ಪರಮೇಶ್ವರಿ ಮಹಾತ್ಮೆ ಭಾರಿ ಹತ್ತೂರಿನ ಭಾರಿ ಪ್ರೀತಿಯ ಭಾರಿ ಮಲ್ಲ ಸ್ವಾಗತವನ್ನು ಬಯಸಿರಲ್ಲ. ನಿಂದು ತಿಳಿಯಿತು ಸಕಲವನರ್ಪಿಸುವುದೊಂದೇ ಮಾರ್ಗ ಉಳಿಯಿತು. ಲಕುಮಿ ಮುರುಳಿ ರೂಪದಲ್ಲಿ ಹುದು ಒಳಿಯಿತು. ತುತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು. ತುತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು. ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ ಭಾಗ್ಯ ಕೃಷ್ಣನು ಕೊಳಲನೂದುವ. ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ ಭಾಗ್ಯ ಕೃಷ್ಣನು ಕೊಳಲನೂದುವ. ಕೊಳಲನೂದುವ ಕೃಷ್ಣ 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 ಕೊಳಲನೂದುವ.
ವಂದನೆಗಳು ಎಲ್ಲ ಭಕ್ತಾಭಿಮಾನಿಗಳಿಗೆ. ಇದೀಗ ದುರ್ಗಾಂಬ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರಿಂದ ಹಾಲಕ್ಕಿ ನೃತ್ಯ ಜನಾರ್ದನ ಸರ್ ಮತ್ತು ಅವರ ತಂಡದವರು ತರಬೇತುಗೊಳಿಸಿದಂತಹ ಇದೀಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಪ್ರಸಿದ್ಧವಾಗಿರುವಂತಹ ಒಂದು ಜನಪದ ಕುಣಿತ ಹಾಲಕ್ಕಿ ಕುಣಿತ ಇದೀಗ ತಮ್ಮ ಮುಂದೆ. ಎರಡು ವರ್ಷ
ಧನ್ಯವಾದಗಳು. ಸುಮಾರು ಹೊತ್ತಿನ ತನಕ ನಮ್ಮೊಟ್ಟಿಗೆ ದೇವರನ್ನ ಪೂರ್ಣ ಕುಂಭ ಸ್ವಾಗತದೊಟ್ಟಿಗೆ ಕೋಲಾಟ ಭಜನೆ ಚಂಡೆ ಮುಖಾಂತರ ನಾವು ದೇವರನ್ನ ಸ್ವಾಗತ ಮಾಡಿದ್ದೇವೆ. ಇಷ್ಟೊತ್ತಿಗೆ ಭಜನಾ ತಂಡ ನಮ್ಮೊಟ್ಟಿಗೆ ಕುಣಿತ ಭಜನದಲ್ಲಿ ದೇವರ ಸೇವೆಯನ್ನ ಮಾಡಿದ್ದೀರ. ಈ ಭಜನಾ ತಂಡವನ್ನು ಕಂಡಿರುವಂತಹ ಶ್ರೀಯುತ ಜಯಂತ್, ರಾಘವೇಂದ್ರ ಸರ್, ಜನಾರ್ದನ ಸರ್, ಪವಿತ್ರ ಮಾತಾಜಿ, ಮೋಹಿನಿ ಮಾತಾಜಿ, ನಿಮಗೆ ವಿಶೇಷವಾಗಿ ದೇವಳದ ಕಡೆಯಿಂದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಪುಟಾಣಿ ಮಕ್ಕಳು ನಿಮಗೆ ವಿಶೇಷವಾದ ಧನ್ಯವಾದ. ಇನ್ನಷ್ಟು ದೇವರ ಕ್ಷೇತ್ರಗಳಲ್ಲಿ ನಿಮ್ಮ ಪ್ರದರ್ಶನ ಇನ್ನಷ್ಟು ಹೆಚ್ಚಾಗಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಒಂದು ಸಾರಿ ಈ ಎಲ್ಲ ಭಜನಾ ತಂಡದಗಳು ಕೂಡ ದೇವರ ಮುಂದೆ ಹೋಗಿ ಒಂದು ನಿಮಿಷದ ದೇವರೆದುರಿಗೆ ಒಂದು ಕುಣಿತ ಮಾಡಬೇಕು. ನಿಮಗೆ ದೇವರ ಆಶೀರ್ವಾದ ಬೇಕು. ತಾಯಿ ದುರ್ಗಾ ಪರಮೇಶ್ವರಿ ಆಶೀರ್ವಾದ ನಿಮಗೆ ಇರಲಿ ಅಂತ ಹೇಳುತ್ತಾ ಎಲ್ಲ ಭಕ್ತಾಭಿಮಾನಿಗಳಿಗೆ ಕೂಡ ಲಘು ಉಪಹಾರದ ವ್ಯವಸ್ಥೆ ಇದೆ. ಅದನ್ನು ಕೂಡ ನೀವು ಉಪಯೋಗಿಸಿಕೊಂಡು ಆಟ ನೋಡೋದಕ್ಕೆ ಆಸೀನರಾಗಬೇಕು. ಸುಮಾರು 6:30 ಗಂಟೆಯೊಳಗಾಗಿ ನಮ್ಮ ಆಟ ಪ್ರಾರಂಭ ಆಗ್ತದೆ. ಶರವೂರಿನ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಈ ರೀತಿಯಾದಂತಹ ಅದ್ದೂರಿಯಾದಂತಹ ಸೇವೆಯ ಆಟ. ಈ ಆಟದ ಸೇವಾರ್ಥಿಗಳು ಕನಕರೂಪನೇ ಕಾಮಿನಿ ಸಂಗದೂರನೇ ಓಂ ಗಣಪತಯೇ ನಮಃ ಓಂ ಗಣಪತಯೇ ನಮಃ ಓಂ ಗಣಪತಯೇ ನಮಃ ಓಂ ಗಣಪತಯೇ ನಮಃ ಓಂ ಗಣಪತಯೇ ನಮಃ. ಯಕ್ಷಗಾನ ಬಯಲಾಟ ನಡಪೆರಡು. Hare
ಹರಿ ಕುಣಿದ ನಮ್ಮ ಹರಿ ಕುಣಿದ 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 ಮಕ್ಕಳ ಚರಿತ ಮಕರ ಕುಂಡಲಧರ ಸಕಲರ ಮಕರ ಕುಂಡಲಧರ ಸಕಲರ ಪಾಲಿಪ ಹರಿ ಕುಣಿದ ಹರಿ ಕುಣಿದ ನಮ್ಮ 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 ಹರಿ ಕುಣಿದ ಅರಳೆಲೆ ಮಾಗಾಯಿ ಕೊರಳ ಮುತ್ತಿನ ಸರ ತರಳೆಯರೊಡಗೂಡಿ ಹರಿ ಕುಣಿದ ಹರಳೆಲೆ ಮಾಗಾಯಿ ಕೊರಳ ಮುತ್ತಿನ ಸರ ತರಳೆಯರೊಡಗೂಡಿ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಪುರಂದರ ವಿಠಲ ಹರಿ ಕುಣಿದ ಪುರಂದರ ವಿಠಲ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ
ಬೆರೆತು ವಸುಪತಿ ನಿನ್ನಡಿಯ ಹಸನಾಗಿ ನಿನ್ನಾನೆ ಕೃಪೆಯ ಆಶಿಸಿ ಜೀಯ ನಿಶೆ ಹಗಲು ತಿರವೆಂದು ತನುವನು ಪೋಷಿಸಲಾಶಿಸಿ ಜೀಯ ಉಸುರಿದೆ ನೆಲವೋ ಸರ್ವಕಾಲ ನಿನ್ನೊಡೆತನವೆಂಬುವ ಬಗೆಯದು ಅರಿಯದೆ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗಿದೆ ಆಯುಷ್ಯ ಹ್ಯಾಂಗೆ ಪರಿವಿಷಯದ ಆಶಯನಗೆ ಇರಿದು ಆಯಿತಲ್ಲ ಹರಿಯೇ ಜಗತ್ತಿನ ಒಬ್ಬನಲ್ಲದೆ ಕೊನೆಗಳಿಲ್ಲ. ಶ್ರೀಧರ ಡಿಎಸ್ ಹಾಗೆ ಕಥಾ ಸಂಯೋಜನೆ ಮಾಡಿದವರು ವರರಾಜಿ ಕುಂಬಳೆ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಚೆಂಡೆ ಭಜನೆ ಇತ್ಯಾದಿ ಮುಖಾಂತರ ದೇವರ ಅದ್ದೂರಿದ ಸ್ವಾಗತ ಮಾಡ್ತೇವೆ. ಈ ಪೂರ ಕಾರ್ಯಕ್ರಮಗಳು ಮಾತ್ರವರಡು ಈ ಕಾರ್ಯಕ್ರಮಗಳು ಯಶಸ್ವಿಗೊಳಿಸಿಕೊಳ್ಳಲು ಸಣ್ಣದಿಂದ ಒಂದು ಕೊಡುಗು ನಿಕಟ ಆಡಳಿತ ಮಂಡಳಿದ ಬೇರೆ ರೀತಿಯ ಜೀರ್ಣೋದ್ಧಾರ ಕಾರ್ಯ ನಡೆಸಬೇಕು. ಅದಕ್ಕೆ ನಡೆದು ಸುಬ್ರಹ್ಮಣ್ಯರಾವ್ ನಗರಿ ಕುಂಜವನ ಮೇಲಿನ ಸೇವಾರ್ಥವಾದ ಇಡೀ ಚರವೂರು ಸೇವೆ ನಡೆಸುತ್ತದೆ. ಸುಬ್ರಹ್ಮಣ್ಯದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಸುಬ್ರಹ್ಮಣ್ಯದೇವರ ಪಾದಾರವಿಂದಕ್ಕೆ ಗೋವಿಂದೇಶ್ವರಿ ಅಪ್ಪನ ಸನ್ನಿಧಾನ ನಮ್ಮ ಕೋಯಲೆಲ್ಲ ನಮ್ಮ ಇಡೀ ಕಾರ್ಯಕ್ರಮ ನಮ್ಮ ಚಾನೆಲ್ ಕುಟ್ಲ ಸುದ್ದಿಡ ನೇರ ಪ್ರಸಾರ ಆಗುವುದುಂಟು. ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪ್ರವರ್ತಿತ ರೇಡಿಯೋ ಪಾಂಚಜನ್ಯ ಸಮುದಾಯ ಬಾನುಲಿ ಕೇಂದ್ರ ಪುತ್ತೂರು. ಇದು ಜೀವ ಜೀವದ ಸ್ವರ ಸಂಚಾರ. ಶರಣು ಬೆನಕನೇ ಕನಕ ರೂಪನೇ ಸ್ವಾಮಿನಿ ಸಂಗ ದೂರನೇ ಓಂ ಗಣಪತಯೇ ನಮಃ ಓಂ ಗಣಪತಯೇ ನಮಃ ಓಂ ಗಣಪತಯೇ ನಮಃ ಓಂ ಗಣಪತಯೇ ನಮಃ ಅಪ್ಪನ ಸನ್ನಿಧಾನ ನಮ್ಮ ಕೋಯಲೆಲ್ಲ
ಭೂಷಣ ದೇಶ ವಿಘ್ನ ವಿನಾಯಕ ದಾಸ ಪುರಂದರ ವಿಠಲೇಶನ ಈಶ ಗುಣಗಳ ಪೊಗಳುವೆ ದಾಸ ಪುರಂದರ ವಿಠಲೇಶನ ಈಶ ಗುಣಗಳ ಪೊಗಳುವೆ ಶರಣು ಬೆನಕಲಿ ಕನಕ ರೂಪಲಿ ಶರಣು ಬೆನಕಲಿ ನಮಃ ಓಂ ಗಣಪತಯೇ 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 ನಮಃ ಭಜನಾ ಕಾರ್ಯಕ್ರಮ ಈ ದೇವರ ಮುಂಭಾಗದಲ್ಲಿ ಮುಂದುವರಿಲಿಕ್ಕಿದೆ. ಭಜನಾ ಕಾರ್ಯಕ್ರಮ ಈ ದೇವರ ಮುಂಭಾಗದಲ್ಲಿ ಮುಂದುವರಿಲಿಕ್ಕಿದೆ. ಪೂರ್ಣಕುಂಭ ಸ್ವಾಗತ ಕೋಲಾಟ ಭಜನೆಯ ಮುಖಾಂತರ ಚಂಡೆಯ ಮುಖಾಂತರ ಅದ್ಧೂರಿಯಾದಂತಹ ಸ್ವಾಗತವನ್ನು ನಾವು ಮಾಡಿದ್ದೇವೆ. ಸುಬ್ರಹ್ಮಣ್ಯ ಸ್ವಾಮಿ ಸರೋವರ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಸ್ವಾಮಿಯ ದರ್ಶನವಾಗಿದೆ. ದೇವಸ್ಥಾನಕ್ಕೆ ತೆರಳಬಹುದು. ಅಲ್ಲಿ ಲಘು ಉಪಹಾರದ ವ್ಯವಸ್ಥೆ ಕೂಡ ಇದೆ. ಎಲ್ಲರೂ ಕೂಡ ಆ ಲಘು ಉಪಹಾರವನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಪಾಡಲು ನಿಲ್ಲುವ ನಿಂತರೆ ನಲಿ ಭಕ್ತಾಭಿಮಾನಿಗಳು ಸ್ವಲ್ಪ ಬದಿಗೆ ತೆರಳಬೇಕು. ಶ್ರೀ ಸುಬ್ರಹ್ಮಣ್ಯರಾವ್ ನಗರಿ ಇವರು ಸರಗೂರು ಶ್ರೀ ದುರ್ಗಾ ಪರಮೇಶ್ವರಿ ಮಹಾತ್ಮರು ಯಕ್ಷಗಾನ ಮೇಲಾಟ ಆದಷ್ಟು ಬದಿಗೆ ಸರಿಯಿರಿ. ಈ ಭಜನಾ ಕಾರ್ಯಕ್ರಮ ದೇವರ ಮುಂಭಾಗದಲ್ಲಿ ನಡೆಯುವಂತದಿದೆ. ಕುಳಿತು ಕೇಳುವ ಪ್ರದರ್ಶನ ದೇವರ ಮುಂದೆ ನೀಡ್ತಾ ಇದ್ದಾರೆ. ನಮ್ಗೆಲ್ಲ ಇದೊಂದು ಸುಯೋಗ ಸುಸಂದರ್ಭ ಇದು. ಶಂಕರ ಶಿವನ ಪಾದಗಳಿಗೆ ವಂದಿಸುತ್ತ ನಮ್ಮ ವೀರನ್ನು ಪ್ರಾರ್ಥಿಸುತ್ತಿದ್ದೇವಯ್ಯ. ಕಾರ್ಯಕರ್ತರು ಯಕ್ಷಗಾನ ನಡೆಯುವ ವೇದಿಕೆಯ ಮುಂಭಾಗದಲ್ಲಿ ಸ್ವಲ್ಪ ಚಾರನ್ನ ಜೋಡಿಸುವ ನಮ್ಮಲ್ಲಿ ಸಹಕಾರ ಮಾಡಬೇಕು. ಆ ಚಾರಿನ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಜೋಡಿಸಬೇಕಾಗ್ತದೆ. ಎಲ್ಲ ಕಾರ್ಯಕರ್ತರು ಭಕ್ತಾಭಿಮಾನಿಗಳು ಈ ಕಾರ್ಯದಲ್ಲಿ ಭಾಗವಹಿಸಬೇಕು.
ರಕ್ತದಿಂದ ಹಿರಣ್ಯ आज येल ಉಪ್ಪು ಮತ್ತು ಲೈನ್ ಶರವೂರು ಶ್ರೀ ದುರ್ಗಾ ಪರಮೇಶ್ವರಿ ಮಹಾತ್ಮೆ ಭಾರಿ ಹತ್ತೂರಿನ ಭಾರಿ ಪ್ರೀತಿಯ ಭಾರಿ ಮಲ್ಲ ಸ್ವಾಗತದ ಬಯಸರಲ್ಲ भ्यन्मा सीतारामभ्यन्मा मातृभ्योन्मा पितृभ्योन्मा आचार्यभ्योन्मा इष्टदेवताभ्योन्मा कुलदेवताभ्योन्मा ग्रामाधिदेवताभ्यो नमः अधिष्ठानदेवताभ्यो नमः सर्वेभ्यो देवेभ्यो सर्वेभ्यो ब्राह्मणेभ्यो नमः सुमुहूर्तमस्मिति भवन्तो ब्रुवन्तो सुमुहूर्तमस्तु ಚೂರು ಅಂಚು ಅಂಚು ಆಗ್ಬೇಕು ಅಂತ
ಆಚೆ ಬನ್ನಮ್ಲೆ ಓಂ ಹುಸಂ ಸಾಯಿ ಬ್ರಹ್ಮಂ ಸಾಯಿ ದಿಮಿ ತನ್ನೋಂ ಪ್ರಚೋದಯಾತ್ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಮಹಾಗಣಪತೇ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ಪ್ರಣವಸ್ಯ ಪರಬ್ರಹ್ಮಶಿವಮಾತ್ಮ ದೇವತಾ ದೇವಿ ಗಾಯತ್ರಿ ಛಂದಃ ಪ್ರಾಣಾಯಾಮೇ ವಿನಿಯೋಗಃ ಓಂ ಆಪೋ ಜ್ಯೋತಿರಸೋ ಅಮೃತಂ ಬ್ರಹ್ಮ ಭೂರ್ಭುವಸ್ವರಂ ಮುಚ್ಚಿದ್ವತ್ತೊಳ್ಳೆ ಮುಖೊಳ್ಳೆ ನಮ ಶಿವಾಭ್ಯಾಂ ವಿಷ್ಣುಷ್ಣಕ ಪ್ರಮತ್ಯಾತಿ ಪ್ರಮತಿ ಪ್ರಾರ್ಥೇತವರ ಕಲ್ಪಯತ್ಮನಂತರ ಶಾಂತಿಮೇ ಕಲ್ವಿಕೆ ಪ್ರದೋಪಾದಿ ಮುದ್ರೈಪೆ ಭಾರತ ವರ್ಷೆ ಭರತ ಖಂಡೆ ಮೇರೋಣ ದಕ್ಷಿಣವರ್ಷದಂಡಕರಣಿ ಗೋದಾವರ್ಯಾಃ ದಕ್ಷಿಣತೀರೆ ಗೋಕರ್ಣಮಂಡಲೆ ಗೋರಂಡೆ ಕೇವರಚಂ ಚೇತರಶಾಲಿವಾಹನಜಿಗೆ ಗೋಧಾವಧಾರೆ ಪೂರ್ವಾಶ್ಮತರ್ನಮತೆ ಕ್ರೋಧಿನಾಮತಮತರೆ ದಕ್ಷಿಣಾಯಣೆ ಮಾರ್ಗಶಿರಮಾಸೆ ಶುಕ್ಲಪಕ್ಷೇ ನವಮ್ಯಾಯಂ ಜಿತೋದ್ಯಾ ಭೌಮವಾಸರಿಕ್ತಾಯಂ ಶುಭವಾರಿ ನಕ್ಷತ್ರ ಶುಭಯೋಗ ಶುಭಕರ್ಣ ದೇವಗುಣಶೇಷನಿಷ್ಠಾಯಂ ಶುಭಪುಣ್ಯತಿಥೌ ಮಮ ಬಣೋನ್ಲೆ ಉಪಾತ್ತ ದುರ್ತಕ್ಷೇ द्वार श्री ज्ञानशक्ति सुब्रह्मण्य स्वामी देवता प्रीत्यर्थम नक्षत्र गोत्र धनु मकर मकर राशि गोत्र काश्यप गोत्रोद्भव नक्षत्र मकर राशि तस्य सुब्रह्मण्य नामधेय यस्य कान्तायाः रेवती नक्षत्र मीन राशि जातायाः दाक्षायणी नाम्न्याः जो नक्षत्र पुष्या नक्षत्र कर्काट राशि जातायाः सौम्या नाम्न्याः नक्षत्र रेवती नक्षत्र मीन राशि तस्या सत्यप्रसाद नामधेयस्य नक्षत्र मखा नक्षत्र सिंह राशि तस्य पुनर्जन अनय नामधेयस्य नक्षत्र भरणी नक्षत्र मेष राशि तस्य आदित्य नामधेयस्य नक्षत्र मिथुन राशि जातायाः मानसा नाम्न्याः नक्षत्र उत्तरा नक्षत्र कन्या राशि जातस्य श्रीनिवास नामधेयस्य मिथुन पुनर्वसु नक्षत्र कर्कट राशि जातायाः आर्या नाम्न्याः नक्षत्र उत्तराषाढ मकर उत्तराभाद्र नक्षत्र मीन राशि तस्य कृष्णनामधेयस्य अस्माकं पठनले स सकुटुम्बानं क्षेमस्थैर्य विजय अभय आयुरारोग्य ऐश्वर्यानन्दाभिवृद्ध्यर्थं धर्म अर्थकाम मोक्ष चतुर्विधार्थ पुण्यपुरुषार्थ इत्यर्थं ज्ञाता ज्ञातकृतोषपरिहारार्थं वाञ्छार्थफलेत्यर्थं श्री ज्ञानशक्ति सुब्रह्मण्य स्वामिनः अनुग्रह सिद्ध्यर्थे श्री ज्ञानशक्ति सुब्रह्मण्य स्वामी देवता प्रीत्यर्थे स्वामिनः यथाशक्ति पूजाख्यं तदङ्गा यक्षगान सेवाख्यम् आचार्यादिरुत्तिक्तः आचार्यादिरुत्तिक सह कर्मकारयिष्ये अकलेड कई नीर पाड्कोंतु हरिवण मुद्ले लक्कदुंतने गुरुकुलेल्ल गणपतिल्ल प्रार्थने अंतले गुरु ब्रह्मा गुरु विष्णु गुरु देवो महेश्वर गुरु साक्षात् परब्रह्म तस्मै श्री गुरुवे नमः श्री गुरुभ्यो नमः ब्रह्म गुरुभ्यो नमः ब्रह्मेश गुरुभ्यो नमः शंकराचार्यभ्यो नमः स्वामिने नमः गुरुभ्यो नमः ब्रह्मर्षिभ्यो नमः प्रार्थनां समर्पयामि गणानां त्वा गणपतिं वामहे कविं कवीनापोषोत्तमं ज्येष्ठराजं ब्रह्माणं ब्रह्मणस्पदान शृण्वन्नोतिभिस्तेजसादानं श्रीमहागणपतये नमः आवाहयामि स्थापयामि पूजयामि ध्यानाद्युपचारपूजां समर्पयामि आचरित करेक्ट पूजा ಭಕ್ತಲಗನ ಪೂಜೆ ದೇವರ Mama,
ಕಾಜಿ ಕಟ್ಟಿದ್ದಾರೆ ಕಾಜಿ ಕಟ್ಟಿದ್ದಾರೆ ಕಾಜಿ ಕಾಜಿದು ಕಟ್ಟೆ ಚಪ್ಪಲಿ ಶಿವಶಕ್ತಿ ಜ್ಞಾನಯೋಗಂ ಜ್ಞಾನಶಕ್ತಿ ಸ್ವರೂಪಂ ಅಣ್ಣರೇ ಗಜಮುಖದವಗೆ ಗಣಪಗೆ
कुबेराय वै श्रवणाय महाराजाय नमः पर्याप्त्यनन्तराय सर्वस्तोमोतिरद्रोत्पन्नोर्भवति सर्वस्याब्धे सर्वस्ये सर्वमेव तेनाप्नोति सर्वं येति यो वेदादो स्वरप्रोक्तो वेदान्ते च प्रतिष्ठितः तस्य प्रकृतिलीनस्य परस्य महेश्वरः शक्तिसाङ्गताय तद्वाहनसपरिवाराय शरवणभुवश्री ज्ञानशक्तिसुब्रह्मण्यस्वामिने नमः वेदोक्तमङ्गलनिराजनं समर्पयामि सिन्धूरारुणं दुकान्तिवदनं केयूरहारादिभिः दिव्यैराभरणैर्विभूषितधनं दुर्गादिलोक्यप्रदम् अम्बोजाभयशक्तिमुक्कुटधरं दिव्याङ्गरागोज्ज्वलं सुब्रह्मण्योपास्मे प्रणवताम् इष्टार्थसिद्धिप्रदं ज्ञानशक्तिसुब्रह्मण्यस्वामिने नमः प्रार्थनां समर्पयामि श्री वरप्रद महागणपति देवर पादारविंदಕ್ಕೆ ಗೋವಿಂದಾನಿ ಗೋವಿಂದ श्री ज्ञानशक्ति सुब्रह्मण्य स्वामी पादारविंदಕ್ಕೆ ಗೋವಿಂದಾನಿ ಗೋವಿಂದ ಕರವೂರು ದುರ್ಗಾ ಪರಮೇಶ್ವರಿ ಅಮ್ಮನವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಶ್ರೀ ಅಣ್ಣಪ್ಪ ಸ್ವಾಮಿ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಸ್ಥಳದ ಸಮಸ್ತ ದೈವ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದಾನಿ ಗೋವಿಂದ ಇಲ್ಲಿ ಮಾಲೆ ಮಾಡುತ್ತೆ ಎಲ್ಲ
ಮೊದಲಾಗಿ ನಿನ್ನ ಮೊದಲಾಗಿ ನಿನ್ನ ವರೆ ಪದಸರು ಜಗಿ ಮಣಿವೆ ಸದಮಲನಿ ಷಡ್ವದನ ಶ್ರೀ ಶರವಣ ಪದುಮಲೋಚನ ಭಕ್ತ ಋತುಮುದವಾದ ಶುಭ ಪ್ರದನಿ ಮಾರಾದ ಮಹಿಪಾಲ ಮೊದಲಾಗಿ ನಿನ್ನ ಮಹಿಮೆಯನ್ನು ಪೊಗಳಲವಲ್ಲ
अमित बल संपन्न सिद्धि पुरुष तमनाश विश्व गुरु सुमरुधय सुगदात अमरेश विनुत विख्यात मतिकाश ಮೊದಲಾಗಿ ಶರಣು ಶಾರದೆ ಶಾಂತ ರೂಪಿಣಿ शरणो शारदे शांत रूपिणी शरणो विद्या देवते परम पावनिग पुरेश्वरी शरणो कुसुम शोभिते शरणो शरणो ज्ञाननाशिनी पारमार्थ वयोधरी सारमती ज्ञाननाशिनी पारमार्थ वयोधरी शरणु शरणु जयतु श्री अण्णप्प स्वामी परातु जय सत्यवर्धनपति परातु परमावशिष्यांश संभूत सदमला चरित सौभरी मुनि पालित बाला पूर्ण ज्ञान परिपूर्ण प्रभाकर पूर्ण सूर परात्पर मूर्ति करुणामृत शुभ चरित दयाकर ज्ञान शक्ति फलदातर ज्ञान शक्ति फलदातर ज्ञान शक्ति फलदातर
ಶಕ್ತಿ ಅಸ್ತು ವಿರೂಪಾಕ್ಷೋ ಶಿಖಿವಾಹಂ ಷಡಾನನಂ ದಾರುಣಂ ರಿಪುರೋಗಘ್ನಂ ಭಾವಯೇ ಕುಕುಟಧ್ವಜಂ ಸ್ಕಂದಂ ಷಣ್ಮುಖಂ ದೇವಂ ಶಿವತೇಜಂ ಚತುರ್ಭುಜಂ ಕುಮಾರಂ ಸ್ವಾಮಿನಾಥಂ तं कार्तिकेयं नमाम्यहम् तं कार्तिकेयं नमाम्यहम् आरुमगध कुमारगे ಚೆಲುವಧೀರ ಗಂಭೀರ ಗಾರತಿ ಎತ್ತೀರೆ ಆರುಮಗಧ ಕುಮಾರಗೆ ವರದ ಹಸ್ತನಿಗೆ ಮಯೂರವರುಡಗೆ ಗುರುವರ್ಯ ಶ್ರೀ ಕಾರ್ತಿಕೇಯನಿಗೆ ನರರ ಚಿತ್ತೋರಗದುರ್ಯ ತಣಿಸಿ ನಿತ್ಯ ಧರೆಗೆ ಗಾಯುವ ಧರ್ಮಾಧ್ಯಕ್ಷನಿಗೆ ಆರು ಮೊಗದ ಕುಮಾರಗೆ ನೆನೆಯಿರೋ ಜನರೆಲ್ಲ ಶರವಣನ ಪಾವನ ಪಾವನಿಯ ಪುರವರನ ಪಾವನ ಪಾವನಿಯ ಪುರವರನ ದೇವ ವಿನಾಯಕ ಸೋದರನ ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ
ಸುಷಡ್ವದನಾ ದೇವ ಸುಶೀಲ ಸುಗುಣ ಸದನ ದೇವ ಸುಶೀಲ ಸುಗುಣ ಸದನ ಕಾಲಾತ್ಮನೆ ಕರುಣಾಳು ಕಮಲ ಮುಖೆ ಕಾಲಾತ್ಮನೆ ಕರುಣಾಳು ಕಮಲ ಮುಖೆ ನಿಲ ಪುರುಷ ವಿಶಾಲ ದಯಾಹಿತೆ ಪಾಲಿಸು ಷಡ್ವದನ ದೇವ ಸುಶೀಲ ಸುಗುಣ ಸದನ ದೇವ ಸುಶೀಲ ಸುಗುಣ ಸದನ ಧಿಂದನ ದಿನತೆ ಧುಂದನ ದಿನತೆ ಧಿಂದನ 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 ದಿನತೆ ಧಿಂದನ ದಿನತ ಧುಂದನ ದಿನತ ಧಿಂದನ ದಿನತ ಧುಂದನ ದಿನತೆ ಧಿಂದನ ದಿನತೆ ಧುಂದನ ದಿನತೆ ಐ ದಿನತೆ ಯಾ ದಿನತೆ ಐ ದಿನದ ದಿನತೆ ದಿನದ ದಿನತೆ ಒಂದೇ ದೇವರ ದೇವ ತುಂಗತೋ ದಾದನತೆ
ಶ್ರೀ ಗುರುಗಣಾಧಿಪತಿಭ್ಯಾಂ ನಮಃ. ಕರಮುಗಿದು ಶರವಣಗಿ ಗಣಪನ ಚರಣ ಸಾರಸಗಿರಗಿ ಶಿವನಂ ಸ್ಮರಿಸಿ ಶ್ರೀ ಅಣ್ಣಪ್ಪ ಸ್ವಾಮಿಯ ನುತಿಸಿ ಭಕ್ತಿಯಲಿ ವರಮುನೀಶ್ವರ ಜಾತು ಕರುಣರ ಪರಮ ಸನ್ನಿಧಿಗಭಿನಮಿಸಿ ಘನ ಗುರುಗಳಿಗೆ ಮಣಿದು ಹೇಳ್ಬೇಡಿ ಕಥಾಮೃತವ. ಇರುವಂತಹ ಸ್ಥಳ ಗೋತ್ರಾತ್ರಿಯಾಗಿ ಯಾರೆಂದು ಕೇಳಬಲ್ಲಿರಿ? ಗೋತ್ರವರ್ಮನೆಂದು ಹೇಳಿಕೊಂಡಿದ್ದೇವೆ. ಹಾಗಾದರೆ ನಾನೇ ಸರಿ. ಏನು ಹೊರಡು ಬಂದ ಕಾರ್ಯ? ಅನೇಕವಿದೆ, ಲಾಲಿತಯ್ಯ. ಗ್ರಹವೆಂಬ ನಗರವ ತ್ರಿಪತಿ ಸಪ್ತಾಂಗ ವೈಭವ ಪಾತ್ರನಾಗಿ ಜಯ ನಮೋ ಶ್ರೀ ಹರಿ. ಪರಿಪಾಲಿಸು ದೇವ ಪರಿಪಾಲಿಸು. ಈ ವೇತಕ್ರಿ ಗೃಹವೆಂಬ ನಗರದಲ್ಲಿ ಗೋತ್ರವರ್ಮನಾದಂತಹ ನಾನು ಇಲ್ಲಿ ಈ ನಗರವನ್ನಾಳುತ್ತಾ ಇದ್ದೇನೆ. ಈ ನಗರದ ಸಭೆಯನ್ನು ಏರಿದ್ದೇ ತಡ. ಗೋತ್ರವರ್ಮನಿಗೆ ಶುಭವಾಗಲಿ, ಗೋತ್ರವರ್ಮನಿಗೆ ಜಯವಾಗಲಿ ಎಂಬುವಂಥ ಜಯಘೋಷವನ್ನು ಪ್ರಜೆಗಳೆಲ್ಲರೂ ಹಾಡಿ ಹೊಗಳುತ್ತಾ ಇದ್ದಾರೆ. ಪ್ರಜೆಗಳ ಈ ಜಯಘೋಷವನ್ನು ಕೇಳಿದಂತಹ ಸಂದರ್ಭದಲ್ಲಿ ಮನಸ್ಸಿಗೆ ಆನಂದವಾಗುತ್ತಾ ಉಂಟು. ಯಾಕಂದರೆ ಇದು ನಾನು ಮಾಡಿದಂಥ ಸಾಧನೆಗೆ ಸಿಕ್ಕಂತ ಪ್ರತಿಫಲವೆಂಬ ಹಾಗೆ ಭಾವಿಸಿದ್ದವನಿದ್ದೇನೆ. ಈ ಗೋತ್ರವರ್ಮನಾದಂತಹ ನಾನು ಈ ಹಿಂದೆ ನನ್ನ ಪೂರ್ವಜರ ಆಳ್ವಿಕೆಯನ್ನು ಮಾಡಿದ ಹಾಗೆ ನಿತ್ಯವೂ ಸತ್ಯ, ಧರ್ಮ, ನ್ಯಾಯ, ನೀತಿ ಎಂಬುವಂಥ ಹಾದಿಯಲ್ಲಿ ನಡೆದು ಬಂದವರು. ಅವರನ್ನೇ
ಅನುಸರಿಸಿಕೊಂಡು ಬಂದವ ಈ ಗೋತ್ರವನ್ಮ. ಆದುದರಿಂದ ಅದೇ ಹಾದಿಯಲ್ಲಿ ನಾನು ನಡೆಯುತ್ತಾ ಇದ್ದೇನೆ. ಪ್ರಜೆಗಳ ಕ್ಷೇಮವನ್ನೆಲ್ಲ ವಿಚಾರಿಸಿದವನಿದ್ದೇನೆ. ಪ್ರಜೆಗಳಿಗೆ ಆಗಬೇಕಾದಂತಹ ವ್ಯವಸ್ಥೆಗಳು, ಅವರ ಕ್ಷೇಮವನ್ನು ವಿಚಾರಿಸಿ ಅವರಿಗೆ ಬಂದಂತಹ ಕಷ್ಟಗಳನ್ನೆಲ್ಲ ನಿವಾರಿಸಿದವನಿದ್ದೇನೆ. ಹಾಗೆ ನನ್ನ ಆಡಳಿತದಲ್ಲಿ ಆಗಬೇಕಾದಂತಹ ಯಾಗ ಯಜ್ಞಗಳನ್ನೆಲ್ಲ ಕಾಲ ಕಾಲಕ್ಕೆ ನಾನು ಮಾಡುತ್ತಾ ಬರುತ್ತಾ ಇದ್ದೇನೆ. ಆದ ಕಾರಣ ನಮ್ಮದಾದಂತಹ ಈ ಪುರವು ಸಸ್ಯ ಶ್ಯಾಮಲೆಯಾಗಿ ಮೆರೆಯುತ್ತಾ ಉಂಟು. ಆದುದರಿಂದ ಇಷ್ಟು ಮಾತ್ರವಲ್ಲ, ನಮ್ಮ ಜನರಿಗೆ ನನ್ನ ಪ್ರಾಣ ಇರುವ ತನಕ ನಿಮಗೆ ಬೇಕಾದಂತಹ ಸಹಾಯವನ್ನು ಮಾಡುತ್ತೇನೆ. ನಿಮಗೆ ಅನುಭವಿಸಿದಂತಹ ಕಷ್ಟವನ್ನು ನಾನು ದೂರೀಕರಿಸುತ್ತೇನೆ ಎಂಬ ಹಾಗೆ ಧೈರ್ಯದ ಮಾತನ್ನು ಕೊಟ್ಟಿದ್ದೇನೆ. ಎಂದಿನ ಹಾಗೆ ಇಂದು ಕೂಡ ಸಭಾಸ್ಥಾನವನ್ನು ಬಂದು ಏರಿದವನಿದ್ದೇನೆ. ಪ್ರಜೆಗಳ ಕ್ಷೇಮವನ್ನು ವಿಚಾರಿಸಿ ಅವರಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನೆಲ್ಲ ಮಾಡಿದವನಿದ್ದೇನೆ. ಹಾಗೆಯೇ ಇನ್ನು ಮುಂದಕ್ಕೆ ಆಗಬೇಕಾದಂತಹ ಕಾರ್ಯವನ್ನು ಮಾಡುವುದಕ್ಕೆ ಮುಂದುವರಿಯುತ್ತೇನಂತೆ. ಭಯಾನಕ ದೈತ್ಯ ನರಭಕ್ಷಕ ಬಕಾಸುರನು ಘಾತಕನು ಪಾತಕನು ಸರ್ವ ಮುರಿದು ಮುಕ್ಕುತ್ತಲಿ ಭೀಕರನು ಕಂಡವರ ಗಿಣಗಿದ ಲೋಕ ಕಂಡಕ ತುಮಕದಿಂದಲಿ ನೂಕಿಗಳಿದ ಏಕಚಕ್ರ ನಗರದ ಈ ಬಲ ಪ್ರದೇಶದಲ್ಲಿ ಏಕಾಂಗಿಯಾಗಿ ಸ್ವಚ್ಛಂದವಾಗಿ ವಿಹರಿಸುತ್ತಾ ಇದ್ದಾನೆ. ನನ್ನದಾದಂತಹ ಬರವಣಿಗೆಯನ್ನು ಕಂಡಂತಹ ಕಾಲದಲ್ಲಿ ಎಲ್ಲರೂ ನಡುಗುತ್ತಾರೆ. ಯಾಕೆ ಬಲ್ಲಿರ ಈ ವನದಲ್ಲಿ ಬಕವತ್ಸರನ ಮಗನಾದಂತಹ ನಾನು ಬಹಳ ವಿಜೃಂಭಣೆಯಿಂದ ಕಾಲವನ್ನು ಕಳೆಯುತ್ತಾ ಇದ್ದೇನೆ. ಜೀವನದಲ್ಲಿ ಅತಿಯಾದಂತಹ ಆಸೆಯನ್ನು ಇಟ್ಟುಕೊಂಡವನಲ್ಲ. ನನ್ನ ಆಸೆ ಒಂದೇ, ತಿನ್ನೋದು
ಹಾಯಾಗಿ ಮಲಗುವುದು. ಇದು ಒಂದು ಬಿಟ್ಟರೆ ಬೇರೆ ಏನೂ ಅಲ್ಲ. ಮಾತ್ರವಲ್ಲದೆ ಜೀವನದಲ್ಲಿ ಉತ್ತಮವಾದಂತಹ ಸಾಧನೆಯನ್ನು ಮಾಡಬೇಕು ಅಂತ ಇದ್ದೇನೆ. ಆದರೆ ಎಲ್ಲದಕ್ಕಿಂತಲೂ ದೊಡ್ಡ ಸಮಸ್ಯೆ ನನ್ನ ಉದಾರಾಗ್ನಿ. ಅದನ್ನು ಶಮನಗೊಳಿಸಿ ಆ ಮೂಲಕ ವಿಹರಿಸುವುದು ನನ್ನದಾದಂತಹ ಜಾಯಮಾನ. ಈ ಕಾರಣದಲ್ಲಿ ನನ್ನ ಅಟ್ಟಹಾಸವನ್ನು ಕೇಳಿದರಂತಾದ್ರೆ ಈ ಕಡೆ ತಲೆ ಹಾಕಿ ಮಲಗುವುದಿಲ್ಲ, ಸತ್ಯ ಹೇಳಬೇಕಿದ್ರೆ. ಹಾಗಿರುವಾಗ ಯಾರು ಕೂಡ ತಿಳಿದು ಈ ವನವನ್ನು ಸೇರುವವರಲ್ಲ. ಒಂದು ವೇಳೆ ಸೇರಿದ್ರಂತಾದ್ರೆ ಸಿಕ್ಕವರ ಮುಗುವನು ರಾಜ್ಯೋ ಮುಗುವೆನು. ಸಿಕ್ಕವರ ಮುಗುವನು ರಾಜ್ಯೋ ಬಂದವರಿಗೈದುದ ರಾಜನಾದರೂ ದಿಕ್ಕುಗಿಡಿದಿ. ಪ್ರದೇಶದಲ್ಲಿ ಒಂದು ವೇಳೆ ಯಾರಾದರೂ ತಿಳಿಯದೆ ಪ್ರವೇಶಿಸಿದರು ಅಂತಾದ್ರೆ, ಒಂದು ವೇಳೆ ಈ ಬಕನನ್ನು ಪರೀಕ್ಷೆ ಮಾಡುವಂತಹ ಉದ್ದೇಶದಲ್ಲಿ ಪ್ರವೇಶಿಸಿದರು ಅಂತಾದ್ರೆ ಅವರನ್ನು ಬಿಡುವವರು ನಾನಲ್ಲ. ಇದುವರೆಗೆ ನನ್ನ ಕೈ ತಪ್ಪಿ ಮೀರಿದವರು ಯಾರೂ ಈ ಪ್ರಪಂಚದಲ್ಲಿ ಇಲ್ಲ. ಕಾನರವನ್ನು ಬೊಕ್ಕಿದವರಲ್ಲ, ಒಬ್ಬೊಬ್ಬರನ್ನ ಹಿಡಿದು ಚೆಂದು ಜೀರ್ಣಿಸುತ್ತಾ ಇದ್ದಾರೆ. ಆದರೆ ಏನು ಮಾಡೋಣ ಹೇಳಿ, ಇವತ್ತು ಪ್ರವೇಶ ಮಾಡುವಾಗ ಯಾಕೋ ಏನೋ ನಾನು ಭಾವಿಸಿದಾಗೆ ಆಗುವುದಿಲ್ಲ. ಏನೋ ಒಂದು ಪ್ರಕೃತಿಯ ವಿಕೋಪ ನನಗೆ ಎದುರಿಸಿದ ಹಾಗೆ. ಆದರೂ ಕೂಡ ಅದನ್ನು ಮಿಕ್ಕಿ ಮೀರಬೇಕು. ನಮಗೆ ಇದೆಲ್ಲರೂ ಸಿಕ್ಕಿದವರಿಲ್ಲ. ಸಿಕ್ಕಲಿಲ್ಲ ಅಂತ ಹೇಳಿ ನಾನು ನಿಮ್ಮ ಹಾಗೆ ಮಲಗುವವಲ್ಲ. ಯಾರಾದರೂ ಹೊಕ್ಕಿದರೆ ಅವರೆಷ್ಟು ದೂರ ಇದ್ರೂ ಕೂಡ ನಮಗೆ ಸಿಗ್ತದೆ. ಹೇಗೆ ಅವರ ಮೈಯಿಂದ ಬರುವಂತಹ ವಾಸನೆ ನನ್ನ ನಾಸಿಕಕ್ಕೆ ಬಡಿತದೆ. ಅದನ್ನು ಹುಡುಕಿ ಆಮೇಲೆ ನನ್ನದಾದಂತಹ ಆಸೆಯನ್ನು ಪೂರೈಸಬೇಕಾಗಿದೆ. ಅದಕ್ಕಾಗಿ ಇಲ್ಲೇ ಮಾತಾಡಿ ಕಾಲವನ್ನು ವಿಳಂಬ ಮಾಡುವುದಲ್ಲ, ಹುಡುಕುತ್ತಾ ಮುಂದುವರಿಯುತ್ತೇನೆ. ಓ ಪುಣ್ಯಾತ್ಮ, ನಾನು ಕಿವುಡ ಅಂತ ಯಾರಾದ್ರೂ ಹೇಳಿದ್ದಾರ? ಮೆಲ್ಲ ಮಾತಾಡಿದ್ದು ನನಗೆ ಕೇಳುತ್ತದೆ. ನಿನಗೆ ಕೇಳಿದ್ರು ಕೂಡ ನಮ್ಮ ರೀತಿ ಇದು. ನಮ್ಮ ಟಿವಿಯೇ ಹೀಗೆ. ನಿಮ್ಮ ಟಿವಿ ನಮಗೆ ಆಗುದಿಲ್ಲ, ನಿನಗಾಗದಿದ್ರು ನನಗಾಗ್ತದೆ. ಅದು ಕ್ರಮವೇ ಹಾಗೆ. ನಾವೆಲ್ಲ ಅಮ್ಮ ಅಂತ ಕರೆಯುವುದು, ನೀವು ಹಾಗಲ್ಲ ಅಮ್ಮ ಅಂತ. ಹೌದಾ? ಸಾಮಾನ್ಯವಾದಂತ ಹೆಣ್ಣು ಹೊಡೆದು ಸಾಯ್ಬೇಕು. ಸಾಮಾನ್ಯವಾದ ಹೆಣ್ಣು ಅಲ್ಲದ ಕಾರಣ ಅದಕ್ಕೆ ನಿಲ್ಲ ಹೋಗ್ತೇನೆ. ಎಲ್ಲಿಗೆ? ಇದು ಯಾರ ಪ್ರದೇಶ ಅಂತ ಗೊತ್ತುಂಟ ನಿನಗೆ? ಎಂತದು? ನಾಲಿಗೆ ಸೇರಿಯನ್ನು ಮಗನೇ. ಬಕಾಸುರ ಅಲ್ವೋ? ಎಂತದು? ನಿನ್ನ ಮೂಗಿನ ಹೊಳ್ಳೆಯಿಂದ ಬಿದ್ದವನು ನಾನು. ಮತ್ತೆ ಒಂದು ಮಾನ್ಯತೆಯನ್ನು ಕೊಡಬೇಕು, ಗೌರವ ಕೊಟ್ಟು ಗೌರವ ಪಡಿಬೇಕು. ಒಂದು ಬ್ರಾಹ್ಮಣ ಅಂತ ನೀನು. ಹೌದು. ಓ ವೇಷ ಮಾಡಿದಲ್ಲ? ವೇಷವ ಹುಟ್ಟಿನಿಂದ ಬ್ರಾಹ್ಮಣ. ಹೌದು.
ನಮಗೆ ಬ್ರಾಹ್ಮಣ ಆದ್ರೇನು ಯಾರಾದರೇನು ನಮಗೆ ಹೊಟ್ಟೆ ತುಂಬಿದ್ರೆ ಆಯ್ತಷ್ಟೇ. ಆಹಾರವನ್ನು ಹುಡುಕುತ್ತಾ ಮುಂದುವರಿಯುವಂತಹ ವೇಳೆಯಲ್ಲಿ ನನ್ನ ಕಣ್ಣಿಗೆ ನೀನು ಬಿದ್ದೆ. ಅಂದ್ರೆ ಕಸವ ನನ್ನ ದೃಷ್ಟಿಗೆ ಗೋಚರಿಸಿದ್ದಿ. ನಾನು ಯಾವುದನ್ನು ಹುಡುಕಿಕೊಂಡು ಬಂದಿದ್ದಾನೋ ಅದುವೇ ನನ್ನ ಕಣ್ಣ ಮುಂದೆ ನಿಂತಿದೆ. ಎಲ್ಲ ಬಡ ಬ್ರಾಹ್ಮಣನೇ. ಬಡ ಬ್ರಾಹ್ಮಣ ಅಲ್ಲ, ಬಡ ಬ್ರಾಹ್ಮಣ. ನೀನು ಬಡ ಬ್ರಾಹ್ಮಣ ಅಂತ ಗೊತ್ತು. ಯಾವತ್ತು ಹೀಗೆ. ಹೌದಾ? ನಿಮ್ಮ ಜೀವನವೇ ಹಾಗೆ, ಅದನ್ನು ನಾವು ಪ್ರಶ್ನಿಸುವ ಹಾಗಿಲ್ಲ. ನೀನು ಹೇಗೆ ಇರು, ಯಾವ ರೀತಿ ಇರು, ನನಗದು ಲಕ್ಷ್ಯವಲ್ಲ. ನಿನ್ನ ಕಾಲನ್ನು ಹಿಡಿದು ಕಾಲಿಡಿದ್ರೆ ಆಶೀರ್ವಾದ ಮಾಡುವ. ತಿನ್ನುವುದಕ್ಕೆ ನನ್ನನ್ನು ನೀನು ಅಯ್ಯೋ ಏನು ಆಗ್ಲಿಕ್ಕಿಲ್ಲ. ಚಿಂತಿಸಿಗಿಡಿಸುತ್ತ ಗುಣಿಸುತ್ತ ಮನ ಮನ ಮನಸಿದ ಮನ ಮನ ಮನಸಿದ ಗುಣಯುತ ಕೇಳಿ ನನ್ನನೆ ಕರಿ ಕರಿ ಗುಣಯುತ ಕೇಳಿ ನನ್ನನೆ ಕರಿ ಕರಿ ಮಣಿಯುವೆ ನಿನಗಿಂದ ಕ್ಷಣದಲ್ಲಿ ಚಿಂತಿಸಿ ಗಿಡಿಸುತ್ತ ಗುಣಿಸುತ್ತ ಮನ ಮನ ಮಂತ್ರಿಸಿದ ಮಂತ್ರಿಸಿದ ಮಡಿಯಲ್ಲಿದ್ದೇನೆ, ಮುಟ್ಟಬೇಡ. ಮಡಿಯಲ್ಲಿರು, ಯಾವುದ್ರಲ್ಲಿ ಹಾಗಲ್ಲ. ಸ್ವಲ್ಪ ತಾಳು, ಒಂದೆರಡು ಮಾತನ್ನು ಕೇಳು. ತಾಳುವಂತಹ ತಾಳ್ಮೆ ನನಗೆ ಮೀರಿ ಹೋಗಿದೆ. ತಾಳಿದವ ಬಾಳಿಯಾನು. ಕೋಪ ಎಂಬುದು ಅದರ್ಥ ಸಾಧನ, ಕೋಪವೇ ಸಂಸಾರ ಬಂಧನ. ಕೋಪ ಎಂಬುದು ಯಾತರಿಗೆ ಇರ್ಬೋದೋ ಆತನು ಪಾಪದ ಅದನ್ನಲ್ಲಿ ಯಾಕೆ ಹೇಳು. ನೀನಿಗೆ ನನಗೆ ಕೋಪ ಬಂದಿದೆ ಅಂತ ಯಾರು ಹೇಳಿದ್ದು? ಹಾಗಲ್ಲ, ಸಮಾಧಾನ ಮಾಡು. ನನ್ನನ್ನು ಕಂಡಾಕ್ಷರ ಮುಂದಾಡ್ತಾ ಇದ್ವಿ, ನನಗೆ ಕೈ ಕೈ ನಡುಗುತ್ತಾ ಇದೆ. ಯಾಕೆ? ಧೈರ್ಯ ಕಡಿಮೆ ಆಗಲ್ಲ, ಧೈರ್ಯ ಹೆಚ್ಚಾದಾಗ ಕೈ ಕಾಲು ನಡುಗುದು. ಅದು ಹಾಗೆ, ಕೆಲವರು ಹಾಗೆ ಅಡಿಯಲ್ಲಿ ಬಿದ್ದರೂ ಕೂಡ ಮೂಗು ಮೇಲೆ ಅಂತ ಹೇಳುದು. ಈಗ ನಿನಗೆ ಆಹಾರವಾಗಿ ನೀನಾದ್ರೆ ನನಗೆ ಯಾವುದು ಆಗ್ತದೆ? ನನ್ನನ್ನು ಉಂಡು ತಿಂದು ತೇಗುವುದ ನೀನು? ತೇಗುವುದೇ ನನಗೇನಿಲ್ಲ. ಹುಟ್ಟಿದವ ಯಾವಾಗಲೊಬ್ಬ ಸಾಯಲೇಬೇಕು. ಇಂದು ನನಗೆ, ನಾಳೆ ನಿನಗೆ. ನಾಳೆ ಸಾಯ್ತಿದಲ್ಲ, ಸಾಯಲೇಬಾರದು, ಹುಟ್ಟಲೇಬಾರದು. ಹುಟ್ಟುವಾಗಲೇ ಬೆನ್ನ ಹಿಂದೆ ಸಾವು ಎಂಬಂತ ಬುದ್ಧಿಯನ್ನು ಕಟ್ಟಿಕೊಂಡು ಬರ್ತಾನೆ. ಈಗ ನನ್ನನ್ನು ತಿನ್ನಬಹುದು, ಪರಿಣಾಮ ಏನಾಗುತ್ತೆ ಆಲೋಚನೆ ಮಾಡಬೇಡ ಪುಣ್ಯಾತ್ಮ. ಪರಿಣಾಮ ಎಂತದು? ಹೊಟ್ಟೆ ತುಂಬುತ್ತದೆ ಅಷ್ಟೇ. ಹೊಟ್ಟೆ ತುಂಬುವುದಲ್ಲ. ನೀನು ಯಾರು, ನಾನು ಯಾರು, ನನಗೂ ನಿನಗಿರುವ ಸಂಬಂಧ ಯಾವುದು ಗೊತ್ತಿಲ್ಲ ನಿನಗೆ. ನಿನಗೆ ಗೊತ್ತಿಲ್ಲ ಸಂಬಂಧ. ನನಗೆ ಈ ಹುಟ್ಟಿದ ಮೇಲೆ ಸಂಬಂಧ ಅಂತ ಯಾರೂ ಬರಲಿಲ್ಲ. ಈಗ ನೀನೆಂತದ? ಎಂತ ಸಂಬಂಧ ಇದು? ಬಾದರಾಯಣ ಸಂಬಂಧ ಅಲ್ಲ, ಮತ್ತೆ ಒಟ ಹುಟ್ಟಿದ ಸಂಬಂಧ. ನೀನು ಅನ್ಯನಲ್ಲ, ನಾನು ನಿನಗೆ ಅಣ್ಣ, ನೀನು ನನಗೆ ತಮ್ಮ. ನನ್ನನ್ನು ತಿನ್ನುವುದ? ಏನೋ ನೀನು ಬ್ರಾಹ್ಮಣ ಅಂತ ಹೇಳಿದಾಗ ನಾನು ಮೊದಲೇ ಒಂದು ಸಂಶಯ ನನಗೆ ಮೂಡಿತ್ತು. ಏನೋ ಬದುಕುವಂತ ಬುದ್ಧಿ ನಿನ್ನಲ್ಲಿ ಉಂಟು ಅಂತ. ಈಗ ನೀನು ರಾಕ್ಷಸ, ಇದು ರಾಕ್ಷಸ ಬ್ರಾಹ್ಮಣ ಅಲ್ಲ, ಆಯ್ತಾ? ಮತ್ತೆ ನೀನು ಬ್ರಾಹ್ಮಣ ಆಗಿದ್ರೆ ನಾನು ಬ್ರಾಹ್ಮಣನಾಗಿರ್ಬೇಕು. ನನಗೂ ನಿನಗೂ ವ್ಯತ್ಯಾಸವಿದೆ. ನಾನು ಅಸುರ ಕುಲದಲ್ಲಿ ಹುಟ್ಟಿದವ. ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದಂತಹ ನೀನು ನನಗೆ ಅಣ್ಣನ. ಯಾರಿಗೆ ಹುಟ್ಟಿದವಂತಹ ನೀನು ನನಗೆ ಅಣ್ಣ ಅಂತ ಹೇಳಿದ್ರೆ ನಾನು ಒಪ್ಪಿಕೊಳ್ಳುತ್ತೇನೆ ಅಂತ ಭಾವಿಸಿದೀಯಾ? ಏ ಕಳ್ಳ ಬ್ರಾಹ್ಮಣ, ಸುಳ್ಳು ಹೇಳಿ ಬದುಕುವುದಕ್ಕೆ ಪ್ರಯತ್ನಿಸುವುದು ಬೇಡ. ನೀನು ನನ್ನ ಮಲೆಗೆ ಬಿದ್ದ ಹಾಗೆ ನಿನ್ನನ್ನು ನಾನು ನಿನಗೆ
ನಿನಗೆ ವಿಶ್ವಾಸ ಇಲ್ವಾ? ವಿಶ್ವಾಸ ಬರ್ಬೇಕಾದ್ರೆ ಬುರುಹು ಬೇಕಲ್ಲ. ಉಂಟಲ್ಲ. ಎಂತದ? ಆವತ್ತು ನಮ್ಮ ಅಪ್ಪ ಸಾಯುವಾಗ ಏ, ನಿನ್ನಲ್ಲಿ ಹೇಳಿಲ್ವ ನಿನಗೊಬ್ಬ ಅಣ್ಣ ಇದ್ದಾನೆ ಅಂತ? ಅಪ್ಪ ಸಾಯುವಾಗ ಅಲ್ಲ ನಿನ್ನ ಹತ್ರ ಮನ ಮಠ ಹೇಳ್ತಾ ಇದ್ದೀರಲ್ಲ. ಯಾಯ್! ಆ? ಇಲ್ಲ, ಆ? ನನಗಿದ್ರೆ ಒಬ್ಬ ತಮ್ಮ ಆ? ಅಲಾಯುಧ ಎಂಬುದಾಗಿ, ಆ? ಅವನೊಬ್ಬರನ್ನು ಬಿಟ್ಟು ಆ? ಇನ್ನು ಯಾರು ನನಗಿಲ್ಲ. ನೀನು ಭಾವಿಸಿದ್ದು ಮಾತ್ರ. ಏ. ಈಗ ನನ್ನ ಮಾತಲ್ಲಿ ನಿನಗೆ ವಿಶ್ವಾಸ ಬರುವುದಿಲ್ಲ. ಇಲ್ಲ, ನೀನು ರಾಕ್ಷಸ, ನಾನು ಬ್ರಾಹ್ಮಣ. ಏ. ಹಾಗಿರುವಾಗ ಸಂಬಂಧ ಬೆಳೆಯುವುದು ಹೇಗೆ ಅಂತ? ಸಂಬಂಧವನ್ನು ಬೆಳೆಸಬೇಕು ಅಂತ ಇದ್ರೆ ಆ. ಒಂದು ಸಾಮ್ಯತೆ ಬೇಕು. ಈಗ ಕುರುಹು ಇದ್ದದ್ದು ಹೌದು ಅಂತಾದ್ರೆ ಏ. ಒಪ್ಪಿಕೊಳ್ಳುತ್ತೇ ನೀನು? ರೋಹಿದ್ರೆ ಒಪ್ಪುವುದಕ್ಕೆ ಅನುಮಾನ ಇಲ್ಲ. ಹೌದಲ್ಲ? ನನಗೊಂದು ಬ್ರಾಹ್ಮಣ ಅಣ್ಣ ಸಿಕ್ಕಿದ್ರೆ ಆ. ತೊಂದರೆ ಇಲ್ಲ. ಕುರುಹು ಉಂಟಲ್ಲ? ಎಲ್ಲಿ? ಅದು ಬೇಕಾದ್ದು. ಗುರುಹು ಉಂಟ ನಿನ್ನಲ್ಲಿ? ಉಂಟು. ನೋಡುವ. ಇಲ್ಲಿಲ್ಲ, ನನ್ನ ಹಿಂದೆ ಬಾ, ತೋರಿಸ್ತೇನೆ. ಬಾ, ಬಾ. ನೋಡು. ಓ, ಅಲ್ಲಿ ಒಂದು ದೊಡ್ಡ ಹುತ್ತ ಕಾಣುತ್ತಾ ಇದೆ ಅಲ್ಲ? ಆ ಹುತ್ತದ ಅಡಿಯಲ್ಲಿ ಏನಿದೆ? ಏನಿದೆ? ಹಾವಲ್ಲ, ಮತ್ತೆ ಅದರ ಒಳಗೆ ಏ. ನಮ್ಮ ಅಪ್ಪ ಅಡಗಿಸಿಟ್ಟಂತಹ, ಏ. ನನ್ನ ಅಪ್ಪ ಅಲ್ಲ, ಏ. ನಮ್ಮ ಅಪ್ಪ ಏ, ಅಡಗಿಸಿಟ್ಟಂತ ಏ. ಒಂದು ಕುರುಹು ಇದೆ. ಏ. ಅದನ್ನು ತೆಗೆದು ನೀನು ಓದಿದ್ದೆ, ವಾಚಿಸಿದೆ ಹೌದು ಅಂತಾದ್ರೆ ಏ. ನನಗೂ ನಿನಗೂ ಯಾವ ಸಂಬಂಧ ಗೊತ್ತಾಗಿದೆ. ಏ. ಆ ಹುತ್ತವನ್ನು ಆಗಿ ಏ. ನಾನಿಲ್ಲೇ ಇದ್ದೇನೆ. ನೀನು ಹೋಗುದಿಲ್ಲಲ್ಲ? ಹೋಗುವುದಿಲ್ಲ. ಅಲ್ಲಿ ಇಲ್ಲ ಅಂತ ಆದ್ರೆ ಹಾ, ಒಂದು ಕಾಲನ್ನು ಮೆಟ್ಟಿ ಹಾ, ಮತ್ತೊಂದು ಕಾಲನ್ನು ಎಳೆದು ಹಾ. ಇದ್ರೊಳಗೆ ನಾನು ಹಾಕ್ತೇನೆ. ಇಲ್ಲೇ ನಿಂತುಕೊಳ್ತೇನೆ. ಹೋಗ್ಬಾರ್ದು. ಇಲ್ಲ ಇಲ್ಲ, ಹೋಗು. ಇಲ್ಲೇ ಇದ್ದೇನೆ ಮಾರಾಯ. ಹಾಗಲ್ಲಿ ನಾನು ಇಲ್ಲೇ ಇದ್ದೇನೆ ಮಾರಾಯ, ನಾನು ಹೋಗುವುದಿಲ್ಲ. ಕಳ್ಳ, ಮೋಸಗಾರ, ಇವ ಬರೇ ಪಂಡಿತ ಅಲ್ಲ, ಪಲಾಯನ ಪಂಡಿತ. ಬದುಕುವಂತಹ ಬುದ್ಧಿಯನ್ನು ಸರಿಯಾಗಿಟ್ಟುಕೊಂಡಿದ್ದಾರೆ. ಯಾವುದೋ ಇಂತಹ ಹುತ್ತವನ್ನು ತೋರಿಸಿ ಗುರುಹೀನ ಎಂಬುದಾಗಿ ನನ್ನನ್ನು ಮೋಸ ಮಾಡಿ ಬದುಕುವ ಪ್ರಯತ್ನವನ್ನು ಮಾಡಿದ್ದಾರೆ. ಬಿಡುವುದಿಲ್ಲ. ಇವ ಓಡಿದ್ರೆ ಎಷ್ಟು ಓಡುವನು, ಅಡ್ಡಿಸಿಕೊಂಡು ಹೋಗುತ್ತೇನೆ.
ಹಾಲ್ 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 ಅನ್ನಸಂತರ್ಪಣೆ ವ್ಯವಸ್ಥೆಗೆ
ಪುತ್ರನೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಜನರಿಗೆ ಕಣು ಬೆನಕನೇ ಕನಕ ರೂಪನೇ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಗಂ ಗಣಪತಯೇ ನಮಃ ಯಕ್ಷಗಾನ ಬಯಲಾಟ ನಡಪೆರಡು Thank you.
ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಮಕ್ಕಳ ಚರಿತ ಮಕರ ಕುಂಡಲಧರ ಸಕಲರ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಅರಳೆಲೆ ಮಾಗಾಯಿ ಕೊರಳ ಮುತ್ತಿನ ಸರ ತರಳೆಯರೊಡಗೂಡಿ ಹರಿ ಕುಣಿದ Thank you.
ಕನಕದ ಆಶೆಗೆ ಬೆರೆತು ವಸುಮತಿ ನಿನ್ನಡಿಯ ಹಸನಾಗಿ ನಿನ್ನಾನೆ ಕೃಪೆ ಆಶಿಸಿ ಜೀಯ ನಿಶೆ ಹಗಲು ಇರವೆಂದು ತನುವನು ಪೋಷಿಸಲಾಶಿಸಿ ಜೀಯ ಕುಸುರಿದೆ ನೆಲವೋ ಸರ್ವಕಾಲ ನಿನ್ನೊಡೆತನವೆಂಬುವ ಬಗೆಯದು ಅರಿಯದೆ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆಯ ಆಯುಷ್ಯ ಹ್ಯಾಂಗೆ ವಿಷಯದ ಆಶೆಯು ನನಗೆ ತಿಳಿದು ಆಯಿತಲ್ಲ ಹರಿಯೇ ಜಗತ್ತಿನ ಒಬ್ಬನಲ್ಲದೆ ಕೊನೆವರಿಲ್ಲ. ಶ್ರೀಧರ ಡಿಎಸ್ಪಿಗಳು ಹಾಗೆ ಕಥಾ ಸಂಯೋಜನೆ ಮಾಡಿದವರು ಬದಲಾಗಿ ವಿನಂತಿ ಮಾಡಿಕೊಳ್ತಾರೆ. ತಂಡ ಭಜನೆ ಇತ್ಯಾದಿ ಮುಖಾಂತರ ದೇವರನ್ನು ಅದ್ದೂರಿನ ಸ್ವಾಗತ ಮಾಡ್ತೇವೆ. ಈ ಪೂರ ಕಾರ್ಯಕ್ರಮಗಳು ಮಹತ್ವವನ್ನು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಳಲು ತಂಡದಿಂದ ಒಂದು ಕೋಡುಗಲಿ ಕೂಡ ಆಡಳಿತ ಮಂಡಳಿದ ಬರುವ ಬೇರೆ ರೀತಿಯ ಜೀರ್ಣೋದ್ಧಾರ ಕಾರ್ಯ ನಡೆಸಬೇಕು. ಅದಕ್ಕೆ ನಡೆದು ಸುಬ್ರಹ್ಮಣ್ಯರಾವ್ ನಗರಿ ಕುಂಜವನ ಮೇಲಿನ ಸೇವಾರ್ಥವಾದ ಇಡೀ ಜರವೂರು ಜಿಲ್ಲೆ ಸುಬ್ರಹ್ಮಣ್ಯದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಸುಬ್ರಹ್ಮಣ್ಯದೇವರ ಪಾದಾರವಿಂದಕ್ಕೆ ಗೋವಿಂದೇಶ್ವರಿ ಅಪ್ಪನ ಸನ್ನಿಧಾನ ನಮ್ಮ ಕೋಯಲೆಲ್ಲ ನಮ್ಮ ಇಡೀ ಕಾರ್ಯಕ್ರಮ ನಮ್ಮ ಚಾನೆಲ್ ಕುಟ್ಲ ಸುದ್ದಿಡ ನೇರ ಪ್ರಸಾರ ಆಗುವುದುಂಟು. ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪ್ರವರ್ತಿತ ರೇಡಿಯೋ ಪಾಂಚಜನ್ಯ ಸಮುದಾಯ ಬಾನುಲಿ ಕೇಂದ್ರ ಪುತ್ತೂರು. ಇದು ಜೀವ ಜೀವದ ಸ್ವರ ಸಂಚಾರ.
ಗಂ ಗಣಪತಯೇ ನಮಃ. ಶಿಖಾಸನ ಶೇಷಭೂಷಣ ಶೇಷ ವಿಘ್ನ ವಿನಾಭೂಷಣ ಶೇಷ ವಿಘ್ನ ವಿನಾಯಕ ದಾಸ ಪುರಂದರ ವಿಠಲೇಶನ ಈಶ ಗುಣಗಳ ಪೊಗಳುವೆ. ದಾಸ ಪುರಂದರ ವಿಠಲೇಶನ ಈಶ ಗುಣಗಳ ಪೊಗಳುವೆ. ಹಲೋ ಆತ್ಮೀಯ ಭಗವದ್ಭಕ್ತರೇ, ಶ್ರೀ ದುರ್ಗಾ ಪರಮೇಶ್ವರಿಯ ದಿವ್ಯ ಸನ್ನಿಧಿಯಲ್ಲಿ ಇಂದು ಪಾವಂಜೆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿಯವರಿಂದ ಶ್ರೀ ದುರ್ಗಾ ಪರಮೇಶ್ವರಿ ಮಹಾತ್ಮೆ ಎಂಬ ಪುಣ್ಯ ಕಥಾಭಾಗ ನಿಮ್ಮೆದುರು ಪ್ರದರ್ಶನ ಆಗ್ತಾ ಇದೆ. ನಡುವೆ ಒಂದು ಸಭಾ ಕಾರ್ಯಕ್ರಮ ಇದನ್ನು ಇವತ್ತು ನಡೆಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವ ಗೌರವ ಉಪಸ್ಥಿತಿಯನ್ನು ನೀಡಿರುವ ಕರ್ನಾಟಕ ಸರ್ಕಾರದ ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯರಾದ ಶ್ರೀಮತಿ ಮಲ್ಲಿಕಾ ಪಕ್ಕಳ ಅವರು, ಹಾಗೆ ಗೌರವಾರ್ಪಣೆಯನ್ನು ಸ್ವೀಕರಿಸಲಿಕ್ಕಿರುವ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ರಿಜಿಸ್ಟರ್ಡ್ ಇದರ ಸ್ಥಾಪಕಾಧ್ಯಕ್ಷರಾದ ಶ್ರೀ ಪಟ್ಲ ಸತೀಶ್ ಶೆಟ್ಟಿಯವರು, ಅಭ್ಯಾಗತರಾಗಿ ಭಾಗವಹಿಸ್ತಾ ಇರುವ ಪುತ್ತೂರಿನ ಅಕ್ಷಯ ಕಾಲೇಜಿನ ಸಂಚಾಲಕರಾದ ಶ್ರೀ ಜಯಂತ ನಡುಬೈಲವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತೇನೆ. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಶ್ರೀ ಸುಬ್ರಹ್ಮಣ್ಯ ರಾವ್, ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಶ್ರೀ ಹೇಮಂತ್ ರೈ ಮನವಳಿಕೆ ಇವರು ವೇದಿಕೆಗೆ ಗಣ್ಯರನ್ನು ಕರೆತರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ದುರ್ಗಾಂಬ ಕಲಾ ಸಂಗಮದ ಅಧ್ಯಕ್ಷರಾದ ಶ್ರೀ ಗೋಪಾಲಕೃಷ್ಣ ಭಟ್ ನೈಮಿಷ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಗೋಪಾಲಕೃಷ್ಣ ಭಟ್ ನೈಮಿಷ. ಈಗಾಗಲೇ ದೇವರನ್ನು ನಾವು ರಂಗಸ್ಥಳದಲ್ಲಿ ಪ್ರಾರ್ಥಿಸಿಯೇ ಕಾರ್ಯಕ್ರಮವನ್ನು ತೊಡಗಿದ್ದೇವೆ. ಆದ್ದರಿಂದ ಮುಂದಿನ ಔಪಚಾರಿಕ ಪ್ರಕ್ರಿಯೆಯಾಗಿ ಈಗ ಸ್ವಾಗತದ ಮಾತುಗಳನ್ನು ಮತ್ತು ಅದರ ಜೊತೆಗೆ ಈ ದೇವಸ್ಥಾನದ ಜೀರ್ಣೋದ್ಧಾರ ಮುಂದಿನ ಎಲ್ಲ ಕಾರ್ಯಕ್ರಮಗಳ ಕುರಿತಾದ ಪ್ರಸ್ತಾವನೆ ಮಾತುಗಳನ್ನು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಮನವಳಿಕೆಯ ಶ್ರೀ ಹೇಮಂತ್ ರೈ ಅವರು ಆಡಬೇಕಾಗಿ ಕೇಳಿಕೊಳ್ತೇನೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ವರುಣನ ಈ ಒಂದು ತಂಪಾದ ವಾತಾವರಣ, ಈ ಮಳೆ ಮತ್ತು ನೀರು ಮತ್ತು ಶರವೂರು ಕ್ಷೇತ್ರಕ್ಕೆ ಸಂಬಂಧ ಇದೆ. ಅದಕ್ಕೋಸ್ಕರನೇ ಇವತ್ತು ಮಳೆ ಬಂದು ಒಂದು ತಂಪಾದ ವಾತಾವರಣವನ್ನು ಇಲ್ಲಿ ಸೃಷ್ಟಿಸುವ ಹಾಗೆ ವರುಣರಾಜನೇ ನಮಗೆ ಕೃಪೆ ನೀಡಿದ್ದಾನೆ ಅಂದ್ಕೊಳ್ತಾ, ಶರವೂರು ಅನ್ನುವಂಥ ಹೆಸರು ಬಂದಿರುವುದೇ ಸರೋವರದಿಂದ. ಶರವೂರು ಕ್ಷೇತ್ರದ ಇತಿಹಾಸ ಅಂಥದ್ದು. ದ್ವಾಪರ ಯುಗದ ಕಾಲದ ಪಾಂಡವರ ಗುರುಗಳಾದಂಥ ದೌಮ್ಯ ಮಹರ್ಷಿಗಳು ಈ ಸರೋವರಕ್ಕೆ ಬಂದಂತಹ ಸಮಯದಲ್ಲಿ ಅವರಿಗೆ ದುರ್ಗೆ ಪ್ರತ್ಯಕ್ಷಳಾಗಿ ಅವರಿಂದ ಎಲ್ಲ ಅವರ ತಪೋಶಕ್ತಿಯನ್ನು ಧಾರೆ ಎರೆದು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಈ ಪುಣ್ಯ ಪಾವನ ಕ್ಷೇತ್ರವೇ ಶರವೂರು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ. ಸೀಮೆಯ ದೇವಸ್ಥಾನ, ಭಕ್ತರನ್ನೆಲ್ಲ ಸಲಹುವ ತಾಯಿ ದುರ್ಗಾ ಪರಮೇಶ್ವರಿಯ ಕ್ಷೇತ್ರ. ಹಲವಾರು ಕಾರಣಿಕಗಳಿಂದ ಹಲವಾರು ಹರಕೆಗಳನ್ನು ಪೂರೈಸ್ತಾ ಭಕ್ತರದ ಮನದ ಇಚ್ಛೆಯನ್ನು ಪೂರೈಸ್ತಾ ಬಂದಿರತಕ್ಕಂಥ ಈ ಪುಣ್ಯಕ್ಷೇತ್ರ ಪೌರಾಣಿಕ ಕಾಲದಿಂದ ಹಿಡಿದು ನಮ್ಮ ಕಲಿಯುಗಕ್ಕೆ ಬಂದಾಗ ನೇರಂಕಿಯ ಮಹಾರಾಜರಿಗೆ ಮಕ್ಕಳಿಲ್ಲದಂಥ ಸಂದರ್ಭದಲ್ಲಿ
ಮಗುವನ್ನು ದಯಪಾಲಿಸಿದಂತಹ ತಾಯಿ ದುರ್ಗೆ ನಮಗೆಲ್ಲ ತಿಳಿದಿರತಕ್ಕಂಥ ವಿಚಾರ. ಅಂತಹ ಒಂದು ಇತಿಹಾಸ ಇರತಕ್ಕಂಥ ಸ್ಥಳ ನಮ್ಮದು. ಆರ್ಕಿಯಾಲಜಿಕಲ್ ಸರ್ವೆ ಡಿಪಾರ್ಟ್ಮೆಂಟ್ ಒಂದಿದೆ, ಪುರಾತತ್ವ ಇಲಾಖೆ ಅಂತ ಹೇಳಿ. ಅದರ ಅಧಿಕಾರಿಗಳ ಪ್ರಕಾರ ನಮ್ಮಲ್ಲಿರ್ತಕ್ಕಂಥ ದುರ್ಗಾ ಮೂರ್ತಿ, ಆ ಶಿಲೆ ದುರ್ಗೆಯ ಮೂರ್ತಿ ಕಡಿಮೆ ಅಂದರೆ 1100 ವರ್ಷಗಳಿಂದ ಹಳೆಯದು. ಅದಕ್ಕಿಂತ ಜಾಸ್ತಿ ಎಷ್ಟು ಅಂತ ಯಾರಿಗೂ ಗೊತ್ತಿಲ್ಲ. ಅದೇ ನಮಗೆ ಇತಿಹಾಸವನ್ನು ತಿಳಿಸುತ್ತೆ. ಅಂಥ ಪುಣ್ಯಕ್ಷೇತ್ರ ಇವತ್ತು ಜೀರ್ಣೋದ್ಧಾರಕ್ಕೆ, ಸಮಗ್ರ ಜೀರ್ಣೋದ್ಧಾರಕ್ಕೆ ಅಣಿಯಾಗಿ ನಿಂತಿದೆ. ಹಿಂದೆ ಸಮಗ್ರ ಜೀರ್ಣೋದ್ಧಾರ ಯಾವಾಗ ಆಯಿತು ಅಂತ ಯಾರಿಗೂ ನೆನಪಿಲ್ಲ. ಸುಮಾರು 3 ತಲೆಮಾರುಗಳವರೆಗೆ ಹಿಂದಿಗೆ ನೆನಪಿರುವಂಥ ಯಾರಲ್ಲಿ ಕೇಳಿದರೂ ಈ ದೇವಸ್ಥಾನ ಯಾವಾಗ ಆಯಿತು ಅನ್ನೋಂಥದ್ದು ಯಾರಿಗೂ ನೆನಪಿಲ್ಲ. ಅದರ ಪ್ರಕಾರ ಸುಮಾರು 600 ವರ್ಷಗಳ ಹಿಂದೆ, ಅದಕ್ಕಿಂತ ಹಿಂದೆ ಆಗಿರ್ತಕ್ಕಂಥ ದೇವಸ್ಥಾನ ಅನ್ನುವಂಥದ್ದು ನಮ್ಮ ನಂಬಿಕೆ. ಅಂದರೆ ನಮಗಿಂತ ಹಿಂದಿರ್ತಕ್ಕಂಥ 2-3 ತಲೆಮಾರುಗಳಿಗೆ ಇಲ್ಲದಿರ್ತಕ್ಕಂಥ, ನಮ್ಮ ಮುಂದಿನ 2-3 ಪೀಳಿಗೆಗಳಿಗೆ ಸಿಗದೇ ಇರತಕ್ಕಂಥ ಒಂದು ವಿಶೇಷವಾದಂಥ ಅವಕಾಶ, ಒಂದು ಐತಿಹಾಸಿಕ ಕ್ಷಣ, ದುರ್ಗೆಯ ಶಿಲಾಮಯವಾದಂತಹ ದೇವಸ್ಥಾನವನ್ನು ನೋಡುವಂಥ ಭಾಗ್ಯ ಈ ಊರಲ್ಲಿರ್ತಕ್ಕಂಥ ಎಲ್ಲ ಭಕ್ತರಿಗೆ ಲಭಿಸಿದೆ. ಈ ಕಾರ್ಯಕ್ರಮದಲ್ಲಿ ಈ ಊರಿನ ಎಲ್ಲ ಭಕ್ತಾಭಿಮಾನಿಗಳಿದ್ದೀರಿ. ಪರ ಊರಿಂದ ನಮ್ಮ ಮೇಲೆ ಪ್ರೀತಿ ಇಟ್ಟು ಬಂದಿರತಕ್ಕಂಥ ಎಲ್ಲರಿದ್ದೀರಿ. ಆದಷ್ಟು ಬೇಗ ಕಾರ್ಯಕ್ರಮವನ್ನು ಮುಗಿಸಬೇಕು, ಸುಂದರವಾದಂಥ ಯಕ್ಷಗಾನವನ್ನು ನೋಡಬೇಕು ಅನ್ನೋದ ಹಂಬಲ ನಮಗೆಲ್ಲ. ಪೌರಾಣಿಕ ಕಥೆಯನ್ನು ನೋಡಿದಾಗ ದೇವಿ ದುಷ್ಟರನ್ನು ನಿಗ್ರಹ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದೇವೇಂದ್ರ ಹೋಗಿ ದೇವಿ ಹತ್ರ ಕೇಳ್ತಾನೆ, ನೀನು ದುಷ್ಟರನ್ನು ಸಂಹಾರ ಮಾಡುವಂತಹ ಆ ಒಂದು ದೇವಿ ಮಹಾತ್ಮೆಯನ್ನು ಕಣ್ತುಂಬಿಸಿಕೊಳ್ಳುವಂಥ ಅವಕಾಶ ನಮಗಿದೆಯಾ ಅಂತೇಳಿ. ಆಗ ತಾಯಿ ಹೇಳ್ತಾಳೆ, ನೀವೆಲ್ಲ ನಿಮ್ಮ ನಿಜ ರೂಪವನ್ನು ಮರೆಮಾಚಿ ತುಹಿನಗಿರಿಯೊಳಗಿರಿ, ದುಷ್ಟರನ್ನು ಕೊಲ್ಲುವ ಚಂದವನ್ನು ನೀವೇ ನೋಡುವಿರಂತೆ ಅಂತ. ಅದು ಆ ಕಾಲಕ್ಕಾದರೆ ಈ ಕಾಲ ಕಲಿಯುಗದಲ್ಲಿ ಅಂಥ ಒಂದು ಅವಕಾಶವನ್ನು, ದೇವಿ ದುಷ್ಟರನ್ನು ನಿಗ್ರಹ ಮಾಡಿ ಶಿಷ್ಟರನ್ನು ಪರಿಪಾಲಿಸುವಂಥ ಒಂದು ಸುವರ್ಣ ಅವಕಾಶವನ್ನು ನಮ್ಮೆಲ್ಲ ಕಲಿಯುಗದ ಭಕ್ತರಿಗೆ ಕೊಟ್ಟಿರುವಂಥದ್ದು ನಮ್ಮ ಕರಾವಳಿಯ ಗಂಡು ಕಲೆಯಾದಂಥ ಯಕ್ಷಗಾನ. ಈ ಯಕ್ಷಗಾನಕ್ಕೆ ದೊಡ್ಡದಾದ ಚಪ್ಪಾಳೆಯನ್ನು ನಾವೆಲ್ಲರೂ ಸೇರಿ ಕೊಡಬೇಕು. ಹಾಗೆ ಈ ಕಾರ್ಯಕ್ರಮದ ಈ ಒಂದು ಯಕ್ಷಗಾನವನ್ನು ನೋಡಿ ಎಲ್ಲರೂ ಕಣ್ತುಂಬಿಸ್ಕೊಳ್ಬೇಕು ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಅತಿಥಿಗಳನ್ನು ತುಂಬ ಚುಟುಕಾಗಿ ಸ್ವಾಗತಿಸಬೇಕು ಅಂತ ಹೇಳಿದರೆ ತುಂಬ ವಿಷಯಗಳಿರ್ತದೆ, ತುಂಬ ಚುಟುಕಾಗಿ ಹೇಳಬೇಕು ಅಂತ ಹೇಳಿದ ಕಾರಣ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಬಂದಿರುವಂಥವರು ಶ್ರೀಮತಿ ಮಲ್ಲಿಕಾ ಪಕಳ, ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯರು, ನಮ್ಮ ಆತ್ಮೀಯರು. ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳ ಜವಾಬ್ದಾರಿ ಅವರಿಗಿದೆ. ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ದಕ್ಷಿಣ ಕನ್ನಡ ಹಲವಾರು ಎ ಗ್ರೇಡ್ ದೇವಸ್ಥಾನಗಳೇ ಸುಮಾರು 44 ಇದೆ. ಹಾಗೆ ಈ ಎಲ್ಲ ದೇವಸ್ಥಾನಗಳ ವಿಶೇಷವಾಗಿರ್ತಕ್ಕಂತಹ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥವರು. ನಮ್ಮ ಆಡಳಿತ ಸಮಿತಿ ಇರ್ಬೋದು, ಜೀರ್ಣೋದ್ಧಾರ ಸಮಿತಿ ಇರ್ಬೋದು, ಆಡಳಿತಾತ್ಮಕ ಮಂಜೂರಾತಿಗಳು, ಇದೆಲ್ಲದರಲ್ಲಿ ಸಹಕಾರ ಕೊಡ್ತಾ ನಮ್ಮೊಂದಿಗೆ ಇರುವವರು ಶ್ರೀಮತಿ ಮಲ್ಲಿಕಾ ಪಕಳವರು. ಮೇಡಮ್, ನಿಮ್ಮನ್ನು ಶರವೂರಿನ ಭಕ್ತಾದಿಗರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಇನ್ನೊಬ್ಬರು ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಇರುವಂಥವರು ಸಾವಿರಾರು ಮಕ್ಕಳಿಗೆ ವಿದ್ಯೆಯನ್ನು ಕೊಡುವಂಥದ್ದು, ವಿದ್ಯಾದಾನ ಮಹಾದಾನ ಅಂತ ಹೇಳ್ತಾ ಅಂತ ವಿದ್ಯೆಯನ್ನು ಕೊಟ್ಟು ನಮ್ಮ ಆತ್ಮೀಯರು, ದಾನಿಗಳು ಆಗಿರ್ತಕ್ಕಂಥ ಶ್ರೀಯುತ ಜಯಂತ್ ನಳಬೈಲ್ ಅವರು, ನಿಮ್ಮನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇನ್ನೊಬ್ಬರು ವಿಶೇಷ ವ್ಯಕ್ತಿ ನಿಮ್ಮೊಂದಿಗಿದ್ದಾರೆ. ಅವರ ಬಗ್ಗೆ ಪರಿಚಯವನ್ನು ಮಾಡುವಾಗ ಭಾವನೆಗಳು ಬರುತ್ತೆ. ಒಬ್ಬ ವ್ಯಕ್ತಿ ಎಷ್ಟೊಂದು ಎತ್ತರಕ್ಕೆ ಏರಿ ಕೂಡ ಡೌನ್ ಟು ಅರ್ತ್ ಅಂತ ಹೇಳ್ತೇವೆ ಇಂಗ್ಲೀಷ್ನಲ್ಲಿ, ಅಂಥ ಒಂದು ಸಾಮಾನ್ಯ ವ್ಯಕ್ತಿಯಾಗಿ ಇರೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಹಲವಾರು ಬಾರಿ ನನಗೆ ನಾನೇ ಕೇಳಿಕೊಂಡಿದ್ದೆ. ಅಂಥ ಶ್ರೀಯುತ ಪಟ್ಲ ಸತೀಶ್ ಶೆಟ್ಟರು. ನಾವು ಯಕ್ಷಗಾನ ಕಲಾವಿದರನ್ನು ನೋಡ್ತೀವಿ, ಯಕ್ಷಗಾನವನ್ನು ನೋಡ್ತೀವಿ. ಯಕ್ಷಗಾನದಲ್ಲಿ ಕುಬೇರನಾಗಿಯೋ ಅರಸನಾಗಿಯೋ ವಿಶೇಷವಾಗಿ ಪಾತ್ರವನ್ನು ಮಾಡಿ ವಿಜೃಂಭಿಸುವುದನ್ನು ನೋಡ್ತೀವಿ. ಆದರೆ ಅವರು ಮನೆಗೆ ಹೋದಾಗ ಮನೆಯಲ್ಲಿರ್ತಕ್ಕಂಥ ಹೆಂಡತಿ
ಮದ್ದು ಔಷಧಿ ತಗೋಬೇಕಾದ್ರೆ ಕೆಲವೊಂದು ಸಲ ಔಷಧಿ ತಗೊಳ್ಳುವಷ್ಟು ಹಣ ಅವ್ರಿಗೆ ಇರೋದಿಲ್ಲ. ಮಕ್ಕಳು ಶಾಲೆಗೆ ಹೋಗಬೇಕಿದ್ರೆ ಶಾಲೆಯಲ್ಲಿ ಕಲಿಸುವಂಥ ಅವಕಾಶ ಅವ್ರಿಗೆ ಇರೋದಿಲ್ಲ. ಅಂತಹ ಅನೇಕ ಜನರಿಗೆ ತನ್ನ ಪಟ್ಲ ಟ್ರಸ್ಟ್ನ ಮೂಲಕ ಮನೆಯನ್ನು ಕಟ್ಟಿಕೊಟ್ಟಿದ್ದಾರೆ ಪಟ್ಲ ಸತೀಶ್ ಶೆಟ್ಟಿ ಅವರು. ಎಷ್ಟೋ ಸಾವಿರ ಜನ, ನಾವೇ ಕೆಲವೊಂದು ವರ್ಷಗಳನ್ನ ನೋಡ್ತಾ ಇದ್ದೇವೆ, ಯಕ್ಷಗಾನದಲ್ಲಿ ಪಾತ್ರ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದಾದ್ರೂ ಆಘಾತಕ್ಕೆ ಒಳಗಾಗುವಂಥದ್ದು, ರಾತ್ರಿ ನಿದ್ದೆ ಇಲ್ಲದೆ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಆಕಸ್ಮಿಕಗಳು ಸಂಭವಿಸುವಂಥದ್ದು. ಹಾಗೇನಾದರೂ ಆದರೆ ಅವರ ಕುಟುಂಬದ ಪರಿಸ್ಥಿತಿ ಏನಾಗಬೇಕು? ಅಂತಹ ಪರಿಸ್ಥಿತಿ ಯಾವ ಕುಟುಂಬಕ್ಕೂ ಬರಬಾರ್ದು. ಅವರ ಪರಿಸ್ಥಿತಿ ಸದೃಢ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಜನರಿಗೆ, ಸಾವಿರಾರು ಮಂದಿಗೆ ಅದನ್ನು ಲೆಕ್ಕಗಳನ್ನು ಕೇಳಲಿಲ್ಲ ನಾನು ಸತೀಶನ, ತುಂಬ ಸಾವಿರಾರು, ಒಂದು 10,000ಕ್ಕಿಂತ ಜಾಸ್ತಿ ಕಲಾವಿದರಿಗೆ ಇನ್ಶೂರೆನ್ಸನ್ನು ಕೊಟ್ಟು ಅವರ ಬದುಕನ್ನು ಸದೃಢವಾಗಿ ಮಾಡಿರುವಂಥವರು ಪಟ್ಲ ಸತೀಶ್ ಶೆಟ್ಟರು. ಯಕ್ಷಗಾನ ಕಲಾವಿದರಿಗೆ ಮಾತ್ರ ಸೀಮಿತ ಅಲ್ಲದೆ ಎಲ್ಲ ನಾಟಕ ಮತ್ತು ಬೇರೆ ಬೇರೆ ರಂಗ ಕಲಾವಿದರಿಗೆ ಕೂಡ ಆ ಒಂದು ಇನ್ಶೂರೆನ್ಸನ್ನು ಎಲ್ರಿಗೂ ವ್ಯಾಪ್ತಿಯನ್ನು ವಿಸ್ತರಿಸಿ ಎಲ್ರಿಗೂ ತುಂಬ ಸಹಾಯವನ್ನು ಮಾಡಿದ್ದಾರೆ. ಕರ್ನಾಟಕದ ನಮ್ಮ ಗಂಡು ಕಲೆ, ದಕ್ಷಿಣ ಕನ್ನಡದಲ್ಲಿರ್ತಕ್ಕಂಥ ಗಂಡು ಕಲೆ ಯಕ್ಷಗಾನ ಉಳಿಬೇಕು, ಅದು ಬೆಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಷ್ಟೋ ಮಕ್ಕಳಿಗೆ 4,000 ಸಾಧಾರಣ 4,000 ಮಕ್ಕಳಿಗೆ ಉಚಿತವಾಗಿ ಯಕ್ಷ ಶಿಕ್ಷಣವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಅದು ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಹೀಗೆ ಹೇಳ್ತಾ ಇದ್ರೆ ಸಾಕಷ್ಟು ವಿಚಾರ, ಕೆಲವು ಗೊತ್ತಿಲ್ಲದ ವಿಚಾರಗಳನ್ನ ತಿಳಿಸೋಣ ಅಂತ ಮಾತ್ರ. ಯಕ್ಷಗಾನವನ್ನು ದಕ್ಷಿಣ ಕನ್ನಡದಲ್ಲಿ ಇರ್ತಕ್ಕಂಥ ಯಕ್ಷಗಾನ ನಮ್ಮ ಎಲ್ಲ ಕಡೆ ವ್ಯಾಪಿಸಬೇಕು. ನಮ್ಮ ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯಕ್ಕೆ ಹೋಗಬೇಕು, ರಾಜ್ಯ ಮಾತ್ರ ಅಲ್ಲ, ದೇಶಕ್ಕೆ ಹೋಗಬೇಕು, ದೇಶ ಮಾತ್ರ ಅಲ್ಲ, ಅಂತಾರಾಷ್ಟ್ರದ ಮಟ್ಟದಲ್ಲಿ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಇಡೀ ವಿಶ್ವದಲ್ಲಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅನ್ನುವಂಥ ಟ್ರಸ್ಟಿನ ಮೂಲಕ ಘಟಕಗಳನ್ನ ಸ್ಥಾಪಿಸಿ ವಿಶ್ವವ್ಯಾಪಿಯಾಗಿ ಯಕ್ಷಗಾನವನ್ನು ಮಾಡಿದ್ದಾರೆ ಪಟ್ಲ ಸತೀಶ್ ಶೆಟ್ಟರು. ನಾವು ಯಕ್ಷಗಾನವನ್ನು ಬುಕ್ ಮಾಡುವಂಥ ಸಂದರ್ಭದಲ್ಲಿ ಅವರು ಅಮೆರಿಕದಲ್ಲಿದ್ದರು. ಅಮೆರಿಕದಲ್ಲಿ 70 ದಿವಸಗಳ ಪ್ರವಾಸವನ್ನು ಮುಗಿಸಿ ಅಮೆರಿಕದಲ್ಲಿ ಗವರ್ಮೆಂಟ್ ವತಿಯಿಂದ 2 ಸ್ಟೇಟ್ಗಳಲ್ಲಿ ವರ್ಷದಲ್ಲಿ 1 ದಿನವನ್ನು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಡೇ ಅಂತ ಆಚರಿಸಲಾಗ್ತಾ ಇದೆ ಇವತ್ತು. ಅಂತ ಒಂದು ವಿಶೇಷ ವ್ಯಕ್ತಿತ್ವ ಪಟ್ಲ ಸತೀಶನ್ನ ಹೇಳ್ತಾ ಹೋದರೆ ತುಂಬಾ ಇದೆ. ಇನ್ನೊಂದು ಸಣ್ಣ ವಿಚಾರ ಅಂತ ಹೇಳಿದರೆ, ನಾವೆಲ್ಲರೂ ಕೇಳಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ ವೈಷ್ಣೋದೇವಿ ಅನ್ನುವಂಥದ್ದು. ಬೆಳ್ಳಾರೆ ವಸಂತ್ ಶೆಟ್ಟಿ ಅವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ, ದೆಹಲಿ ಘಟಕದವರು. ವೈಷ್ಣೋದೇವಿಯಲ್ಲಿ ಯಕ್ಷಗಾನ ಬುಕ್ ಆಗಬೇಕು ಅಂದರೆ 2-3 ವರ್ಷ, ಯಕ್ಷಗಾನ ಅಲ್ಲ, ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಬುಕ್ ಆಗಬೇಕು ಅಂದರೆ 2-3 ವರ್ಷಗಳಿಂದ ಪ್ರಯತ್ನವನ್ನು ಪಡಬೇಕು. ಆದರೂ ಅಲ್ಲಿ ಸಿಗೋದಿಲ್ಲ. ಬೆಳ್ಳಾರೆ ವಸಂತ ಶೆಟ್ಟರ ನೇತೃತ್ವದಲ್ಲಿ ಕಾಶ್ಮೀರದಲ್ಲಿ ಒಂದು ಯಕ್ಷಗಾನ ಪ್ರದರ್ಶನ ನಡೆಯಿತು. ಆ ಕಾಶ್ಮೀರದಲ್ಲಿ ನಡೆದಿರ್ತಕ್ಕಂಥ ಯಕ್ಷಗಾನ ಪ್ರದರ್ಶನಕ್ಕೆ ಜಮ್ಮು ಕಾಶ್ಮೀರದ ಗವರ್ನರ್ ಕೂಡ ಬಂದಿದ್ದರು. ಆ ಯಕ್ಷಗಾನವನ್ನು ನೋಡಿ ತುಂಬ ಖುಷಿಪಟ್ಟು ವೈಷ್ಣೋದೇವಿಗೆ ಕರೆಸಿ ಯಕ್ಷಗಾನವನ್ನು ಆಡಿಸ್ತಕ್ಕಂಥ, ಅಲ್ಲಿ ಆಡಿರ್ತಕ್ಕಂಥ ಕೀರ್ತಿ ಸಲ್ತದೆ ನಮ್ಮ ಪಟ್ಲ ಸತೀಶ್ ಶೆಟ್ಟಿ ಅವರ ಟೀಮಿಗೆ. ಈಗ ಸಾಕಷ್ಟು ವಿಚಾರಗಳು ಸದಸ್ಯನ ಎಲ್ಲವನ್ನು ಹೇಳೋದಿಲ್ಲ, ಸಮಯದ ಅಭಾವವೂ ಇದೆ. ನಿಮ್ಮನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ಸುಬ್ರಹ್ಮಣ್ಯ ರಾವ್ ಅವರದ್ದೇ, ಅವರ ಸೇವಾರ್ಥವಾಗಿ ನಡೀತಾ ಇರತಕ್ಕಂಥ ಯಕ್ಷಗಾನ ಇವರು ಈ ಶರವೂರು ಕ್ಷೇತ್ರದ ಕೆಲಸಕ್ಕೆ ಜೀರ್ಣೋದ್ಧಾರಕ್ಕೆ ಆಗಿರ್ತಕ್ಕ ಬೆನ್ನೆಲುಬು ಅವರು. ತುಂಬ ಮೃದು ಸ್ವಭಾವ, ಸರಳ ವ್ಯಕ್ತಿತ್ವ. ನಿಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರು, ಶ್ರೀಯುತ ರಾಕೇಶ್ ರೈ ಕೆಡಂಜಿಯವರಿದ್ದಾರೆ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಮಂಗಳೂರು ಘಟಕದಿಂದ ಕೂಡ ಎಲ್ಲರೂ ಬಂದಿದ್ದಾರೆ. ಯಾರಾದರೂ ಹೆಸರನ್ನು ಬಿಟ್ಟು ಹೋಗಿದರೆ ಕೃಷ್ಣಪ್ಪ ಮಾಸ್ಟರ್ ಇದ್ದಾರೆ. ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಧನ್ಯವಾದಗಳು. ವೇದಿಕೆಯಲ್ಲಿರುವ ಗಣ್ಯರಿಗೆ ಶಾಲಿನ ಒಂದು ಗೌರವ. ಈಗ ಮೊದಲಿಗೆ ಶ್ರೀಮತಿ ಮಲ್ಲಿಕಾ ಪಕ್ಕಳ ಅವರಿಗೆ ಮನವಳಿಕೆ ದಯಾನಂದ ರೈ ಅವರು ಶಾಲನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಕೊಡಿ ಅವರ ಕೈಗೆ. ಶ್ರೀ ಜಯಂತ ನಡುಬೈಲು ಅವರಿಗೆ ಶ್ರೀ ರಾಧಾಕೃಷ್ಣ ರೈ ಅವರು.
ಶ್ರೀ ಪಟ್ಲ ಸತೀಶ್ ಶೆಟ್ಟಿಯವರಿಗೆ ಶ್ರೀ ಸುಬ್ರಹ್ಮಣ್ಯ ರಾವ್ ಅವರು, ಶ್ರೀ ಹೇಮಂತ್ ರೈ ಅವರಿಗೆ ಶ್ರೀ ಸೇಸಪ್ಪ ಪೂಜಾರಿ ಅವರು, ನೈಮಿಷ ಗೋಪಾಲಕೃಷ್ಣ ಭಟ್ರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಡ್ತೇನೆ. ದುರ್ಗಾಂಬಾ ಕಲಾ ಸಂಗಮದ ಅಧ್ಯಕ್ಷರು ಕಾಣಿಸ್ತಾ ಇಲ್ಲ. ಇದೀಗ ಇದೇ ರಂಗಸ್ಥಳದಲ್ಲಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಇದರ ಸ್ಥಾಪಕಾಧ್ಯಕ್ಷರಾದ ಶ್ರೀ ಪಟ್ಲ ಸತೀಶ್ ಶೆಟ್ಟಿಯವರಿಗೆ ಆಯ್ತಲ್ಲ, ಶ್ರೀ ಪಟ್ಲ ಸತೀಶ್ ಶೆಟ್ಟಿಯವರಿಗೆ ಸನ್ಮಾನವನ್ನು ಮಾಡುವಂಥ ಒಂದು ಕಾರ್ಯಕ್ರಮ. ದಯವಿಟ್ಟು ಒಂದು ಆಸನವನ್ನಿಟ್ಟು ವ್ಯವಸ್ಥೆ ಮಾಡಬೇಕು. ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಮತ್ತು ವೇದಿಕೆ ಗಣ್ಯರು ಅವರನ್ನು ಶಾಲು ಹೊದೆಸಿ ಫಲದ ಹರಿವಾಣವನ್ನಿತ್ತು ಹೂವಿನ ಹಾರವನ್ನು ಸಮರ್ಪಿಸಿ ದೇವಸ್ಥಾನದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಿದ್ದರೆ ದಯವಿಟ್ಟು ವೇದಿಕೆಗೆ ಈಗ ಬರ್ಬೋದು. ಪಾವಂಜೆ ಮೇಳವನ್ನು ಮುನ್ನಡೆಸುತ್ತಾ ಎಲ್ಲ ಯಕ್ಷಗಾನ ಕಲಾಭಿಮಾನಿಗಳ ನಿರೀಕ್ಷೆ ಪಾವಂಜೆ ಮೇಳ ಇಂದಿನ ವರ್ಷ 2 ಆಗ್ತದೋ ಅಂತ, ಅಂದರೆ ಅಷ್ಟು ನಿರೀಕ್ಷೆಗಳುಂಟು ಪಾವಂಜೆ ಮೇಳದ ಬಗ್ಗೆ. ಕಲಾವಿದರನ್ನು ಭಾಳ ಚೆನ್ನಾಗಿ ನೋಡಿಕೊಳ್ತಾ ಆಟಗಳನ್ನು ಕೂಡ ವರ್ಷದಿಂದ ವರ್ಷಕ್ಕೆ ಪ್ರದರ್ಶನದಿಂದ ಪ್ರದರ್ಶನಕ್ಕೆ ಅದರ ಗುಣಮಟ್ಟವನ್ನು ಹೆಚ್ಚಿಸುತ್ತಾ ಯಕ್ಷಗಾನದಲ್ಲಿ ಒಂದು ಮಹಾಕ್ರಾಂತಿಯನ್ನು ನಡೆಸಿಕೊಟ್ಟವರು ಪಟ್ಲ ಸತೀಶ್ ಶೆಟ್ಟರು. ಈಗ ಈ ಸಭೆಯನ್ನು ಉದ್ದೇಶಿಸಿ ತಮ್ಮ ಅನಿಸಿಕೆಗಳನ್ನು ಹೇಳಬೇಕಾಗಿ ಸತೀಶ್ ಶೆಟ್ಟಿ ಅವರಲ್ಲಿ ಕೇಳಿಕೊಳ್ತೇನೆ. ಕಟೀಲು ತಾಯಿ ದುರ್ಗಾಮಾತೆ, ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಶರವೂರು ಶ್ರೀ ದುರ್ಗಾಮಾತೆಯನ್ನು ಸ್ಮರಿಸಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಈ ಶರವೂರು ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ನನ್ನ ಬಹಳ ಆತ್ಮೀಯರಾದಂತಹ ಹೇಮಂತ್ ರೈ ಅವರೇ, ಸುಬ್ರಹ್ಮಣ್ಯ ರಾವ್ ಅವರೇ, ನನ್ನ ಅಕ್ಕ ಮಲ್ಲಿಕಕ್ಕ ಹಾಗೂ ನನ್ನ ಆತ್ಮೀಯ ಮಿತ್ರರು ನಮ್ಮ ಫೌಂಡೇಶನ್ನ ಟ್ರಸ್ಟಿಗಳಾದಂತಹ ಜಯಂತ್ ಕುಟ್ಪಾಡಿಯವರೇ, ಎಲ್ಲ ಕೆಳಗಿರುವ ಗಣ್ಯರೇ, ಕಲಾಭಿಮಾನಿಗಳೇ, ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಇವತ್ತಿಲ್ಲಿ ಒಂದು ಯಕ್ಷಗಾನ ನಡೆಯುತ್ತಾ ಇದೆ. ಬ್ರಹ್ಮಕಲಶಕ್ಕೆ ತುಂಬ ಸಮಯ ಇದೆ ಇನ್ನು, ಆದರೆ ಪೂರ್ವಭಾವಿಯಾಗಿ ಒಂದು ಯಕ್ಷಗಾನ, ಅದು ಕೂಡ ಇದೇ ಕ್ಷೇತ್ರದ ಮಹಾತ್ಮೆ. ನಾವೆಲ್ಲರೂ ಸಂತೋಷ ಪಡಬೇಕು ಬಂಧುಗಳೇ. ಈ ದೇವಸ್ಥಾನಕ್ಕೆ 4 ಗ್ರಾಮಗಳು ಸೇರ್ತದಲ್ಲ, ನೀವೇ ಹೇಳಿದಾಗೆ 4 ಗ್ರಾಮಗಳು ಸೇರ್ತದೆ ಅಂತ ಹೇಮಂತ್ ಹೇಳಿದರು. ಈಗ ತುಂಬ ಜನರಿಗೆ ಗೊತ್ತಿರ್ಬೋದು, ಎಲ್ಲ ವಿದ್ವತ್ ಜನರೇ ಇದ್ದಾರೆ ಮುಂಭಾಗದಲ್ಲಿ ಕೂಡ. ಗ್ರಾಮ ದೇವಸ್ಥಾನ ಅಂತ ಕೂಡಲೇ ನಮಗೆ ಸ್ವಲ್ಪ ಆಲಸ್ಯ ಭಾವ ಇರುತ್ತೆ ಹಳ್ಳಿಗಳಲ್ಲಿ, ಗೊತ್ತಿಲ್ಲದವರಿಗೆ. ಅದರ ಅರ್ಥ ಮಾಡಿಕೊಳ್ಳಿ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸನಾತನ ಧರ್ಮದಲ್ಲಿ ಯಾವುದೇ ದೇವಸ್ಥಾನಕ್ಕೆ ನೀವು ಹೋಗಿ ಯಾವುದೇ ಪೂಜೆ ಪುನಸ್ಕಾರಗಳನ್ನು ಮಾಡಿ, ಆದರೆ ನಮ್ಮ ಗ್ರಾಮ ದೇವಸ್ಥಾನಕ್ಕಿಂತ ಮತ್ತೆ ಎಷ್ಟೇ ದೊಡ್ಡ ದೇವಸ್ಥಾನ ಆಗಲಿ, ಆಯಾಯ ಗ್ರಾಮ ದೇವಸ್ಥಾನವೇ ಅವರಿಗೆ ದೊಡ್ಡದು. ಆ ಗ್ರಾಮ ದೇವಸ್ಥಾನಕ್ಕೆ ತಮ್ಮ ಕೊಡುಗೆಯನ್ನು, ತಮ್ಮ ಸಂಪೂರ್ಣ ಸಹಕಾರವನ್ನು ಯಾರು ನೀಡಿದ. ಈಗ ನನ್ನ ಗ್ರಾಮ ದೇವಸ್ಥಾನದಲ್ಲಿ ನನ್ನ ಗ್ರಾಮ ದೇವಸ್ಥಾನವನ್ನು ಕಡೆಗಣಿಸಿ ನಾನು ಮತ್ತೊಂದು ದೇವಸ್ಥಾನಕ್ಕೆ ಹೋದರೆ ಖಂಡಿತ ಆ ಫಲ ನನಗೆ ಸಿಕ್ಕಲ್ಲ. ಅವರವರ ಗ್ರಾಮ ದೇವಸ್ಥಾನ ಅಂದರೆ
ಒಂದು ಭಾಗವಾಗಿ ಮಾಡಿಕೊಟ್ಟಿದ್ದಾರೆ, ಒಂದೊಂದು ಗ್ರಾಮಕ್ಕೆ ಇಂತಿಂಥ ದೇವಸ್ಥಾನಗಳು ಎಂಬುದಾಗಿ. ಅದೇ ಇಡೀ ಭಾರತ ದೇಶದಲ್ಲಿ ಇದೆ, ಅದು ನಮ್ಮ ಸನಾತನ ಧರ್ಮದಲ್ಲಿ ಮಾಡಿದ್ದಾರೆ. ಅಂತ ಒಂದು ಸುಯೋಗ ಈ 4 ಗ್ರಾಮಗಳಿಗೆ ಈಗ ಒದಗಿ ಬಂದಿದೆ. ಪೂರ್ವಿಕರಿಗೆ ಯಾರಿಗೂ ಸಿಗದಂತಹ ಭಾಗ್ಯ, ತುಂಬ ಹಿಂದಿನ ತಲೆಮಾರಿಗೆ ಸಿಕ್ಕಿದಂತಹ ಭಾಗ್ಯ ಈಗ ನಿಮ್ಮ ಈ 4 ಗ್ರಾಮದ ಜನಗಳಿಗೆ ಸಿಕ್ಕಿದೆ. ಅಂದರೆ ಈ ಬ್ರಹ್ಮಕಲಶೋತ್ಸವದ ಈ ಆಚರಣೆ, ಆಡಂಬರ, ಸಡಗರ ಅದನ್ನು ಸಂಪೂರ್ಣವಾಗಿ ಪಡೆದುಕೊಳ್ಬೇಕು ಬಂಧುಗಳೇ. ಈ ಶರಬೂರು ದುರ್ಗಾ ಪರಮೇಶ್ವರಿ ಈ 4 ಗ್ರಾಮದ ಭಜಕರಿಗೆ ಆರಾಧ್ಯ ಮೂರ್ತಿ. ನಾವು ಕೂಡ ಬಂದಿದ್ದೇವೆ, ನಾವು ಅವಳನ್ನು ತಾಯಿಯಾಗಿ ಸ್ವೀಕರಿಸಿ ನಾವು ಕೂಡ ಆರಾಧನೆ ಮಾಡ್ತೇವೆ, ದುರ್ಗಾ ದೇವಿಯಾಗಿ ಆರಾಧನೆ ಮಾಡ್ತೇವೆ. ನಿಮ್ಮ ಸಂಪೂರ್ಣ ಸಹಕಾರ, ಅದು ತನು ಮನ ಧನ ಎಲ್ಲ ರೀತಿಯಲ್ಲಿ ಇದಕ್ಕೆ ಸಲ್ಲಿಸಿದ್ರೆ ಮತ್ತೆ ಯಾವುದೇ ಬೇರೆ ದೇವಸ್ಥಾನಗಳಿಗೆ ನೀವು ಹೋಗಲೇಬೇಕಾಗಿಲ್ಲ. ಯಾವುದೇ ವಿದ್ವಾಂಸರಲ್ಲಿ ಕೇಳಿ, ಯಾವುದೇ ಜ್ಯೋತಿಷ್ಯರಲ್ಲಿ ಕೇಳಿ, ಏನೇ ಪೂಜೆ ಮಾಡಿದ್ರು ಕೂಡ ಅವರು ಪ್ರಥಮವಾಗಿ ಹೇಳ್ತಾರೆ, ಗ್ರಾಮ ದೇವರನ್ನು ನೆನಪುಲೆ, ನಿಖಿಲ್ನ ಗ್ರಾಮ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಏನೇ ಪೂಜೆ ಮಾಡಿ ನೀವು ಎಲ್ಲಿ ಬೇಕಾದರೂ ಮಾಡಿ ಪೂಜೆ, ಅಲ್ಲಿ ಪ್ರಪ್ರಥಮವಾಗಿ ಪುರೋಹಿತರು ಹೇಳುವಂತಹ ಮಾತು ನಿಖಿಲ್ನ ಗ್ರಾಮ ದೇವರನ್ನು ನೆನೆತೊಲ್ನೆ, ಗ್ರಾಮ ದೇವರ ಗುಜಿ ದಾದಲ್ಲೊಂಜಿ ಪರಕೆ ಬಂಡೋಲ್ನೆ ಅಂತ. ಆದ ಕಾರಣ ಈ ಬ್ರಹ್ಮಕಲಶವನ್ನು ತುಂಬ ಸಡಗರದಿಂದ, ಸಂಭ್ರಮದಿಂದ, ಇದು ನಮ್ಮ ಮನೆಯ ದೇವರು ಎಂಬ ಭಾವದಿಂದ ತಾವುಗಳೆಲ್ಲರೂ ಇದಕ್ಕೆ ಭಾಗವಹಿಸಿ ಮಾಡಬೇಕು ಬಂಧುಗಳೇ. ಇದರ ಪುಣ್ಯದ ಫಲ ನಿಮಗೆಲ್ಲರಿಗೂ ಇದೆ. ಕೇವಲ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಿಗೆ ಮಾತ್ರ ಅಲ್ಲ, ಅಥವಾ ಸಮಿತಿಯ ಪದಾಧಿಕಾರಿಗಳಿಗೆ ಮಾತ್ರ ಅಲ್ಲ, ಇಂಥ ಹಿರಿಯವರಿಗೆ ಮಾತ್ರ ಅಲ್ಲ ಇದು ಸೇರಿದ್ದು. ಅದು ದುರ್ಗೆಯ ನಿಮಿತ್ತ, ದುರ್ಗೆ ನೇಮಿಸಿದಂಥ ವ್ಯಕ್ತಿಗಳಷ್ಟೇ. ಯಾರು ಅಪೇಕ್ಷೆ ಪಟ್ಟು ಆ ಅಧ್ಯಕ್ಷ ಸ್ಥಾನವನ್ನು ಪಡ್ಕೊಂಡದ್ದು ಅಲ್ಲ, ಅಥವಾ ಸಮಿತಿಯ ಪದಾಧಿಕಾರಿಗಳ ಆದ್ದು ಅಲ್ಲ. ಗ್ರಾಮದ ಎಲ್ಲ ಹಿರಿಯರು ಸೇರಿ ತಾವುಗಳು ಮಾಡಿದಂಥ ಒಂದು ಸಂಸ್ಥೆ, ಒಂದು ಅಧಿಕಾರಿ ವರ್ಗ ಬೇಕು ಅದಕ್ಕೆ ಒಂದು ನೇಮಕ ಮಾಡಲಿಕ್ಕೆ ಅಂತ. ಜವಾಬ್ದಾರಿ 4 ಗ್ರಾಮದ ಸರ್ವ ಪ್ರಜೆಗಳಿಗೂ ಇದೆ, 4 ಗ್ರಾಮಸ್ಥರಿಗೂ ಕೂಡ ಇದೆ. ಆದ ಕಾರಣ ನಿಮ್ಮ ಮಕ್ಕಳನ್ನು ಶ್ರಮದಾನಕ್ಕೆ ಕಳಿಸುವುದರಿಂದ ಹಿಡಿದು ದುಡ್ಡು ಕೊಡುವವರಿಗೆ ಸಾಧ್ಯತೆ ಇದ್ದವರು ಹಣದ ರೂಪದಲ್ಲಿ ಸಹಕಾರ ಮಾಡಬಹುದು, ಅಥವಾ ಶ್ರಮದಾನದ ಮೂಲಕ ಸಹಕಾರ ಮಾಡಬಹುದು. ಪ್ರತಿ ವಾರ ಸ್ಕೂಲಿಗೆ ಹೋಗುವ ಮಕ್ಕಳು ಪ್ರತಿ ವಾರದಲ್ಲಿ 1 ದಿವಸ ಬಂದು ದೇವಸ್ಥಾನದಲ್ಲಿ ಏನಾದರೂ ಒಂದು ಶ್ರಮದಾನ ಮಾಡಿದರೆ ಅದಕ್ಕಿಂತ ದೊಡ್ಡ ಸೇವೆ ಇಲ್ಲ ತಾಯಿಗೆ. ಎಲ್ಲ ಗ್ರಾಮದ ಭಜಕರು ಇದನ್ನು ದಯವಿಟ್ಟು, ನಾನು ಉದ್ದಟತನ ಎಂಬುದಾಗಿ ತಾವು ಭಾವಿಸಬೇಡಿ, ಇದು ನಿಮಗೆ ತಿಳಿಯಪಡಿಸಬೇಕೆನ್ನುವ ಒಂದು ಭಾವನೆ ನನಗಿತ್ತು. ಯಾಕೆಂತ ಹೇಳಿದ್ರೆ ತುಂಬ ಕಡೆಗಳಲ್ಲಿ ನಾವು ನೋಡ್ತಾ ಇರ್ತೇವೆ, ಆ ಗ್ರಾಮದ ಕ್ಲಾಕ್ಲೆ ಮಲ್ತೊಂದುಲ್ಲಿರ ಅಧ್ಯಕ್ಷರುಳ್ಳಿರಿ, ಪದಾಧಿಕಾರಿಗಳಿರಕ್ಲುಳ್ಳಿರಿ, ಮೆಕ್ಲುಳ್ಳಿರ ಅಂತೇಳಿ. ಅಂತ ಭಾವನೆ ಖಂಡಿತ ಇಲ್ಲಿ ಇಲ್ಲ. ಯಾಕೆಂತ ಹೇಳಿದ್ರೆ ನಾನು ಇಷ್ಟು ದೊಡ್ಡ ಸಭೆಯನ್ನು ಇವತ್ತಿಲ್ಲಿ ನೋಡ್ತಾ ಇದ್ದೇನೆ, ಖಂಡಿತವಾಗಿ ಇಲ್ಲಿಯ ಭಾವನೆ ಇಲ್ಲ, ನೀವೆಲ್ಲರೂ ಒಟ್ಟಿಗೆ ಇದ್ದೀರೆಂಬ ಭಾವನೆ ನನಗೆ ಇದೆ. ನನಗೆ ತುಂಬ ಸಂತೋಷ ಇದೆ. ಇಷ್ಟು ಒಂದು ಜೋರಾದ ಮಳೆ ಬಂದರೂ ಕೂಡ ನಾನು ಬರುವಾಗ ಯೋಚನೆ ಮಾಡಿದೆ, ಪರ್ಸ ಬರ್ತೇನೆ ಒಂಜಿ ದಾದ ಪಾಪ ದಾದ ಅನ್ಪಿರ ದಾದನ ಒಂಜಿ 30-40 ಜನ ಅಲ್ಲ 20 ದಾದನ ಅಂತೇಳಿ ಇಷ್ಟು ಸಾವಿರಗಟ್ಟಲೆ ಜನ ಕಾಣ್ತಾ ಇದೆ ನನಗೆ. ಇದು ಬಹಳ ಸಂತೋಷ ಆಯ್ತು ನನಗೆ. ಶರಬೂರು ದೇವಿ ಮಹಾತ್ಮೆಯನ್ನು, ಶರಬೂರು ತಾಯಿಯ ಈ ಮಹಾತ್ಮೆಯನ್ನು ನೋಡ್ಲಿಕ್ಕೆ, ಈ ದೇವಸ್ಥಾನದ ಸೇವೆಗೋಸ್ಕರ ತಾವು ಇಷ್ಟು 1000 ಮಂದಿಲಿ ಸೇರಿದ್ದೀರಂತ ಕೇಳಿದ್ರೆ ಇದು ಬಹಳ ವಿಶೇಷ. ಅಧ್ಯಕ್ಷರ ಕೈಯನ್ನು ತಾವುಗಳೆಲ್ಲರೂ ಬಲಪಡಿಸಬೇಕು. ನಾವೆಲ್ಲರೂ ಈ ದೇವಸ್ಥಾನದ ಜೊತೆಗೆ ಇದ್ದೇವೆ. ಯಾಕಂತ ಹೇಳಿದ್ರೆ ನಮ್ಮ ಅನಿವಾರ್ಯತೆ ಯಾರದ್ದು ಬೀಳಿಕಿಲ್ಲ. ಯಾಕಂದ್ರೆ ದೊಡ್ಡ ದೊಡ್ಡ ಮಂದಿಗಳು, ಬೆಳ್ಳಾರೆ ವಸಂತ ಶೆಟ್ಟರ್ ಅಂತ ಹೇಳಿದ್ರು, ಡೆಲ್ಲಿಯ ಬಹಳ ದೊಡ್ಡ ಪ್ರಮುಖರವರು ನಮ್ಮ ಕರಾವಳಿಯ ಕಲೆಯನ್ನಾಗ್ಲಿ, ಕರಾವಳಿಯ ಬೇರೆ ಬೇರೆ ವಿಭಾಗಗಳನ್ನು ನಮ್ಮ ಭಾರತದ ಹೃದಯ ಸ್ಥಾನ ರಾಜಧಾನಿಗೆ ಕರೆಸಿ ಅಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿ, ಬೆಳ್ಳಾರೆಯ ಒಂದು ಹಳ್ಳಿ ತಂಟೆಪ್ಪಾಡಿಯಲ್ಲಿ ಒಂದು ನಿನಾದ ಎಂಬ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ, ಪ್ರತಿಯೊಂದು ಕಲೆಗಳಿಗೆ ಕೂಡ ಆಶ್ರಯ ತಾಣ ಆಗಿರುವಂಥ ಒಂದು ನಿನಾದ ಸಂಸ್ಥೆಯನ್ನು ಸ್ಥಾಪಿಸಿ, ದೆಹಲಿಯಿಂದ ಎಷ್ಟೆಷ್ಟೋ ದೊಡ್ಡ ವಿದ್ವಾಂಸರು ವಿದ್ವಜ್ಜನರಲ್ಲಿ ಬಂದು ಶಾಬಾಸ್ಗಿರಿ ಕೊಟ್ಟಿದ್ದಾರೆ. ದೆಹಲಿಯ ಪತ್ರಿಕೆಗಳಲ್ಲಿ ಈ ಸುಳ್ಯ ತಾಲೂಕಿನ ಬೆಳ್ಳಾರೆಯ ಕೆಲವು ವಿಷಯಗಳಲ್ಲಿ ಪ್ರಕಟವಾಗ್ತಾ ಇವೆ. ಮೊನ್ನೆ ಬಿಳಿಮಲೆ ಬಂದಿದ್ದವರು ಒಂದು ಪ್ರಕಟಣೆ ಕೊಟ್ಟಿದ್ರು, ಎಂತ ಕರಾವಳಿಯ ಕ್ರಾಂತಿ ಅಂತ ಏನೋ ಒಂದು ಆ ಟೈಪಲ್ಲಿ ಒಂದು ಆ ರೀತಿಯಾಗಿ ಮಾಡಿಬಿಟ್ಟಿದ್ದಾರೆ. ಅಂತಹ ಪುಣ್ಯಾತ್ಮರೆಲ್ಲ ಈ ಪರಿಸರದಲ್ಲಿ ಇದ್ದಾರೆ. ಅವರ ಸಹಕಾರವು ಈ ದೇವಸ್ಥಾನಕ್ಕೆ ಇದ್ದಿತ್ತು ಎಂಬುದಾಗಿ ಭಾವಿಸ್ತೇನೆ. ನನ್ನನ್ನೊಂದು ಗೌರವ ಮಾಡಿದಿರಿ, ತುಂಬ ಸಂತೋಷ ಆಯಿತು. ನನಗೂ ಕೂಡ ದೇವಿಯ ಪ್ರಸಾದ ಎನ್ನುವಾಗೆ ನಾನು ಸ್ವೀಕರಿಸಿದ್ದೇನೆ. ಇವತ್ತಿನ ಈ ಪ್ರಸಂಗಕ್ಕೆ ಪ್ರಾಮಾಣಿಕವಾಗಿ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯ ರೀತಿಯಲ್ಲಿ ಅದಕ್ಕೊಂದು ನ್ಯಾಯ ಒದಗಿಸುವಂಥ ಪ್ರಯತ್ನವನ್ನು ಪಾವಂಜೆ ಮೇಳದ ಎಲ್ಲ ಕಲಾವಿದರು ನಾವು ಮಾಡ್ತೇವೆ ಅಂತ ಹೇಳ್ತಾ, ಸ್ವಲ್ಪ ಮಟ್ಟಿನ ಯಕ್ಷಗಾನ ತಾವುಗಳು ನೋಡಿದ್ರಿ. ಇನ್ನು ಸಾಧ್ಯತೆ ಆ ತಾಯಿ ಒದಗಿಸಿದ್ರೆ ಬ್ರಹ್ಮಕಲಶೋತ್ಸವಕ್ಕೆ ಇದೇ ಒಂದು ಪ್ರಸಂಗ, ನಮ್ಮದೇ ಮೇಳ ಅಂತ ಗೊತ್ತಿಲ್ಲ, ಆ ತಾಯಿಗೆ ಯಾವ ಮೇಳ ಬೇಕೋ ಆ ಮೇಳವನ್ನು ಕರೆಸಿ ಇಲ್ಲಿ ಅದೇ ಒಂದು ಶರಬೂರು ಕ್ಷೇತ್ರ ಮಹಾತ್ಮೆಯ ಒಂದು ಪ್ರಸಂಗವನ್ನು ಆಡಿಸುವಂಥ ಭಾಗ್ಯ ನಮಗೆ ಎಲ್ರಿಗೂ
ಒದಗಲಿ ಎಂಬುದಾಗಿ ಬೇಡುತ್ತಾ, ಇದು ಆದಷ್ಟು ಬೇಗ ಬ್ರಹ್ಮಕಲಶೋತ್ಸವ ದಿನ ಹತ್ತಿರ ಬರಲಿ. ನಾವೆಲ್ಲರೂ ಆ ತಾಯಿಯ ವಿಜೃಂಭಣೆಯ ಒಂದು ಬ್ರಹ್ಮಕಲಶವನ್ನು ವೀಕ್ಷಿಸಿ ನಾವೆಲ್ಲರೂ ಧನ್ಯರಾಗೋಣ ಎಂಬುದಾಗಿ ಹೇಳುತ್ತಾ, ಎಲ್ಲ ಸಮಿತಿಯ ಅಧ್ಯಕ್ಷರಾದಗಳಿಗೆ, ನಮ್ಮ ಜಯಂತಣ್ಣಾಗಲಿ ಮಲ್ಲಿಕಕ್ಕಾಗಲಿ ಸರ್ಕಾರದ ವತಿಯಿಂದ ಏನು ಬೇಕು ಎಷ್ಟು ಬೇಕು ಕೊಡಲಿಕ್ಕೆ ಮಲ್ಲಿಕಕ್ಕ ಇದ್ದಾರೆ. ಆದ ಕಾರಣ ಏನು ತೊಂದರೆ ಇಲ್ಲ, ನಮಗೆ ಸರ್ಕಾರವು ಗಟ್ಟಿ ಇದೆ. ಆದ ಕಾರಣ ನಮ್ಮ ಎಮ್ ಎಲ್ ಎರು ಕೂಡ ಬಹಳ ಉತ್ಸುಕರಾಗಿದ್ದಾರೆ. ಅಶೋಕ್ ರೈ ಅಲ್ಲ ಇಲ್ಲಿಗೆ ಈಗ ಭಾಗೀರಥಿ ತೊಂದರೆ ಇಲ್ಲ, ಅಶೋಕಣ್ಣನನ್ನು ಸೇರಿಸಿಕೊಳ್ಳುವ. ಅವರು ಬಹಳ ಉತ್ಸುಕರಾಗಿದ್ದಾರೆ ಇಂಥ ವಿಷಯದಲ್ಲಿ. ಹೇಗೂ ಪರಿಷತ್ನ ಸದಸ್ಯರೇ ಇಲ್ಲಿರುವಾಗ ನಮಗೆ ಯಾವುದರಲ್ಲಿ ಕೊರತೆ ಆಗ್ಲಿಕ್ಕಿಲ್ಲ. ನಾವೆಲ್ಲರೂ ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳುತ್ತಾ, ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಂದಿಸುತ್ತಾ, ಜೋರಾದ ಕೈ ಚಪ್ಪಳ ಈ ಎಲ್ಲ ದೊಡ್ಡ ಸಮಿತಿಯವರಿಗೆ ಸಿಗ್ಲಿ ಎಂಬುದು ಹೇಳುತ್ತಾ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ವಂದನೆಗಳು ಸತೀಶಣ್ಣ. ಇನ್ನು ಮುಂದೆ ವೇದಿಕೆಯಲ್ಲಿರುವ ಗೌರವ ಉಪಸ್ಥಿತಿಯನ್ನು ನೀಡಿದ ಶ್ರೀಮತಿ ಮಲ್ಲಿಕಾ ಪಕ್ಕಳ ಅವರು ಸಭೆಯನ್ನುದ್ದೇಶಿಸಿ 2 ಮಾತಾಡಬೇಕಾಗಿ ಕೇಳಿಕೊಟ್ಟೆ. ಸುರುಕಾತ್ ಈ ಪುಣ್ಯ ಮನ್ನದ ಅಪ್ಪೆ ದುರ್ಗೆನ ಮನಸಾರೆ ಸ್ಮರಣೆ ಮಲ್ತೊಂದು ಅವೇ ರೀತಿ ಮಿತ್ತ ಚಾವಡಿಡು ಆಸೀನರಾಯನ ಗಣ್ಯರೆಡ ಆಶೀರ್ವಾದ ಬೇಡೊಂದು ಚಾವಡಿದ ಎದುರು ಮೈಟ್ ಮಾತ ಎನ್ನಕಲು ಎನ್ನ ಅರ್ಧ ಜನಲ ಎನ್ನ ಸಂಬಂಧ ತಕ್ಲಂದೇ ಬನ್ಬೆ ಅಕ್ಕಲಿಗೆ ಒಂದಿ ಸಾವೊಂದು ಇನಿ ಈ ಮನ್ನಡು ಅಪ್ಪೆ ದುರ್ಗೆನ ಮಹಾತ್ಮ ಕ್ಷೇತ್ರ ಮಹಾತ್ಮೆನು ನಮ್ಮ ಪಾವಂಜ ಮೇಲೆ ತಕ್ಕಲು ನಮಕ್ ಮಾತೆರೆಗಲ ಅರ್ಥ ಅಪಿಲೆಕ್ಕ ಇನಿ ಯಕ್ಷಗಾನ ರೂಪಡು ತೊಜಪಾವಂದುಲ್ಲೇರು. ಈ ಮನ್ನದ ಸತ್ಯನು ಒಂತೆ ಓದುದು ತೆರಿತೆ ಯಾನು 4 ಗ್ರಾಮಗೂ ಸೀಮೆ ದೇಬೇರಾಯಿನ ದುರ್ಗೆ ಒಂಜಾತು ವರ್ಷದ ಇತಿಹಾಸ ಇಪ್ಪುನಂಚಿನ ದುರ್ಗೆ ಋಷಿ ಮುನಿಕ್ಲಿಗ್ ಒಂಜಿ ಸರಸು ಪನ್ಪುನ ಕೆರೆಟ್ ದೇವೇರು ತಿಕ್ಕುತೆರು ದುರ್ಗೆನ ವಿಗ್ರಹ ತಿಕ್ಕತನ ಪನ್ಪುನೇನು ಓದುದು ತೆರಿದೆ. ಇನಿ ಅಂಚಿನ ಅಪ್ಪೆ ದುರ್ಗೆನು ಜೀರ್ಣೋದ್ಧಾರ ಮಲ್ಪೆರೆ ನಮ್ಮ ಜೀರ್ಣೋದ್ಧಾರ ಸಮಿತಿ ಅಂಚೆನೆ ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರು ಸರ್ವ ಸದಸ್ಯರೆಲ್ಲ ಮಸ್ತ್ ಮುತುವರ್ಜಿದೆ ತಂದು ಕೆಲಸ ಮಲ್ಪೊಂದುಲ್ಲೇರು. ಐತ ಜೀರ್ಣೋದ್ಧಾರ ಅಂಚೆನೆ ಬ್ರಹ್ಮ ಕಲಶದ ಸಲವಾತು ಇನಿ ಯಕ್ಷಗಾನಲ್ಲ ಮಲ್ತೊಂದು ಈ ಕ್ಷೇತ್ರ ಮಹಾತ್ಮ್ಯತ ಯಕ್ಷಗಾನಲ್ಲ ಮಲ್ತೊಂದುಲ್ಲೇರು. ಆಯ್ನಾತು ಬೇಗ ಪಂಡ 3 ವರ್ಷ ನನಲ ಯಾನು ರಾಜ್ಯ ಧಾರ್ಮಿಕ ಪರಿಷತ್ ಆತುಲ್ಲೆ ಎನ್ನ ಅವಧಿಡೆ ಎಂದು ಒಂಜಿ ಜೀರ್ಣೋದ್ಧಾರ ಆತು ಬ್ರಹ್ಮ ಕಲಶ ಆವಾಡು ನೆಕ್ ಎನ್ನ ಕಡೆ ಇಡ್ತು ಸರ್ಕಾರದ ಏನಾರು ತಾಪುನ ಸಹಕಾರ ಖಂಡಿತ ಮಲ್ಪೆ ಪಂಡೊಂದು ಅವಕಾಶಗೂ ಒಂದಿಸ ಒಂದು 5 ಒಟ್ಟಿಗೆ ಇನಿ ನಮ್ಮ ಎಂಕೊಂಜಿ ಮಲ್ಲ ಸೌಭಾಗ್ಯ ಪಂಡ ಪಟ್ಲ ಸತೀಶಣ್ಣನ ವಿಚಾರೋಡು ಒಂಜಾತು ಪನೊಲಿ ಒಂಜಿ ದಿನ ಪಂಡಲ ಮುಗಿಯಂದು 6 ಮಲ್ತಿನ ಸಾಧನೆ ಆರ್ನ ಯಕ್ಷಧ್ರುವ ಪಟ್ಲ ಫೌಂಡೇಶನ್ದ ಅವತಿರ್ದು ಅವೇತೋ ಜೋಕ್ಲೆಗೆ ವಿದ್ಯಾಭ್ಯಾಸ ಅವತ್ತಂದೆ ನಮ್ಮ ತುಳುನಾಡ್ದ ಆಚಾರ ವಿಚಾರಗಳೇನು ದೇಶ ವಿದೇಶಡು ಬೋದು ಪಸರಿಸದು ಒಂಜಾತು ಪುದರನ ಮಲ್ತಿನ ಸತೀಶಣ್ಣ ನಾನಾತು ಇರೆಗೆ ಅಪ್ಪೆ ದುರ್ಗೆ ಎನ್ನ ಮಲಾರ ಬುಡು ಮಲರಾಯನಲ ಆಶೀರ್ವಾದ ಸದಾ ಇರೆಗಿಪ್ಪಡು ನಾನಾತು ಪುದರ ಮಲ್ಪುಲೆ ಎಡ್ಡೆ ಕೆಲಸ ಮಲ್ಪುಲೆ ಪಂಡೊಂದು ಅವಕಾಶಗೂ ಒಂದಿಸ ಒಂದು ವಿರಮಿಸವೆ. ವಂದನೆಗಳು ಮಾತಾಜಿಯವರಿಗೆ. ಇನ್ನು ಮುಂದೆ ಶ್ರೀ ಜಯಂತ ನಡುಬೈಲು ಅಕ್ಷಯ ಕಾಲೇಜಿನ ಅಧ್ಯಕ್ಷರು ಸಭೆಯನ್ನುದ್ದೇಶಿಸಿ 2 ಮಾತಾಡಬೇಕಾಗಿ. ಸರವರು ಉಡ್ತ ಪುಣ್ಯ ನೆಲತ ಅಪ್ಪೆ ದುರ್ಗ ಮಾತಿಗೆ ಅಡ್ಡಬೂರು ಅಂತು ಇನಿ ಸರವರೂರ ಅಪ್ಪನ ಜೀರ್ಣೋದ್ಧಾರದ ಕೆಲಸದ ಪೂರ್ವಭಾವಿಯಾತು ಯಕ್ಷಗಾನ ಬಯಲಾಟ ಅಪ್ಪನ ಚರಿತ್ರೆಯನ್ನು ತೋಜ್ಬಾಪುನಂಚಿನ ಯಕ್ಷಗಾನ ಬಯಲಾಟ ಮಲ್ಪಿನಂಚಿನ ಒಂಜಿ ಧರ್ಮ ಲೇಸದ ವೇದಿಕೆ ರೀತಿನಂಚಿನ ನಮ್ಮ ಧಾರ್ಮಿಕ ಪರಿಷತ್ದ ಸದಸ್ಯ ಏನಂಚಿನ ಅಕ್ಕ ಮಲ್ಲಿಕಕ್ಕ ಇನಿ ಗೌರವ ಒಂಜಿ ಅರ್ಪಣೆ ದೇತೊಂಡ ಮಾನದಿಗೆ ದೇತೊಂಡಂಚಿನ ಎನ್ನ ಆತ್ಮೀಯ ಸ್ನೇಹಿತರ ಎಂಚಿನ ಸತೀಶ ಪಟ್ಲ ಅವೇ ರೀತಿ ವೇದಿಕೆ ರೀತಿನಂಚಿನ ಜೀರ್ಣೋದ್ಧಾರ ಅಧ್ಯಕ್ಷರ ಏನಂಚಿನ ಹೇಮಂತಣ್ಣೆ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರ ಎಂಚಿನ ಸುಬ್ರಹ್ಮಣ್ಯ ಮಾಂತ ಭಕ್ತ ಬಂಧುಗಳೇ ಇನಿ ಏನ ಮಲ್ಲಿಕಕ್ಕಲ ಬಣ್ಣಾಗ ವರುಣನ ಕೃಪೆಂಡು ಬತ್ತಿರ ಕೂಡಲೇ ಬರ್ಸದ ಪನಿ ಬೋರುಂಡು ಮಸ್ತ್ ಪೋತು ತಿರ್ತು ಪೋತು ಅನ್ನಾಗ ಮಲ್ಲ ಬರ್ಸ ಬೈದುಂಡು ಸತೀಶನ್ನೆ ಬಣ್ಣಾಗ ಬರ್ಸ ಉಂತುಂಡು ಸದನ್ನ 3 ಗಂಟೆತ ಆಂಡ ಜನಕ್ಕುಲೆಗೆ ಒಂಜಿ ಗೊಂದಲತ ಬತ್ತಂಡು ಆಂಡ
ಏಪಲ ಬರ್ಸದ ಪನಿ ಬೋರ್ಂಡ ಅವು ನಂಗೆ ಪುಣ್ಯದ ನೆಲಗ್ ಆ ಅಮೃತದಾರೆ ಬತ್ತಂಡ ಅಲ್ಲೂ ನಮ್ಮ ಕೆಲಸ ಆಪುಣಂದು ಪನ್ಪುಣೇನು ಹಿರಿಯಾಗ್ಲು ಪಂಡದು ತೆರ್ಪೈ ನಾವು ಇಂಚಿನ ಒಂಜಿ ನೆಲನ ಯಾನ ಇನಿ ಫಸ್ಟ್ ಬರ್ಪಿನತ್ ಸದನ್ನ ರಡ್ಡು ಮೂಜಿ ಕಾರ್ಯಕ್ರಮಗಳ ದೆಕ್ಕುದುಂಬು ಗೋಪಾಲಕೃಷ್ಣ ಪಡಿಲಾರ ಅಧ್ಯಕ್ಷ ಇಪ್ಪುನಗ ಪೂವಪ್ಪಣ್ಣ ಅಧ್ಯಕ್ಷರು ಇಪ್ಪುನಗ ಮಾಂತ ಯಾನ ಕಾರ್ಯಕ್ರಮ ಬೈದಿನ ಇನಿ ಹೇಮಂತನನ್ನ ಜೀರ್ಣೋದ್ಧಾರದ ಅಧ್ಯಕ್ಷರು ಮೇರ್ನ ಸುಬ್ರಹ್ಮಣ್ಯ ವ್ಯವಸ್ಥಾಪನಾ ಸಮಿತಿ ಇನಿ ಮಾಂತ ಸರವೂರು ತ 4 ಗ್ರಾಮದ ಜನಕುಲಿನ ಕನಸು ನನಸಾವರಂಡ ಸದನ್ನ ನನ್ನ ಒಂಜರೆ ವರ್ಷೋಟು ಸದನ್ನ ಏನಕ್ಕೆ ಏನ ಬರ್ನಂಚನೆ ಎನ್ಮ ಕೋಟಿತ ಒಂಜಿ ಅಂದಾಜು ವೆಚ್ಚಡು ಇನಿ ಸಿಲೆತ್ತ ಅಪ್ಪೆನು ಕುಲ್ಲಾತ್ ಒಂಜಿ ಬಾಲಲಾಯ್ಟ ಇನಿ ಕುಲ್ಲಾತೇರು ಆರಿಗೆ ಒಂಜಿ ಇಲ್ಲು ಮಂದದ ಕೊರ್ಪಿನಂಚಿನ ಒಂಜಿ ಕನಸು ಇನಿ ಸರವೂರುತ 4 ಗ್ರಾಮದ ಜನಕುಲಿಗೆ ಇನಿ ಮಲ್ಲ ಮನಸ್ಸುಂಡು ಸತೀಸನ್ನ ಪಣ್ಣ ಲೆಕ್ಕ ನಮ್ಮ ಏಪಲ್ಲ ನಮ್ಮ ಇಲ್ಲತ ದೇವೇರು ನಮ್ಮ ಊರ್ತ ದೇವೇರು ಅವು ನಂಗೆ ಪ್ರಥಮತ ಬೋಡಿತ್ತಿನ ನಮ್ಮ ಏಪಲ್ಲ ನಮ್ಮ ಮನಸ್ಸು ಡಿಪ್ಪುಂಡು ನಮ್ಮ ದೂರತ ದೇವೇರ್ ನಾಡೆ ಪೋಂಡ ನಮ್ಮ ಮಾತ ಪರಕ್ಕೆ ಪಂಡಿನವು ತೀರುಣ್ಣು ಪನ್ಪುಣೇನು ಆಂಡ ನಮ್ಮ ಮನಸ್ಸು ಆತ್ಮ ಪನ್ಪಿನ ಒಂಜಿ ದೇವೇರು ಅವೇ ದೇವೇರು ನಮ್ಮ ಕೈತಳ್ತವು ಏಪ ನಮ್ಮ ಕೈತಳ್ದ ದೇವೇರ್ನ ಅವು ನಮ್ಮ ಒಂಜಿ ಇಲ್ಲು ಕಟ್ಟದು ಇಲ್ಲು ಒಕ್ಕೆಲ ಅಂಡ ಆ ಇಲ್ಲು ಒಕ್ಕೆಲು ಆಪುಣಂಚು ಪೊರ್ತುಡು ಮನಸ್ಸುಡು ನಂಗೆ ಏತು ಖುಷಿ ಆಪುಂಡ ಅಂಚನೆ ದೇವೇರ್ನ ಒಂಜಿ ಸ್ಥಾನ ಭದ್ರಾತಿ ಇತ್ತಂಡ ಅವು ನಂಗೆ ಮನಸ್ಸದ ಖುಷಿ ಆ ಪೊರ್ತು ಪೋಪುಂಡು ಬಂದುಲೆ ಯಾಲ್ನ ಸುಮಾರು ದೇವಸ್ಥಾನದ ಒಂಜಿ ಬ್ರಹ್ಮಕಲಸವಡು ಜೀರ್ಣೋದ್ಧಾರ ಅಧ್ಯಕ್ಷ అయిన ಅನುಭವಲು ಮಸ್ತುಂಡು ಆ ಪೊರ್ತುಗನಗ ಬ್ರಹ್ಮಕಲಸದ ಪೊರ್ತುಡು ನಮ್ಮ ಎತ್ತು ಮಂತ್ರಲ ಆ ಕೆಲಸ ಎತ್ತುಜಿ ಆಂಡ ಬ್ರಹ್ಮಕಲಸದ ದಿನಯಪ ದೀರ್ಪನ ಆ ಪೊರ್ತುಡು ಪ್ರತಿ ಒಂಜಿಲ ಈ ರೆಡ್ತು ಬರ್ಪುಡು ಆ ಕೆಲಸನು ಇನಿ ನಮ್ಮ ಸರವೂರುತ ನಮ್ಮ ಮಾಂತ ನಿಗಲಿಂದತ್ತು ನಮ್ಮ ಮಾಂತ ಕೈಪತ್ತದ ಇನಿ ಆಪುಣಂಚಿನ ಕೆಲಸ ಇನಿ ಸುಬ್ರಹ್ಮಣ್ಯ ಅವ್ರನ್ನ ಸೇವೆ ಬಯಲಾಟದ ಮೂಲಕ ಅಪ್ಪೆ ದುರ್ಗಮಾತೆನ ಒಂಜಿ ಚರಿತ್ರೆನ ಮೂಲಕ ತೂಪುನ ಪೊರ್ತುಡು ಪೂರ್ವಭಾವಿಯಾತ್ ಇನಿ ಮಹಾಂತೆರ್ಲ ಒಂಜಿ ಸಂಕಲ್ಪ ಮಲ್ಪಕ ಒಂಜಿ ವರ್ಷಟು ನಮ್ಮ ದೇವೇರ್ನ ಜೀರ್ಣೋದ್ಧಾರ ಆತು ಅವು ಮಿತ್ತು ಬತ್ತದು ಆ ದೇವೇರನ್ನು ಕುಳ್ಳಪ್ಪನಂಚಿನ ಕೆಲಸ ನಮ್ಮ ಕೈ ಹಿಡ್ದಾವಡು ಅವು ನಮ್ಮ ಜೋಕುಲು ತೂಪಿನಂಚಿನ ಆ ಭಾಗ್ಯ ನಂಕತಿ ಕೋಡು ಪನ್ಪುನೇನು ನಮ್ಮ ಸಂಕಲ್ಪ ಮಲ್ಪಕ ಆ ಸಂಕಲ್ಪ ಏಪಲ ಈರೇನು ಪನ್ಪುನ ಪಾತೆರನು ಪನ್ನಂತೂ ಹೆಚ್ಚ ಪಾತೆರಿನ ಬಬುಜಿ ಯಾನಲ ನಿಗಲಿನೊಟ್ಟಿಗೆ ಏಪ್ಪಲ ಉಳ್ಳೆ ಎನರ್ದಿಂಚಿನ ಸಾಕಾರ ಉಂಡ ಆ ಸರೋವರು ಅಪ್ಪೆನ ಪಾದೋಗೆ ಏನು ಕೊರಿಯರ್ ಅಡಿ ಉಳ್ಳೆ ಪನ್ಪುಡೇನು ಪಾತೆರು ಪಣ್ಣಂತೂ ಎಂಕಲ ಈ ತೊಂಜಿ ಜನತ ಎದುರು ನಮ್ಮ ಮಾಂತ ಮಲ್ಲ ಜನಕುಲತ್ತು ಸತೀಸನ್ನ ಗೊತ್ತುಂಡು ಆರ್ನ ಪಟ್ಲ ಫೌಂಡೇಶನ್ ಯಾಲ್ನ ಟ್ರಸ್ಟಿ ಆರ್ನಂಚಿನಗ್ಲಿನ ಸೇವೆ ಮನ್ಪುಣಗ್ಲಿ ಎತ್ತೋ ಸೇವೆ ಮನ್ಪುಣಂಚಿನ ದೆಣ್ಣು ತೂತು ಯಾಲ್ನ ಒಂಜಿ ಮರಲಾಯಿನೈ ದಯಪಂಡ ಆರ್ನ ಎತ್ತ ಇಲ್ಲು ಕಟ್ಟದು ಕೊರ್ಪುಣ ಎತ್ತ ಜೋಕ್ಲಿಗೆ ಆ ಒಂಜಿ ಯಕ್ಷಗಾನ ಅವಾರ್ಡ್ ಇನ್ಸೂರೆನ್ಸ್ ಏಮಂದನ್ನ ಯಾಕಂದ್ರೆ ಪಂಡೇರು ಪ್ರತಿಯೊಂಜಿಗಳ ಎಂಗ್ಲ ಕಣ್ಣಾರೆ ತೂಪಿನಾಗಲು ಒಟ್ಟಿಗೆ ಭಾಗ್ಯಾಪನಾಗಲು ಅಂಚಿನ ಕೆಲಸನು ಮಾತ್ರ ಕರ್ಮಗು ಏಪಲ ಫಲ ಆ ಭಗವಂತನು ಕೊರ್ಪೇರು ಪನ್ಪುಣ ಪಾತ್ರನ ಪಡಂತೂ ಅವಕಾಶ ಕೊರ್ನ ನಿಗಲೆ ಮಾಂತನಿಲ್ಲ ಎನ್ನ ತರತಗತಿ ಎನ್ನ ಪಾತ್ರ ಜೈ. ವೇದಿಕೆಯಲ್ಲಿ ಗಣ್ಯರಾಗಿ ಗೌರವ ಉಪಸ್ಥಿತಿಯನ್ನು ನೀಡಿದ ಇಬ್ಬರು ಮಹನೀಯರಿಗೆ ದುರ್ಗಾಂಬಾ ಕಲಾ ಸಂಗಮದ ಅಧ್ಯಕ್ಷರು ದೇವಸ್ಥಾನದ ವತಿಯಿಂದ ಸ್ಮರಣಿಕೆ ದೇವರ ಭಾವಚಿತ್ರವನ್ನು ನೀಡಿ ಗೌರವಿಸ್ತಾರೆ. ಇದೀಗ ವೇದಿಕೆಯಲ್ಲಿ ಶ್ರೀಮತಿ ಮಲ್ಲಿಕಾ ಪಕ್ಕಳ ಅವರಿದ್ದಾರೆ. ಕರ್ನಾಟಕ ಸರ್ಕಾರದ ಧಾರ್ಮಿಕ ಪರಿಷತ್ತಿನ ಸದಸ್ಯೆ, ಅವರಿಗೆ ಸ್ಮರಣಿಕೆಯನ್ನು ನೀಡ್ತಾರೆ. ಹಾಗೆ ಜಯಂತ ನಡುಬೈಲು ಅವರು ಅಕ್ಷಯ ಕಾಲೇಜು ಪುತ್ತೂರು ಇದರ ಅಧ್ಯಕ್ಷರು. ಇನ್ನು ಮುಂದೆ ಅರ್ಧ ಗಂಟೆಯಲ್ಲಿ ಸಭೆ ಮುಗಿಬೇಕು ಅಂತ ಹೇಳಿದ್ದಾರೆ. ಅರ್ಧ ಗಂಟೆ ಮುಗಿಯಿತು. ಧನ್ಯವಾದವನ್ನು ಕೊಟ್ಟಲ್ಲಿಗೆ ಕಾರ್ಯಕ್ರಮ ಮುಕ್ತಾಯ. ಸುಬ್ರಹ್ಮಣ್ಯರಾವ್ ಅವರು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಧನ್ಯವಾದ ಹೇಳಲಿಕ್ಕಿದ್ದಾರೆ. ನೆರೆದಿರುವಂತಹ ಎಲ್ಲ ಭಗವದ್ಭಕ್ತರೇ, ಯಕ್ಷಗಾನ ಪ್ರಿಯರೇ, ಇವತ್ತಿನ ದಿವಸ ನಾನು ಹಿಂದೆ 4-5 ವರ್ಷಗಳ ಹಿಂದೆ ಹೇಳಿಕೊಂಡಂತಹ ಒಂದು ಸೇವೆ ಮಾಡಬೇಕು ಅಂತ ಹೇಳಿ ಸಂಕಲ್ಪಿಸಿದಂತಹ ಒಂದು ಕಾರ್ಯಕ್ರಮವನ್ನು ಇವತ್ತು ನಡೆಸ್ತಾ ಇದ್ದೇನೆ. ನಾವು ಶರವರ್ನಲ್ಲಿ ಹೆಚ್ಚಿನ ದಿವಸ ಯಾವುದಾದ್ರೂ ವಿಶೇಷ ಕಾರ್ಯಕ್ರಮ ನಡೆಸ್ತೇವೆ ಅಂತೇಳಿ ಆದರೆ ಮಳೆ ಬರ್ತದೆ. ಆವತ್ತು ಈ ದೇವಸ್ಥಾನದ ಅಡಿಗಲ್ಲು ಹಾಕುವಂಥ ಆ ಒಂದು ವಿಶೇಷವಾದಂಥ ಸಂದರ್ಭದಲ್ಲಿ ಮಲ್ಲಿಕಾರವರು ಕೂಡ ಇದ್ದರು. ಆವತ್ತು ನಾವು ಹೊಂಡ ತೆಗೆದು ಅದರಲ್ಲಿ ಶಿಲೆಯನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ, ಹಾಗಿದ್ದರೆ
ಅದು ತೆಗೆದಷ್ಟು ಅಲ್ಲಿ ನೀರು ಬರ್ತಾ ಇತ್ತು. ಮಳೆ ಇರಲಿಲ್ಲ ಅವತ್ತು. 2 ದಿವಸ ಮುಂಚೆ ಬಂದು ನೀರು ಹಾಗೆ ಹೋಗಿದೆ. ಆದರೂ ನಮಗೆ ಬಹಳ ಕಷ್ಟದಿಂದ ನಾನು ನೀರು ತೆಗೆದು ಶಿಲಾನ್ಯಾಸವನ್ನು ಮಾಡಿದ್ದು. ಆನಂತರ ಹೇಗೆ ಕೆಲಸ ಆಯಿತು ಅಂತಿಲ್ಲ. ಊರಿನವರು ಹೊರಗಿನವರು ಎಲ್ಲ ಬಂದು ಶ್ರಮದಾನದಲ್ಲಿ ನಮಗೆ ನಿರೀಕ್ಷೆಗಿಂತ ಮೀರಿ ಎಲ್ಲರೂ ಸಹಕಾರ ಮಾಡಿದ್ದಾರೆ. ಅದೇ ರೀತಿ ಈಗ ಯಾವಾಗಲೂ ಸಿಗುವಾಗಲೂ ಕೇಳ್ತಾರೆ ಶ್ರಮದಾನ ಯಾವಾಗ ಉಂಟು ಅಂತೇಳಿ. ಆದ್ದರಿಂದ ನಾವು ಈ ಮಳೆ ಬಂತು ಅಂತ ಹೇಳುವಂಥ ಹಿಂಜರಿಕೆ ನಮಗೆ ಏನಿಲ್ಲ. ಆದರೂ ನಿಮಗೆಲ್ಲರಿಗೆ ಬಂದವರಿಗೆ ಸ್ವಲ್ಪ ಕಷ್ಟ ಆಗಿರ್ಬೋದು. ಯಕ್ಷಗಾನವನ್ನು ನೋಡುವಂಥ ಅವಕಾಶ ಇನ್ನೂ ಈಗಾಗಲೇ ಪ್ರಾರಂಭ ಆಗ್ತದೆ ಯಕ್ಷಗಾನ. ಅದಕ್ಕಿಂತ ಮುಂಚೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ನಮ್ಮ ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯರು ಶ್ರೀಮತಿ ಮಲ್ಲಿಕಾ ಪಕ್ಕಳ ಇವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಯಕ್ಷಗಾನವನ್ನು ವಿಶ್ವಗಾನವನ್ನಾಗಿ ಮಾಡಿದಂತಹ ಯಕ್ಷ ಫೌಂಡೇಶನ್ನ ಸ್ಥಾಪಕಾಧ್ಯಕ್ಷರಾದ ಪಟ್ಲ ಸತೀಶ್ ಶೆಟ್ಟಿ ಇವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಇನ್ನು ಅಕ್ಷಯ ಕಾಲೇಜ್ ಪುತ್ತೂರು ಸಂಚಾಲಕರಾದಂತಹ ಶ್ರೀ ಜಯಂತ ನಡಬೇಲು ಇವರಿಗೆ ಕೂಡ ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸಭೆಯಲ್ಲಿ ಉಪಸ್ಥಿತರಿರುವಂಥ ನಮ್ಮ ಗ್ರಾಮ ಮಾತ್ರ ಅಲ್ಲ, ಹೊರ ಗ್ರಾಮ ಮಾತ್ರ ಅಲ್ಲ, ಇಡೀ ತಾಲೂಕಿನಿಂದ ಅಲ್ಲಿಂದ ವಿಶೇಷವಾದಂಥ ಗಣ್ಯರು ಬಂದಿದ್ದಾರೆ. ವಿಶೇಷವಾಗಿ ಯಕ್ಷಗಾನಕ್ಕೆ ಸಂಬಂಧಪಟ್ಟಂತೆ ಹೇಳುವುದಿದ್ದರೆ ರಾಜ್ಯ ಯಕ್ಷಗಾನ ಅಕಾಡೆಮಿ ಸದಸ್ಯರಂಥ ಶ್ರೀ ಕೃಷ್ಣ ಪೂಜಾರಿ ಇವರು ಕೂಡ ನಮ್ಮ ವೇದಿಕೆಯ ಮುಂದಿದ್ದಾರೆ. ಇವರಿಗೂ ಕೂಡ ವಿಶೇಷವಾದಂಥ ಧನ್ಯವಾದವನ್ನು ಅರ್ಪಿಸ್ತೇನೆ. ಬಂದಂತಹ ಎಲ್ಲರಿಗೂ ಯಕ್ಷಗಾನ ಪ್ರಿಯರಂತಹ ದೇವಿ ಸಮಸ್ತ ಸನ್ಮಾನಗಳನ್ನುಂಟು ಮಾಡಲಿ. ಅದೇ ರೀತಿ ನಮ್ಮ ಜೀರ್ಣೋದ್ಧಾರ ಸಮಿತಿಯನ್ನು ರೂವಾರಿ ಎನಿಸಿಕೊಂಡಂತಹ ಹೇಮಂತ್ ರೈಮನವಡಿಕೆ ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತೇನೆ. ಎಲ್ಲ ದೇವಿ ಭಕ್ತರಿಗೆ, ಇಲ್ಲಿ ಸೇರಿದವರಿಗೆ, ಪುಟಾಣಿ ಮಕ್ಕಳಿಗೆ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಯಕ್ಷಗಾನವನ್ನು ಮುಂದುವರಿಸಬೇಕು ಅಂತೇಳಿ ಭಾಗವತರಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಜೈ. ಅದೇ ರೀತಿ ನಮ್ಮ ಯಕ್ಷಗಾನವನ್ನು ನೇರ ಪ್ರಸಾರ ಮಾಡ್ತಾ ಇದ್ದಾರೆ 3 ಚಾನಲ್ನವರು. ನಮ್ಮ ಕುಡ್ಲ ಯಕ್ಷ ಫೌಂಡೇಶನ್ ಅವರು ಕೂಡ ಇದ್ದಾರೆ. ಸುದ್ದಿ ಚಾನಲ್ನವರು ಕೂಡ ನೇರವಾಗಿ ಹೊತ್ತು ಪ್ರಸಾರ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ತಾಳ್ಮೆಯಿಂದ ವೀಕ್ಷಿಸಿ ಸುಂದರವಾದಂಥ ಯಕ್ಷಗಾನವನ್ನು ನೋಡಿ ಅಂತ ಕೇಳಿಕೊಳ್ಳುತ್ತಾ ತಮಗೆಲ್ಲರಿಗೂ ಧನ್ಯವಾದವನ್ನು ಮತ್ತೊಮ್ಮೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಭಕ್ತಾಭಿಮಾನಿಗಳನ್ನು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅಲ್ಲಿ ಅನ್ನ ಸಂತರ್ಪಣೆಯ ವ್ಯವಸ್ಥೆ ನಡೀತಾ ಇದೆ. ಯಾರೆಲ್ಲ ಊಟದ ವ್ಯವಸ್ಥೆ ಮಾಡಿಕೊಳ್ಳಿಲ್ಲ ಊಟದ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಅದಲ್ಲದೆ ಅನ್ನ ಸಂತರ್ಪಣೆ ಮಾಡುವ ಸ್ಥಳದಲ್ಲಿ ಹುಂಡಿ ಕಾರಿನ ಒಂದು ಕೀ ಸಿಕ್ಕಿರ್ತದೆ, ದೇವಸ್ಥಾನದ ಕಚೇರಿಯಲ್ಲಿದೆ. ಅದು ಯಾರ್ದು ಅಂತ ಹೇಳಿ ಅದನ್ನು ಪಡ್ಕೊಳ್ಬೋದು. ಸರದಿ ಕಲಾಭಿಮಾನಿಗಳಿಗೆ ವಂದಿಸುತ್ತಾ ಇಂದಿನ ಯಕ್ಷ ಸೇವೆಯ ಸೇವಾದಾರರಾದಂತಹ ಶ್ರೀಮತಿ ಮತ್ತು ಶ್ರೀ ಸುಬ್ರಹ್ಮಣ್ಯ ರಾವ್ ಇವರಿಗೆ ಶ್ರೀ ಕ್ಷೇತ್ರ ಪಾವಂಜ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಅರ್ಚಕ ವೃಂದ ಇವರ ಪರವಾಗಿ, ಮೇಳದ ಸಂಚಾಲಕರಾದಂಥ ಶಿವತಾ ಪಟ್ಲ ಸತೀಶ್ ಶೆಟ್ಟಿ ಇವರ ಪರವಾಗಿ, ಅದೇ ರೀತಿ ಮೇಳದ ಎಲ್ಲ ಹಿಮ್ಮೇಳನ, ಮುಮ್ಮೇಳನ ಹಾಗೂ ನೇಪಥ್ಯ ಕಲಾವಿದರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದಂಥ ಎಲ್ಲ ಕಲಾಭಿಮಾನಿಗಳಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಿಮಗೆಲ್ಲರಿಗೂ ಕೂಡ ನಾವು ನಂಬಿಕೊಂಡು ಬಂದಿರುವಂತಹ ಪಾವಂಜಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ, ಅದೇ ರೀತಿ ಸಾನ್ನಿಧ್ಯದಲ್ಲಿರುವಂತಹ ದುರ್ಗಾ ಪರಮೇಶ್ವರಿ ಅಮ್ಮನವರು ಸಕಲ ಆಯುರಾರೋಗ್ಯೈಶ್ವರ್ಯ ಸುಖ ಸಂಪತ್ತು ಸಮೃದ್ಧಿಯೊಂದಿಗೆ ಸಕಲ ಸನ್ಮಂಗಳವನ್ನುಂಟು ಮಾಡಲಿ ಎಂಬುದಾಗಿ ಆಶಿಸುತ್ತಾ ಪ್ರಾರ್ಥಿಸುತ್ತಾ, ಕಲಾಭಿಮಾನಿಗಳೇ, ಬರುವ ರಾತ್ರಿ ನಾವು ಸಿದ್ದಕಟ್ಟೆಯಲ್ಲಿ ಶ್ರೀದೇವಿ ಲಲಿತೋಪಾಖ್ಯಾನ ಎನ್ನುವಂಥ ಆಖ್ಯಾನವನ್ನು ಆಡಿವಿನಯಿಸಿ ತೋರಿಸುವುದಕ್ಕಿದ್ದೇವೆ. ಅದೇ ರೀತಿ ಡಿಸೆಂಬರ್ 15ರಂದು ಕಡಬ ಸರಸ್ವತಿ ವಿದ್ಯಾಲಯದ ಬಳಿ ಯಕ್ಷಗಿಲೆಯರ ಬಳಗ ಕಡಬ ಇವರ ಬಾಪ್ತು ಹನುಮಗಿರಿ ಮೇಳದಿಂದ ಸಾಕೇತ ಸಾಮ್ರಾಜ್ಞಿ ಎನ್ನುವಂಥ ಆಖ್ಯಾನವನ್ನು, ಅದೇ ರೀತಿ ಡಿಸೆಂಬರ್ 25ರಂದು ನಾರಾಯಣ ಎನ್ ಕೊಲ್ಲಿಮಾರು ಇವರ ಬಾಪ್ತು ಕೊಲ್ಲಿಮಾರ್ ಬಲ್ಯದಲ್ಲಿ ನಮ್ಮದೇ ಮೇಳದಿಂದ ಶ್ರೀದೇವಿ ಮಹಾತ್ಮೆ ಎನ್ನುವಂಥ ಆಖ್ಯಾನವನ್ನು ಆಡಿ ಅಭಿನಯಿಸಿ ತೋರಿಸುವುದಕ್ಕಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಲಾವಿದರಾದಂಥ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿ ಬೆಳೆಸುವುದರೊಂದಿಗೆ ಕಲಾಮಾತೆಯ ಅನುಗ್ರಹಕ್ಕೆ ಪಾತ್ರ ಆಗಬೇಕಾಗಿ ವಿನಂತಿಸುತ್ತಾ ವಿಜ್ಞಾಪಿಸುತ್ತಾ ಮುಂದಿನ ಕಥಾಭಾಗಕ್ಕೆ ಹೋಗುವುದಕ್ಕೆ ಸಭ್ಯಸಭಿಕರಲ್ಲಿ ಹಾಗೂ ಭಾಗವತರಲ್ಲಿ ಅಪ್ಪಣೆಯನ್ನು ಅನುಮತಿಯನ್ನು ಕೇಳುವುದರೊಂದಿಗೆ ಕಥಾಭಾಗವನ್ನು ಮುಂದುವರಿಸ್ತಾ ಇದ್ದೇವೆ. ನಮಸ್ತೆ, ಜೈ ಹಿಂದ್, ಯಕ್ಷಗಾನಂ ಗೆಲ್ಗೆ.
ದುರಿಯುತ್ತಿಯದರಿತ ಮಾತ್ರೆಯೋ ಸರಿಯನಲು ರಕ್ಷಕರ ನೊಡಗೋಡರಿತೋ ಸಮಯವನೇ ಚಕ್ರದ ಹೊರಗಿ ಬ್ರಾಹ್ಮಣರು ಬಂದಾಡಿದಂತಹ ಮಾತು ನಮ್ಮದಾದಂತಹ ಈ ಪುರಕ್ಕೆ ಬಕಾಸುರ ಎಂಬಂತಹ ದೈತ್ಯದ ಪ್ರವೇಶವನ್ನು ಮಾಡಿ ಸಿಕ್ಕಂತಹ ಮನುಜರನ್ನೆಲ್ಲ ತಿನ್ನುತ್ತಾ ಕೊಂದುಕೊಳ್ಳುತ್ತಾ ಮುಂದುವರಿಯುತ್ತಾ ಇದ್ದಾನೆ ಎಂಬ ಹಾಗೆ ಬಂದಂತಹ ಪ್ರಜಾ ಪರಿವಾರಕ್ಕೆ ಬಂದಂತಹ ಕಷ್ಟವನ್ನು ನಿವಾರಿಸುವುದಕ್ಕೆ ಬೇಕಾಗಿ ಭಯಭೀತರಾದಂತಹ ಪ್ರಜೆಗಳಿಗೆ ಧೈರ್ಯದ ನುಡಿಯನ್ನು ಕೊಟ್ಟವನಿದ್ದೇನೆ. ತದನಂತರ ಈತನಲ್ಲಿ ಬಕಾಸುರನ ಬಳಿಗೆ ತೆರಳಿ ಸಂಧಾನವನ್ನು ಮಾಡುವುದರ ಮುಖೇನ ಒಂದು ಒಪ್ಪಂದಕ್ಕೆ ಬಂದವನಿದ್ದೇನೆ. ಹೇಗೆಂದರೆ ಮುಂದಕ್ಕೆ ಆತನಿಗೆ ತಿನ್ನುವುದಕ್ಕೆ ಒಂದು ಬಂಡಿ ಅನ್ನ ಹಾಗೂ ಆ ಬಂಡಿಗೆ ಕಟ್ಟಿದಂತ 2 ಎತ್ತುಗಳು, ಮತ್ತೆ ಆ ಎತ್ತುಗಳ ಜೊತೆಗೆ ಯಾರ ಆತನು ಆ ಬಂಡಿ ಅನ್ನವನ್ನು ಆತನ ಬಳಿಗೆ ತಗೊಂಡುಕೊಂಡು ಹೋಗುತ್ತಾನೋ ಆತನನ್ನು ಆತನಿಗೆ ದಿವಸಕ್ಕೆ ಆಹಾರವಾಗಿ ನೀಡುತ್ತೇನೆ ಎಂಬ ಹಾಗೆ ಒಪ್ಪಂದವನ್ನು ಮಾಡಿಕೊಂಡು ಬಂದಿದ್ದೇನೆ. ಹಾಗೆಯೇ ದಿನನಿತ್ಯವಾಗಿಯೂ ಈತನಿಗೆ ಬಂಡಿ ಅನ್ನವನ್ನು ಕಳುಹಿಸಿಕೊಡುವ ಜವಾಬ್ದಾರಿ ನನ್ನದಾಗಿದೆ. ಈ ಮಾತಿಗೆ ಪ್ರಜಾ ಪರಿವಾರವೆಲ್ಲವೂ ಒಪ್ಪಿದವರಿದ್ದಾರೆ. ಸೃಷ್ಟಿಯಲ್ಲಿ ಹೇಗೂ ಸಕಲ ಜೀವರಾಶಿಗಳಿಗೆ ಅಂತ್ಯ ಎಂಬುವುದುಂಟು. ಹಾಗೆ ಈ ಬಕಾಸುರನ ಅಂತ್ಯವನ್ನು ಯಮನು ನಿರೀಕ್ಷಿಸಬಹುದು. ಅದಕ್ಕಿಂತ ಮುಂದಕ್ಕೆ ನಾನು ನಡೆಯುತ್ತೇನೆ. ಮಾತಿ ಕುಂತಿ ನಾರಿಯೋ ನಡೆದು ಬಂದರು ಸಲಹೆ ಪಡಿದು ಪಾಂಡು ಸಹೋದರ ಭೀಮಸೇನ, ಅರ್ಜುನ, ನಕುಲ ಸಹದೇವರು ಧರ್ಮರಾಯನ ಬದುಕಿನಲ್ಲಿ ಈ ತೆರನಾದಂತಹ ಸ್ಥಿತಿ ಒಂದು ಉಂಟಾಗುತ್ತದೆ ಅಂತ ಭಾವಿಸಿಯೇ ಇರಲಿಲ್ಲ. ನಮ್ಮ ಹುಟ್ಟಾದರೂ ಆದದ್ದು ಕಾಂತಾರದಲ್ಲಿ. ಎಂತೂ ನಮ್ಮ ಭವಿಷ್ಯ ಕಾನನವಾಸಿಗಳಾಗಿಯೇ ನಾವು ಬದುಕುತ್ತೇವೆ, ನಾಡಾಡಿಗಳಾಗುವ ಯೋಗವಿಲ್ಲ ಅಂತ ಊಹಿಸುತ್ತಾ ಇದ್ದ ಸಂದರ್ಭ ಋಷಿ ಪರಿಷತ್ತೇ ನಮ್ಮನ್ನು ಒಂದು ಮಾಡಿ ತಂದು ಒಪ್ಪಿಸಿದರು ಹಸ್ತಿನಾವತಿಯ ನೆಲಕ್ಕೆ. ಸತ್ಯ ಅಜ್ಜಯ್ಯ ಭೀಷ್ಮಾಚಾರ್ಯರ ಪದಮೂಲಕ್ಕೆ ಕೆಡಹಿದ ಕಾಲದಲ್ಲಿ ಹಿಡಿದೆತ್ತಿ ಅವರು ಆಡಿದರು. ಆದರೂ ಪಾಂಡವರು, ಆದ್ದರಿಂದಲೇ ಪಾಂಡು ಸಂಜಾತರಾದ ನಾವು ಪಾಂಡವರಾಗಿ ಬದುಕಿದೆವು. ಮಾತ್ರವಲ್ಲ, ಹಸ್ತಿನಾವತಿಯಲ್ಲಿ ಬದುಕು ಕಟ್ಟಿಕೊಂಡಿದ್ದಂತಹ ಆ ಧಾರ್ತರಾಷ್ಟ್ರರಾದಂತಹ ಕೌರವರು 100 ಮಂದಿ ಅವರು, 5 ಮಂದಿ ನಾವು, 105
10 ಮಂದಿ ಓಲೈಸಿ ಬದುಕುತ್ತಾ ಇದ್ದೆವು. ಆ ಕಾಲಕ್ಕೆ ನಿಜವಾದ ಗುರುಗಳ ದರ್ಶನ ನಮಗಾಯಿತು. ಕೃಪಾಚಾರ್ಯರಿಂದ ಬೇಕಾದ ವಿದ್ಯೆಯನ್ನು ಕಲಿಯುವುದರ ಜೊತೆಯಲ್ಲಿ ಆಚಾರ್ಯ ದ್ರೋಣರ ಸಾಂಗತ್ಯವೂ ನಮಗೆ ಸಿಕ್ಕಿತು. ನಿಜವಾಗಿಯೂ ಪರಮ ಪವಿತ್ರವಾದ ಭಾರತರ ಗುರುಕುಲದಲ್ಲಿ ನಾವು ಕಲಿತೆವು. ಈ ಪ್ರಪಂಚದಲ್ಲಿ ಭಾರತದ ಗುರುಕುಲವನ್ನು ಮೀರಿದ ಗುರುಕುಲ ಇನ್ನೊಂದು ಇಲ್ಲ ಎನ್ನುವುದು ಸೈದ್ಧಾಂತಿಕ ಸತ್ಯವೂ ಹೌದು, ವೇದವಾನ್ಮಯ ವಾಸ್ತವವೂ ಹೌದು. ಆದ್ದರಿಂದ ಎಲ್ಲವನ್ನೂ ಆರ್ಜಿಸಿಕೊಳ್ಳುವುದಕ್ಕೆ ಈ ನೆಲೆ ಸೂಕ್ತವಾದದ್ದು ಅಂತ ನಾವು ತಿಳಿದೆವು. ಸಮಸ್ತ ವಿದ್ಯೆಗಳನ್ನು ಕಲಿತೆವು, ನೆಮ್ಮದಿಯಿಂದ ಬದುಕುತ್ತಾ ಇದ್ದೆವು. ಆದರೆ ಏನು ಮಾಡೋಣ, ಈ ಪ್ರಪಂಚದಲ್ಲಿ ಯಾವಾಗ ಒಂದು ಕುಟುಂಬ ಒಂದಾಗಿ ಇರುವುದಿಲ್ವೋ ಅಲ್ಲಿಂದಲೇ ಆರಂಭವಾಗುತ್ತದೆ ವೈಷಮ್ಯದ ಭಾವ. ಕೌರವರು ಅಧಿಕಾರದ ಲಾಲಸೆಯಿಂದ ಪಾಂಡವರಾದ ನಮ್ಮನ್ನು ಮುಗಿಸುವ ಹುನ್ನಾರವನ್ನು ಮಾಡಿದರು. ಭೀಮನಿಗೆ ವಿಷದ ಲಡ್ಡುಗೆ ಇದ್ದರು. ಪರಿಣಾಮದಲ್ಲಿ ಭೀಮ ನಾಗಾದಿಗಳ ಅನುಗ್ರಹದಿಂದ ಮತ್ತೆ ಎದ್ದು ಬಂದ. ನಾವೆಲ್ಲ ತೃಪ್ತರಾಗಿ ಇದ್ದೆವು. ಈ ತನ್ಮಧ್ಯ ನಮ್ಮನ್ನು ಹೇಗಾದರೂ ಮುಗಿಸಬೇಕು ಎನ್ನುವ ಕಾರಣದಿಂದ ಕಟ್ಟಿಸಿದ ಅರಗಿನಾಲಯ ಆ ಜತುಗೃಹ ನಾವು ನೋಡುವುದಕ್ಕೆ ಅಂತ ಕಳುಹಿಸಿಕೊಟ್ಟರು. ವಾಸ್ತವವಾಗುವುದಕ್ಕೆ ಬೇಕಾಗಿ ಅಲ್ಲಿ ಆಚಾರ್ಯ ಭೀಷ್ಮರ ಸೂಚನೆ, ದ್ರೋಣರ ಹೇಳಿಕೆ, ವಿದುರನ ಒಪ್ಪಂದ, ಇದರಿಂದಾಗಿ ಉಳಿದುಕೊಂಡೆವು. ಆದರೆ ಎಲ್ಲಿಯೂ ನಮ್ಮನ್ನು ದೈವ ಕೈ ಬಿಡುವುದಿಲ್ಲ ಎನ್ನುವುದಕ್ಕೆ ಸಾಕ್ಷಿ ಈ ಕುತಂತ್ರವನ್ನರಿತ ಮಂತ್ರೀಶ ವಿದುರ ಸುರಂಗದ ದಾರಿಯೊಂದನ್ನು ಅಲ್ಲಿ ನಿರ್ಮಾಣ ಮಾಡಿದ್ದ. ರಾತ್ರಿಯ ಹೊತ್ತು ಬಂದ ಬೇಡರು ಮಲಗಿದ 5 ಮಂದಿ. ನಾವಾದರೂ ಆ ಹೊತ್ತಿನಲ್ಲಿ ಸುರಂಗದ ಪಥವನ್ನು ಹಿಡಿದು ಹೊರಗೆ ಬಂದೆವು. ವರ್ತಮಾನ ಸಿಕ್ಕಿದೆ, ಆ ಅರಮನೆಗೆ ಬೆಂಕಿ ಕೊಟ್ಟಿದ್ದಾರಂತೆ, ಆ ಕೈರಾತರು ಸತ್ತಿದ್ದಾರಂತೆ. ಪಾಪದ ಮಕ್ಕಳನ್ನು ಕೊಂದ ದೋಷ ಕೌರವರಿಗಲ್ಲದೆ ಪಾಂಡವರಿಗುಂಟೆ. ಆದ್ದರಿಂದಲೇ ಅಲ್ಲಿಂದ ಮುಂದುವರಿದು ಬಂದವರು ನಾವು. ಹಿಡಿಂಬಾವನವನ್ನು ಸೇರಿದೆವು. ಹಿಡಿಂಬಾಸುರನ ವಧೆಯೂ ಆಯಿತು. ಹಿಡಿಂಬೆ ನಮ್ಮ ಬಳಿ ಬಂದು ಭೀಮಸೇನನನ್ನು ಅಪೇಕ್ಷೆ ಪಟ್ಟಳು. ಆ ಕಾಲಕ್ಕೆ ಮದುವೆಯೂ ನಡೆಯಿತು. ಹಿಡಿಂಬೆಯನ್ನು ಅಲ್ಲೇ ಬಿಟ್ಟೆವು. ಮುಂದೆ ನಮ್ಮ ಪದಯಾನ ಬೆಳೆಸಿದೆವು. ಹೀಗೆ ಬೆಳೆಸಿ ಬರುತ್ತಾ ಬರುತ್ತಾ ಬಂದು ಸೇರಿದ್ದು ಈ ಏಕಚಕ್ರ ನಗರ. ಮುಂದೆ ಕಾಣುವುದು ಹೆತ್ರಕೀವನ. ಈ ಪ್ರದೇಶದಲ್ಲಿ ನಾವು ಉಳಿಕೊಂಡೆವು ಅಂತಾದ್ರೆ ನಮಗನ್ನಿಸುವುದು ಅಮ್ಮ ಏನು, ಬಹುಶಃ ನಮ್ಮ ಕೈಯಿಂದ ಕೆಲವೊಂದು ಒಳ್ಳೊಳ್ಳೆಯ ಕಾರ್ಯ ಆಗುವುದಕ್ಕುಂಟು. ಕೆಲವು ಸಲ ಧರ್ಮಾತ್ಮರು ತಿರುಗಾಟ ಮಾಡ್ತಾರೆ ಎನ್ನುವುದರ ಅರ್ಥ ಏನು ಬಲ್ಲೆಯ? ಹೇಗೆ? ಅಧರ್ಮಿಗಳ ನಾಶಕ್ಕೆ ಭಗವಂತನ ಸಂಕಲ್ಪ ಉಂಟು ಅಂತ ಅರ್ಥ. ಇಲ್ಲದೆ ಇದ್ರೆ ಹಿಡಿಂಬನ ವಧೆ ಆಗುತ್ತಿತ್ತೆ. ಹೌದು ಅಲ್ಲವೇ? ಇನ್ನು ಯಾರ್ಯಾರೆಲ್ಲ ಸಾಯ್ಲಿಕ್ಕೆ ಉಂಟೋ ಈ ಪ್ರಸಂಗದಲ್ಲಿ ನಮಗೆ ಗೊತ್ತಿಲ್ಲ. ಆದ್ದರಿಂದ ನೋಡ್ಬೇಕಷ್ಟೇ ಅಲ್ವೋ? ಆದ್ದರಿಂದ ಪ್ರತಿಯೊಬ್ಬರ ಪ್ರತೀಕ್ಷೆಯಂತೆ ಈ ಪಾಂಡವರ ಬದುಕು ಯಾನ ಸಾಗಿತು ಅಂತಾದ್ರೆ ಆರ್ಯಾವರ್ತ ಭವಿಷ್ಯದಲ್ಲಿ ಧರ್ಮಭೂಮಿಯಾಗಿ ವಿಜೃಂಭಿಸುವುದಂತೂ ಸ್ಪಷ್ಟ. ಆದರೆ ಬಂದ ಕಾಲದಲ್ಲಿ ನಮಗೆ ಆಶ್ರಯ ಸಿಕ್ಕಿತ್ತು. ಒಬ್ಬ ಸುಶರ್ಮ ನಾಮಕನಾದ ಬ್ರಾಹ್ಮಣನ ಮನೆಯಲ್ಲಿ ಒಳ್ಳೆಯವರು ಬ್ರಾಹ್ಮಣರು ನಮಗೆ ಆಶ್ರಯ ಕೊಟ್ಟರು. ನೀವಿಲ್ಲೇ ಬದುಕಿಕೊಳ್ಳಿ ಅಂತ ಹೇಳಿದ್ರು. ಆದ್ರೆ ಬ್ರಾಹ್ಮಣರಲ್ಲಿ ಕೊಡುವುದಕ್ಕೇನುಂಟು? ನಾವಾದರೂ ಬ್ರಾಹ್ಮಣ ವೇಷಧಾರಣೆ ಮಾಡಿದ್ದೇವೆ, ನಿಜ ರೂಪವನ್ನು ಮರೆಸಿದ್ದೇವೆ. ನಾವು ಹುಟ್ಟಿದ್ದೇವೆ ಅಂತ ಅವರಿಗೆ ಗೊತ್ತಾಗಲು ಕೂಡದು, ಉಳಿದಿದ್ದೇವೆ ಅಂತ ಗೊತ್ತಾಗಕೂಡದು. ಅದಕ್ಕೆ ಬೇಕಾಗಿ ಇಲ್ಲೇ ಹತ್ತಿರದಲ್ಲೊಂದು ಕುಟೀರವನ್ನು ನಿರ್ಮಿಸಿ ನಾವು ಬದುಕುತ್ತಾ ಇದ್ದೇವೆ. ಭಿಕ್ಷೆಯನ್ನು 5 ಮಂದಿಯೂ ಬೇಡಿ ತಂದು ನಿಮ್ಮ ಕೈಗಿಡುವ ಕಾಲ. ಅದರಲ್ಲಿ ಸರಿ 2 ಪಾಲು ಮಾಡಿ. ಪಾಪ ಭೀಮಸೇನ ಸ್ವಲ್ಪ ದಪ್ಪ, ಸಾಕಾಗುದಿಲ್ಲ, ಹಸಿವು ಹೆಚ್ಚು. ದಪ್ಪ ಅಂತ ಹೇಳಬೇಡ, ಹೊಟ್ಟೆ ಸ್ವಲ್ಪ ದೊಡ್ಡದು ಅಂತಲೇ ಹೇಳು. ಅದೇ ಭೀಮಸೇನ ಮೃಗೋದರ. ಆದ್ದರಿಂದ ಅವನಿಗೆ ಸಾಕಾಗುವುದಿಲ್ಲ. ಯಾವತ್ತಿದ್ದರೂ ಹೊಟ್ಟೆ ದೊಡ್ಡದಿದ್ದವರನ್ನು ನಾವು ಬೆಳೆಸಬೇಕೇ ವಿನ ಕ್ಷೀಣಿಸುವುದಕ್ಕೆ ಬಿಡಬಾರದು. ಒಂದು ಹೊಟ್ಟೆ ತಗ್ಗಿಸ್ತೇವೆ ಅಂತ ಏನೇನು ಮಾಡ್ಲಿಕ್ಕೆ ಹೊರಟ್ರೆ ಕೊನೆಗೆ ಹೊಟ್ಟೆಯೂ ಇಲ್ಲ, ಹಾಕುವುದಕ್ಕೆ 3 ತುಂಡು ಬಟ್ಟೆ ಮಾತ್ರ ಬೇಕಾಗುತ್ತದೆ. ಅವರವರ ಕಷ್ಟ ಅವರವರಿಗೆ ಅಲ್ವೇ? ಆದ್ದರಿಂದ ಭೀಮಸೇನನ ಹೊಟ್ಟೆಗೊಂದು ವ್ಯವಸ್ಥೆ ಆಗಬೇಕು ಎನ್ನುವುದರಿಂದ ಅರ್ಧ ಪಾಲನ್ನು ಅವನಿಗೆ ಕೊಟ್ಟು ಉಳಿದರ್ಥವನ್ನು ನಾವು 4 ಜೊತೆಯಲ್ಲಿ ನೀವು ಉಂಡು ನೆಮ್ಮದಿಯಿಂದ ಬದುಕುತ್ತಾ ಇದ್ದೇವೆ. ಹಾಗಾಗಿ ನಮಗಿಲ್ಲಿ ನೆಮ್ಮದಿ ಉಂಟು. ಏನೇ ಇರಲಿ
ಅನ್ನ ತಿಂದ ನೆಲಕ್ಕೆ, ಅನ್ನ ಕೊಟ್ಟ ಮನೆಗೆ ಯಾವತ್ತೂ ನಾವು ಋಣದಲ್ಲಿಯೇ ಇರುತ್ತೇವೆ. ಋಣಮುಕ್ತರಾಗಬೇಕು ಅಂತಿದ್ರೆ ನಿಜವಾದ ಅನ್ನದಾತರಿಗೆ ಬೇಕಾಗಿ ನಮ್ಮನ್ನು ನಾವು ಯಾವಾಗ ತೆಗೆದುಕೊಳ್ಳುತ್ತೇವೋ ಆವಾಗ ಮಾತ್ರ ಅನ್ನದಾತ ಸುಖೀಭವ ಅಂತ ಹೇಳಲಾಗುತ್ತದೆ. ಆ ನೆಲೆಯನ್ನು ಕಾಯುತ್ತಾ ಇರೋಣ, ನೆಮ್ಮದಿಯಿಂದ ಇಲ್ಲಿ ಬದುಕುತ್ತಾ ಇರೋಣ. ಹಾಗಾದ್ರೆ ಸರಿ. ಬಂದುದು ಮಗನ ಬಾರಿಯೂ ಇತರ ಹೊಂದಿಕೊಂಡೊಬ್ಬರೊಬ್ಬರಿಗೆ ಚಂದನಿಯೂ ಬಾಳಿರೋ ಪಂಡಿಕೊಂಡು ಮಿಂದೂರಿಗ ಒಪ್ಪಿ ಬಕರ ಕಾಂತಿ ಪ್ರಾಣೇಶ್ವರಿ, ಎಂತಹ ಸಂದಿಗ್ಧ ಪರಿಸ್ಥಿತಿ ನಮ್ಮ ಪಾಲಿ ಒದಗಿ ಬಂತು ನೋಡು. ದುಷ್ಟಾದಂತ ಬಕಾಸುರ ತಪ್ಪಿಸಿಕೊಳ್ಳುವುದಕ್ಕೆ ಬೇಕಾಗಿ ಅವನಿಗೆ ನಾವೆಲ್ಲ ಕೊಟ್ಟಂತ ಮಾತು, ನೀನು ಯಾರ ಮನೆಗೂ ಕನ್ನ ಹಾಕಬೇಡ, ಯಾರ ಮನೆಗೂ ಮುತ್ತಿಗೆ ಹಾಕಬೇಡ. ದಿನ ಒಂದಕ್ಕೆ ಒಂದು ಮನೆಯಿಂದ ಒಂದು ಬಂಡಿ ಅನ್ನ, ಆಮೇಲೆ 2 ಎತ್ತುಗಳು, ಒಬ್ಬ ಆಳನ್ನು ನಾವು ಕಳಿಸಿಕೊಡ್ತೇವೆ ಎಂಬಾಗ ಅವರಿಗೆ ಮಾತು ಕೊಟ್ಟದ್ದೇನು ಸತ್ಯ. ಅದರಂತೆ ಎಲ್ಲ ಮನೆಯಿಂದಲೂ ಇದುವರೆಗೂ ನಡೆಯುತ್ತಾ ಹೋಯಿತು. ಇಂದು ನಮ್ಮ ಸರದಿ ನೋಡು, ಕೊಟ್ಟ ಮಾತು ಉಳಿಸಕ್ಕೆ ಬೇಕಾಗಿ ಬಂಡಿ ಅನ್ನವೂ ಸಿದ್ಧವಾಗಿದೆ, ಎತ್ತುಗಳು ಸಿದ್ಧವಾಗಿದೆ. ಆದರೆ ವ್ಯಕ್ತಿಯನ್ನು ಯಾರನ್ನು ಕಳಿಸಿಕೊಡುವುದು ಅಂತ ಆಲೋಚನೆ ಮಾಡುತ್ತಾ ಇದ್ದೇನೆ. ಆರತಿಗಾಗಿ ಕೀರ್ತಿಗಾಗಿ ಇರುವುದು ನಮಗೊಬ್ಬನೇ ಒಬ್ಬ ಮಗ. ಆ ಮಗನ್ನು ಕಳಿಸಿಕೊಡುವುದಕ್ಕೆ ಕಳೆದುಕೊಳ್ಳುವುದಕ್ಕೆ ನನಗೆ ಮನಸ್ಸಕ್ಕೆ ಇರುವುದಿಲ್ಲ. ಆದ್ದರಿಂದ ನಾನು ನನ್ನಷ್ಟಕ್ಕೊಂದು ತೀರ್ಮಾನ ಮಾಡಿದ್ದೇನೆ. ಏನು ಪ್ರಭು, ಹುಟ್ಟಿದವ ಯಾವತ್ತಾದ್ರೂ ಒಂದು ದಿನ ಸಾಯಲೇಬೇಕು. ನಿಜ. ಆ ಮಗನ ಮುಗ್ಧತೆಯನ್ನು ಕಾಣುವಾಗ ರಕ್ಕಸರ ಬಾಯಿಗೆ ಕೊಡುವುದಕ್ಕೆ ನನ್ನ ಮನಸ್ಸು ಕೇಳುವುದಿಲ್ಲವೇ? ಆದ್ದರಿಂದ ಆ ಮಗನ ಲಾಲನೆ ಪಾಲನೆ ಎಂದು ನಿನ್ನ ಪಾಲಿಗೆ ನಾನು ಒಪ್ಪಿಸ್ತಾ ಇದ್ದೇನೆ. ಆ ರಾಕ್ಷಸರ ಬಾಯಿಗೆ ತುತ್ತಾಗಿ ನಾನು ಹೋಗುತ್ತೇನೆ. ಮಕ್ಕಳಿಗಾಸರೆ ಯಾರಿಲ್ಲ, ಮಕ್ಕಳಿಗಾಸರೆ ಯಾರಿಲ್ಲ, ಎಂದ ಹದಿಪದಿಯು ಕಾಗಿರಗಿ ಪ್ರಭು ಹೃದಯೇಶ್ವರಿ, ಆತುರದ ನಿರ್ಧಾರವನ್ನು ಯಾವತ್ತೂ ನೀವು ಕೈಗೊಳ್ಳಬಾರದು. ಹೆಣ್ಣಾದವಳು ಗಂಡನ ನೆರಳಾಗಿ ಬದುಕಬೇಕಂತೆ. ಛಾಯಾವರ್ತಿನಿ ಅಂತ ಹೇಳುದು ಅದಕ್ಕೆ ಸತ್ಯ ಅಲ್ವೇ? ನಿಜ. ಗಂಡನ ಕಷ್ಟದಲ್ಲಾಗಲಿ ಸುಖದಲ್ಲಾಗಲಿ ನೋವಿನಲ್ಲಾಗಲಿ ನಲಿವಿನಲ್ಲಾಗಲಿ ಆಕೆ ಪಾಲುದಾರಳಾಗುತ್ತಾಳೆ. ಹಾಗಾಗಿ ಅವಳನ್ನು ಅರ್ಧಾಂಗಿ ಎನ್ನುವುದಾಗಿ ಸಂಬೋಧಿಸುತ್ತಾರೆ. ನಿಜ. ನಿಮ್ಮ ಕಷ್ಟದಲ್ಲಿ ಪಾಲನ್ನು ತೆಗೆದುಕೊಳ್ಳುವಂತಹ ಸಮರ್ಥಳು ನಾನಾಗಿದ್ದೇನೆ. ಅದಕ್ಕೆ ಪ್ರಭು, ಹೆಣ್ಣಾದವಳ ಜೀವನ ಸಾರ್ಥಕವಾಗುವುದು ಯೋಗ್ಯ ಪುರುಷನ ಕೈ ಹಿಡಿದರೆ ಸಾಲದಂತೆ. ಆಕೆ ಓರ್ವ ಪುತ್ರರತ್ನನ್ನು ಹಡೆದಂತಾದಳೆ ಆಕೆ ಜೀವನ ಎನ್ನುವುದು ಭಾವನ ಆಗುತ್ತದೆಯಂತೆ. ನಿಜ. ಆ ಭಾಗ್ಯದಿಂದ ನಾನು ಸಂತೋಷ ಭರಿತಳಾಗಿದ್ದೇನೆ. ಆದರೆ ಹೆಣ್ಣಾದವಳ ಜೀವನ ಸಾರ್ಥಕವಾಗುವುದು ಯಾವಾಗ? ಆಕೆಗೆ ಮುತ್ತೈದೆ ಮರಣ ಬರಬೇಕೆನ್ನುವುದಾಗಿ ಆಕೆ ಯಾವತ್ತೂ ಆಶಿಸುತ್ತಾಳೆ. ಹಾಗಾಗಿ ನಿಮ್ಮ ಬದಲಾಗಿ ನಾನು ಹೋಗುತ್ತೇನೆ ಪ್ರಭು, ನೀವು ಕರೆಯಿಸಿಕೊಡಿ. ಕಿರಿಯನ ಕಾರ್ಯವಿದು ಹೊಣೆಯುವುದು ಹೊರುವುದು ಕಿತಬಹುದು, ಹೊಣೆಯುವುದು ಹೊರುವುದು ಕಿತಬಹುದು.
ಕಾರ್ಯವಿದು ಹೊಣೆಯನು ಹೊರುತ್ತಿದಬಹುದು ಹೊಣೆಯನು ಹೊರುತ್ತಿದಬಹುದು ಪರಿಟವಿದಿರಿ ಪರಿಯುಣಿಸುಗಳನ್ನು ಪರಿಟವಿದಿರಿ ಪರಿಯುಣಿಸುಗಳನ್ನು ತೆರಳು ಹಿರಿಯರ ಕಾರ್ಯವಿದು ಹೊಣೆಯನು ಹೊಣೆಯನು ಮೊದಲಾಗಿ ವಂದಿಸಿಕೊಂಡವನಿದ್ದೇನೆ. ಹೇಳು ಮಗ. ಮಾತೆ, ವಂದಿಸಿಕೊಂಡವನಿದ್ದೇನೆ. ಈ ಕಾಲಕ್ಕೆ ಆ ಬಂಡಿಯ ಸೇನೆಯನ್ನು ವಹಿಸಿಕೊಂಡು ನೀವು ತೆರಳುತ್ತೀರಿ ಎಂಬುದಾಗಿ ಹೇಳ್ತಾ ಇದ್ದೀರಾ? ಯಾರಾದ್ರೂ ಒಬ್ಬರು ಹೋಗಲೇಬೇಕಲ್ವೇ ಮಗನೇ? ಕೊಟ್ಟ ಮಾತು ಮೀರ್ಲಿಕ್ಕೆ ಆಗುದಿಲ್ಲವಲ್ಲ ಕಂದ. ಅಪ್ಪಯ್ಯ, ಮಕ್ಕಳು ಯಾವಾಗ್ಲೂ ಭೋಗಪುತ್ರರಾಗಬಾರದು. ಹಾಗಾಗಿ ನಾನು ತೆರಳುತ್ತೇನಪ್ಪ. ನೀನು? ಹೌದು. ಇಲ್ಲ ಮಗ, ಏನಾಯ್ತು? ಬೇಡ. ನಿನ್ನನ್ನು ಕಳ್ಕೊಳ್ಳೋದಕ್ಕೆ ನಮ್ಮ ಮನಸ್ಸು ಕೇಳುವುದಿಲ್ಲ, ಮನಸ್ಸು ಒಡಪಡುವುದಿಲ್ಲ. ಅಪ್ಪ, ನಾವು ಬ್ರಾಹ್ಮಣರಪ್ಪ. ಬ್ರಾಹ್ಮಣರಾಗಿ ಈ ರೀತಿ ನಡೆದುಕೊಂಡು ಸರಿಯೇ? ಮೋಸ ಮಾಡಿದಾಗೆ ಆಗ್ತದಲ್ಲ? ಇಲ್ಲ ಕಂದ, ಮತ್ತೆ ಇಂಥವರನ್ನೇ ಕಳುಹಿಸ್ತೇವೆ ಎಂಬಾಗ ನಾವೇನು ಮಾತು ಕೊಟ್ಟದಿಲ್ಲಲ್ಲ. ಯಾರಾದ್ರೂ ಒಬ್ಬ ಮನುಷ್ಯ ಸಿಕ್ಕಿದ್ರೆ ಆಯ್ತಲ್ಲ. ನೀನು ಮತ್ತು ತಾಯಿ ಸುಖವಾಗಿ ಬಾಳಿ ಮಗ. ಚಿಂತೆಯಾದಿರಿ ಚಿಂತೆಯಾದಿರಿ ಕಾಂತಿ ಮಕ್ಕಳು ದುಃಖಕ್ಕೆ ಕಾರಣವೇನು ಅರುಹಿರಿಗಾದ ಶಾಂತಗೊಳ್ಳುವುದು ತನ್ನಂತೆ ಇವರಿಗೆ ಕ್ಲೇಶ ಶಾಶ್ವತ ಕುಳಿತುಳಿದ ಕುಂತಿಯು ಕೇಳಿ ಚಿಂತೆಯ ತೀರಿಗೆ ಕಾಂತಿ ಮಕ್ಕಳು ದುಃಖವಾದ ಕಾರಣಗಳು ಏನಾಗುತ್ತಾ ಇದೆ? ಆವಾಗಲಿಂದ ನಾನು ಕಿವಿಗೊಡುತ್ತಾ ಇದ್ದೇನೆ. ಒಳಗಡೆಯಿಂದ ಅಳುವಂತಹ ಧ್ವನಿ ಕೇಳಿ ಬರ್ತಾ ಇದೆ. ಒಬ್ಬರಲ್ಲ ಇಬ್ಬರಲ್ಲ 3 ಮಂದಿಯಾದಂತಹ ನೀವು ಕೂಡ ದುಃಖಿಸುತ್ತಾ ಇದ್ದೀರಾ. ನಾ ತಿಳಿದಂತಹ ವಿಚಾರವಾದರೂ ಯಾವುದು? ಬ್ರಾಹ್ಮಣರಲ್ಲಿ ಅನುಭವಿಸುವುದಕ್ಕೆ ಸಂಪತ್ತಿಲ್ಲದೆ ಇರಬಹುದು, ಆದರೆ ಸಂತೋಷದಲ್ಲಾಗಿರಬಹುದು, ಉಣ್ಣುವಂತಹ ವ್ಯವಸ್ಥೆಯಲ್ಲಾಗಿರಬಹುದು, ಆನಂದಕ್ಕಾಗಿರಬಹುದು, ಯಾವ ಕಾರಣಕ್ಕೂ ಕೊರತೆಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ನಿಮ್ಮ ಮುಖವನ್ನು ಕಂಡಾಗ ಆ ಸಂತೋಷ ಎನ್ನುವುದೇ ಬಾಡಿ ಹೋಗಿದೆ, ಕರಟಿ ಕಮರಿ ಹೋಗಿದೆ ಎನ್ನುವುದು ನಿಮ್ಮ ಮುಖದಿಂದ ನನಗೆ ಅರ್ಥವಾಗುತ್ತಾ ಉಂಟು. ನಿಮ್ಮಲ್ಲಿ ಒಂದು ಮಾತನ್ನು ಕೇಳುವುದಕ್ಕೆ ಮುಂದಾಗುತ್ತೇನೆ. ಏನಮ್ಮ? ಯಾಕೆ ಕಣ್ಣೀರು? ಯಾಕೆ ಇಂತಹ ದುಃಖ? ನನ್ನಲ್ಲಿ ಹೇಳಿಕೊಳ್ಳಬಹುದೇ ತಾವು? ಹೇಳಿ, ಏನು ಪ್ರಯೋಜನ? ಏನು ಪ್ರಯೋಜನ? ಜನನಿಗೆ ದಿನ ಮನುಜ ಸಗಿಸದ ಬಂಡಿಯುಳಿಸನಾದನು ಜಗಿ ತಿನಿಸಬೇಕು ಮನುಜ ಸಗಿಸ ಬಂಡಿಯುಳಿಸನಾದನು ಜಗಿ ತಿನಿಸಬೇಕು ಜನಪನು ಬಂದೆ ಒಂದಿನ ತಪ್ಪಿ ಮುನಿವ ಜನಪನು ಬಂದು ಒಂದಿನ ತಪ್ಪಿ ಮುನಿವ ಇಂದಿನ ದಿನ ನಮ್ಮದಿ ಘನ ಕಾರ್ಯವು ಜನನಿ 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 ಇದು ಬ್ರಾಹ್ಮಣರ ಆಗ್ರಹ. ಹೆಚ್ಚಾಗಿ ಬ್ರಾಹ್ಮಣರ ಮನೆಯೇ ಇಲ್ಲಿ ಇರುವುದು ಸತ್ಯ. ಈ ಸ್ಥಳಕ್ಕೆ ತಾವುಗಳು ಇತ್ತೀಚೆಗೆ ಬಂದು ಸೇರಿದವರು.
ನಮ್ಮ ಕಷ್ಟದ ಕಥೆ ಕೇಳುತ್ತಾ ಇದ್ದೀರಲ್ಲ ತಾಯಿ. ಏನಾಯ್ತು ನಿಮಗೆ? ಯಾಕಮ್ಮ ಕೇಳುತ್ತಾ ಇದ್ದೀವಿ? ಯಾಕೆ ಕೇಳಬಾರ್ದು? ಒಬ್ಬರ ಕಷ್ಟವನ್ನು ಮತ್ತೊಬ್ಬರು ಹೇಳಿದಾಗ ತಲೆಯಲ್ಲಿದ್ದಂತ ಭಾರ ಹೆಗಲಿಗೆ ಬಂದಂತೆ ಆಗುತ್ತದೆ ಎಂದು ಹೇಳುವುದು ನಾವು ಕೇಳಿದ್ದೇವೆ. ಗೊತ್ತಿದ್ದು ಕೂಡ ಯಾಕೆ ಮುಚ್ಚುಮರೆಯನ್ನು ಮಾಡ್ತಾ ಇದ್ದೀವಿ? ನಿಮ್ಮಲ್ಲಿ ಹೇಳಬಹುದಿತ್ತು. ಹೇಳಬಹುದು. ಹೇಳಿದೆ ಪರಿಹಾರ ಸಿಕ್ಕುವುದಿಲ್ಲ ಅಂತ ಆದ ಮೇಲೆ ಹೇಳಿ ಏನಮ್ಮ ಪ್ರಯೋಜನ? ಹೇಳಿ ಪರಿಹಾರ ಸಿಗುವಂತ ವಿಚಾರವಾಗಿದ್ದರೆ ಖಂಡಿತವಾಗಿ ನಾನು ಪರಿಹಾರದ ವ್ಯವಸ್ಥೆಯನ್ನು ಮಾಡಿಸುತ್ತೇನೆ. ಬೇರೆ ಏನಲ್ಲ. ಏನಪ್ಪ? ಈ ಮನೆಯಲ್ಲಿ ಇರೋದು ನಾವು 3 ಮಂದಿ. ಈ 3 ಮಂದಿಯಲ್ಲಿ ಒಬ್ಬನ ಮರಣ ಇವತ್ತು ಖಂಡಿತ ಹಾಗೆ ಆಗುತ್ತದೆ ಅಮ್ಮ, ಹಾಗೆ ಆಗ್ತದೆ. ಒಬ್ಬನ ಮರಣ ಯಾರು ಎಂಬ ತೀರ್ಮಾನಕ್ಕೆ ನಾವು ಇನ್ನೂ ಕೂಡ ಬಂದದ್ದಿಲ್ಲ. ಅದು ಹೇಗೆ ಮರಣದ ಮುನ್ಸೂಚನೆ ನಿಮಗೆ ಗೊತ್ತಾಗಿರುವುದು? ಕಾರಣವಿದೆ. ಏನು? ಬಕಾಸುರ ಎಂಬಂತ ದಾನವ ಇಲ್ಲಿ ಇದ್ದಾನೆ. ಎಲ್ಲ ಮನೆಗೆ ನುಗ್ಗಿ ಎಲ್ಲರನ್ನೂ ಬೇಕಾದ್ರೆ ತಿನ್ನುತ್ತಾ ಮುಂದುವರಿಯುತ್ತಾ ಇದ್ದ. ಆ ಸಂದರ್ಭದಲ್ಲಿ ಇಲ್ಲಿಯ ಮಹಾರಾಜರು ಮತ್ತು ನಾನು ಹೋಗಿ ಅವರ ಒಂದು ಮಾತನ್ನು ಕೇಳಿಕೊಂಡೆ. ಹೇಗೆ? ಪುಣ್ಯಾತ್ಮ, ಈ ರೀತಿ ನೀನು ದ್ರೋಹ ಮಾಡುವುದು ಬೇಡ. ದಿನ ಒಂದಕ್ಕೆ ಒಂದು ಮನೆಯಿಂದ ಒಂದು ಆಳು, ಒಂದು ಬಂಡಿ ಅನ್ನ, 2 ಎತ್ತನ್ನು ನಿನಗೆ ಉಣ್ಣುವುದಕ್ಕೆ ಬೇಕಾಗಿ ನಾವು ಕಳಿಸಿಕೊಡ್ತೇವೆ ಎಂಬ ಮಾತು ಕೊಟ್ಟಿದ್ದೆವು. ಅದರಂತೆ ಇದುವರೆಗೆ ಅದೇ ರೀತಿ ಸಾಗುತ್ತಾ ಇತ್ತಮ್ಮ, ಸಾಗುತ್ತಾ ಇತ್ತು. ಹೌದಾ? ಇವತ್ತು ನಮ್ಮ ಸರದಿ. ಆ ರೀತಿ ನಿಮ್ಮ ಸರದಿ ಇವತ್ತು. ಹಾರತಿಗೂ ಕೀರ್ತಿಗೂ ಇರುವುದು ನಮಗೊಬ್ಬನೇ ಒಬ್ಬ ಮಗ. ಅವನು ಕಳಿಸಿಕೊಡೋದಕ್ಕೆ ನನ್ನ ಮನಸ್ಸು ಕೇಳುವುದಿಲ್ಲ. ನಾನು ಹೋಗುತ್ತೇನೆ ಹೇಳಿದ್ರೆ ನನ್ನ ಹೆಂಡತಿ ಬಿಡುವುದಿಲ್ಲ. ಆ ಕಡೆ ಮಗ ಹೇಳ್ತಾರೆ ನಾನು ಹೋಗುತ್ತೇನೆ ಅಂತ. ಯಾರಾದ್ರೂ ಒಬ್ಬರು ಹೋಗಲೇಬೇಕಾಗುತ್ತದೆ. ಯಾರು ಹೋಗುವುದು ಅಂತ ಗೊತ್ತಾಗುದಿಲ್ಲಪ್ಪ, ಗೊತ್ತಾಗಿಸಬೇಕು. ಯಾಕೆ ನಿಮಗೆ ದುಃಖ? ಭಿನ್ನಗೆ ಹೋದ ಮುಂದಿಡುವೆ ನಿನ್ನ ಪನ್ನಡಿಗಳಿಗಿನ್ನ ತನಯದ ಕೊಡುವೆ ಮುಂದಿಡುವೆ ತನಯದ ಕೊಡುವೆ ಎಣ್ಣದಿರಿದ ದೋಷವು ಎಣ್ಣದಿರಿದ ದೋಷವು ಪಂಡಿ ಎಣ್ಣದಿರಿ ಭಿನ್ನಗೆ ಒಂದ ಮುಂದಿಡುವಿಡು ನಿನ್ನ ಪನ್ನನಿಗಳಿಗೆನ್ನ ತನಯನ ಕೊಡುವೆ ಬ್ರಾಹ್ಮಣೋತ್ತಮರೇ, ಸದಾಚಾರ ಸಂಪನ್ನರಾದಂತಹ ಸತ್ಕುಲ ಬ್ರಾಹ್ಮಣರನ್ನ ಸತ್ಕರಿಸಿದೆವು ಅಂತಾಗಿದ್ದರೆ, ಅವರಿಗೆ ಉಪಕಾರವನ್ನ ಮಾಡಿದೆವು ಅಂತಾಗಿದ್ದರೆ, ಆ ಪರಮಾತ್ಮನನ್ನೇ ಸ್ಮರಿಸಿದಂತಹ ಪುಣ್ಯ ನಮಗೆ ಪ್ರಾಪ್ತಿಯಾಗುತ್ತದೆ ಎನ್ನುವುದು ಹಿರಿಯರಾಡುವಂತಹ ಮಾತು. ಕಾಲದೋಷವೋ ಕರ್ಮದ ಫಲವೋ ನಿಮಗೆಂದು ಇಂಥ ಒಂದು ಬಾಧೆ ಎನ್ನುವುದು ಬಾಧಿಸಿದೆ, ನಿಮಗಿಂಥ ಒಂದು ಸಮಸ್ಯೆ ಎನ್ನುವುದು ಸಿಕ್ಕಿಕೊಂಡಿದೆ. ಅದರಲ್ಲಿ ಸಿಲುಕಿಕೊಂಡಂತಹ ತಾವು ನಲುಗುತ್ತಾ ಇದ್ದೀರಾ. ಯಾಕೆ ನೀವು ಇದನ್ನ ಇಷ್ಟು ದೊಡ್ಡ ವಿಷಯವನ್ನಾಗಿ ಮಾಡ್ತೀವಿ? ಮಕ್ಕಳಿಲ್ಲ ಮಗದಷ್ಟೋ ವರ್ಷ ಕಣ್ಣೀರು ಹಾಕಿದವರು ಕೊನೆಗೂ ಆ ಪರಮಾತ್ಮ ದಯೆ ತೋರಿದ. ಅವರನ್ನು ಕೂಡ ಉಳಿಸಿಕೊಳ್ಳಲು ಆಗುವುದಿಲ್ಲ ಅಂತ ಕಣ್ಣೀರು ಆಗುತ್ತಾ ಇದ್ದೇವಮ್ಮ. ಅರ್ಥವಾಯಿತು. ಪುತ್ರ ಶೋಕ ಎನ್ನುವುದು ನಿರಂತರವಾದದ್ದು, ಯಾವ ಕಾರಣಕ್ಕೂ ಹೋಗುವಂಥದ್ದಲ್ಲ. ಅದರ ವಿಚಾರವನ್ನು ತಾವು ಆಲೋಚನೆಯನ್ನು ಮಾಡಿ ಮರಗುತ್ತಾ ಇದ್ದೀರಾ. ಚಿಂತೆಯನ್ನ ಬಿಟ್ಟು ಬಿಡಿ. ಮೊದಲೇ ನಾ ಹೇಳಿದವಳಿದ್ದೇನೆ, ಯಾವುದೇ ಸಮಸ್ಯೆಯಾಗಿದ್ದರೂ ಕೂಡ ಬೆಣ್ಣೆಯಿಂದ ಕೂದಲನ್ನು ಎಳೆದ ಹಾಗೆ ನಾನು ಸಮಸ್ಯೆಯಿಂದ ಪರಿಹರಿಸಿಕೊಡುತ್ತೇನೆ ಎನ್ನುವ ಹಾಗೆ. ಇದು ಹಾಗೆಲ್ಲ ಪರಿಹಾರ ಆಗುವ ಸಮಸ್ಯೆ ಅಲ್ಲವಮ್ಮ. ಸಮಸ್ಯೆಗೆ ಪರಿಹಾರ ಉಂಟು. ನಿಮಗಿರುವುದು ಒಬ್ಬ ಮಗ, ಆದರೆ ನಾನು ಹಾಗಲ್ಲ. 5 ಮಕ್ಕಳಿಗೆ ಜನ್ಮವನ್ನಿತ್ತವಳಿದ್ದೇನೆ. ಎಲ್ಲರೂ ಕೂಡ ಪ್ರಾಯಪ್ರಬುದ್ಧರಾದವರು, ಅದರಲ್ಲಿಯೂ ಕೂಡ ಸುಪುಷ್ಟತೆಯಿಂದ ಬೆಳೆದುಕೊಂಡವರಿದ್ದಾರೆ. ಯಾರಿಗೆ ಅನ್ಯಾಯವಾಯಿತು ಅಂತಾಗಿದ್ದರೂ ಕೂಡ ಆ ಅನ್ಯಾಯವನ್ನು ಪರಿಹರಿಸಿ ಅವರೆಲ್ಲರಿಗೂ ಕೂಡ ಸುಖವನ್ನು ಒದಗಿಸಿಕೊಳ್ಳುವಂತಹ ದಾರಿಯಲ್ಲಿ ಸಾಗುತ್ತಾ ಇರುವವರು ಧರ್ಮಾತ್ಮರವರು. ಅವರು ನಾನು ಒಂದು ವಿಚಾರವನ್ನು ಹೇಳಿದೆ ಅಂತಾಗಿದ್ದರೆ ನಿಮ್ಮ ಈ ಸಮಸ್ಯೆಗೆ ಪರಿಹಾರವನ್ನು ಅವರು ಕಂಡುಕೊಳ್ತಾರೆ. ನೀವು ಚಿಂತೆಯನ್ನೇ ಮಾಡುವುದು ಬೇಡ, ಒಳಗಿಟ್ಟುಕೊಳ್ಳಿದ್ದಾರೆ. ಬೇಡ, ನೀವು ಒಳಗೆ ಹೋಗಿ, ನಾನಿದ್ದೇನೆ. ಪರಿಹಾರವನ್ನು ನಾನು ಹೇಳುತ್ತೇನೆ. ನಮ್ಮ ಕಷ್ಟವನ್ನು ನಾವೇ ಅನುಭವಿಸುತ್ತೇವೆ. ಬೇಡಮ್ಮ, ಕಣ್ಣೀರನ್ನು ಒರೆಸಿಕೊಳ್ಳಿ. ತ್ಯಾಗಮಯಿ ಅಮ್ಮ, ತಾವು ತ್ಯಾಗಮಯಿ.
ಈ ಉಪಕಾರ ಜನ್ಮ ಜನ್ಮಾಂತರಕ್ಕೂ ಮರೆದಕ್ಕೆ ಸಾಧ್ಯ ಇಲ್ಲಪ್ಪ. ನೀವು ನಮಗೋಸ್ಕರವಾಗಿ ನಿಮ್ಮ ಮಗನನ್ನು ಬಲಿ ಕೊಡೋದಕ್ಕೆ ನೀವು ಸಿದ್ಧರಾಗಿದ್ದೀರಿ ಅಮ್ಮ. ಖಂಡಿತವಾಗಿ ನಾನು ಸಂತೋಷದಿಂದ ಕಳುಹಿಸಿಕೊಡ್ತೇನೆ. ನಿಮ್ಮ ಮಕ್ಕಳು ಒಪ್ಪಲಿಲ್ಲ ಅಂತ ಆದ್ರೆ ನಮ್ಮನ್ನು ಹೇಳಿಬಿಡಿ ಅಮ್ಮ, ನಾವೇ ಸಿದ್ಧರಾಗುತ್ತೇವೆ. ಕುಂತಿ ಬೆಳೆಸಿದ ಮಕ್ಕಳು, ಕುಂತಿ ಹಡೆದಂತಹ ಮಕ್ಕಳು, ಕುಂತಿ ಆಡುವ ಮಾತಿಗೆ ಯಾವ ಕಾರಣಕ್ಕೂ ಇಲ್ಲ ಎನ್ನುವವರಲ್ಲ. ಆ ಭರವಸೆ ನನಗುಂಟು ಸ್ವಾಮಿ. ಒಳಗಿದ್ದು ಮಗನೇ ಭೀಮ, ಸುಮ್ಮನೆ ಕರೆದದ್ದು, ಕೈಯಲ್ಲಿ ಏನು ಕಾಣಿಸ್ತಾ ಇಲ್ಲ. ಹಸಿವೆ ಆಗ್ತದಮ್ಮ. ಹಸಿವೆ ನಾನು ನೀಗಿಸ್ತೇನೆ ಮಗನೇ. ಹೇಗೆ? ಹೀಗೆ ಬಾ. ಕುಂತಿರುವುದಳು ಕುವರಗ್ಯೋದಳು ಪಂಥ ಕೊಟ್ಟಿದೆ ಮಗನೇ ಬಗನಂತಗನ ಮನೆ ಗಂಟು ಬಗನಂತಗನ ಮನೆ ಗಂಟು ತಾರಿ ಸಂಸದವರು ಮಗನೇ. ನಿನ್ನನ್ನು ಕರೆಯುವಾಗ ನೀವು ಓಡೋಡಿ ಬಂದೆ. ನೀ ಬರುವಾಗಲೇ ಅರ್ಥ ಆಯಿತು. ಅಮ್ಮ ಈಗ ಉಣ್ಣುವುದಕ್ಕೆ ಕೊಡ್ತಾ ಇದ್ದಾಳೆ, ಹಾಗಾಗಿ ಕರೀತಾ ಇದ್ದಾಳೆ ಎನ್ನುವ ಹಾಗೆ ತಿಳ್ಕೊಂಡು ನೀನು ಬಂದವನಿದ್ದೀಯ. ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಸಮಸ್ಯೆ ಉಂಟು. ಆದರೆ ಈ ಭೀಮಸೇನನಿಗೆ ಒಂದೇ ಸಮಸ್ಯೆ, ಹೊಟ್ಟೆ ಆಹಾರದ ಸಮಸ್ಯೆ. ಅಯ್ಯೋ, ಹೊಟ್ಟೆ ತುಂಬದೆ ವರ್ಷ ಎಷ್ಟಾಯ್ತಮ್ಮ? ಅರ್ಥವಾಯ್ತು. ಯಾವಾಗ ನೋಡಿದ್ರು ಭೀಮನ ಹೊಟ್ಟೆಗೆ ಕಾಸಿನ ಮಜ್ಜಿಗೆ. ಆಗ್ಲಿ, ಸಹಿಸಿಕೊಳ್ತೇನೆ, ಏನು ಮಾಡೋಣ. ನಾವು ಎಷ್ಟು ತಿಂದರೂ ಕೂಡ ಅದಕ್ಕಿಂತ ದುಪ್ಪಟ್ಟು ನಿನಗೆ ಕೊಡ್ತಾ ಇದ್ದವರು. ಸಿಕ್ಕಿದಂತ ಭಿಕ್ಷಾನ್ನವನ್ನು ಅರ್ಧ ಮಾಡಿ ಅರ್ಧವನ್ನು ನನಗೆ ಕೊಟ್ಟು ಉಳಿದರ್ಧವನ್ನು ನೀನು ಸಮೇತ ಐವರು ತಿನ್ನುತ್ತಾ ಇರುವುದನ್ನು ನಾನು ನೋಡ್ತಾ ಇದ್ದೇನಮ್ಮ. ಅದು ಕೂಡ ನಿನಗೆ ಸಾಕಾಗುತ್ತಾ? ಹೇಗೆ ಸಾಕಾಗ ಗೊತ್ತಾಗುತ್ತದೆ ಮಗನೇ ನಿನ್ನ ಸಂಕಷ್ಟ ನನಗೆ. ಈಗ ಯಾಕೆ ಕರೆದ? ಅದಕ್ಕೆ ಒಂದು ಪರಿಹಾರವನ್ನು ಹುಡುಕಿಕೊಂಡು ಬಂದವಳು ನಾನು. ಏನು ಪರಿಹಾರ? ಮಗನೇ, ಬ್ರಾಹ್ಮಣರು ಮರಗುತ್ತಾ ಇದ್ರು. ವಿಷಯವನ್ನ ಕೇಳಿಕೊಂಡೆ ನಾನು. ಯಾಕೆ ಅಳುತ್ತಾ ಇದ್ದೀರಾ ನೀವು ಎನ್ನುವ ಹಾಗೆ. ಸರಿ. ಆವಾಗ ಅವರಾಡಿದಂತಹ ಮಾತು ಹೇಗೆ, ಸದಾ ಕಾಲ ಇಲ್ಲಿ ನಡೆಯುವಂತಹ ಒಂದು ಪ್ರಕ್ರಿಯೆ ಇದೆ. ಏನು? ಬಕಾಸುರ ಎನ್ನುವವನಿಗೆ ಬಂಡೆ ಅನ್ನವನ್ನು ಮತ್ತು ಎತ್ತುಗಳನ್ನ ಮತ್ತು ಒಬ್ಬನನ್ನ ಆಹಾರವಾಗಿ ಕೊಡಬೇಕು ಎನ್ನುವ ಹಾಗೆ. ಎಲ್ಲ ದಿನೇ ಅದೇ ರೀತಿಯಾಗಿ ನಡೆದುಕೊಂಡು ಹೋದಂತಹ ಸಮಯದಲ್ಲಿ ಇಂದಿನ ಸರದಿ ಅವರದ್ದಂತೆ. ಇರುವ ಒಬ್ಬ ಮಗನನ್ನು ನಾವು ಕಳೆದುಕೊಳ್ತೇವಲ್ಲ ಎನ್ನುವ ಹಾಗೆ ಮರಗುತ್ತಾ ಇದ್ರು. ಅವರಲ್ಲಿ ಒಂದು ಮಾತು ಹೇಳಿದ್ದೇನೆ. ಏನು? ನಿಮಗಿರುವುದು ಒಬ್ಬ ಮಗ, ನನಗೆ 5 ಮಂದಿ ಮಕ್ಕಳಿದ್ದಾರೆ, ಹಾಗಾಗಿ ನಿನ್ನನ್ನ ಕಳುಹಿಸಿಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೇನೆ. ಅದೇ ನನ್ನ ಆಹಾರದ ಸಮಸ್ಯೆಯನ್ನು ನೀನು ಸುಲಭದಲ್ಲಿ ಮುಗಿಸುತ್ತಿ. ಯಾವುದು? ನನ್ನನ್ನು ರಕ್ಕಸನಲ್ಲಿ ಕಳಿಸಿದ ಕ್ಷಣ ರಕ್ಕಸ ನನ್ನನ್ನು ಇಡೀ ತಿಂತಾನೆ, ಮತ್ತೆ ನನಗೆ ಜೀವನದಲ್ಲಿ ಸಮಸ್ಯೆಯೇ ಇಲ್ಲ. ಮತ್ತೆ ನಾನು ಹಸಿವೆ ಅಂತ ಬೊಬ್ಬೆ ಹಾಕ್ಲಿಕ್ಕಿಲ್ಲ ನಿನ್ನಲ್ಲಿ, ಅಲ್ವಾ? ಆಯ್ತಮ್ಮ, ಏನು ಮಗನ ಕಳಿಸಿಕೊಡ. ಅವನಿಗಾದ್ರೂ ಹೊಟ್ಟೆ ತುಂಬಲಿ, ಆ ಪಾಪಿ ರಕ್ಕಸನಿಗೆ. ಹಾಗಲ್ಲ ಹೇಳಿದ್ದು ನಾನು. ಏನೊಂದು ಬಾಲಿಶ ಬುದ್ಧಿ ಹಾಗೆ ಮಾತಾಡ್ತಾ ಇದ್ದೀನಿ. ಮತ್ತೆ ನೀನೇನು ಹೇಳಿ? ಮಕ್ಕಳ ಆಟವಾಯಿತು. ಮತ್ತೆ ನೀನೇನು ಹೇಳಿದ್ದು? ಈಗ ಅವನಿಗೆ ನೀನು ಆಹಾರವಾಗಿ ಹೋಗಬೇಕು ಅಂತ ಹೇಳಿದ್ದ ನಾನು. ಅವರು ಹೋಗುವ ಹಾಗೆ ಬಂಡಿ ಅನ್ನವನ್ನ ತೆಗೆದುಕೊಂಡು 2 ಎತ್ತುಗಳನ್ನ ಹಿಡಿದುಕೊಂಡು ಅವರ ಮಗನ ಬದಲಾಗಿ ನೀನು ಹೋಗಬೇಕು. ಒಂದು ಮಾತು ಮಾತ್ರ ಸ್ಪಷ್ಟ ಹೇಳ್ತೇನೆ ನಿನಗೆ. ಏನು? ಅವನಿಗೆ ಅನ್ನವೇ ಬೇಕು ಎನ್ನುವ ಹಾಗೆ ಆಡ್ತಾ ಇದ್ದಾನೆ. ಇವತ್ತಿಗೆ ಅವನ ಅನ್ನದ ಋಣವನ್ನೊಂದು ಮುಗಿಸಬೇಕು ನೀನು. ಈಗ ನಾನು ಏನು ಮಾಡಬೇಕು ಅಂತ ಹೇಳು? ನೀನು ಹೋಗಿ ಅವನಿಗೆ ಆಹಾರವಾಗುವುದಲ್ಲ, ಅವನನ್ನ ಬಡಿದು ಅಂತಕ ನಾಲಯದತ್ತ ಅಟ್ಟಬೇಕು ನೀನು. ನೀನು ಒಂದು ಮಾತ್ರ ಹೇಳಲಿಲ್ಲ. ಏನು? ಅವನನ್ನು ಬಡಿದು ಕೊಲ್ಲಬೇಕು ಅಂತ ನೀನು ಹೇಳಿದ್ದಿ. ಹೌದು. ಆ ಅನ್ನವನ್ನು ನಾನು ಏನು ಮಾಡಬೇಕು? ಚೆಲ್ಲಿ ಬರಬೇಕು? ಅನ್ನವನ್ನ ಯಾಕೆ ಚೆಲ್ಲುತ್ತಿ ನೀನು? ನಿನಗೆ ಬೇಕಾದ್ದೇನು? ಹೊಟ್ಟೆ ತುಂಬಬೇಕು. ಹೌದು. ಅವರನ್ನ ಬಡಿದ ಮೇಲೆ ಅನ್ನ ನಿನಗೆ, ಅನ್ನ ನನಗೆ. ಮತ್ತೆ 12 ಖಂಡುಗ ಅಕ್ಕಿಯ ಅನ್ನ. ಅಮ್ಮ ¡Por
ಕಬಿಯಡು ದೊಡ್ಡಪಡಿಸಿದ ಇನ್ನ ಈ ಗುಂಡು ಗುಂಡು ದೇಹದಿಂದ ಪುಟ್ಟ ಪುಟ್ಟ ಕಾಲಿಟ್ಟುಕೊಂಡು ನೀನು ಮಾಡುವ ನಾಟ್ಯ ಉಂಟಲ್ಲ, ಅದ್ಭುತ. ಒಂದು ವಾರ ಮೊದಲು ನನ್ನನ್ನು ನೋಡಬೇಕಿತ್ತು. ನೀನು ಹೇಳಿದ್ದು ಸತ್ಯ ಅಂತ ಒಪ್ಪುತ್ತಿದ್ದೆ. ಈಗ ನೋಡು, ನನ್ನ ಕೈಕಾಲೆಲ್ಲ ಸಪುರ ಬೀಳುವುದಕ್ಕೆ ಪ್ರಾರಂಭವಾಗಿದೆ. ಹೊಟ್ಟೆ ಮುಂದೆ ಬರ್ತಾ ಉಂಟು. ಅಂದ್ರೆ ಸರಿ ತಿನ್ನದೆ. ನಿನಗೆ ಸಂತೋಷ ಆದದ್ದು ಮಾತ್ರ. ಅವನನ್ನು ಕೊಂದು ಬಾ ಅಂತ ಹೇಳುವಾಗ ಸಂತೋಷ ಆಗ್ಲಿಲ್ಲ, ಬಂಡಿ ಅನ್ನ ಸಿಗುತ್ತದೆ ಎನ್ನುವಾಗ ಸಂತೋಷ ಆಯ್ತು ನನ್ನ ಮಗ. ಯಾರಿಗೆ ತಾನೇ ಸಂತೋಷ ಆಗದೆ ಇರುವುದಕ್ಕೆ ಸಾಧ್ಯ? ಅದೆಷ್ಟೋ ದಿನಗಳಿಂದ ಹುಲ್ಲು ಸಿಗದೆ ಒಂದು ಪಶು ಇದ್ರೆ ಹಸಿ ಹುಲ್ಲನ್ನು ಅದರ ಮುಂದೆ ಹಾಕಿದ್ರೆ ಅದಕ್ಕೆ ಎಷ್ಟು ಸಂತೋಷ ಆಗಲಿಕ್ಕಿಲ್ಲ. ಅದೇ ರೀತಿಯ ಸಂತೋಷ ನನಗಾಯ್ತು. ತಾಯೇ, ಈ ಪ್ರಪಂಚದಲ್ಲಿ ಅದೆಷ್ಟೋ ತಾಯಂದಿರಿದ್ದಾರೆ ಮಕ್ಕಳಿಗಾಗಿ ಜೀವಿಸುವವರು, ಮಕ್ಕಳ ಹಸಿವನ್ನು ನೀಗಿಸುವುದಕ್ಕಾಗಿ ರಾತ್ರಿ ಹಗಲು ದುಡಿಯುವವರು. ದುಡಿದು ಒಂದಿಷ್ಟು ಆಹಾರವನ್ನು ತಂದ್ರೆ ಅದನ್ನೆಲ್ಲ ಮಕ್ಕಳಿಗೆ ಹಂಚಿ ಉಪವಾಸದಲ್ಲಿ ಮಲಗುವಂತಹ ತಾಯಂದಿರು ಈ ಪ್ರಪಂಚದಲ್ಲಿ ಅದೋ ಎಷ್ಟೋ ಮಂದಿಗಳಿದ್ದಾರೆ. ನೀನು ಮಹಾತಾಯಿ. ನೀನು ಉಣ್ಣದೆ ನಿನ್ನ 5 ಮಕ್ಕಳಿಗೆ ಹಂಚುತ್ತಾ ಇದ್ದವಳು. ಅದು ಮಾತೃತ್ವದ ಮಮತೆಯ ಸಾರವೇ ಹಾಗಲ್ವೇ? ಇಂದಿನ ದಿನ ಈ ಮಗನಾದಂತಹ ಭೀಮಸೇನನಿಗೆ ಬೇಕಾದಷ್ಟು ಆಹಾರದ ವ್ಯವಸ್ಥೆಯನ್ನು ನೀನು ಮಾಡುತ್ತೀ ಎಂದಾದ್ರೆ ಅತ್ಯಂತ ಸಂತುಷ್ಟ ನಾನಾಗಿದ್ದೇನೆ. ಅಮ್ಮ, ಒಂದೇ ಕಲ್ಲಿನಿಂದ ಕೆಲವು ಹಣ್ಣುಗಳನ್ನು ಉದುರಿಸುವಂತಹ ಪ್ರಯತ್ನವನ್ನು ನೀನು ಮಾಡುತ್ತಾ ಇದ್ದಿ. ಮೊದಲನೇದಾಗಿ ಮಗನಾದಂತಹ ಭೀಮಸೇನನಿಗೆ ಸುಗ್ರಾಸ ಭೋಜನ, ಎರಡನೆಯದಾಗಿ ಬ್ರಾಹ್ಮಣನ ಕಣ್ಣೀರನ್ನು ನೀನು ಒರೆಸಬೇಕು, ಮೂರನೆಯದಾಗಿ ಲೋಕಕ್ಕೆ ಬಂದಂತಹ ಮಾರಿಯನ್ನು ತೊಡೆದು ಹಾಕುವುದು. ತಾಯೇ, ಸಂತೋಷವಾಗಿದೆ. ಆದಷ್ಟು ಬೇಗನೆ ಹೋಗಿ ಆ ಬಕನನ್ನು ಮಾಡು. ಹಿಂದೆ ಬರ್ತೇನೆ, ಆಶೀರ್ವಾದಿ. ಶುಭವಾರ್ತೆಯ ನಿರೀಕ್ಷೆಯಲ್ಲಿ ಕಾತರದಿಂದ ಕಾಯ್ತಾ ಇರ್ತೇನೆ. ಸಂತೋಷ. ಶುಭವಾಗಲಿ ಮಗನೇ, ಹೋಗಿ ಬಾ ಕಂದ. ಎಲ್ಲಿಗೆ ಓಡುವುದು ನೀವು? ಬನ್ನಿ ಬನ್ನಿ, ಸಿದ್ಧವಾಗಿದೆ ಆಹಾರ. ಅಡಿಗೆ ಭಟ್ರು ಎಲ್ಲಿದ್ದಾರೆ? ನಾನು ಸೇರಬೇಕಾ ಅಡುಗೆ ಮಾಡುವುದಕ್ಕೆ? ಸೇರಬೇಕು ಅಂತಾದ್ರೆ ಹೇಳಿಬಿಡಿ. ಕುಂತಿ ಹೇಳಿದ್ದಾರೆ ಒಬ್ಬ ಮಗಳನ್ನು ಕಳಿಸಿಕೊಡ್ತೇನೆ ಅಂತ. ಅವ ಬರಲಿಲ್ಲ, ಹಾಗೆ ನಾನು ಈಗ ನಾನು ಮತ್ತೆ ಯಾರು? ಕುಂತಿ ಮಾತೆ ಕಳುಹಿಸಿದಂತಹ ಮಗ ನಾನೇ. ನನ್ನ ಹೆಸರೇ ಭೀಮಸೇನ ಎನ್ನುವ ಹಾಗೆ. ನಾನು ಹೋಗುತ್ತೇನೆ, ನಿಮ್ಮ ಮಗನ ಬದಲಿಗೆ ನಾನು ಹೋಗಿ ಆ ರಕ್ಕಸನನ್ನು ವಧಿಸಿ ಬರ್ತೇನೆ. ಈ ಉಪಕಾರವನ್ನು ಜನ್ಮ ಜನ್ಮಾಂತರಕ್ಕೂ ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ನನ್ನ ಮಗನ ಉಳಿಸಬೇಕಾಗಿ ನಿನ್ನನ್ನು ಕಳುಹಿಸಿದ್ದಿ ಅಂತ ಆದಾಗ ಆ ತಾಯಿ ಎಂತ ತ್ಯಾಗಮಯಿ. ಎಲ್ಲವೂ ಸಿದ್ಧವಾಗಿದೆ. ಇನ್ನು ನಿನ್ನ ಕೈಯಲ್ಲಿ ಸಿದ್ಧವಾಗಿದೆ ತಾನೆ? ಬಂಡಿಗೆ ಹೇರಿ ಆಗಿದೆ ತಾನೆ? ಆಗಿದೆ. ಹಾಗಿದ್ರೆ ನಾನು ಹೊರಡುವುದಲ್ವೇ? ಎಲ್ಲಿ ಉಂಟು ಬಂಡಿ? ಎಲ್ಲವನ್ನೂ ಸಿದ್ಧ ಮಾಡಿದ್ದೇನೆ ಎನ್ನುವ ಹಾಗೆ ಬ್ರಾಹ್ಮಣೋತ್ತಮ ಹೇಳಿದ. ಅದೇ ರೀತಿಯಾಗಿ ಜಟ್ಟಿ ಚಲ್ಲಣವನ್ನು ಕಟ್ಟಿ ಹೊರಟು ನಿಂತವನಿದ್ದೇನೆ. ಅಮ್ಮನ ಪಾದವರ ಬಿಂದಗಳಿಗೆ ಬಡಬಟ್ಟೆ. ಅದೇ ರೀತಿಯಾಗಿ ಸಹೋದರರಿಗೆ ಈ ಎಲ್ಲ ವಿಚಾರವನ್ನು ಹೇಳಿದ್ದಾಯಿತು. ಬಂಡಿ ಕಾಣಿಸುತ್ತಾ ಇದೆ. ಅನ್ನದ ರಾಶಿ. 12 ಖಂಡುಗ ಅಕ್ಕಿಯ ಅನ್ನ. ಅದು ಒಳ್ಳೆ ಕಜೆ ಅಕ್ಕಿ ಮಾರ, ಕುಚ್ಚಲಕ್ಕಿ ಅನ್ನ ಅಂತ ನೋಡುವ. ನಾವು ಇದು ಈ ಬ್ರಾಹ್ಮಣರಲ್ಲಿ ತಿನ್ನುವುದೇನು? ಬೇಡಿದನ ಬೆಳ್ತಿಗಕ್ಕಿ ಬೋನ, ಬೆಳ್ತಿಗಕ್ಕಿ ಬೋನ, ಕುಂಬಳಕಾಯಿ ಹುಳಿ ತಿಂದ್ರೆ ಮತ್ತೆ ಶರೀರ ಹೀಗಾಗದೆ ಇರುವುದಕ್ಕೆ ಸಾಧ್ಯ. ಏನೇ ಆಗಲಿ ಬಹಳಷ್ಟು ಸಂತೋಷ. ಆ
ಎಲ್ಲ ನೋಡಿದಾಗ ಬಹಳ ಸಂತೋಷ. ಹಾಗಿದ್ರೆ ತಡ ಮಾಡುವುದಲ್ಲ, ರಥವನ್ನು ಎಬ್ಬುತ್ತಾ ಮುನ್ನಡೆಯುತ್ತೇನೆ. ಹೋಗಲಿ ಹೋಗಲಿ ರಥ, ಗಾಡಿ ಹೋಗಲಿ, ಗಾಡಿ ಹೋಗಲಿ. ಏಕಚಕ್ರಪುರದಿಂದ ಹೊರಗೆ ಬಂದಿದೆ ಗಾಡಿ. ಕಾಣಿಸುತ್ತಾ ಇದೆ ವನ. ಅಲ್ಲಿಯೇ ಇರುವ ಒಬ್ಬ ಕಾಸುರ. ನನಗೆ ಸಹಿಸುವುದಕ್ಕಾಗ್ತದ? ಈ ಅನ್ನದ ರಾಶಿಯನ್ನು ನೋಡುವಾಗ ಬಾಯಿಂದ ಜೊಲ್ಲು ಹರಿಯುತ್ತಾ ಉಂಟು. ಏನು ಮಾಡೋಣ? ಸರಿ, ಅಲ್ಲಿಗೆ ತಲುಪುವುದಕ್ಕೆ ಮುಂಚಿತವಾಗಿ ಇದನ್ನೆಲ್ಲ ಉಂಡು ಮುಗಿಸೋಣ. ರಕ್ಕಸನನ್ನು ಕೊಂದ ಮೇಲೆ ತಿನ್ನುವುದಲ್ಲ, ನನಗೆ ತಡೆಯುವುದಕ್ಕಾಗ್ತದ? ಹಾಗಿದ್ರೆ ಈ ಅನ್ನವನ್ನು 4 ಭಾಗ ಮಾಡ್ತೇನೆ. ಯಾಕೆ? ಒಂದು ಭಾಗಕ್ಕೆ ಸಾರು, ಮತ್ತೊಂದಕ್ಕೆ ತಂಬುಳಿ, ಇನ್ನೊಂದಕ್ಕೆ ಹುಳಿಗೋದರ, ಮತ್ತೆ ಉಳಿದ್ರೆ ಅಲ್ಲಿ ಕಾಣ್ತದೆ ಕಂಡುಗ ಹುಳಿ ಮಜ್ಜಿಗೆ ಹಾಕಿ. ನೋಡಬಾರದು ವ್ಯಂಜನಗಳು. ಪಾಯಸ ಎಷ್ಟು ಬಗೆಯದ್ದು. ಆ ಕಡೆಯಲ್ಲಿ ಸಿಹಿ ತಿಂಡಿ, ಹೋಳಿಗೆ, ಮತ್ತೆ ಲಾಡು, ಜಿಲೇಬಿ, ಅಲ್ಲಿ ಬಾಳೆಹಣ್ಣು ರಸಾಯನ ಉಂಟು. ಹಾಗಿದ್ರೆ ಪ್ರಾರಂಭಿಸ್ತೇನೆ. ಬಂಡಿಯಲ್ಲಿ ಬರಬೇಕಾದಂತ ಆಹಾರ ವಸ್ತುಗಳು ಯಾಕೆ ತಡವಾಯಿತು ಎಂಬುದಾಗಿ ನೋಡಿದರೆ ಇಲ್ಲೊಬ್ಬ ಕೂತ ಸರಿ ಹೊಂದಿಸುತ್ತಾ ಇದ್ದಾನೆ. ಏನೋ ದೂರದಲ್ಲಿ ಕೇಳ್ತಾ ಉಂಟಲ್ಲ. ಇವನಿಗೆ ಗೊತ್ತಾಗಬೇಕು ಅಂತ ಇದ್ರೆ ನನ್ನದಾದಂತಹ ದೃಷ್ಟಿಯಿಂದ ಗಾದಿಸ್ತಾನೆ. ನಿಲ್ಲು ಮಾರೆ, ಉಪದ್ರ ಮಾಡಬೇಡ ಸುಮ್ಮನೆ. ಇನ್ನೂ ಸ್ವಲ್ಪ ಉಳಿದಿದೆ, ಅದನ್ನು ಮುಗಿಸಿ ನಿನ್ನ ಹತ್ರ ವ್ಯವಹಾರ ಮಾಡ್ತೇನೆ. ಸ್ವಲ್ಪ ನಿಲ್ಲು. ನಿಲ್ಲಿಸ ಸುಮ್ಮನೆ. ನನಗೆ ತೇಗ ತೆಗಲಿಕ್ಕೆ ಪುರಿಸೋದು ಕೊಡು. ನಾನು ತೇಗಿ ಆಮೇಲೆ ಬರ್ತೇನೆ. ನಿನ್ನದೆಲ್ಲ ಆಗುವವರೆಗೆ ನಾನು ಕಾಯ್ಬೇಕಲ್ಲ. ಹಸಿದು ಕಣ್ಣು ಕಾಣುವುದಿಲ್ಲ. ಎಡಗಾಲಿಂದ ನಿನ್ನ
ಲೋಕ ಕಂಟಕನಾಗಿ ನೀನು ಮೆರೆಯುತ್ತಾ ಇದ್ದೆ, ಸಾಧು ಸಜ್ಜನರನ್ನು ಹಿಂಸಿಸುತ್ತಾ ಇದ್ದೆ. ನಿನಗೆ ಆಹಾರ ಮಾತ್ರ ಸಾಕಾಗುವುದಿಲ್ಲ, ದಿನಕ್ಕೋರ್ವನನ್ನು ಕೊಂದು ತಿಂದು ಮುಗಿಸುವವ. ಅದೇ ರೀತಿಯಾಗಿ 2 ಎತ್ತುಗಳನ್ನು ಜೀರ್ಣಿಸಿಕೊಳ್ಳುವವ. ಜೀರ್ಣ ಆಗ್ಲಿಲ್ಲ ಅಂತ ನಿನ್ನ ಹೊಟ್ಟೆ ನೋಡಿದಾಗ ಅರ್ಥ ಆಯ್ತು. ನಿನ್ನ ಹೊಟ್ಟೆಯಿಂದ ಆಹಾರವನ್ನೆಲ್ಲ ಎಳೆದು ನಿನ್ನ ನಾಶವನ್ನು ನಾನು ಭಾವಿಸಿದ್ದು ನಾನೇ ದೇಹವನ್ನು ಹೊಂದಿದವ. ನೀನು ಹೋಗಲ್ಲ, ನನಗಿಂತಲೂ ಬಲಿಷ್ಠನಾಗಿದ್ದೆ. ಗುಡ್ಡಕ್ಕೆ ಗುಡ್ಡ ಅಡ್ಡ ಉಂಟು. ಆಗಿರುವಾಗ ನೀನು ಮಾಡಿದಂತಹ ಕೆಲಸ ತಪ್ಪು. ನನಗೆ ಸಿಗಬೇಕಾದಂತಹ ಆಹಾರವನ್ನು ನೀನು ತಿಂದು ತೆಗೆದಿ. ನಿನಗೆ ಬೇಕಾ? ಅಲ್ಲಿ ನೆಲದಲ್ಲಿ ಸ್ವಲ್ಪ ಬಿದ್ದು, ನೆಲದಲ್ಲಿ ಬಿದ್ದದನ್ನು ತಿನ್ನುವವರು ನಾವಲ್ಲ. ಹೇಗೆ ತಿಂದೇನೆ ಗೊತ್ತುಂಟ? ಹೇಗೆ? ನೀನೀಗ ತಿಂದಿದ್ದೀಯಲ್ಲ, ನಿನ್ನ ಉದರವನ್ನು ಸೇಳೆ ಅದನ್ನು ತಿಂದು ಆಮೇಲೆ ನಿನ್ನನ್ನು ತಿಂತೇನೆ. ನೋಡೋಣ. ಯಾವತ್ತೂ ಬಕಾಸುರ ಬಂಡಿ ಅನ್ನವನ್ನು ಉಂಡು 2 ಎತ್ತುಗಳನ್ನು ಅದೇ ರೀತಿಯಾಗಿ ಮತ್ತೋರ್ವರನ್ನು ತಿಂದು ಈ ಪರ್ವತ ಪ್ರದೇಶದಿಂದ ಆ ಬಂಡಿಯನ್ನು ಕೆಳಕ್ಕೆ ದೂಡುತ್ತಾ ಇದ್ದ. ಹೋಗಿ ಆ ಬಂಡಿ ಕೆಳಗೆ ನಿಲ್ತಾ ಇತ್ತು. ಮರುದಿನ ಪುನಃ ಅದೇ ಬಂಡಿಯಲ್ಲಿ ಆಹಾರವನ್ನು ತುಂಬಿಸಿ ರಕ್ಕಸನಿಗೆ ಒದಗಿಸಬೇಕಿತ್ತು. ಆದರೆ ಈತನನ್ನು ಕೊಂದದ್ದಾಯಿತು. ಏನು ಮಾಡೋಣ? ಇಲ್ಲೇ ಇವನ ಹೆಣವನ್ನು ಬಿಟ್ಟು ಹೋಗುವುದಲ್ಲ. ಊರಿನವರಿಗೆ ತಿಳಿಯಬೇಕು ಬಕಾಸುರ ಎನ್ನುವ ದುಷ್ಟ ಮಡಿದ ಎನ್ನುವ ಹಾಗೆ. ಅದಕ್ಕಾಗಿ ಇವನ ಕಳೇಬರವನ್ನು ಆ ಬಂಡಿಗೆ ಬಂಧಿಸಿದೆ. ಅದೇ ರೀತಿಯಾಗಿ ಈ ವನ ಪ್ರದೇಶದಿಂದ ಏಕಚಕ್ರಪುರದವರೆಗೆ ಎಳೆದೆಳೆದು ತಂದೆ. ಸರಿ,
ಅರ್ಥ ಆಗಬೇಕು. ನಾಳೆಯ ದಿನ ಪ್ರಪಂಚಕ್ಕೆ ಒಂದು ಪಾಠ ಆಗಬೇಕು. ಬಕಾಸುರನ ರೀತಿಯಲ್ಲಿ ಯಾರಾದರೂ ವ್ಯವಹರಿಸಿದರೆ ಏನು ಶಿಕ್ಷೆ ಎನ್ನುವ ಹಾಗೆ. ಸರಿ, ಈ ದ್ವಾರದಲ್ಲಿ ಈತನ ಶವವನ್ನು ಹೆಣವನ್ನು ಬೆದರು ಬೊಂಬೆಯ ರೀತಿಯಲ್ಲಿ ನೇತಾಡಿಸಿದೆ. ಎಲ್ರಿಗೂ ಅರ್ಥ ಆಗಿದೆ ಬಕಾಸುರನ ಮರಣ ಆಗಿದೆ ಎನ್ನುವ ಹಾಗೆ. ಹಾಗಿದ್ರೆ ಈ ಸಂತಸದ ವಿಚಾರವನ್ನು ಅಮ್ಮನಿಗೆ ಹೇಳಬೇಕು. ದುಷ್ಟನಾದ ಬಕನ ವಧೆಯಾಯಿತು ಎನ್ನುವ ವರ್ತಮಾನ ಕೇಳಿದೆವು. ಭೀಮಸೇನ ಅಣ್ಣ, ಹೇಗೆ ತಮ್ಮ ಹೊಟ್ಟೆ ತುಂಬಿತಾ? ಇನ್ನೊಂದು 6 ತಿಂಗಳಿಗೆ ನನಗೆ ಊಟ ಬೇಡ. ಒಳ್ಳೆದು. ಯಾಕಂದ್ರೆ ಈ ಊಟ ಏನು ತಿಂದೆ ಎನ್ನುವುದು ಮುಖ್ಯ ಅಲ್ಲ, ಆದರೆ ಸಾವಿರ ಮಂದಿಯ ಹೊಟ್ಟೆಯ ಊಟಕ್ಕೆ ಬರಗಾಲ ತಂದವನನ್ನು ಇಲ್ಲವಾಗಿಸಿದೆಯಲ್ಲ, ಆ ಪುಣ್ಯದ ಫಲ ಬಹಳ ದೊಡ್ಡದು ತಮ್ಮ. ಆದ್ರೆ ಈ ವರ್ತಮಾನ ಊರಿನವರಿಗೆ ಸಿಕ್ಕಿತು ಅಂತಾದ್ರೆ, ನಾವು ಇಲ್ಲೇ ಉಳಕೊಂಡೆವು ಅಂತಾದ್ರೆ ಎಲ್ಲರಿಗೂ ಗೊತ್ತಾಗುತ್ತದೆ ನಾವು ಪಾಂಡವರು ಅಂತ. ಈ ವಿಷಯ ಬಹು ಕಾಲದವರೆಗೆ ವ್ಯಕ್ತವಾಗಕೂಡದು. ಅದಕ್ಕೆ ಬೇಕಾಗಿ ನಾವು ಸ್ವಲ್ಪ ಸಮಯ ಈ ಊರನ್ನು ಬಿಟ್ಟು ಬೇರೆ ಊರನ್ನು ಸೇರಬೇಕು. ಮಾತ್ರ ಅಲ್ಲ, ನಾವು ಒಂದೊಂದು ಕಡೆಯೆಲ್ಲ ಕೆಟ್ಟವರನ್ನು ತೆಗೆದರೆ ಸಾಲದು. ಈ ಸಲ ಎಲ್ಲಾ ಕಡೆ ಇರುವ ಕೆಟ್ಟವರನ್ನು ತೆಗೆದು ಶಿಷ್ಟ ಸಮುದಾಯದ ಹುಟ್ಟಾಗಬೇಕು ಅಂತ ಅಪೇಕ್ಷೆ ಪಡುವವರು. ಆದ್ದರಿಂದ ಇನ್ನೂ ನಾವು ಮುಂದುವರಿದು ಬೇರೆ ಕಡೆ ಪಯಣ ಬೆಳೆಸೋಣ. ಆಗದೆ ಮುಂದುವರಿಯೋಣ. ಸರಿ ಸರಿ. ಅತ್ತಿಯು ಪೊರಬಾದ ಜಲ ಕೇಳಿ ಗೆಳತಿ ಚಿತ್ರವತರಂಗಾನ ವರ್ಣಗಾದರು ವೇಷ ಚಿತ್ರರಥ ಎನ್ನುವ ಹಾಗೆ ನನ್ನ ಹೆಸರು. ಎಲ್ಲರೂ ನನ್ನನ್ನು ಅಂಗಾರಪರ್ಣ ಅಂತ ಕರೆಯುತ್ತಾರೆ. ಲೋಕದಲ್ಲಿ ಅಂಗಾರಪರ್ಣನಾಗಿಯೇ ಖ್ಯಾತಿಯನ್ನು ಹೊಂದಿದವ ನಾನು. ಹುಟ್ಟುವುದಕ್ಕೆ ಗಂಧರ್ವನಾಗಿ ಪ್ರಪಂಚದ ಬೆಳಕನ್ನು ಕಂಡವ. ಗಂಧರ್ವರಲ್ಲಿ 2 ವಿಧ ಉಂಟು. ಒಂದು ದಿವ್ಯರು ಮತ್ತು ಮರ್ತ್ಯರು. ಮರ್ತ್ಯರು ಅಂತ ಹೇಳಿದರೆ ಮರ್ತ್ಯಲೋಕದಲ್ಲಿ ಹುಟ್ಟಿ ಪುಣ್ಯ ಸಂಪಾದನೆಯನ್ನು ಮಾಡಿ ಗಂಧರ್ವ ಲೋಕವನ್ನು ಸೇರಿದವರು.
ಆದರೆ ನಾವು ಹಾಗಲ್ಲ, ನಾವು ದಿವ್ಯರು. ಅಂದರೆ ಗಂಧರ್ವ ಲೋಕದಲ್ಲಿಯೇ ಹುಟ್ಟಿ ಬೆಳೆದವರು. ದಿವ್ಯರಲ್ಲಿಯೂ 2 ಪ್ರಭೇದ ಉಂಟು. ಮುನಿ ಎಂಬವರಿಗೆ ಹುಟ್ಟಿದವರೇ ಮೌನೇಯರು, ರಾಧಾದೇವಿಗೆ ಹುಟ್ಟಿದವರೇ ಪ್ರಾಧೇಯರು. ಅವರಲ್ಲಿ ಪ್ರಾಧೇಯರು ನಾವು. ವಿಶೇಷವಾದಂತಹ ಲೋಕಮಾನ್ಯ ಕೀರ್ತಿಯನ್ನು ನಾವು ಸಂಪಾದಿಸಿಕೊಂಡವರು. ನೃತ್ಯ ಗಾನದಲ್ಲಿ ವಿಶೇಷವಾದ ಪರಿಣತಿಯನ್ನು ಪಡೆದವರು. ಸುರಪನ ಓಲಗದಲ್ಲಿ ನಮ್ಮ ಗಾಯನ ಇಲ್ಲದಿದ್ದರೆ, ನಮ್ಮ ನಾಟ್ಯ ಇಲ್ಲದಿದ್ದರೆ ಅಲ್ಲಿಯ ಯಾವ ಕಾರ್ಯಕಲಾಪವೂ ನಡೆಯುವುದಕ್ಕಿಲ್ಲ. ಹಾಗೆ ಲೋಕದಲ್ಲಿ ವ್ಯಕ್ತಿಯಲ್ಲ ಒಂದು ಶಕ್ತಿಯಾಗಿ ವರ್ತಮಾನ ಕಾಲದಲ್ಲಿ ಮೆರೆಯುತ್ತಿರುವವ ಈ ಚಿತ್ರರಥ ಗಂಧರ್ವನಿದ್ದಾನೆ. ಎಂದಿನಂತೆ ಇಂದು ಕೂಡ ಓಲಗ ಚಾವಡಿಯನ್ನು ಪ್ರವೇಶಿಸಿದೆ. ರಾಜಕೀಯ ವಿಷಯದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡೆ. ಏನೋ ಏಕೋ ಗೊತ್ತಿಲ್ಲ, ರಾಜಕೀಯ ವಿಷಯದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡ ಈ ಕಾಲದಲ್ಲಿ ನನ್ನ ಚಿತ್ತಕ್ಕೆ ಜಾಡ್ಯ ಆವರಿಸಿದೆ. ಸ್ವಲ್ಪ ಮನಸ್ಸಿನ ನೆಮ್ಮದಿ ಕೆಟ್ಟು ಹೋಗಿದೆ. ಹಾಗಿದ್ರೆ ಮನಸ್ಸು ಸರಿಯಾಗಬೇಕು ಅಂತಿದ್ರೆ ಏನು ಆಗಬೇಕು? ಪ್ರಕೃತಿಯ ವೀಕ್ಷಣೆ ಆಗಬೇಕು ಎನ್ನುವ ಹಾಗೆ ಮನ ಹೇಳುತ್ತಾ ಇದೆ. ಹಾಗೆಂದು ಈ ಗಂಧರ್ವ ಲೋಕದಲ್ಲಿಯೇ ತಿರುಗಾಡುವುದಲ್ಲ, ಗಂಧರ್ವ ಲೋಕದಲ್ಲಿ ನೋಡಿದ್ದನ್ನೇ ನೋಡುವುದು, ಬದಲಾವಣೆ ಇಲ್ಲ. ಹಾಗಿದ್ರೆ ಬದಲಾವಣೆ ಆಗಬೇಕು ಅಂತಿದ್ರೆ ಎಲ್ಲಿಗೆ ಹೋಗಬೇಕು? ವಸುಂಧರೆಗೆ ಇಳಿಯಬೇಕು. ಭವ್ಯವಾಗಿಯೂ ರಮ್ಯವಾಗಿಯೂ ರಮಣೀಯವಾಗಿಯೂ ಕಂಗೊಳಿಸುವುದು ವಸುಂಧರೆ. ಅಂತಹ ನಾವು ಭೂಲೋಕಕ್ಕೆ ಇಳಿಯಬೇಕು. ಭೂಲೋಕದಲ್ಲಿಯೂ ಗಂಗಾ ನದಿ ತಟಿಯನ್ನು ಸೇರಬೇಕು. ಅಲ್ಲಿ ನನ್ನ ಸಖಿಯರ ಜೊತೆಗೂಡಿ ವಿಹಾರವನ್ನು ಮಾಡುವುದರ ಜೊತೆಗೆ ಜಲಕೇಳಿಯನ್ನು ಆಡಬೇಕು ಎನ್ನುವ ಹಾಗೆ ತೀರ್ಮಾನಿಸಿದ್ದೇನೆ. ತಡೆ ಯಾಕೆ? ಸಕಲ ಸಿದ್ಧತೆಗಳೊಂದಿಗೆ ಗಂಗಾ ನದಿ ಸ್ನಾನವನ್ನು ಮಾಡಬೇಕು. Rupam
ಮುಂದುವರಿಯುತ್ತಿರುವಿರಲ್ಲ. ಈ ಪ್ರದೇಶದಲ್ಲಿ ನೀರಾಟ ಆಡುತ್ತಾ ಇದ್ದವ ನಾನು.
ನಿಮ್ಮ ಈ ವರ್ತನೆ, ನಿಮ್ಮ ಈ ಸಂಚಾರ ನನ್ನದ್ದಾದಂತಹ ಈ ವ್ಯವಸ್ಥೆಗೆ ಅಡ್ಡಿಯನ್ನು ತಂದಿದೆ. ಹಾಗಾಗಿ ಕೇಳ್ತಾ ಇದ್ದೇನೆ, ಯಾರು ನೀವು? ಎಲ್ಲಿಂದ ಬಂದವರು? ವಿಪ್ರರಂತೆ ತೋರ್ಪಂತಹ ನೀವು ಇಲ್ಲಿ ಮಾಡುವುದೇನು? ಅಯ್ಯ ಶರದಿ ಹಿಮಗಿರಿ ಗಂಗೆಗೂ ಶರದಿ ಹಿಮಗಿರಿ ಗಂಗೆಗೂ ನಿರ್ಬಂಧ ಇರದು ಪಗಲಿಗೂ ಬೈಗೂ ತರುಣಿಯರ ಜೊತೆಯೊಳಿರುವ ಹಮ್ಮಿನಿಂದೊರೆಯದಿರು ತಡೆದಳೆದವ ಹಮ್ಮಿನಿಂದೊರೆಯದಿರು ತಡೆದಳೆದವ ಶರದಿ ಹಿಮಗಿರಿ ಗಂಗೆಗೂ ಅಯ್ಯ ದಿವ್ಯ ಪುರುಷನೇ, ಏನು? ನಡುರಾತ್ರಿಯ ಹೊತ್ತು ಕರದಲ್ಲಿ ಕಂದೀಲನ್ನು ಹಿಡಿದುಕೊಂಡು ಈ ಕಾಡ ಮಧ್ಯದಲ್ಲಿ ಗಮಿಸುತ್ತಾ ಇರುವವರು ನಾವು. ಇನ್ನೊಬ್ಬರಿಗೆ ತೊಂದರೆಯಾಗಬೇಕು ಎನ್ನುವುದೇ ನಮ್ಮ ಉದ್ದೇಶವಲ್ಲ, ಮತ್ತೆ ನಮಗೆ ದಾರಿ ಸಿಗಬೇಕು ಎನ್ನುವುದೇ ಮುಖ್ಯ. ಆದರೆ ಮಾನವರಾದಂತಹ ನೀವು ಈ ರಾತ್ರಿ ಹೊತ್ತು ಸಂಚಾರ ಮಾಡುವುದು ನಿಷಿದ್ಧ, ಅನಿವಾರ್ಯ. ಅಪಧರ್ಮವನ್ನು ಮೀರಿ ಯಾವ ಶಾಸ್ತ್ರವು ತಡೆಗಟ್ಟುವುದಿಲ್ಲವಪ್ಪ. ಈ ಪ್ರಪಂಚದಲ್ಲಿ ಸಮುದ್ರ, ಹಿಮಗಿರಿ, ಗಂಗೆ ಇದಕ್ಕೆ ಇದೇ ಹೊತ್ತಿನಲ್ಲಿ ಹೋಗಿ ನಾವು ಸೇರಬೇಕು. ಅದರ ಪುಣ್ಯ ಜಲವನ್ನು ಎಷ್ಟೇ ಹೊತ್ತಿಗೆ ಸ್ವೀಕರಿಸಬೇಕು, ಅಲ್ಲಿ ಈ ಹೊತ್ತಿನಲ್ಲೇ ಪದ ಬೆಳೆಸಬೇಕು ಎನ್ನುವ ನಿರ್ಬಂಧವೇ ಇಲ್ಲ. ಆದ್ದರಿಂದ ಸದುದ್ದೇಶಾಕಾಂಕ್ಷಿಯಾದವನಿಗೆ ಹಗಲಾದರೇನು ರಾತ್ರಿಯಾದರೇನು ಈ ಹೊತ್ತಿನಲ್ಲಿ ಉದ್ದೇಶ ನಿಮಿತ್ತಕರಾಗಿ ನಾವು ಈ ಕಡೆಯಲ್ಲಿ ಸಂಚರಿಸುತ್ತಾ ಇದ್ದೇವೆ. ಆದರೆ ನಿನ್ನದೊಂದು ವಿಚಿತ್ರವೇ, ಏನು ನೋಡಿದೆಯಾ? ಇದು ಪರಮ ಪವಿತ್ರಳಾದ ಗಂಗಾ ನದಿ, ಅಘವಿನಾಶಿನಿ. ಸೇಂಚನ ಮಾತ್ರದಿಂದ ಪಾಪಿಗಳ ಪಾಪವನ್ನಾದರೂ ಕಳೆದೊಗೆಯಬಲ್ಲ ಪರಮ ಪವಿತ್ರಳಾದ ಹರಿಪದೋದ್ಭವೆ. ಅಂತಹ ಗಂಗೆಯಲ್ಲಿ ಸತಿ ಗಡಣದೊಂದಿಗೆ ನೀ ಜಲಕೇಳಿಯನ್ನಾಡುತ್ತಾ ಇದ್ದಿ. ಹೌದು, ನೀ ಆಡುವ ಬಗ್ಗೆ ನಮ್ಮ ಆಕ್ಷೇಪ ಇಲ್ಲ. ಮತ್ತೆ ನೀನು ನಿನ್ನ ಕೆಲಸ ಮಾಡು, ನಾವು ನಮ್ಮ ದಾರಿ ಹಿಡಿದು ಸಾಗುತ್ತೇವೆ. ಹೌದಾ? ಇದರಿಂದ ನಿನಗೇನು ಸಮಸ್ಯೆ? ಯಾರು ನಿಜ. ಪುಣ್ಯಾತ್ಮನಾದಂತಹ ನಾವು ಈ ಸರಸಿಯಲ್ಲಿ ಸ್ನಾನಾದಿ ಕ್ರಿಯೆಗಳನ್ನು ಮಾಡಬೇಕು ಸರಿ ಎನ್ನುವ ಉದ್ದೇಶದಿಂದಲೇ ಬಂದವರು. ಬಂದದ್ದು ಈ ಧರೆಯಿಂದಲ್ವೋ, ಮತ್ತೆ ಮೇಲು ಲೋಕದಿಂದ, ಮೇಲಿಂದ ಗಂಧರ್ವರೈ ನಾವು. ಗಂಧರ್ವ ಲೋಕದಲ್ಲಿಂದ ನನ್ನ ಸತಿಯರ ಒಡಗೂಡಿ ಗಂಗಾ ಸ್ನಾನಕ್ಕೆಂದು ಬಂದವ. ಮಧ್ಯರಾತ್ರಿಯಿಂದ 4 ಜಾವದವರೆಗೆ ಗಂಧರ್ವರು ದಿವ್ಯ ಪುರುಷರಾದಂತಹ ನಮಗೆ ವಿಹಾರಕ್ಕೆ ಯೋಗ್ಯವಾದ ಸ್ಥಳ, ಸರಿ ಬ್ರಾಹ್ಮಣರ ಹಾಗೆ ತೋರ್ಪ ನೀವುಗಳು ಅಥವಾ ಸಾಮಾನ್ಯ ಮನುಜರು ಈ ಹೊತ್ತಿನಲ್ಲಿ ವಿಹರಿಸುವುದು ಅದು ಸರ್ವತಾ ತಪ್ಪು. ರಾತ್ರಿಯ ಹೊತ್ತು ವಿಹರಿಸಬೇಕು ಯಾರು? ರಾತ್ರಿಂಚರರು, ರಕ್ಕಸರು. ಸರಿ, ಹಾಗೆಂದು ನೀವು ರಕ್ಕಸ ಜಾತಿಗೆ ಹುಟ್ಟಿದವರೇ ವಿಹರಿಸುತ್ತಾ ಇದ್ದೀರಲ್ಲ. ನಾವು ರಕ್ಕಸರನ್ನು ತೆಗೆದೆವು ಬಿಟ್ಟರೆ ರಕ್ಕಸ ಜಾತಿಯ ಸಂಬಂಧ ಧಾರ್ಮಿಕವಾಗಿ ಉಂಟು.
ಹೌದಾ? ಅಂತೂ ಒಂದು ವಿಷಯದಲ್ಲಿ ನಿಮಗೂ ರಕ್ಕಸರಿಗೂ ಸಂಬಂಧ ಉಂಟು ಎನ್ನುವುದು ಸ್ಪಷ್ಟವಾಯಿತು. ತಪ್ಪಲ್ಲ. ಬಲಿಯಂತಹವರನ್ನು ಒಪ್ಪಿದ ಪವಿತ್ರ ಪರಂಪರೆ ನಮ್ಮದು. ಹೇಗೆ ಸಂಬಂಧ ಅಂತ ಉಂಟು. ವಿಭೀಷಣ ರಕ್ಕಸ ಕುಲದಲ್ಲೇ ಹುಟ್ಟಿದ್ರು ಸ್ವೀಕರಿಸ್ತೇವೆ, ಪ್ರಹ್ಲಾದ ರಕ್ಕಸ ಕುಲದಲ್ಲಿ ಹುಟ್ಟಿದರೂ ಸ್ವೀಕರಿಸ್ತೇವೆ. ಯಾವ ಕುಲದಲ್ಲಿ ಹುಟ್ಟಿದ ಎನ್ನುವುದು ಮುಖ್ಯ ಅಲ್ಲ, ಅವ ಹುಟ್ಟಿದ ಕುಲದಲ್ಲಿ ಅವನ ಚರ್ಯೆ ಏನು ಎನ್ನುವುದು ಮುಖ್ಯ. ಅವರ ಸುಲಭದಲ್ಲಿ ಮುಗಿಸೋಣ. ನನ್ನ ಹೆಂಡತಿ ರಕ್ಕಸಿ ಅಂತ ಹೇಳಿ ಅಕ್ಕ ಉಂಟು ಉಂಟು ನಿಮಗೆ ಸಂಬಂಧ ಉಂಟು. ಆದ ಕಾರಣವೇ ನೀವು ರಾತ್ರಿ ಹೊತ್ತು ವಿಹರಿಸುವುದಕ್ಕೆ ಹೊರಟವರು. ರಾತ್ರಿಯ ಹೊತ್ತು ವಿಹರಿಸುವುದಕ್ಕೆ ಹೊರಟಂತಹ ನಿಮ್ಮನ್ನು ಗಂಧರ್ವನಾಗಿ ನಾನು ಬಿಡುವವನಲ್ಲ. ನೀವು ಹೊರಟದ್ದು ಹೇಗಾಯಿತು ಬಲ್ಲಿರ? ಮೃತ್ಯು ಕೂಪಕ್ಕೆ ನೀವಾಗೆ ಬಿದ್ದ ಹಾಗಾಯಿತು. ಎನ್ನುವುದಾಗಿ ಹೇಳ್ತಾ ಇರುವೆ. ಮೇಲ್ಲೋಕವಾಸಿಗಳ ಮೇಲೆ ನಮಗೆ ಗೌರವ ಇದೆ, ಅಭಿಮಾನ ಇದೆ. ಹಾಗೆಂದು ಅದನ್ನು ಉಳಿಸಿಕೊಳ್ಳಬೇಕಾದ್ದು ನಿನ್ನ ಹೊಣೆಗಾರಿಕೆ. ಎಲ್ಲಿ ತಪ್ಪಿ ನಡೆದ ಅದನ್ನು ಉಳಿದು ಮಾರ್ಗವನ್ನು ಹಿಡಿದು ಹೋಗುತ್ತಾ ಇರುವಂತಹ ನಮ್ಮನ್ನು ತಡೆಯುತ್ತಾ ಇರುವೆ. ನಿನ್ನದಾದಂತಹ ವರ್ತನೆ ಹೇಗಾಯ್ತು ಬಲ್ಲೆಯ? ಹೇಗಾಯ್ತು? ನಿಜವಾಗಿಯೂ ನಿಶೀಚರರ ವರ್ತನೆ ಆಯಿತು. ರಾಕ್ಷಸರ ರೀತಿಯಲ್ಲಿ ನೀನು ವ್ಯವಹರಿಸುತ್ತಾ ಇದ್ದಿ, ಭೂಸುರರನ್ನು ತಡೆಯುತ್ತಾ ಇದ್ದಿ. ಹಾಗಾಗಿ ಎಚ್ಚರಿಸ್ತಾ ಇದ್ದೆ, ನಿನಗೆ ಯೋಗ್ಯವಾದಂತಹ ಕಾರ್ಯ ಇದಲ್ಲ. ದಾರಿಯನ್ನು ಬಿಟ್ಟು ಸರಿಯಾಗಿ ಶರೀರಧಾರಿಗಳು, ಪ್ರಪಂಚದಲ್ಲಿ ಪೂಜನೀಯರು. ನೀವು ಮಾನವ ಮಾತ್ರರು. ಏನು ಮಾರ್ಮಲೈತಾ ಇದ್ದೀರಿ? ಕೇವಲ ಶರೀರದಲ್ಲಿ ದಿವ್ಯತೆ ಇದ್ರೆ ಸಾಕಾಗುವುದಿಲ್ಲ, ಮನಸ್ಸಿನಲ್ಲಿ ಇರಬೇಕು. ಏನು ಮನಸ್ಸು ನಮ್ಮ ಕೆಟ್ಟು ಹೋಗಿದೆ ಅಂತ ಭಾವಿಸಿದ್ದೀರಾ? ನನ್ನ ಸತಿಯರು ಅವರನ್ನು ಸೇರಿಸಿ ನಾವು ನೀರಾಟವನ್ನು ಆಡುವಂತಹ ಚಂದವನ್ನು ಕಣ್ತುಂಬಿಸಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದಲೇ ನೀವು ಬಂದಿರಬೇಕು. ಖಂಡಿತವಾಗಿಯೂ ಆ ಉದ್ದೇಶದಿಂದ ಬಂದವಲ್ಲ. ಮತ್ತೆ ನೀನು ನಿಜವಾಗಿ ಕಾಮುಕ. ಯಾಕೆ ಕಾಮುಕ? ಕಾಮಾಲೆ ಕಣ್ಣಿನವನಿಗೆ ಪ್ರಪಂಚವೆಲ್ಲ ಹಳದಿಯಾಗಿ ಗೋಚರಿಸುವುದಂತೆ. ಹಾಗಾಗಿ ನಿನ್ನ ಕಣ್ಣಿಗೆ ನಾವು ಕಾಮುಕರ ಹಾಗೆ ಕಂಡ್ರೆ ಅದರಲ್ಲಿ ನಮಗೆ ಮನುಷ್ಯರಲ್ಲಿ ಧೈರ್ಯ ಇಲ್ಲ. ಹೌದಾ? ಹಗಲು ಹೊತ್ತು ನೀರಾಟ ಮಾಡಿದ್ರೆ ನಿಮ್ಮಂತಹ ಕಾಮುಕರು ನಮ್ಮ ಸತಿಯನ್ನು ಬಿಡುವುದಕ್ಕಿಲ್ಲ. ನಮಗೂ ಹಾಗೆ ಎನ್ನುವುದನ್ನು ತಿಳಿದೇ ರಾತ್ರಿ ಹೊತ್ತು ಬಂದದ್ದು. ನಮಗೂ ಹಾಗೆ. ನಿನ್ನಂತಹ ಗಂಧರ್ವರಲ್ಲಿ ಧೈರ್ಯ ಇಲ್ಲ. ಕದ್ದು ಮುಚ್ಚಿ ನೋಡಿ ನೀವು ಮುಂದುವರಿತಾ ಇದ್ದೀರಲ್ಲ. ನಿನ್ನ ಹೆಣ್ಣು ಮಕ್ಕಳನ್ನು ನೋಡಿ ನಮಗೇನಾಗಬೇಕು? ಚಟ ಇರಬೇಕು ನಿಮಗೆ. ಅದನ್ನು ತೀರಿಸಿಕೊಳ್ಳುವುದಕ್ಕೆ ಈ ಕ್ರಿಯೆ ನಿಮ್ಮದು. ನಿನಗೆ ಆಡುವುದಕ್ಕೆ ಗಂಧರ್ವ ಲೋಕದಲ್ಲಿ ನೀರಿಲ್ವಾ? ಹೌದು, ಗಂಧರ್ವ ಲೋಕದಲ್ಲಿ ಗಂಗೆ ಉಂಟಾ? ನಿನಗೆ ಗಂಗೆ ಲೋಕದಲ್ಲಿ ಗಂಗೆ ಉಂಟಾ? ಗಂಗೆ ಇಲ್ವೋ? ಗಂಗೆ ಆಗಬೇಕು ಅಂತ ಗಂಗಾ ಸ್ನಾನವನ್ನೇ ಮಾಡಬೇಕು. ಅಲ್ಲಿ ದೇವಗಂಗೆ ಇಲ್ವೋ? ದೇವಗಂಗೆ ಇದ್ರೆ ಭೂಲೋಕದಲ್ಲಿ ಹರಿದು ಬಂದಿದ್ದಾಳೆ. ಆ ಪವಿತ್ರವಾದ ಗಂಗೆಯಲ್ಲಿ ಇಳಿದು ಸ್ನಾನ ಮಾಡಿ ಪ್ರಕೃತಿ ಸೌಂದರ್ಯವನ್ನು ನೋಡಬೇಕು. ನಿತ್ಯ ನೂತನವಾದದ್ದಲ್ವಾ? ದೇವಗಂಗೆ 7 ಕವಳುಗಳಾಗಿ ಇಳಿಯುವಲ್ಲಿ ದೇವಮಂದಾಕಿನಿಯಾಗಿ ಸ್ವರ್ಗದಲ್ಲಿದ್ದಾಳೆ. ನಿಮಗೆ ಭೂಲೋಕದ ಗಂಗೆಯಲ್ಲಿ ಮಿಂದು ನಿನ್ನ ಹೆಣ್ಣು ಮಕ್ಕಳ ಜೊತೆಯಲ್ಲಿ ನೀ ಕುಣಿಯುತ್ತಾ ಇದ್ದೆ. ಈಗ ಕುಣಿಯುವಾಗ ಪರಪುರುಷರ ಆಗಮನವಾಗುವಾಗ ತನ್ನ ಹೆಂಡತಿಯ ಮಾನವನ್ನು ರಕ್ಷಿಸಬೇಕಾದ ಹೊಣೆ ನಿನಗೆ. ಹೆಂಡತಿಯರನ್ನು ಕರಕೊಂಡು ಕಟ್ಟಿಕೊಂಡು ಹೋಗುವುದು ಬಿಟ್ಟು ನಮ್ಮಲ್ಲಿ ಯಾಕೆ ಮಾತಾಡುವುದು? ನೀವು ಕತ್ತು ಮುಚ್ಚಿ ನೋಡು, ಇದರ ಪರಿಣಾಮವಾಗಿ ನಿಮ್ಮನ್ನು ತಡೆದಿದ್ದೇನೆ. ನಾವು ಕತ್ತು ಮುಚ್ಚಿ ನೋಡುವ ಜಾಯಮಾನವೆಲ್ಲ ಅಲ್ಲ ಅಂತ ಹೇಳಿ ಒಪ್ಪಿಕೊಳ್ಳುವವ ನಾನಲ್ಲ. ನಿನ್ನ ನಾನೇನು ಗಂಧರ್ವನ ಹಾಗೆ ಆದೀತು.
ನೋಡು, ಅಂತ 1-2 ಪ್ರಕರಣಗಳು ನಮ್ಮಲ್ಲಿರಬಹುದು. ಅದೆಲ್ಲ ಬಿಟ್ಟು ಬಿಡು. ಅದಕ್ಕೆಲ್ಲ ಅಂಜಿ ಮಾತಾಡಲು ಸುಮ್ಮನೆ ಮನೆಯೊಳಗೆ ಕುಳಿತುಕೊಳ್ಳುವ ಜಾಯಮಾನ ನನ್ನದಲ್ಲ. ದಿವ್ಯವಾದಂತಹ ಶರೀರವನ್ನು ಉಳ್ಳಂತಹ ಗಂಧರ್ವನ ಮುಂದೆ ಮಾನವ ಮಾತ್ರರಾದ ನಿಮ್ಮ ಕೈ ಸಾಕಾಗುವುದಕ್ಕಿಲ್ಲ. ಒಳಿತು ಮಾನವರ ಕೈಯ ಪೆಟ್ಟು ಏನು ಅಂತ ಈ ಕ್ಷಣದಲ್ಲಿ ತೋರಿಸಿ. ನಮ್ಮ ಯೋಗ್ಯತೆ ಏನು ಎನ್ನುವುದನ್ನು ಈ ಕ್ಷಣದಲ್ಲಿ ತೋರಿಸಿಕೊಡುತ್ತೇನೆ. ಇದೋ ಹಿಡಿದಂತಹ ಈ ಕೈಕೊಳ್ಳಿ. ಇದರಿಂದ ಏನು ಮಾಡುವುದಕ್ಕೂ ಸಾಧ್ಯ ಇದೆ. ಇದು ದಾರಿ ತೋರಿಸುವ ಉದ್ದೇಶದಿಂದ ಇದನ್ನು ನಾವು ನಮ್ಮ ಕೈಯಲ್ಲಿ ಹಿಡಿದುಕೊಂಡಿದ್ದೇವೆ. ಇದನ್ನು ಉಪಯೋಗಿಸಿದ್ರೆ ಇದು ಅಸ್ತ್ರವೂ ಆಗುತ್ತದೆ. ಇದು ಈ ಕ್ಷಣವೇ ಆಗ್ನೇಯಾಸ್ತ್ರವನ್ನು ಮೇಲೆ ಪ್ರಯೋಗಿಸುವುದಕ್ಕೆ ಮುಂದಾಗಿದ್ದೇನೆ. ಆದಿಯಲ್ಲಿ ದೇವಗುರುಗಳಾದಂತಹ ಬೃಹಸ್ಪತಿಯರಿಗೆ, ಆ ಬಳಿಕ ಭರದ್ವಾಜರಿಗೆ, ಅಲ್ಲಿಂದ ಅಗ್ನಿವೇಶರಿಗೆ, ಅಲ್ಲಿಂದ ದ್ರೋಣರಿಗೆ, ದ್ರೋಣರಿಂದ ದಾರಾದತ್ತವಾಗಿ ನನಗೆ ದೊರಕಿದಂತಹ ಈ ಅಸ್ತ್ರ ಇದನ್ನ ಮೇಲೆ ಈ ಕ್ಷಣವೇ ಧರ್ಮದ ನಡಿಗೆ ಕೆಡೆಯುತ್ತಲಿ. ಶರಣು ಬಂದಿದ್ದೇನೆ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ಕಾಪಾಡಬೇಕು, ಕಾಪಾಡಬೇಕು. ಗಿಳೆಯ ಧರ್ಮವು ಜೀವ ಕಳೆವವರಲ್ಲ ನಾವು, ಜೀವ ಕಳೆವವರಲ್ಲ ನಾವು. ಅಂಗಾರ ಪರ್ಣಗಂಧರ್ವನೇ, ಬಲವುಂಟು ಅಂತ ಪ್ರಯೋಗಿಸುವುದಕ್ಕೆ ಹೊರಟೆ. ಮಾನವರಲ್ಲಿ ಇರತಕ್ಕ ಧಾರ್ಮಿಕ ಶಕ್ತಿಯವರಿಗೆ ಮಾಧವನ ಬಲ ಕೊಡುತ್ತದೆ ಎನ್ನುವುದನ್ನು ನಿನ್ನ ಸಮ್ಮುಖದಲ್ಲೇ ಅರ್ಜುನ ತೋರಿಸಿಕೊಟ್ಟವನಿದ್ದಾನೆ. ಪ್ರಯೋಗಿಸುವುದಕ್ಕೆ ಉದ್ಯುಕ್ತವಾದ ಆಗ್ನೇಯ ಶರ ತಡೆ ಹಿಡಿಯುವುದಕ್ಕೆ ಅವನಿಗೆ ಅಣ್ಣನಾಗಿ ಆಜ್ಞಾಪಿಸಿದ್ದೇನೆ. ಅಣ್ಣನ ಮಾತನ್ನು ಮೀರುವವರಲ್ಲ. ಧರೆಯ ಧರ್ಮ ಎನ್ನುವುದು ಇನ್ನೊಬ್ಬನ ಜೀವ ತೆಗೆಯುವುದಕ್ಕೆ ಕಲಿಸಿಕೊಟ್ಟಿಲ್ಲ ಗಂಧರ್ವಪತಿ. ಪ್ರತಿಯೊಬ್ಬರಿಗೂ ಬದುಕುವ ಹಕ್ಕೇನು ಅಂತ ತೋರಿಸಿಕೊಟ್ಟಿದೆ. ಅದನ್ನೇ ಪಾಲಿಸುವ ಪಾಲಕರು ನಾವು. ಆದ್ದರಿಂದ ನಿನ್ನನ್ನು ಉಳಿಸಿದ್ದೇವೆ. ನಿನ್ನ ತಲೆಯಲ್ಲಿತ್ತು ನಾನು ಧನಪತಿಯ ಸಖ್ಯವನ್ನು ಹೊಂದಿದವ. ಈ ನಾಯಕರೆಲ್ಲ ಕೆಟ್ಟವರಲ್ಲ. ಈ ನಾಯಕರ ಜೊತೆ ಇದ್ದವರೇ ನಾಯಕರ ಮರ್ಯಾದೆ ತೆಗೆಯುವುದು. ನಿಮ್ಮಲ್ಲಿ ಆದದ್ದೇ. ನೀನು ಅವನ ಜೊತೆಯಲ್ಲಿದ್ದವ ಎನ್ನುವ ಮದವನ್ನು ಎಲ್ಲಿ ಪ್ರವರ್ತಿಸಿದ ಕಾರಣ ನಿನ್ನನ್ನು ನಾವು ಘಾತಿಸಬೇಕಾಗಿ ಬಂತು. ಮಣಿದ ಕಾಲದಲ್ಲಿ ಆಧರಿಸಿದ್ದೇವೆ. ಯೋಚನೆ ಮಾಡಬೇಡ. ನೀ ಮಾಡಿದ ಅಪರಾಧಿ ಪ್ರಜ್ಞೆ ನಿನಗೆ ಆದರೆ ನಿನಗೆ ಶ್ರೇಯಸ್ಸಾಗುತ್ತೆ. ಮಾತು ಕೇಳ ನಾನು. ಏನು ಗಿಳೆಯೋಣ
ಅಂಗಾರಪರ್ಣ ನಿನ್ನ ಧರ್ಮ ಸೂಕ್ಷ್ಮತೆಯ ಮಾತುಗಳು, ಓ ಅವನ ರೆಕ್ಕೆ, ಓ ಇವನ ಎದೆ, ಇವರ ದೈಹಿಕವಾದಂತಹ ಶರೀರ, ಇವುಗಳನ್ನೆಲ್ಲ ಗಮನಿಸಿದಾಗ ನೀವು ಸಾಮಾನ್ಯದವರಲ್ಲ, ವಿಶೇಷವಾದಂತಹ ವ್ಯಕ್ತಿತ್ವವನ್ನೇ ಮೈಗೂಡಿಸಿಕೊಂಡು ಈ ಭೂಮಿಯಲ್ಲಿ ವಿಹರಿಸುತ್ತಾ ಇದ್ದೀರಿ ನಿಜ ಎನ್ನುವುದನ್ನು ನಾನಂತೂ ಅರ್ಥ ಮಾಡಿಕೊಂಡೆ. ಸರಿ, ಕಾಣುವುದಕ್ಕೆ ಹಾರುವ ಬಾಲರಂತೆ ತೋರ್ಪಂತಹ ನೀವು ಖಂಡಿತವಾಗಿಯೂ ವಿಪ್ರಾರಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಅಂಗ ಸೌಷ್ಠವವನ್ನು ಗಮನಿಸಿದಾಗ ನೀವು ಮತ್ತಾರೋ ಇರಬೇಕು. ಕ್ಷತ್ರಿಯತ್ವದ ಪುಂಜ ನಿಮ್ಮಲ್ಲಿ ಎದ್ದು ಕಾಣುತ್ತಾ ಇದೆ. ಇಲ್ಲ ಅಂತಾದ್ರೆ ಗಂಧರ್ವನಾಗಿ ಅಧಿಕ ದೈಹಿಕವಾದಂತಹ ಸಾಮರ್ಥ್ಯವನ್ನು ಉಳ್ಳವನಾಗಿ ಮಾನವ ಮಾತ್ರರಾದಂತಹ ನಿಮ್ಮಿಂದ ಸೋಲಲ್ಪಟ್ಟಿದ್ದೇನೆ ಎಂದಾದ್ರೆ ನೀವಾರೋ ವಿಶೇಷವಾದಂತಹ ವ್ಯಕ್ತಿ ಸಂಪಾದನೆಯನ್ನು ಮಾಡಿದವರು. ಹಾಗಾಗಿ ಕೇಳ್ತಾ ಇದ್ದೇನೆ, ಕೈ ಮುಗಿದು ಕೇಳ್ತಾ ಇದ್ದೇನೆ, ನೀವಾರು? ಯಾರು ನೀವು? ಅಯ್ಯ ಗಂಧರ್ವಪತಿ, ನಾವು ಅನ್ಯರಲ್ಲ, ಪಾಂಡುಜಾತರು, ಪಾಂಡವರೆಂದು ಕರೆಸಿಕೊಂಡವರು. ನಾನೇ ಧರ್ಮಜ, ಇವನೇ ಭೀಮಸೇನ, ಇವನೇ ಅರ್ಜುನ, ಇವರು ನಕುಲ ಸಹದೇವರು. ವಿಪ್ರವೇಶವನ್ನಂತೂ ಕಾನನವನ್ನು ಸೇರಬೇಕಾದ ಅನಿವಾರ್ಯ ಸ್ಥಿತಿ ನಮಗೆ ಒದಗಿತು. ಹಾಗಾದ ಕಾರಣ ಭವಿಷ್ಯದ ಚಿಂತನೆಯನ್ನು ಮಾಡುತ್ತಾ ಲೋಕಮಾರಕ ಶಕ್ತಿಗಳನ್ನು ನಿರ್ನಾಮಗೊಳಿಸುತ್ತಾ ಸಾಗಿ ಬಂದವರು ನಾವು. ನೀ ಸಿಕ್ಕಿದೆ, ಆದ್ದರಿಂದ ತೃಪ್ತರಾದೆವು. ನೀನು ಮೇಲಿತ್ತುಕೊಂಡು ನಮಗೊಂದು ಶುಭ ಹಾರೈಕೆ ಮಾಡಿದರೆ ಮುಂದೆ ನಮ್ಮ ಸಂಕಲ್ಪ ಈಡೇರುವುದಕ್ಕೆ ಅನುಕೂಲವಾಗಿದೆ. ಗುರುವಂಶದವರೇ ನೀವು? ನಿಜ. ಮುಖದಿಂದೊಗೆ ಕಥನವ ಮಧುವಂಶ ಚರಿತೆಯ ನೀವೇ ನನ್ನ ಮುಂದೆ ನಿಂತಿದ್ದೀರಿ ಎನ್ನುವ ವಿಚಾರವನ್ನು ತಿಳಿದಾಗ ಮನಸ್ಸು ಪ್ರಫುಲ್ಲಗೊಂಡಿತು. ಸರಿ, ಅರಿತೆ ನೀವು ಕುಲದಲ್ಲಿ ಉತ್ತಮವಾದ ಕುಲದಲ್ಲಿಯೇ ಹುಟ್ಟಿಕೊಂಡವರು, ಗುರುಕುಲದಲ್ಲಿ ಜನಿಸಿ ಲೋಕಮಾನ್ಯರಾದವರು. ಸರಿ, ದೈವಾಪುತ್ರ ಸಂಭೂತರು ನೀವು. ಸುರಪ ಮುಖ್ಯರ ತೇಜಸ್ಸೇ ಧರೆಗಿಳಿದು ಬಂದಿದೆ. ಧರೆಯಲ್ಲಿ ಧರ್ಮವನ್ನು ಪ್ರತಿಷ್ಠಾಪಿಸುವುದಕ್ಕಾಗಿ ನಿಂದಿದೆ. ಧರ್ಮ ಕರ್ಮದ ಜಿಜ್ಞಾಸೆಯಲ್ಲಿ ಬಿದ್ದ ಪ್ರಪಂಚಕ್ಕೆ ಧರ್ಮದ ದೀಕ್ಷೆಯನ್ನಿತ್ತವರು ನೀವು. ಧರ್ಮಿಷ್ಠನಾದಂತಹ ಧರ್ಮರಾಯ ನೀನು. ಸಂತೋಷಗೊಂಡೆ, ಧನ್ಯನಾದೆ. ಸಂತೋಷಗೊಂಡಂತಹ ನಾನು ಪಾರ್ಥನ ವಿಕ್ರಮವನ್ನ ಮೆಚ್ಚಿ ಅವನಲ್ಲೊಂದು ಮಾತನ್ನಾಡುವುದಕ್ಕೆ. ಏನದು? ಅಯ್ಯ ಪಾರ್ಥ, ನಿನ್ನ ಪೌರುಷವನ್ನು ಕಂಡೆ, ಪೌರುಷದ ಪ್ರತೀಕವನ್ನು ಕಂಡು ನಾ ಮನಸಾರೆ ಮೆಚ್ಚಿದೆ. ಹಾಗಾಗಿ ನಿನಗೊಂದು ವಿದ್ಯೆಯನ್ನು ನಾನು ಬೋಧಿಸುವವನಿದ್ದೇನೆ. ಚಾಕ್ಷುಷ ವಿದ್ಯೆ. 6 ತಿಂಗಳುಗಳ ಕಾಲ ತಪಸ್ಸನ್ನಾಚರಿಸಿದರ ಪರಿಣಾಮವಾಗಿ ಸಿದ್ಧಿಗೊಂಡಂತಹ ವಿದ್ಯೆಯದು. ಆ ವಿದ್ಯೆಯನ್ನು ನಿನಗೆ ನಾನು ಬೋಧಿಸುವವನಿದ್ದೇನೆ. ಸ್ಮರಣೆ ಮಾತ್ರದಿಂದಲೇ 3 ಲೋಕದಲ್ಲಿರುವುದನ್ನು ನೀನು ತಿಳಿಯಬಹುದು. ಅಂತಹ ವಿಶೇಷವಾದಂತಹ ವಿದ್ಯೆ ನನ್ನಿಂದ ನಿನಗೆ ಬೋಧಿಸಲ್ಪಡುತ್ತದೆ. ಪಡೆದುಕೊಳ್ಳುವೆಯಾ? ನಿನ್ನ ಹೃದಯ ವೈಶಾಲ್ಯತೆಗೆ ನಾನು ಶರಣಾಗತನಾಗಿದ್ದೇನೆ. ಹಾಗೆಂದು ನಿನ್ನಿಂದ ದಾನರೂಪವಾಗಿ ನಾನು ಯಾವುದನ್ನು ಪಡೆಯುವುದಕ್ಕೆ ಅಪೇಕ್ಷಿಸುವುದಿಲ್ಲ. ಯಾಕೆ ಬಲ್ಲೆಯ? ನಾವು ಕ್ಷತ್ರಿಯರು, ಅನ್ಯರಿಂದ ದಾನವಾಗಿ ಯಾವುದನ್ನು ಪಡೆಯುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀನು ಕಷ್ಟದಿಂದ ಆರ್ಜಿಸಿದಂತಹ ವಿದ್ಯೆ ನಿನ್ನಲ್ಲಿಯೇ ಇರಲಿ, ನನಗೇನು ಬೇಡವಯ್ಯ. ಏನು ಬೇಡ ಅಂತ ಆಡಿದೆ, ಆದ್ರೆ ಹಾಗೆ ನಾ ಹಿಂದೆ ಹೋಗುವುದಕ್ಕುಂಟೆ.
ದಾನವಾಗಿ ಬೇಡುವುದಕ್ಕೆ ನೀವು ಬ್ರಾಹ್ಮಣರಲ್ಲ. ಬ್ರಾಹ್ಮಣರು ಬೇಡುತ್ತಾರೆ, ಅದು ಅವರಿಗೆ ಧರ್ಮ. ಹಾಗೆಂದು ನೀವು ಕ್ಷತ್ರಿಯರು ಬೇಡುವುದು ಬೇಡ. ವಿನಿಮಯದ ರೀತಿಯಲ್ಲಿ ಒಂದು ಸಂಧಾನವನ್ನು ಮಾಡಿಕೊಳ್ಳಬಹುದಲ್ಲ. ವಿನಿಮಯ? ಹೌದು. ನಾನು ನಿನಗೆ ಚಾಕ್ಷುಷ ವಿದ್ಯೆಯನ್ನು ಕಲಿಸ್ತೇನೆ. ನೀನು ನಿನ್ನ ಆಗ್ನೇಯ ಶರವನ್ನು ನನಗಿತ್ತೆ ಅಂತಾದ್ರೆ ವಿನಿಮಯ ಆಗುವುದಿಲ್ಲವೇ ಹೇಳು? ವಿನಿಮಯದ ಮುಖೇನವಾಗಿ? ಹೌದು. ಹಾಗಿದ್ರೆ ನಮ್ಮಲ್ಲಿರುವಂತಹ ವಿದ್ಯೆಯನ್ನು ಪರಸ್ಪರ ವಿನಿಮಯ ಮಾಡಿಕೊಂಡ್ರೆ ನಿನಗೂ ಒಳ್ಳೆಯದು, ನನಗೂ ಒಳ್ಳೆಯದು, ನನಗೂ ನಿನಗೂ ಸಖ್ಯ ಬೆಳೆಯುವುದಕ್ಕೆ ಕಾರಣವಾಗುತ್ತದೆ. ಅಷ್ಟು ಮಾತ್ರವಲ್ಲ, ವಿಶೇಷವಾದಂತಹ ಅಶ್ವಗಳನ್ನು ನಿನಗೆ ನಾನು ದಾರೆ ಎರೆದು ಕೊಡುವವನಿದ್ದೇನೆ. ಸಂತೋಷ. ಧರ್ಮರಾಯ, ಗಂಧರ್ವಪತಿ ಇಷ್ಟಕ್ಕೆ ಮುಗಿಯಲಿಲ್ಲ. ನಿಮಗೆ ದೇವರ ದಯೆ ಖಂಡಿತ ಇದೆ. ಅಂತ್ಯದವರೆಗೂ ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ ಎನ್ನುವುದು ಮಾತ್ರ ಸತ್ಯ. ಆದರೆ ಕೇವಲ ದೇವರ ದಯೆ ಒಂದೇ ಸಾಕಾಗುವುದಿಲ್ಲ, ಗುರುಫಲವೂ ನಮಗೆ ಬೇಕಾಗುತ್ತದೆ. ದೇವರ ದಯೆ ಉಂಟು ಅಂತ ಗೊತ್ತಾಗಿದೆ ನಮಗೆ. ಬರುವಾಗ ನಮ್ಮ ಪರಿಸ್ಥಿತಿ ಹೇಗಿತ್ತು, ಈಗ ಎಷ್ಟು ತಿಳಿಯಾಗಿದೆ. ಹೌದಪ್ಪ, ದೇವರು ಯಾರನ್ನೂ ಕೈ ಬಿಡುವುದಿಲ್ಲ. ಇಲ್ಲ, ಒಳ್ಳೆ ಕೆಲಸವನ್ನು ಯಾರು ಮಾಡ್ತಾರೋ ಅಂತವರ ರಕ್ಷಕನಾಗಿ ಕಾಣದ ಕೈಯಿಂದಲಾದರೂ ದೇವರು ನಮ್ಮನ್ನು ಪೊರೀತಾನೆ ಎನ್ನುವುದೇ ಸತ್ಯ. ಸರಿ ನೋಡು, ಗುರುವಾಗಿ ಮುಂದಕ್ಕೆ ದೌಮ್ಯರು ನಿಮ್ಮನ್ನು ಕಾಪಾಡುತ್ತಾರೆ ಎನ್ನುವುದನ್ನು ನಾನು ನಂಬಬಲ್ಲೆ. ಯಾಕೆ ಗೊತ್ತಾ? ಅದೆಷ್ಟೋ ಸಹಸ್ರ ಶಿಷ್ಯಂದಿರಿಗೆ ವಿದ್ಯಾಬೋಧನೆಯನ್ನು ಮಾಡುವವರು ದೌಮ್ಯರು. ಅಂತಹ ಒಬ್ಬ ಬ್ರಾಹ್ಮಣೋತ್ತಮನ ಸನಿಹಕ್ಕೆ ನೀವು ಹೋದಿರಿ ಅಂತಾದ್ರೆ, ಅವನ ಶಿಷ್ಯತ್ವವನ್ನು ನೀವು ಸಂಪಾದಿಸಿಕೊಂಡಿರಿ ಅಂತಾದ್ರೆ, ಅವನು ಗುರುವಾಗಿ ನಿಮ್ಮನ್ನು ಹರಸುವವನಿದ್ದಾನೆ. ಸಂತೋಷವಾಯಿತು ಗಂಧರ್ವಪತಿ. ಇರುವುದು ಬೇರೆ ಯಾವ ಕಡೆಯಲ್ಲೂ ಅಲ್ಲ, ದ್ವೈತವನದಲ್ಲಿಯೇ ಇದ್ದಾನೆ. ಅಲ್ಲಿಗೆ ನೇರವಾಗಿ ನೀವು ಹೋಗಿ. ಮುಂದೆ ಗುರಿ ಬೇಕು, ಹಿಂದೆ ಗುರು ಬೇಕು. ನಮಗೆ ಗುರಿ ಉಂಟು, ಗುರುಗಳು ಹಸ್ತಿನಾವತಿಯಲ್ಲೇ ಇದ್ದಾರೆ. ಆದ್ದರಿಂದ ಕಾನನವಾಸಿಗಳಾದ ನಮಗೂ ಒಬ್ಬ ನಿಜವಾದ ಗುರು ಸಿಗಬೇಕು ಅಂತಿದ್ರೆ ದ್ವೈತವನದತ್ತ ನಾವು ಪಯಣ ಬೆಳೆಸಬೇಕು. ಹರಮುನಿದರೂ ಗುರು ಕಾವ. ನೋಡೋಣ, ಹೊರಟದ್ದು ಎಲ್ಲಿಗೆ? ನಾವು ಸತ್ಕಾರ್ಯ ನಿಮಿತ್ತ ಹೋಗಿ ಸತ್ಕಾರ್ಯ ನಿಮಿತ್ತ ಹೊರಟಂತಹ ನಿಮಗೆ ನನ್ನ ಶ್ರೀರಕ್ಷೆ ಸದಾ ಇದೆ. ಸಂತೋಷ ಸಂತೋಷ. ದ್ವೈತವನದತ್ತ ಸಾಗೋಣ. ಸಾಧಕಾಂಬುದಿ ಚಂದ್ರ ತತ್ವಸುವಾದಿ ಪಾರಾರನು ದೌಮ್ಯ ಮುನಿಯೋ ಲೋಕೋತ್ಕರ್ಷೆಯ ಹಂಬಲವುಳ್ಳ ನನಗೆ ಉತ್ಕೋಚ ಎನ್ನುವಂತಹ ಪ್ರದೇಶ ಪ್ರಶಸ್ತವಾಗಿ ಒದಗಿ ಬಂತು. ನನ್ನೊಳಗಿರುವಂತಹ ಸಂಕಲ್ಪಗಳು ಸಾಕಾರಗೊಳ್ಳುವುದಕ್ಕೆ ಪೂರಕವಾದಂತಹ ವಾತಾವರಣ ನಿರ್ಮಾಣವಾಯಿತಲ್ಲ. ಈ ದೇಹ ಎನ್ನುವುದು ಪರಮಾತ್ಮನ ಉಪಕರಣವಾಗಿ ಸಾರ್ಥಕ ಸಾಧನವಾಗಿ ಬಳಕೆಯಾಗಬೇಕು. ಆವಾಗಲೇ ತಾನೇ ದೇಹಧಾರಿಯಾದಂತಹ ಜೀವನಿಗೂ ತೃಪ್ತಿ, ರಂಗಕ್ಕಿಳಿಸಿದಂತಹ ದೇವನಿಗೂ ಅಭಿಮಾನ. ಮೌಲ್ಯಯುತವಾದಂತಹ ದೇಹ ಅಪವ್ಯಯಗೊಳ್ಳದ ಹಾಗೆ ತೀರ್ಮಾನಕ್ಕೆ ಬದ್ಧನಾದಂತಹ ನಾನು ಈ ಪ್ರದೇಶದಲ್ಲಿ ಕಲೆ, ಸಂಸ್ಕೃತಿ, ಸಂಸ್ಕೃತವಾದಂತಹ ಬದುಕನ್ನು ಹೇಗೆ ಸಾಗಿಸಬಹುದು ಎನ್ನುವುದಕ್ಕೆ ಪ್ರೇರಕ ಶಕ್ತಿಯಾಗಿ ಅದೆಷ್ಟೋ ಶಿಷ್ಯವೃಂದವನ್ನು ಸೇರಿಸಿಕೊಂಡು ಈ ಪ್ರಶಸ್ತವಾದಂತಹ ಸ್ಥಳದಲ್ಲಿ ಇರುವ ಹಾಗೆ ಅದೆಷ್ಟೋ ಮಂದಿ ಧೌಮ್ಯರಾದಂತಹ ನನ್ನ ವಿಷಯಕವಾಗಿ ಸಾಧಕಾಂಬುಧಿ ಚಂದ್ರ ಎನ್ನುವಂತಹ ಹೊಗಳಿಕೆಯ ಮಾತುಗಳು. ಅದರ ಅಪೇಕ್ಷೆಯಿಂದ ನಾವಿಷ್ಟೆಲ್ಲ ಸಾಧನೆಯನ್ನು ಮಾಡಿದ್ದಲ್ಲ, ಲೋಕದ ಒಳಿತೇ ನಮಗೆ ನಿಜವಾದಂತಹ ಸಂತೃಪ್ತಿಯನ್ನು ಒದಗಿಸುತ್ತಾ ಉಂಟು. ಈ ಕಾಲದಲ್ಲಿ ಈ ಆಶ್ರಮದ ಕಡೆಗೆ ಯಾರೋ ನನ್ನನ್ನು ಕಾಣಬೇಕು ಎನ್ನುವ ಹಾಗೆ ಬರುತ್ತಾ ಇದ್ದಾರಂತೆ. ಮುಂಬರಿಯುವ ದೌರ್ಯ ಮುನಿಗಿರಗಿ ಕುಂತಿ ಭಗಿತ ಪಾಂಡು ತುತಾರು
ಶಾಂತನಿಗೆ ವಂದಿಸಿದರು ಬಹು ಸಾಧನದಲ್ಲಿ ಎತ್ತಡಿ ಕುಂತಿದ ಹಿತವನ್ನು ಶ್ರಮ ಭೂಸುರನಂತೆ ತೋರುವಿದೆ ನೋಡೆ ಬಾಸವ ಪ್ರವೀರನೊಂದಿಗಿದೆ ದೇಶವಾಗುವುದು ಬಂದುದೇನು ದೇಶವಾಗುವುದು ಬಂದುದೇನು ಕೇಳಿರೈ ದುಃಖ ತನ್ನದ ಕಳೆಯುವುದೇನು ಭೂಸುರನ ತೋರುವಿದೆ ಭಕ್ತಿಯಿಂದ ನನ್ನ ಪದಕ್ಕಾನತರಾಗಿರುವಂತಹ ನಿಮ್ಮನ್ನು ಅನುಗ್ರಹಿಸಿದ್ದು ಮಾತ್ರವಲ್ಲ ಚೆನ್ನಾಗಿ ಗಮನಿಸ್ತಾ ಇದ್ದೇನೆ. ಏನು ಋಷಿವರ ಭೂಸುರರಂತೆ ತೋರುತ್ತಾ ಇದ್ದೇನೆ. ಆದರೆ ನಿಮ್ಮ ತನುಕಾಂತಿ, ಮುಖದ ವರ್ಚಸ್ಸು ಇದೆಲ್ಲವನ್ನು ಗಮನಿಸುವಾಗ ಅರ್ಥೈಸಿಕೊಂಡೆ ನೀವು ಕ್ಷತ್ರಿಯರು ಎನ್ನುವ ಹಾಗೆ. ಆದರೆ ಕ್ಷಾತ್ರತ್ವವನ್ನು ತೋರಿಸಬೇಕಾದಂತಹ ನೀವುಗಳು ಮ್ಲಾನವದನರಾಗಿದ್ದೀರಿ. ಯಾವುದೋ ಒಂದು ವ್ಯಥೆ ನಿಮ್ಮನ್ನು ಕಾಡುತ್ತಾ ಇದೆ ಎನ್ನುವುದು ಸ್ಪಷ್ಟ. ನನ್ನ ಆಶ್ರಮದ ಕಡೆಗೆ ಬರುವರೆ ಕಾರಣ ಏನು? ಯಾರು ನೀವು ಹೇಳಬಹುದೇ? ಋಷಿವರು ಮಕ್ಕಳು ಪಾಂಡು ಭೂಪತಿಗೆ ಮಕ್ಕಳು ಪಾಂಡು ಭೂಪತಿಗೆ ಕುರಿಗಿಕ್ಕಿಕೊಳ್ಳುವ ಎತ್ತ ಗೆಲ್ಲುತ್ತಿಗೆ ಮಕ್ಕಳು ಪಾಂಡು ಭೂಪತಿಗೆ ಬದುಕಿನಲ್ಲಿ ಯಾರು ಯಾವ ಮಟ್ಟಕ್ಕೆ ಮುಟ್ಟುತ್ತಾರೆ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ತಿಳಿದವರನ್ನು ಮಾತು ಹೇಳಿದ್ರು ಗುರುಗಳೇ. ಹರೇಣಾಪಿ ಹರೇಣಾಪಿ ಬ್ರಹ್ಮೇಣಾಪಿ ಸುರೈರಪಿ ಲಲಾಟ ಲಿಖಿತ ರೇಖೋ ಪರಿಮಾಷ್ಟು ನ ಶಕ್ಯತೆ. ಹಣೆಯಲ್ಲಿ ಬರೆದದ್ದನ್ನು ಬರೆದ ಬ್ರಹ್ಮನಿಗಾಗಲಿ, ಪಾಲಿಸುವ ವಿಷ್ಣುವಿಗಾಗಲಿ, ಲಯಕರ್ತ ಈಶ್ವರನಿಗಾಗಲಿ, ತಿತ್ತೀಸ ಕೋಟಿ ಗೀರ್ವಾಣರಿಗಾಗಲಿ ಮಾಸಿಸುವುದಕ್ಕೆ ಸಾಧ್ಯವಿಲ್ಲವಲ್ಲ. ನಮ್ಮ ಬದುಕು ಹಾಗೆ ಇಲ್ಲದೆ ಹೋದರೆ ನನ್ನನ್ನು ಆಶ್ರಯಿಸಿ ಇಷ್ಟು ಮಂದಿ ಇರ್ತಾರ ಬರ್ತಾರ? ಅದೇ ವಿಚಿತ್ರ ಅಲ್ವೇ? ಆದ್ದರಿಂದಲೇ ಈ ಕ್ಷೇತ್ರದಲ್ಲಿ ಇಷ್ಟು ಮಂದಿಯನ್ನು ನೀವು ಒಟ್ಟು ಮಾಡಿದ್ದೀರಿ ಅಂತಾದ್ರೆ ಇದಕ್ಕಿಂತ ದೊಡ್ಡ ಕೊಡುಗೆ ಇವರದ್ದು ಬೇರೆ ಏನುಂಟು ಗುರುಗಳೇ? ಎಲ್ಲರೂ ಒಟ್ಟಾದರೆ, ಈ ಒಗ್ಗಟ್ಟು ಕೊನೆವರೆಗೆ ನಿಂತರೆ ಇಲ್ಲಿ ಯಾವುದೋ ಒಂದು ಪರಮಶ್ರೇಷ್ಠವಾದದ್ದು ನಿರ್ಮಾಣವಾಗುತ್ತದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಗುರುಗಳೇ. ಆ ನಿಟ್ಟಿನಿಂದಲೇ ಇವತ್ತು ನಾವು ಇಲ್ಲಿಗೆ ಪದ ಬೆಳೆಸಿದವರಿದ್ದೇವೆ. ನೀವು ಫಲಾಪೇಕ್ಷೆಯಿಂದ ಬಂದದ್ದ? ಫಲಾಪೇಕ್ಷೆಯೂ ಹೌದು, ಗುರುವಪೇಕ್ಷೆಯೂ ಹೌದು. ಆದರೆ ಇಲ್ಲಿರುವ ಎಲ್ಲರ ಮನಸ್ಥಿತಿಯನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಮುಂದೆ ನಿಮ್ಮ ಮಾತುಗಳು ನನಗೆ ಆಪ್ಯಾಯಮಾನವಾಗಿ ಕೇಳಬೇಕು. ಖಂಡಿತ ಉಂಟು ಗುರುಗಳೇ. ಯಾಕಂದ್ರೆ ಆಶ್ರಮದಲ್ಲಿ ಹೇಗೆ, ಹೊರಗೆ ಹೇಗೆ, ನಾವು ಎಲ್ಲಿದ್ದರೂ ಮಾತಾಡುವುದು ಹೀಗೆ. ಯಾಕಂದ್ರೆ ಎಲ್ಲಿಯೂ ನಮ್ಮಲ್ಲಿ ವ್ಯತ್ಯಯವನ್ನು ಮಾಡುವವರಲ್ಲ. ಆಚಾರ್ಯರ ಬಾಯಿಂದ ಅನಾಚಾರದ ವಾಕ್ಯ ಬರುವುದಕ್ಕುಂಟೆ? ಪರಮಶ್ರೇಷ್ಠನಾದ ಪರಮಹಂಸನ ಬಾಯಿಂದ ಹಂಸತುಲ್ಯವಾದ ವಿಷಯಗಳೇ ಹೊರಹೊಮ್ಮುವುದಲ್ವೇ? ನಮ್ಮ ಹುಟ್ಟೆ ಅಂತಹ ಹಿನ್ನೆಲೆಯಿಂದ ಬಂದದ್ದು ಗುರುಗಳೇ. ಚಂದ್ರವಂಶ ಸಂಭವವರು ನಾವು. ಪಾಂಡುವಿನ ಸಂಜಾತ ರೈಸೆ, ಕುಂತಿ ಮಾತ್ರಿಯ ಮಕ್ಕಳು. 3 ಮಂದಿ ಕೌಂತೆಯರು, 2 ಮಾತ್ರೇಯರು.
ಒಟ್ಟಾಗಿ ನಾವು ಕಾಡು ಸೇರಬೇಕಾದ ಸ್ಥಿತಿ ವಿಧಿ ನಮ್ಮ ಬದುಕಿನಲ್ಲಿ ಕಟ್ಟಿಟ್ಟಿತು. ಕೌರವರ ತಂತ್ರಕ್ಕೆ ಬಲಿಯಾದ ನಾವು ಅಲ್ಲಿಂದ ಬದುಕುವುದಕ್ಕಾಗಿ ವಿಪ್ರವೇಶವನ್ನಂತೂ ಕಾಂತಾರವಾಸಿಗಳಾಗಿ ಬಂದೆವು. ಬರುವ ಮಾರ್ಗದಲ್ಲಿ ಗಂಧರ್ವ ಪತಿಯೊಬ್ಬ ಸಿಕ್ಕಿದ. ತಮ್ಮ ಈ ನೆಲೆಯನ್ನು ಸೂಚಿಸಿದ. ಇದು ಪರಮ ಪವಿತ್ರ ನೆಲೆ ಅಂತ ತಿಳಿದು ತಮ್ಮಾಶ್ರಮಕ್ಕೆ ಬಂದಿದ್ದೇವೆ. ಧರ್ಮರಾಯ ನಾನು, ಭೀಮಸೇನ ಆತ, ಮಾತ್ರವಲ್ಲ ಅವನೇ ಪಾರ್ಥ, ನಕುಲ ಸಹದೇವರು. ಸ್ವಾರ್ಥ ಚಿಂತನೆಯಿಂದ ಬಂದದ್ದಲ್ಲ, ಮತ್ತೆ ಸಾರ್ಥಕವಾದ ಬದುಕಿನ ಯೋಚನೆಯಿಂದ ಬಂದಿದ್ದೇವೆ. ತಾವು ಆಶೀರ್ವದಿಸಬೇಕು. ಪಾಂಡವರೇ ನೀವು ಪಾಂಡುಭೂಪತಿಗೆ ಬಲುಕ್ಲೇಶಗೊಂಡೆನು ಜನನಿಸಗ ಕೊಡಲಾಟ ನೀತಿಗೆ ಮನುಕುಲೋತ್ತಮ ಭೀಷ್ಮ ವಿದ್ಯಾವನ ವಿಧುಣರ ಪೌತ್ರ ಶಿಷ್ಯರು ಜನಪದ ಬಿಟ್ಟಿಂತು ವನದೊಳು ದಿನವ ಕಳವಿಗೆ ಬಂದುದೇನೈ ತನಗನೇ ನೀವು ಪಾಂಡು ಭೂಪತಿಗೆ ಪಾಂಡವರ ಇವರು ನನ್ನ ಬಳಿಗೆ ಬಂದು ನನ್ನೆಲ್ಲೇ ಆಶೀರ್ವಾದವನ್ನು ಹೊಂದುತ್ತಾ ಇರುವವರು. ನಿಜ. ನಾನು ಆಶ್ಚರ್ಯಚಕಿತನಾದ ಯಾಕೆ ಬಲ್ಲಿರ? ಯಾಕೆ ಗುರುಗಳೇ? ಸ್ಥಿತಪ್ರಜ್ಞೆಯುಳ್ಳ ಆಚಾರ್ಯ ಭೀಷ್ಮರು. ನಿಜ. ಇಚ್ಛಾಮರಣಿಗಳಾದಂತಹ ಅವರು ಸದಾ ತಮ್ಮ ಶ್ರೇಯಸ್ಸನ್ನು ಬಯಸುವವರು. ಸತ್ಯ. ಜೊತೆಯಲ್ಲಿ ಅಸ್ತ್ರವಿದ್ಯಾ ಬಹಳಲೋಚನ ಎನ್ನುವಂತಹ ನೆಗಳತೆಯನ್ನು ಹೊಂದಿರುವಂತಹ ಆಚಾರ್ಯ ದ್ರೋಣರು. ಅದೆಷ್ಟೋ ಹಿರಿಯರ ಪಥ ನಿರ್ದೇಶ ಇವೆಲ್ಲವನ್ನು ಅನುಸರಿಸಿ ಅನುಕರಣೆ ಮಾಡಿಕೊಂಡು ಬದುಕಬೇಕಾದಂತಹ ನೀವುಗಳು ಈ ಕಾಲದಲ್ಲಿ ಈ ರೀತಿಯಾಗಿ ಬಂದಿರುವುದನ್ನು ಕಾಣುವಾಗ ನನಗೆ ಖೇದವಾಗುತ್ತಾ ಇದೆ. ಯಾಕೆ ಇಂತಹ ದುಸ್ಥಿತಿ ನಿಮಗೆ ಬಂತು? ನನ್ನಿಂದ ಏನಾಗಬೇಕು ಹೇಳಬಹುದೇ? ಗುರುವರ ಗುರುವಾಗಿ ನೀವಿದೆ ನೆಮ್ಮದಿಯು ಕೃತಜ್ಞರಿಗೆ ಬದಕೆ ಸಮ್ಮತಿ ಸುತ್ತ ಕೈ ಹಿಡಿದು ಮಾಡಿ ನಿಗರನು ಜಯದಿಯೋ ನೆದೆದು ಧರಿಸ ದೇಗುದು ಜಯದಿಯು ನೆದೆದು ಉತ್ತರಿದ ಬೇಗುದು ನೆಮ್ಮಿದೆವು ತವ ಪಾದ ರಕ್ಷಿಸಿ ಪ್ರೇಯ ಸಂಪದಕ್ಕೆ ಗುರುವಾಗಿ ಓ ಋಷಿವರೇಣ್ಯ ಪರಮ ಸಂತೋಷವಾಯಿತು. ನಾವು ಒಂದು ನಿರೀಕ್ಷೆಯಲ್ಲಿದ್ದೆವು ಗುರುಗಳೇ. ಮಳೆಗಾಲದ ಪ್ರತೀಕ್ಷೆಯಲ್ಲಿದ್ದ ಚಾತಕ ಪಕ್ಷಿಯಂತೆ, ಬೆಳದಿಂಗಳ ನಿರೀಕ್ಷೆಯಲ್ಲಿದ್ದಂತಹ ಚಕ್ರವಾಕದಂತೆ, ಸೂರ್ಯೋದಯದ ಪ್ರತೀಕ್ಷೆಯಲ್ಲಿರುವಂತಹ ತಾವರೆಯಂತೆ ನಮಗೂ ಸದ್ಗುರು ಒಬ್ಬರು ಬೇಕು ಕಾಡಿನಲ್ಲಿ ಅಂತ ಅಪೇಕ್ಷೆ ಪಡ್ತಾ ಇದ್ದೆವು. ಕ್ಷಾತ್ರಿಯರು ಯಾವತ್ತಿದ್ದರೂ ರಕ್ಷಿಸುವುದಕ್ಕೆ, ಬ್ರಾಹ್ಮಣ್ಯ ಯಾವತ್ತಿದ್ದರೂ ಬೋಧಿಸುವುದಕ್ಕೆ, ವೈಶ್ಯತ್ವ ಯಾವತ್ತಿದ್ದರೂ ಸಿರಿವೃದ್ಧಿಗೆ, ಶೂದ್ರತ್ವ ಯಾವತ್ತಿದ್ದರೂ ಸೇವೆಗೆ. ಇದು ಲೋಕದಲ್ಲಿ ಬ್ರಹ್ಮಮುಖದಿಂದ ಆದ ನಿಯತ್ತಲ್ವೇ? ಹೌದು. ಈ ಕಾಲಕ್ಕಾಗುವಾಗ ಯೋಚಿಸಿದೆವು ನಾವು. ಕ್ಷತ್ರಿಯರು ನಾವು ಹೌದು, ಮೂಲತಃ 2 ಗುರುಗಳನ್ನು ಪಡೆದವರು ಹೌದು. ವಸಿಷ್ಠರು ವಿದ್ಯೆಯಲ್ಲಿ ಕಡಿಮೆಯೇ,
ಶ್ರೀರಾಮನನ್ನೇ ಆಯ್ಕೆ ಮಾಡಿದರು ವಿಶ್ವಾಮಿತ್ರರು. ಯಾಕೆ? ಲೋಕದಲ್ಲಿ ಧರ್ಮ ರಕ್ಷಣೆಗೆ ಕರ್ತಾರನೊಬ್ಬ ಬೇಕು, ಅವನೇ ರಾಮ. ಅಂತಹ ರಾಮನಾಳಿದ ರಾಮರಾಜ್ಯದಲ್ಲಿ ವಿಶ್ವಾಮಿತ್ರರಂತಹ ಗುರುಪ್ರಮುಖರು ನಮಗೊಬ್ಬರು ಸಿಕ್ಕಿದ್ರೆ ನಾವು ಎಚ್ಚೆತ್ತುಕೊಳ್ತಾ ಇದ್ದೆವು ಎನ್ನುವ ಭಾವ ನಮ್ಮೊಳಗುಂಟು. ಈ ಪ್ರಪಂಚದಲ್ಲಿ ಯಾವ ಗುರುಗಳೇ ಆಗಲಿ, ಕಾಷಾಯ ವಸ್ತ್ರ ಹಾಕಿದ್ರೆ ಸಾಲದ ಗುರುಗಳೇ, ಅವರು ಕೊಡುವಂತಹ ಕಷಾಯ ಉಂಟಲ್ಲ, ಅದು ಯಾವತ್ತಿದ್ದರೂ ಧರ್ಮ ರಕ್ಷಣೆಯ ವಸ್ತುವಾಗಬೇಕು, ಪ್ರಸಾದವಾಗಬೇಕು, ತೀರ್ಥವಾಗಬೇಕು. ಕೆಟ್ಟ ರೋಗ ನಾಶ ಆಗಬೇಕು, ಒಳ್ಳೆಯದು ಉಳಿಯಬೇಕು. ಕಹಿ ಕುಡಿಯದೆ ಸಿಹಿ ಅನುಭವ ಉಂಟೆ. ಆದ್ದರಿಂದ ತಾವು ಮುಂದಕ್ಕೆ ಪಾಂಡವರೈವರಿಗೆ ಗುರುಗಳಾಗಿ ನಿಂತು ನಮ್ಮ ಬದುಕು ಉಜ್ಜೀವನವಾಗುವ ಹಾಗೆ ನಮ್ಮನ್ನು ಹರಸಬೇಕು ಅಂತ ಪ್ರಾರ್ಥನೆ. ಒಬ್ಬೊಬ್ಬ ಮಾತಿದಲ್ಲ ವಿಪ್ರಾಚಾರ ತಪ್ಪೋದರಿಗಿದೆಲ್ಲ ಒಬ್ಬ ಮಾತಿದಲ್ಲ ವಿಪ್ರಾಚಾರ ತಪ್ಪುವುದರಿಗಿರಲ್ಲ ಬಪ್ಪುದ ಗಂಗಾರವು ಕ್ಷೇತ್ರಗುಣ ಬಪ್ಪನ ಬರಲಾರೆವು ಒಬ್ಬ ಮಾತಿದಲ್ಲ ವಿಪ್ರಾಚಾರ ತಪ್ಪುವುದರಿಗಿರಲ್ಲ ಒಬ್ಬ ಮಾತಿದಲ್ಲ. ಧರ್ಮಜ, ಋಷಿವರ, ಸುರಾಗದ ನಿರೀಕ್ಷೆಯಲ್ಲಿ ನಾನಿದ್ದೆ. ಈ ಕಾಲದಲ್ಲಿ ನೀನಾಡಿದಂತಹ ಮಾತುಗಳು ನಿಮಗೆ ಸಂತೋಷವನ್ನು ಒದಗಿಸಿರಬಹುದು. ತೇಜಪುಂಜಮೂರ್ತಿಯಾದಂತಹ ನಾನು ಇದಕ್ಕೆ ಒಪ್ಪುತ್ತೇನೆ ಎನ್ನುವಂತಹ ಭಾವ ನಿಮ್ಮಲ್ಲಿರಬಹುದು. ವಿಶ್ವಾಸವಿದೆ. ನಾವು ವೇಷಧಾರಿಗಳನ್ನು ಒಪ್ಪುವುದಿಲ್ಲ. ಅಂತಸ್ಥವಾಗಿರುವಂತಹ ಗುಣವನ್ನು ಮಾತ್ರ ಒಪ್ಪುತ್ತೇನೆ. ಪಾಂಡವರೈವರು ನೀವುಗಳು ರೂಪಾಂತರದಿಂದ ಗೋಚರಿಸಿದವರು. ಸತ್ಯ. ಈ ರೂಪದಿಂದ ಕ್ಷತ್ರಿಯರಾಗಿರುವಂತಹ ನೀವುಗಳು ಗುರುವಾಗಿ ನಮಗೆ ಹರಸಬೇಕು, ನಮ್ಮನ್ನು ಸ್ವೀಕರಿಸಬೇಕು ಎನ್ನುವಂತಹ ಮಾತುಗಳನ್ನಾಡಿದಾಗ ನಾವು ಬಹಳಷ್ಟು ಯೋಚಿಸಬೇಕಾಗುತ್ತದೆ. ಬ್ರಾಹ್ಮಣರಿಗೆ ಭೂಷಣಪ್ರಾಯವಾದದ್ದನ್ನು ನಾನೀಗ ಇಲ್ಲಿ ಒದಗಿಸಿಕೊಡುತ್ತಾ ಇದ್ದೇನೆ. ಹಾಗೆಂದುಕೊಂಡು ನಾನು ಬ್ರಾಹ್ಮಣ್ಯವನ್ನು ಗುರುತಿಸುವುದು ಅವರಲ್ಲಿರುವಂತಹ ಔದಾರ್ಯ, ಅವರ ಮನೋಸ್ಥಿತಿ ಇವೆಲ್ಲವನ್ನು ಗಮನಿಸಿ ಈ ಕಾಲದಲ್ಲಿ ಕ್ಷತ್ರಿಯರಾದಂತಹ ನೀವುಗಳು ನನಗೆ ವಿದ್ಯೆಯನ್ನು ಬೋಧಿಸಬೇಕು ಎನ್ನುವಂತಹ ವಚನವನ್ನಾಡಿದಾಗ ಗುರುಸ್ಥಾನದಲ್ಲಿ ನಿಲ್ಲಬೇಕು. ಆಗುವುದಿಲ್ಲ. ಯಾಕೋ? ನೀವು ಕ್ಷತ್ರಿಯರಿದ್ದೀರಿ, ನಿಮಗೆ ಮಹತ್ವಾಕಾಂಕ್ಷೆ ಇದೆ. ಹೊಡಿ ಬಡಿ ಕೊಲ್ಲು, ರಾಜಸ ತಾಮಸ ಇವು ಸಮ್ಮಿಳಿತವಾಗಿ ನೀವು ಅಹಂಕಾರ ಭರಿತರಾಗಿ ಮುಂದುವರಿಯುವವರು. ಯಾರು ಆರ್ತರಾಗಿ ಬರ್ತಾರೋ ಅವರನ್ನು ರಕ್ಷಿಸಬೇಕಾದದ್ದು ಕ್ಷತ್ರಿಯರಿಗೆ ಭೂಷಣ. ಹಾಗೆಂದುಕೊಂಡು ಆ ಆರ್ತತೆಗೆ ಮಾತ್ರ ನೀವು ಸ್ಪಂದಿಸುವುದಲ್ವಲ್ಲ. ದುರಹಂಕಾರಿಗಳಿದ್ದೀರಾ. ನಿಮ್ಮಲ್ಲಿರುವಂತಹ ಬಲದ ಮೂಲಕವಾಗಿ ಜಗತ್ತನ್ನು ಗೆದ್ದು ಆ ಮೂಲಕವಾಗಿ ನಿಮ್ಮನ್ನು ನೀವು ಸ್ಥಾಪಿಸ ಹೊರಡುವವರು. ಒಂದೊಮ್ಮೆಗೆ ಈ ವಿದ್ಯೆಯನ್ನು ನಿಮಗೆ ನಾ ಕಲಿಸಿದೆ ಅಂತಾದ್ರೆ ನಿಮ್ಮಲ್ಲಿರುವಂತಹ ರಾಜಸವೋ ತಾಮಸವೋ ಈ ಕ್ಷತ್ರಿಯತ್ವವೋ ನನ್ನ ಮೈಗೂಡಿ ಆ ಮೂಲಕವಾಗಿ ನಾ ಹಾಳಾಗುವುದು ಮಾತ್ರ ಅಲ್ಲ, ನನ್ನ ನಂಬಿದವರೆಲ್ಲವರು ಹಾಳಾಗಿ ಹೋಗುತ್ತಾರೆ. ಹಾಗಾಗಿ ನಾವು ಒಪ್ಪುವುದಿಲ್ಲ. ಗುರುಗಳೇ, ಒಲ್ಲೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಾ ಕ್ಷತ್ರಿಯರಲ್ಲಿ ತಾವು ಅದನ್ನು ಕಾಣಬಾರದು. ಈ ಪ್ರಪಂಚದಲ್ಲಿ ಎಂತೆಂತಹವರು ಎಂತೆಂತಹ ಉನ್ನತ ಸ್ಥಾನಕ್ಕೇರಿದರು ಯೋಚನೆ ಮಾಡಿ. ವಸಿಷ್ಠರು ಒಪ್ಪಿದ ಸೂರ್ಯವಂಶದ ಕುಡಿಗಳು ಸಕರ, ಭಗೀರಥ, ದಿಲೀಪ ಮುಖ್ಯರ ಚಾರಿತ್ರ್ಯವನ್ನೊಮ್ಮೆ ನೋಡಿ. ಅದೇ ಚಂದ್ರಾನ್ವಯದಲ್ಲಿ ಅದೆಷ್ಟೋ ಮಂದಿ ಪುರೋಹಿತರು ಒಪ್ಪಿದಂತಹ ನಳ, ನಹುಷಾದಿಂಡ್ರಪರು ಇವರ ಕಥಾನಕಗಳನ್ನೆಲ್ಲ ನಾವು ಗಮನಿಸಿದೆವು ಅಂತಾದ್ರೆ ಇಲ್ಲಿ ಗುರುಪದೇಶ ಪ್ರಧಾನ ಅಂತ ನಾವು ಒಪ್ಪಿದವರು. ಯಾವ ಕಾರಣಕ್ಕೂ ಭವಿಷ್ಯದಲ್ಲಿ ಕೆಟ್ಟ ಕ್ಷಾತ್ರಿಯರಾಗುವುದಕ್ಕೆ ಇಚ್ಛೆ ಪಟ್ಟವರಲ್ಲ. ಶಿಷ್ಟ ಕ್ಷಾತ್ರಿಯರಾಗಿ ಶಿಷ್ಟ ಮಾರ್ಗವನ್ನು ಅನುಸರಿಸಿ ವಿಶಿಷ್ಟವಾದ ಪರಂಪರೆಯನ್ನು ಹುಟ್ಟುಹಾಕಿ
ಅಖಂಡವಾದ ಭರತಖಂಡವನ್ನು ಧರ್ಮಭೂಮಿಯಾಗಿಸಬೇಕು ಎನ್ನುವ ಸಂಕಲ್ಪ ಪದ್ಧತಿಯಿಂದಲೇ ಹೊರಟು ಬಂದವರು. ಆ ನೆಲೆಯಿಂದ ಹೇಳ್ತಾ ಇದ್ದೇವೆ, ನಮಗೆ ವಿದ್ಯೆ ಇಲ್ಲದೆ ಬಂದದ್ದಲ್ಲ. ಇಬ್ಬರು ಗುರುಗಳಿದ್ದಾರೆ, ಕೃಪರು ಮತ್ತು ದ್ರೋಣರು. ಹಾಗಿದ್ರೆ ನಿಮ್ಮ ಗುರುತನ ಯಾಕೆ? ನಿಮ್ಮಲ್ಲಿ ಜಗದ್ಗುರುತ್ವವನ್ನು ನಾವು ಗುರುತಿಸಿದವರು, ಭವಿಷ್ಯದಲ್ಲಿ ಜ್ಞಾನಗಮ್ಯವಾದ ಮಾರ್ಗವನ್ನು ನಿಮ್ಮಿಂದ ಪಡೆಯುವುದಕ್ಕೆ ಸಾಧ್ಯ ಅಂತ ತಿಳಿದವರು. ಆದ್ದರಿಂದ ದೇವ ಮಾರ್ಗಾವಲಂಬಿಗಳಾಗುವುದಕ್ಕೆ ನಮಗೆ ಸೂಚ್ಯವಾದಂತಹ ಪಥನಿರ್ದೇಶನ ನೀಡುವವರು ನೀವು ಎನ್ನುವ ನೆಲೆಯಿಂದಲೇ ಉತ್ಕೋಚಕ ತೀರ್ಥಕ್ಕೆ ಉತ್ಕಟೇಚ್ಛೆಯನ್ನು ಹೊಂದಿ ಬಂದಿದ್ದೇವೆ. ಒಲ್ಲೆ ಅಂತ ಹೇಳಬಾರದು, ಅರಸಬೇಕು. ಧರ್ಮಜ, ಒಪ್ಪಿದ್ದೇನೆ. ಅದೆಷ್ಟೋ ಶಿಷ್ಯರು ಕಾಯ್ತಾ ಇದ್ದಾರೆ, ನನ್ನ ಪಾಠದ ನಿರೀಕ್ಷೆಯಲ್ಲಿದ್ದಾರೆ. ಸರಿ, ನಿಮ್ಮನ್ನು ಮಾತನಾಡಿಸಿ ಕಾಲ ಕಳೆಯುವುದಿಲ್ಲ. ನಿನ್ನ ಅಭಿಮತವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ನಿಮಗೆ ಈ ಕಾಲದಲ್ಲಿ ಎಲ್ಲವನ್ನು ಒದಗಿಸಿಕೊಡುವುದಕ್ಕೆ ನಾನು ಸಿದ್ಧನಿದ್ದೇನೆ. ಸಂತೋಷ. ಹೀಗೆ ದ್ರುಪದ, ರಾಜ ದ್ರುಪದ ಎಂದು ಬರೆಯುತ್ತಾ ಇದ್ದೇನೆ. ಮೂಲವಾಗಿ ನಾನು ಯಜ್ಞ ಸೇನೆ, ಹೌದು. ಆದರೆ ಜೀವನದಲ್ಲಿ ಒಂದೇ ಒಂದು ನೆನಪು, ಅಂದಾದ ಅವಮಾನ. ಪಾಂಚಾಲ ವಿಭಾಗವಾಗಿ ಹೋಯಿತು. ಯಾವತ್ತು ನಮ್ಮ ಪಾಂಚಾಲ ಒಂದಾಗಿರಬೇಕು, ಎರಡಾಗಕೂಡದು. ಹಾಗೆ ಹೋಯಿತಲ್ಲ ಈ ಗುರು ದ್ರೋಣ ಅಂತ ಹೇಳುವವರಿಂದ. ಈ ದ್ರೋಣಾಚಾರ್ಯ ಅಂತ ಹೇಳಿಕೊಂಡು ಬಂದು ಶಿಷ್ಯರನ್ನು ಎತ್ತಿಕೊಂಡು ಗಟ್ಟಿ ನನ್ನ ಮೂಲ ಹೋರಾಟ ಮಾಡಿ ನನ್ನನ್ನು ಅವಮಾನಿಸಿದಂತಹ ದ್ರೋಣ, ಅಂದಿನ ಅವಮಾನ. ಅದಕ್ಕಾಗಿಯೇ ಗುಂಡಾರಣ್ಯವನ್ನು ಸೇರಿಕೊಂಡೆ, ಶಿವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿದೆ. ದ್ರೋಣವನ್ನು ವಧಿಸುವಂತಹ ಮಗ, ಹಾಗೇ ಪಾರ್ಥನನ್ನು ಮದುವೆಯಾಗುವಂತಹ ಕುಮಾರಿಯನ್ನು ಪಡೆಯಬೇಕು ಅಂತ. ಆ ಬಳಿಕ ಯಾಜ ಉಪಯಾಜರನ್ನು ಬರೆಸಿ ಅವರ ಮೂಲಕ ವಿಶೇಷವಾದ ಯಜ್ಞವೊಂದನ್ನು ಮಾಡಿಸಿದೆ. ಆ ಯಜ್ಞದಲ್ಲಿಯೇ ಯಜ್ಞ ಸಂಭವೆಯಾಗಿ ಕುಮಾರಿ ಜನಿಸಿದ್ದಾಳೆ. ಮಗ ದೃಷ್ಟದ್ಯುಮ್ನ ಜನಿಸಿದ್ದಾನೆ. ದ್ರೋಣವಧೆ, ಹಾಗೆ ಪಾಂಡವ ಪಾರ್ಥ ವಿವಾಹವಾಗಬೇಕೆನ್ನುವಂತಹ ಬಯಕೆ. ಪಾಂಚಾಲ ವಿಭಾಗ ದೇಶ, ಅವಮಾನಕ್ಕೆ ಸೇಡು ತೀರಿಸಲೇಬೇಕು, ಕಾಯ್ತಾ ಇದ್ದೇನೆ. ಈಗ ನೋಡಿದರೆ ಕುಮಾರಿ ಪ್ರಾಯಪ್ರಬುದ್ಧಿಯಾಗಿದ್ದಾಳೆ. ಅಪ್ಪನಾಗಿ ನನ್ನ ಕರ್ತವ್ಯ ಏನೆಂಬುದನ್ನು ಚೆನ್ನಾಗಿ ಯೋಚಿಸಿದ್ದೇನೆ. ವಿವಾಹವಾಗಬೇಕು, ಅದರ ಒಂದು ವರ್ತಮಾನ ಉಂಟು. ಪಾಂಡವರು ಅಳಿದು ಹೋಗಿದ್ದಾರೆ. ನನ್ನ ಉದ್ದೇಶವೇ ಮಧ್ಯಮ ಪಾಂಡವರಂತ ಅರ್ಜುನನ್ನು ಮದುವೆಯಾಗಬೇಕು ಅಂತ, ನನ್ನ ಮಗಳಾದಂತಹ ದ್ರೌಪದಿ. ಆದರೆ ಆಶ್ಚರ್ಯವಾಗ್ತಾ ಉಂಟು, ಪಾಂಡವರನ್ನು ಕೊಲ್ಲುವವರಿದ್ದಾರೆ, ವಿಷವನ್ನು ಜೀರ್ಣಿಸಿದವರಂತೆ. ಅಂತಹವರನ್ನು
ಅಂತಹ ಪಾಂಡವರನ್ನು ಕೊಲ್ಲುವುದು ಅಲ್ಲ. ಇಲ್ಲ ಇಲ್ಲ, ನನ್ನವರೆಲ್ಲ ಸಲಹೆ ಕೊಡ್ತಾ ಇದ್ದಾರೆ. ಪಾಂಡವರೆಲ್ಲವೋ ಇದ್ದಾರೆ, ಇರಲೇಬೇಕು. ಅದಕ್ಕಾಗಿ ದ್ರೌಪದಿ ಸ್ವಯಂವರವನ್ನು ನಿಶ್ಚಯ ಮಾಡಿ ಅಂತ ಹೇಳಿದರು. ವಿಶೇಷವಾದಂತಹ ಪಣವನ್ನು ನಿಶ್ಚಯ ಮಾಡಿದ್ದೇನೆ. ಮತ್ಸ್ಯಯಂತ್ರವನ್ನು ಯಾರು ಭೇದಿಸುತ್ತಾರೋ ಅಂತಹ ವೀರಾಧಿವೀರನಿಗೆ ನನ್ನ ರಾಜಕುಮಾರಿಯನ್ನು ಕೊಡ್ತೇನೆ ಅಂತ ನಾನು ನನ್ನಷ್ಟಕ್ಕೆ ಹೇಳಿಕೊಳ್ಳುವುದಲ್ಲ. ಎಲ್ಲಿ ನನ್ನ ಕುಮಾರ ಕಂಠೀರವ ದೃಷ್ಟ ಅವಸರದ ಕರೆ ನಿಜ. ಸಭೆಗೆ ಈಗ ಬರಲಿ ಎನ್ನುವ ಹಾಗೆ ಓಡೋಡಿ ಬಂದವನಿದ್ದೇನೆ. ನನ್ನಿಂದ ಏನು ಕಾರ್ಯ ಆಗಬೇಕು ಅಪ್ಪಣೆಯಾಗಲಿ. ಮಗು, ನೀನೇ ನನ್ನ ಎದೆ ಎತ್ತರಕ್ಕೆ ಬರೆದಿರುತ್ತಿದ್ದೀಯ. ನನ್ನ ಮಗಳನ್ನು ನೋಡ್ಲಿಲ್ವ ನೀನು? ನೋಡಿದ್ದೇನೆ. ಪ್ರಾಯ ಪ್ರಬುದ್ಧಿಯಾಗಿದ್ದ ನನ್ನ ತಂಗಿ. ಹೌದು. ತಂಗಿಗೆ ಮದುವೆ ಆಗದೆ ನನ್ನ ಮಗನಿಗೆ ಬೇಗ ಮದುವೆ ಮಾಡಿಸೋದಕ್ಕಾಗುವುದಿಲ್ಲ. ತಂಗಿಯ ಮದುವೆ ಮೊದಲಾಗಬೇಕು. ಅದಕ್ಕಾಗಿ ಎಲ್ಲರನ್ನು ಸೇರಿ ತೀರ್ಮಾನ ಮಾಡಿದ್ದೇನೆ. ಅವಳಿಗೆ ಸ್ವಯಂವರವಾಗಬೇಕು. ಅದಕ್ಕಾಗಿ ಯಾರು ಮತ್ಸ್ಯಯಂತ್ರವನ್ನು ಭೇದಿಸುತ್ತಾರೋ ಅಂತಹ ವೀರಾಧಿವೀರನಿಗೆ ನನ್ನ ಕುಮಾರಿ ಅಂತಹ ದ್ರೌಪದಿಯನ್ನು ಕೊಡ್ತೇನೆ ಎಂದು ವ್ಯವಸ್ಥೆ ಮಾಡಬೇಕಾದ ನಾನು ನೀನು ನಾನೇ ಏನು ಮಾಡ್ತಿದ್ದೀನಿ ಈಗ? ಅಪ್ಪಾಯ ನನ್ನ ತಂಗಿಗೆ ನಡೆಯುವಂತಹ ಮದುವೆ ಇದೊಂದು ಸಾಮಾನ್ಯವಾದಂತಹ ಮದುವೆ ಅಲ್ಲ. ಪಣವನ್ನು ಮುಂದಿರಿಸಿಕೊಂಡು ನಡೆಯುವಂತಹ ಮದುವೆ. ನಾವು ಮಾತ್ರಲ್ಲ, ರಾಜಾದಿರಾಜರು ಖಂಡಿತವಾಗಿ ರಾಜಕುಮಾರರು ಬರಬೇಕು. ಬಂದಂತವರಿಗೆ ಯಾವುದೇ ರೀತಿಯಲ್ಲಿ ಚಪ್ಪರಾಗಬೇಕು. ಚಪ್ಪರ ಮದುವೆ ಒಂದು ಹನಿ ನೀರು ಕೂಡ ಮಳೆ ಬಂದ್ರೆ ಬೀಳ್ಬಾರ್ದು ಒಳಗೆ. ಚಪ್ಪರದ ವ್ಯವಸ್ಥೆ ನಾನು ಮಾಡುತ್ತೇನೆ. ತೋರಣ ಶೃಂಗಾರ ನಮ್ಮ ದ್ವಾರದಿಂದ ಪುರದವರೆಗೂ ತಳಿರು ತೋರಣ ಅಷ್ಟು ಸಾಕಾಗುವುದಿಲ್ಲ. ಖಂಡಿತವಾಗಿಯೂ ಬಂದಂತವರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದ ರೀತಿಯಲ್ಲಿ ಉಳಿದುಕೊಳ್ಳುವುದಕ್ಕೆ ಬಿಡಾರದ ವ್ಯವಸ್ಥೆ ಬೇರೆ ಬೇರೆ ಆಗಬೇಕು. ಬೇರೆ ಬೇರೆ ಭವನಗಳು ಬೇರೆ ಬೇರೆ ಆಗಬೇಕು. ಪ್ರತ್ಯೇಕವಾಗಿ ಬಿಡಾರದ ವ್ಯವಸ್ಥೆ. ಅಷ್ಟು ಮಾತ್ರವಲ್ಲ, ಅವರನ್ನು ನೋಡಿಕೊಳ್ಳುವವರು ಒಂದೊಂದು ಅವರಿಗೆ ಕೊರತೆ ಆಗಬಾರದು. ಹಾಗಾಗಿ ಊರು ಊರಿಗೆ ರಾಜರುಗಳಿಗೆ ಓಲೆಯನ್ನು ಬರೆದು ನಾನೇ ಕಳುಹಿಕೊಟ್ಟವನಿದ್ದೇನೆ. ಬಂದಂತವರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದ ರೀತಿಯಲ್ಲಿ ಇಲ್ಲಿ ಮನ್ನಣೆ ಸಿಕ್ಕಲಿಲ್ಲ ಅಂತ ಆಗಬಾರ್ದು. ಯಾರಿಗೂ ಕೂಡ ಕೊರತೆ ಆಗಬಾರ್ದು. ನಾನಿದ್ದೇನೆ. ಸರಿ, ಇಷ್ಟೇ ಅಲ್ವಾ? ನಾವೇ ಸರಿ. ಯಾರಲ್ಲಿ ಕರುಣಾದುಷ
ಭಾವ ಅಲ್ಲಿ ಇದ್ದಾರೆ. 4 ಮಂದಿ ಅದರ ಬಗ್ಗೆ ಏನು ಹೇಳ್ತಾರೆ ಆಕ್ಷೇಪ ಬಿಡು ನೀವು 4 ಜನ ನಾನೊಬ್ಬ ಹೇಳ್ತಾ 5 ಮಂದಿ ಪಂಚಮಂ ಕಾರ್ಯ ಸಿದ್ಧಿ ಅಂತ ಗುರುಗಳು ಹೇಳಿದ್ದಾರೆ. ನಾವು 5 ಏನನ್ನು ಸಾಧಿಸೇವು ಸಿದ್ಧಿ ಆಗುತ್ತದೆ ಅಂತಲೇ ಲೆಕ್ಕ. ನಮಗಿದ್ದ ತಲೆಬಿಸಿ ಒಂದೇ ಎಂತ ತಂಡ ವಿರೋಧಿಗಳಾದ ಪಾಂಡವರು ನಾಶ ಮಾಡುವುದು ಹೇಗೆ ವಿಷ ಹಾಕಿದ್ರು ಸಾಯ್ಲಿಲ್ಲ. ಎಳವೆಯಿಂದಲೇ ಮಾಡಿದ ಪ್ರಯತ್ನ ಎಷ್ಟು ಅಲ್ಲ ವಿಷ ಹಾಕಲಿಕ್ಕೆ ನಿಲ್ಲಲ್ಲಿ ಹೇಳಿದ್ದಲ್ವ ನಾನು. ಅದು ಅಣ್ಣ ಎಂತ ಆಯ್ತು ಗೊತ್ತುಂಟ, ಹಾಕಿದ್ದೇನೆ, ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಎನ್ನುವ ಹಾಗೆ ನನಗೊಂದು ಲೆಕ್ಕ ಸಿಗ್ಲಿಲ್ಲ. ನೀನು ಹಾಕಿದ್ದು ಇವ ಮೊದಲು ತಕೊಳ್ಳುದಲ್ಲ, ಮೊದಲು ತಕೊಂಡವನಿಗೆ ಒಂದು ಇಷ್ಟು ಸಾಕು ಅಂತ ನಾನು ಆಲೋಚನೆ ಮಾಡಿದ್ದು. ಇವ ಪಾಪಿ ಮಗ ಅದನ್ನು ಅರಗಿಸಿಕೊಳ್ಳುತ್ತಾನಂತ ಯಾರಿಗೂ ಗೊತ್ತು. ವಿಷ ಜೀರ್ಣ ಆಗುತ್ತದೆ ಅವನಿಗೆ. ಹೌದು ವಿಷ ಜೀರ್ಣ ಆಗ್ತದೆ ಅಂತಲ್ಲ, ನೀನು ಹಾಕಿದ ಪ್ರಮಾಣ ಕಡಿಮೆ ಆಯ್ತು ಅದೇನು. ಹಾಗಾಗಿಯೇ ಅವರನ್ನು ಏನು ಮಾಡಿದೆವು ನಾವು, ಆಗ ವರುಣಾವತಕ್ಕೆ ಕಳಿಸಿಕೊಟ್ಟದ್ದು. ಅರಗಿನಾಲಯದಲ್ಲಿ ಸುಟ್ಟು ಕರಕಲಾಗಿ ಹೋದರಂತೆ. ನಿಷ್ಕಂಟಕವಾದಂತಹ ಭೂಮಿಗೆ ದೊರೆಯಾಗಿ ಹಸ್ತಿನಾಪುರ ವರದ ಕೇಸರಿ ಮಿಶ್ರಣವನ್ನು ಏರಿ ಬೆರೀತಾ ಇದ್ದೇನೆ ಈ ಕಾಲಕ್ಕೆ. ಈಗ ನಾವೇ ಸಾರ್ವಭೌಮರು. ಬಂತೊಂದು ಓಲೆ, ಏನು ಅವಸರವಾದ ವಿಷಯ, ತುಂಬಾ ಮಾತಾಡ್ಲಿಕ್ಕಿಲ್ಲ ನಾನು. ಒಂದು ಓಲೆ ಪಾಂಚಾಲದಿಂದ ಬಂದಿದೆ. ದೃಪದ ನಂದಿನಿಯಾದಂತಹ ಪಾಂಚಾಲೆಗೆ ಸ್ವಯಂವರ ಅಂತ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಆ ಸ್ವಯಂವರ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡ್ಬೇಕು. ಇಂತಿ ದೃಪದ ಭೂಪ ಅಂತ ಓಲೆ ಬಂದಿದೆ, ಹೋಗುವುದಕ್ಕೆ ಮನಸ್ಸು ಮಾಡಿದ್ದೇನೆ. ಯಾರೋ ಅಭಿಪ್ರಾಯ? ಯಾಕೆ ಎಲ್ಲರ ನಿರೀಕ್ಷೆ ಇದ್ದದ್ದು ಹೇಗೆ? ದ್ರೌಪದಿಗೆ ಮದುವೆ. ಹುಡುಗ ಯಾರು? ಅವ ಅಂತೆ. ಯಾರು? ಅವ ಸತ್ತವ ಮತ್ತೊಮ್ಮೆ ಬದುಕಿ ಬರ್ಲಿಕ್ಕೆ ಉಂಟ. ಅವ ಬಲುಗುಣ ಅರ್ಜುನ. ಅವ ಅಲ್ಲ, ಸುಟ್ಟು ಭಸ್ಮವಾಗಿ ಹೋಗಿದ್ದ. ಅವನ ಎಲುಬು ಕೂಡ ಹುಡುಕಿದ್ರು ಸಿಗ್ಲಿಕ್ಕಿಲ್ಲ, ಸುಟ್ಟು ಕರಕಲಾಗಿ ಹೋಗಿದ್ದ. ಆದ್ರೆ ಕೂಡ ಪ್ರೇತ ಯಾರು ಹೆಣ ಸಿಗ್ಲಿಲ್ವಾ? ಅದು ಆದ್ರೂ ಅಣ್ಣ ಒಂದು ಹೆಂಗಸಿನ 5 ಮಂದಿ ಗಂಡು ಪಾಂಡವರು ಕುಂತಿ ಸಮೇತವಾಗಿ ನಮ್ಮಲ್ಲಿ ದಾಖಲೆ ಉಂಟು. ಪ್ರಾಯಶಃ ಈಗಿರ್ಬಹುದು. ಅವರ ಆಲೋಚನೆ ಪ್ರೇತ ಮದುವೆ ಅಂತ ಇರಬಹುದಾ? ಎಂತದ ಪ್ರೇತ ಮದುವೆ ಅಂದ್ರೆ ಪ್ರೇತವನ್ನ ಕಟ್ಟಬೇಡ. ಅದೇ ಇವರು ಇಲ್ಲಿ ಬದುಕುದು ಅಂತ ನಾನು ಕೇಳುದು. ಹಾಗಾಗಿ ಅವರು ಅಳಿದು ಹೋಗಿದ್ದಾರೆ. ದ್ರೌಪದಿ ಯಾರಿಗೆ? ಗುರುರಾಯನಾದಂತಹ ನೀನಾಗೆ ಭೇದನ ಮಾಡಿ ಯಂತ್ರ ಭೇದನ ಎಂಬ ಕಲಾಪವಿದೆ. ನಾನಿದ್ದೇನೆ, ನೀನು ಬೇಡ. ನಾನು ಭೇದಿಸ್ತೇನೆ. ಅಲ್ಲ, ನೀನು ಮಾಡಿ ತೋರಿಸ್ತೇನೆ.
ಅಣ್ಣ ಊಟಕ್ಕಲ್ಲು ವೀರೋಚಿತವಾದಂತಹ ಭುಜಸ್ಫುರಣ ನಿನ್ನ. ಯಾಕೆ ಎಲ್ಲರಿಗೂ ಹೀಗೆ ಭುಜಸ್ಫುರಣ ಆಗ್ಲಿಕ್ಕೆ ಉಂಟ? ಸಂತೋಷ ಆದದ್ದನ್ನ ಒಂದು ಹಾಲು ಕುಡಿದಷ್ಟು ಸಂತೋಷ ಆಯ್ತು. ಅದ್ಯಾಕ? ಯಾಕೆ ನೀನು ಈ ಮಾತನ್ನು ಯಾವಾಗ ಹೇಳ್ತಿದ್ದ? ಹಾಲು ಕುಡಿಯುವುದೇ ಕಡಿಮೆ ಅಲ್ವಾ? ಹಾಲು ಬೇಡ ಅಂತ ಹೇಳುದು ನೀನು ಯಾವಾಗಲೂ. ನೀನೇ ಹೇಳುದಲ್ಲ. ಓ ಅಲ್ಲಿ ಅಕೋ ಹಾಲು ಆಲ್ಕೋಹಾಲು ಅಕೋ ಅಲ್ಲಿ ಹಾಲು ಕುಡಿ ಅನ್ನು ಆಕಲ ಹಾಲು ಆಕಲ. ಅಷ್ಟು ದೊಡ್ಡ ಒಂದು ಗೋಶಾಲೆ ಉಂಟು ನಮಗೆ. ಆಕಲ ಹಾಲು ನಾವು ಕುಡಿಯೋದು ಮತ್ತೆ ಯಾರಿಗೆ ಯಾರಿಗೆ ಅಂತ? ಅಣ್ಣ ವಿಷಯ ಅದಲ್ಲ, ನಾವೇ ಕುಡಿಯುವುದ? ಒಂದು ನಮ್ಮ ಮಕ್ಕಳಿಗೆಲ್ಲ ಲಾಲನೆ ಪಾಲನೆಗೆಲ್ಲ ಬೇಡುವ. ಯಾಕೆ ಹೇಳಿದೆ? ನಿನಗೆ ಈ ರಾಜಕೀಯದಲ್ಲಿ ಪ್ರಾಯ ಆದದ್ದೇ ಗೊತ್ತಾಗುದಿಲ್ಲ. ಪ್ರಾಯ ಆದದ್ದು ಗೊತ್ತೇ ಆಗುದಿಲ್ಲ. ಆವತ್ತಿನ ಕೌರವನೇ ಈಗ ಮದುವೆ ವಯಸ್ಸು ಜಾರಿ ಹೋಗ್ತಾ ಉಂಟು ಅಂತ. ಯಾಕೆ ನಮ್ಮ ಯೋಗ್ಯತೆಗೆ, ನಮ್ಮ ಅಂತಸ್ತಿಗೆ, ನಮ್ಮ ವಿದ್ಯೆಗೆ, ನಮ್ಮ ರೂಪಕ್ಕೆ ಮತ್ತೆ ಒಂದು ಸರಿಯಾದಾಗಬೇಕಾ ಬೇಡವಾ? ಬೇಕು. ನಿನಗೆ ಒಬ್ಬಳು ಸರಿಯಾದ ಹೆಣ್ಣು ಬೇಕೆಂದು ಹೇಳುವುದಕ್ಕಿಂತಲೂ ನೀನು ಮದುವೆ ಆಗದೆ ನಾನು ಕೂಡ ಬಾಕಿ ಆಗ್ತೇನಲ್ಲ ಅಣ್ಣ. ಎಲ್ಲ ಇವನೇ ಈಗ ನೀನು ಮದುವೆ ಆಗಿ ಈಗ ಕಾಯುವುದಲ್ವಾ? ಅಣ್ಣನಿಗೆ ಮದುವೆ ಮಾಡಿಸುವ ಉದ್ದೇಶ ಅದು. ಅಲ್ಲ ವಿಷಯ ಹೌದು. ಸರದಿಯಲ್ಲಿ ನೋಡಿದ್ರೆ ಹೌದಾ? ಆಮೇಲೆ ದುರ್ದಾರ ಹೇಳ್ತಾನೆ, ಮತ್ತೆ ದುರಾಸಂಧಿ ಹೇಳ್ತಾನೆ, ಮತ್ತೆ ದುಸ್ಸಾಹ ಹೇಳ್ತಾನೆ. 100 ಮಂದಿ ಕೂಡ ಹೌದಮ್ಮ. ಎಲ್ಲ ದೂದು ಮಂದಿ ನಮ್ಮ ಹೆಸರಲ್ಲ ಅಪ್ಪ ಇಟ್ಟದು ದೂದು ಗುರುಗಳು ಹೇಳಿದ್ದಾರೆ ಅಲ್ವಾ? ದುರ್ಯೋಧನ, ದುಶ್ಯಾಸನ, ದುರ್ಧರ, ದುಸ್ಸಾಹ, ದುರಾಸಂಧಿ, ಎಲ್ಲರುಂಟಲ್ಲ ಅಣ್ಣ. ಕೆಲವರೆಲ್ಲ ಪ್ರಶ್ನೆ ಮಾಡುದು, ನಿಮಗೆ ಕೌರವಾದಿಗಳ ಹೆಸರು ಗೊತ್ತುಂಟಾ? ಅಲ್ಲ ನನಗೆ ಗೊತ್ತುಂಟು, ಅವನಿಗೆ ಎಡಿಸ್ಲಿಕ್ಕೆ ಗೊತ್ತಿದ್ರೆ ಹೇಳ್ತಾ ಹೋಗ್ತೇನೆ. ಗೊತ್ತುಂಟಲ್ಲ, ಗೊತ್ತಿದ್ರೆ ಪ್ರಕರಣ ಮುಗಿತದ. ಇದು ಮುಂದೆ ನೀನು ಸುಮ್ಮನೆ ವಿಕಲ್ಪ ಮಾಡಬೇಡ, ವಿಷಯಕ್ಕೆ ಬಾ. ಅಣ್ಣ ನನಗೆ ಇವ ಹೇಳಿದ್ದೌದು ಸತ್ಯ. ಅವನೊಂದು ಮಾತು ವೈಖರಿ ಅವ ಮಾಡಿ ತೋರಿಸ್ತಾನೆ ಎನ್ನುವ ಹಾಗೆ ಅವನ ಮಾತಿನಲ್ಲಿ ವಿಶ್ವಾಸ ಉಂಟು. ಅವಳ ಬಗ್ಗೆ ಕೇಳಿದ್ದೇನೆ. ಅತ್ತಿಗೆಯಾಗಿ ಬರುವವಳು ಹೀಗೆ ಇರಬೇಕು ಎನ್ನುವ ಹಾಗೆ ನನ್ನ ಸಂಕಲ್ಪವೂ ಕೂಡ. ಹಾಗಾಗಿ ತಡ ಮಾಡುವುದು ಬೇಡ, ಹೊರಡುವ. ಏನಾದ್ರೂ ಅಲ್ಲಿ ವಿಘ್ನ ಬಂತುಂತಾದ್ರೆ ಈಗ ಬರ್ಲಿಕ್ಕೆ ಯಾರಿದ್ದಾರೋ ನಾವೆಲ್ಲ ಸಾರ್ವಭೌಮರು ಅಲ್ಲ. ಬಂತು ಅಂತಾದ್ರೆ ನೀನು ಒಂದು ಹೀಗೆ ಕಣ್ಣು ಸನ್ನೆ ಮಾಡಿದ್ರೆ ಆಯ್ತು. ಅಲ್ಲಿ ಬಂದವನು ಕಣ್ಣು ಸೊನ್ನೆ ಮಾಡಿದ್ರೆ ಎದ್ದು ಓಡ್ತಿದ್ದ? ಇಲ್ಲ, ಓಡುದಿಲ್ಲ. ಹಿಡಿದು ಬಡಿದು ಅಪ್ಪಚ್ಚಿ ಮಾಡ್ತೇನೆ ಅಂತ ಇವನಿದ್ದಾನೆ. ಭಾವ ಮತ್ತೆ ಹೇಗೂ ಸಿದ್ಧರಾಗಿ ಭಾವ ಬಂದ್ರೆ ಸಾಕು. ಭಾವನನ್ನು ಸೈಂಧವ ಭಾವ ಬರುವಾಗಲೇ ಹೆದರಿತಾರಲ್ಲ. ಹಾಗಾಗಿ ಸಕಲ ಸಿದ್ಧತೆಗಳೊಂದಿಗೆ ಪಾಂಚಾಲವನ್ನು ಪ್ರವೇಶ ಮಾಡೋಣ. ಮಾಕಂದಿ ಪಟ್ಟಣ ಮದುವೆಯ ಕಾರ್ಯಕ್ರಮ ಬರುವಾಗ ನವ ವಧುವರರು ಬರುದಲ್ವ? ಹೌದು. ನನಗೆ ನಾನು ಶೃಂಗಾರ ಮಾಡಿ ಆಯ್ತಾ? ಎಲ್ಲ ಶೃಂಗಾರಕ್ಕೆ ಗೊತ್ತಾಯ್ತಲ್ಲ, ವ್ಯವಸ್ಥೆ ಎಲ್ಲ ಆಗಲಿ, ಹತ್ತಿರಿಗೆ ಎಲ್ಲ ಆಗಬೇಕಲ್ಲ. ಶೃಂಗಾರ ಮಾತ್ರ ಸಾಲದು. ನೀವು ಒಂದು 4 ಮಂದಿ ಕೌರವೇಶ್ವರ ಮಹಾಪ್ರಭುಗಳ ಮದುವೆ ಸುಸಂದರ್ಭಕ್ಕೆ ಶುಭ ಕೋರುವ ಕೌರವಾದಿ ಗೆಳೆಯರ ಬಳಗ, ಅದಕ್ಕೆ ಆರ್ಥಿಕ ಕೌರವಾದಿ ಅಭಿಮಾನಿಗಳ ಬಳಗ ಅದೆಲ್ಲ ಮಾಡ್ತಾ ಎಲ್ಲ ಇಲ್ಲಿಂದ ಅಲ್ಲಿ ತನಕ ಮದುವೆಗೆ ನನಗಿನ್ನು ಆತುರವೇ. ಹಾಗಾಗಿ ಸಕಲ ಸಿದ್ಧತೆಗಳೊಂದಿಗೆ ಈ ಕ್ಷಣವೇ
ವಿಶಾಲವಾಗಿ ಬಾರ್ಕರೆಯುತ್ತಿರುವಂತಹ ಸಾಗರ, ಈ ಸಾಗರದ ಮಧ್ಯೆ ಪುರವೊಂದನ್ನು ನಿರ್ಮಿಸಿ ದ್ವಾರಕೆ ಎಂಬುದಾಗಿ ಹೆಸರನ್ನಿರಿಸಿದೆ. ಇಲ್ಲಿಗೆ ಅರಸರಾಗಿ ಬಲಭದ್ರ ಎನ್ನುವಂತ ವಿಧಾನದಿಂದ ಮೆರೆಯುತ್ತಾ ಇದ್ದೇನೆ. ಯದುಗಳು, ಯಾದವರು, ಅಂಧರು, ವೃಷ್ಟಿಕರು, ಭೋಜರು ಎಲ್ಲ ಕವಲೊಡೆದು ಎಲ್ಲ ಹೇಗೋ ಬದುಕುತ್ತಿದ್ದರು. ಅವರನ್ನೆಲ್ಲ ಒಂದಾಗಿಸಿದೆ, ಒಗ್ಗೂಡಿಸಿಕೊಂಡೆ. ಅವರೆಲ್ಲರಿಗೂ ಮಾನ್ಯತೆಯ ಮನ್ನಣೆಯ ಮಳೆಯನ್ನು ದೊರಕಿಸಿ ಕೊಡುವಲ್ಲಿ ಅವಿಶ್ರಾಂತವಾಗಿ ಪರಿಶ್ರಮಿಸಿದೆ. ಇಂದು ಅದರ ಸತ್ಫಲವನ್ನುಣ್ಣುತ್ತಾ ಇದ್ದೇನೆ. ಎಲ್ಲವರಿಗೂ ಒಡೆಯರಾಗಿ ಮೆರೆಯುತ್ತಾ ಇದ್ದೇನೆ. ನಮ್ಮ ಸಭೆಯನ್ನೊಮ್ಮೆ ಸರಿಯಾಗಿ ನೋಡಿದಿರ, ಈ ನೀರಿನ ಮಧ್ಯೆಯಲ್ಲಿಯೂ ಇಷ್ಟು ಸಭೆ ಸೇರುತ್ತಾರೆ. ನಮ್ಮವರೆಲ್ಲ ನಿಷ್ಠೆಯಿಂದ ಭಕ್ತಿಯಿಂದ ಈಗ ನೆರೆಯುತ್ತಾರೆ ಎಂಬುದಾಗಿ ಇದ್ರೆ ನನ್ನ ಘನಸ್ಥಿಕೆ ಏನು ಎಂಬುದನ್ನು ಪ್ರಪಂಚ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ಕ್ಷೇತ್ರದ ಬಗ್ಗೆ ಹೇಳತೀರದು. ಮತ್ತೊಂದು ವಿಚಾರ, ಯದುಗಳಿಗೆ ರಾಜತ್ವ ಸಲ್ಲದೇ ಹೋಗಲಿ. ಹೀಗೆ ನಮ್ಮ ಪೂರ್ವಿಕನ ಶಾಪ ಯಾಕೆ ಕೊಟ್ಟದ್ದು ನಾವು ಸರಿಯಾಗಿ ವಿಮರ್ಶೆ ಮಾಡಿದ್ರೆ ಹೇಳುವುದಕ್ಕೆ ಅಸಹ್ಯ ಆಗುತ್ತಾ ಇದೆ. ಹೇಳಕೂಡದು ಬಾರದು. ಯಾಕೆ? ಕಾಮಾಂಧರಾಗಿ ತನ್ನ ಮಡದಿಯರೊಡನೆ ತನ್ನ ಸ್ವಾರ್ಥವನ್ನೇ ಬಯಸಿ ಅನುಭವಿಸುತ್ತಿದ್ದಂತ ಆತನ ಆ ಮಾತಿಗೆ, ಶಾಪಕ್ಕೆ ಮಾನ್ಯತೆಯನ್ನು ಕೊಡಬೇಕಾದದ್ದಿಲ್ಲ ಎಂಬುದನ್ನು ತಿಳಿದು ಅದನ್ನು ಸುಳ್ಳಾಗಿಸಿ ನಾವು ರಾಜರಾಗುವುದಕ್ಕೆ ಯೋಗ್ಯರಿದ್ದೇವೆ ಎಂಬುದನ್ನು ಪ್ರಪಂಚಕ್ಕೆ ತಿಳಿಯಪಡಿಸಿದೆ. ಆ ವಿಚಾರದಲ್ಲಿ ರಾಜಕೀಯವಾಗಿಯೂ ಸಂತೋಷ ಬಂತಲ್ಲ. ದೃಪದ ಲೇಖನವೊಂದನ್ನು ಕಳಿಸಿದನಲ್ಲ. ಸ್ವಯಂವರವಂತೆ ನನ್ನ ಯೋಗ್ಯತೆಯನ್ನು ವ್ಯಕ್ತಿತ್ವವನ್ನು ಅರ್ಥವಿಸಿಕೊಂಡಿರುವಂತಾತ ಈ ರೀತಿಯಾಗಿ ಲೇಖನವನ್ನು ಕಳಿಸುತ್ತಾನೆ ಅಂತಾದ್ರೆ ಅದಕ್ಕೂ ನಾವು ಅಲ್ಲಗಳೆಯುವುದು ಸರಿಯಲ್ಲ. ಎಲ್ಲಿಯಾದರೂ ಮದುವೆ ಆಗುವ ಲಕ್ಷಣ ಅಲ್ಲ ಒಂದು ಮುಹೂರ್ತ ಇದ್ರೆ ಯಾಕೆ ತಪ್ಪಿಸಿಕೊಳ್ಳಬೇಕು? ತಡ ಮಾಡುವುದಿಲ್ಲ, ಶೃಂಗರಿಸಿಕೊಂಡು ಮುಂದುವರಿಸುತ್ತೇನೆ. ಹೊರಟೆ ಎಲ್ಲಿಗೆ ಹೊರಟೆ ಅಣ್ಣ ಎಲ್ಲಿಗೆ ಹೊರಟ ಒಂದು ಮಾತುಗಳು ನೋಡಾಡದೆ ನೀರು
ಹೊರಟೇನು ತಮ್ಮ ಕೃಷ್ಣ ಎಂತದನ್ನ ಏನು ವಿಶೇಷತೆ ಇಂದು ಇಷ್ಟು ವಿಜೃಂಭಣೆಯಿಂದ ಹೊಸದಾದಂತಹ ವಸನಗಳನ್ನು ಧರಿಸಿಕೊಂಡು ಶೃಂಗಾರ ಭರಿತನಾಗಿ ನನ್ನಲ್ಲಿ ಹೇಳದೆ ಎಲ್ಲಿಗೋ ಹೊರಟ ಹಾಗೆ ಕಾಣುತ್ತಾ ಇದೆ. ಈಗ ನಾನು ಚಂದ ಕಾಣುತ್ತೇನೆ ನಿನಗೆ? ಹಾ, ಎಂದಿನಾಗೆ ಕಾಣುವುದಿಲ್ಲ. ಎಂದು ಇವನನ್ನು ಹೀಗೆ ನೋಡಿದ್ದೇ ಅಲ್ಲ ನಾನು. ನಿನ್ನೆ ಚಂದ ಇರ್ಲಿಲ್ಲ ಅಂತ ಹೇಳಿದ್ರೆ ಚಂದ ಇರುವುದಿಲ್ಲ. ಹಾಗಲ್ಲ ಅಣ್ಣ, ಮತ್ತೊಂದು ವಿಷಯ, ರಾಜಕೀಯದ ಕಾರ್ಯಕ್ಕೆ ನೀನು ಹೋಗುವುದಾದ್ರೆ ಈ ರೀತಿಯಾಗಿ ಹೋದವನೇ ಅಲ್ಲ. ಇಂದು ವಿಶೇಷ ರೀತಿಯಾಗಿ ಬಾರಿ ಉತ್ಸಾಹದಿಂದ ಮುಂದೆ ಮುಂದೆ ಸಾಗುತ್ತಾ ಇರುವೆ ಅಲ್ಲ. ಎಲ್ಲಿಗನ್ನ ತಮ್ಮನಲ್ಲಿ ಹೇಳಲಿಕ್ಕಿಲ್ವ? ತಮ್ಮ ವಿಚಾರ ಆವಾಗ ಹೇಳಲಿಕ್ಕೆ ಮರ್ತೇವೆ. ತಮ್ಮ ಕೇಳಬೇಕಾದಂತ ವಿಚಾರ, ನಮ್ಮ ಇಲ್ಲಿ ಪಾಂಚಾಲ ದೇಶ ಕೌಂಪಿಲ್ಯದ ರಾಜಧಾನಿ ದೃಪದವೆನ್ನುವಂತ ರಾಜ ತನ್ನ ಮಗಳಾಗಿರುವಂತ ದ್ರೌಪದಿ ಸ್ವಯಂವರ ಏರ್ಪಡಿಸಿದ್ದಾನಂತೆ. ಸ್ವಯಂವರ ಮದುವೆ ಕೇವಲ ಮದುವೆ ಅಲ್ಲ, ಮತ್ತೆ ಯಂತ್ರ ಅಂತೆ, ಮತ್ತೆ ಯಂತ್ರ ಅಂತೆ. ಬಿಲ್ಬಾಣ ಪ್ರಯೋಗಿಸಿದ ಮೂಲಕ ಆ ತರುಣಿಯನ್ನು ವಶಪಡಿಸಿಕೊಳ್ಳಬೇಕಲ್ಲ. ತಮ್ಮ ಈಗ ಒಂದೊಂದು ಹೊಸ ಹೊಸ ಯಂತ್ರ ಎಲ್ಲ ಶುರುವಾಗಿ ಮತ್ಸ್ಯ ಯಂತ್ರ ಅಂತೆ. ನಾನು ಇದುವರೆಗೆ ನೋಡದೆ ಇರುವಂತಹ ಮತ್ಸ್ಯ ಯಂತ್ರ ಅದೊಂದು ಯಾವ ಯಂತ್ರ ಅಂತಮ್ಮ ನೋಡ್ಬೇಕು. ಮತ್ತೆ ಒಂದು ಎಲ್ಲಿಯಾದ್ರೂ ನಗಾದ್ರೆ ಅದನ್ನು ಭೇದಿಸಿ ನೀನು ಮದುವೆ ಆಗಬೇಕು ಎಂಬುದಾಗಿ ನನ್ನ ತೀರ್ಮಾನ. ಹಾಗಾಗಿ ನಾನು ಹೋಗಿ ಬರುತ್ತೇನೆ. ನೀನು ಅಣ್ಣ ಮದುವೆ ಅಂತ ಹೇಳುತ್ತಾ ಇರುವೆ, ಇಷ್ಟು ಸಂಭ್ರಮದ ವಿಚಾರ, ನಾನು ಬರುವುದು ಬೇಡವೆ? ಪಂತ ಉಂಟು ಸ್ವಯಂವರದಲ್ಲಿ, ಅದೆಷ್ಟೋ ರಾಜರುಗಳು ಬರುತ್ತಾರೆ. ಅವರ ಪ್ರದರ್ಶನವನ್ನು ನನಗೂ ಕಾಣಬೇಕು. ನಿನ್ನ ಜೊತೆ ನಾನೂ ಬರಬಹುದೇ? ನನಗೆ ಬಿಟ್ಟು ಹೋಗುವುದಕ್ಕೆ ಮನಸ್ಸು ಬರುವುದಿಲ್ಲ. ರಾಮಕೃಷ್ಣರು ಮನೆಗೆ ಬಂದರೆ ಇಬ್ಬರು ಒಟ್ಟಿಗೆ ಹೋದ್ರೆ ಮಾತ್ರ ನಮಗೆ. ಒಮ್ಮೆ ಒಂದೊಂದು ಕಡೆಯಲ್ಲಿ ನಾನು ಗೊತ್ತೇ ಆಗುವುದಿಲ್ಲ, ಗೊತ್ತೇ ಆಗುವುದಿಲ್ಲ, ಪರಿಚಯ ಇಲ್ಲ ಅಂತ ಹೇಳಿ. ಒಳ್ಳೆಯದು. ತುದಿಯಲ್ಲಿ ಬುಡೆಯಲ್ಲಿ ಗೊತ್ತಾಗುದಿಲ್ಲ ಯಾರಿಗೆ? ನಮಗೆ. ಏನು ಅಲ್ಲ, ಸಮುದ್ರದ ತೆರೆ ಬಂದ ಹಾಗೆ ಬರ್ತಾ ಇದ್ದಾರೆ. ಸಮುದ್ರ ತೆರೆ ಬರುವುದು ಹೀಗ? ಈ ಸಮುದ್ರ ಬದಿಗೆ ಹೋಗಿದ್ಯಾ? ಹೋಗ್ಲಿಲ್ಲ, ಕೇಳಿದ್ದು ಮಾತ್ರ. ಸಮುದ್ರ ನೋಡಿದ್ಯಾ? ಕಿಕ್ಕಿರಿದ ಜನಸಂದಣಿ. ಆಸನ ಕಡಿಮೆ ಆಯ್ತು, ಜನ ಹೆಚ್ಚಾಯ್ತು. ಹಾಗೆ ಆಸನ ಇದ್ದು ಬರಬೇಕು. ಕೆಲಸ ಮಾಡು. ಬಂದವ ಸ್ವಲ್ಪ ಹೊತ್ತು ಕುಳಿತು ಮತ್ತೆ ನಿಂತುಕೊಳ್ಳಿ, ಆಮೇಲೆ ನಿಂತು ಹೋಗುದುಕೊಳ್ಳಿ. ಅದೆಲ್ಲ ನಾವು ಪಾಂಚಾಲ ನಗರ ನಡೆಯುವುದಿಲ್ಲ. ಮಾತಿಗೆ ಹೇಳಿದ್ರು ವ್ಯವಸ್ಥೆ ನಾನಿಲ್ವಾ? ಬೇಗ ಯಾರ ಮನೆಯಲ್ಲಿ ಇಲ್ಲ, ಎಲ್ಲ ತಂದಾಯ್ತು. ಮನೆಯದ್ದು ಮಾತ್ರ ಅಲ್ಲ, ಮನೆಯದ್ದು ಸಾಕಾಗುವುದಿಲ್ಲ. ನನ್ನ ಮನೆಯಿಂದ ತರಲಿಲ್ಲ. ಯಾಕೆ? ಯಾಕೆ ಇಲ್ಲ, ನನಗೆ ಕೊರತೆ. ನನ್ನ ಅರಮನೆಯ ಸೇವಕನಿಗೆ ಮನೆಯಲ್ಲಿ ವ್ಯವಸ್ಥೆ ಇಲ್ಲ ಅಂತಂದ್ರೆ ಕೊರತೆ ಯಾರಿಗೆ? ನನಗಂತೂ ಇಲ್ಲ, ನಿಮಗಂತೂ ನೀ ವ್ಯವಸ್ಥೆ ಮಾಡಿ. ವ್ಯವಸ್ಥೆ ಮಾಡ್ತಾರೆ. ಕೆಲವು ಇಟ್ಟ ಕೂಡ ಕಾಲು ಹೀಗಾಗುತ್ತದೆ, ಅದಕ್ಕೆ ನಾನು ನೋಡಿ. ನಮ್ಮ ಪಾಂಚಾಲ ನಗರ, ಪಾಂಚಾಲ ದೇಶ, ಕಾಂಪಿಲ್ಯ ನಮ್ಮ ರಾಜಧಾನಿ. ನಮ್ಮ ರಾಜಧಾನಿಯಲ್ಲಿ ಕೊರತೆ ಉಂಟಾ? ನಿನಗೆ ಗೊತ್ತುಂಟು, ನನಗೆ ಗೊತ್ತುಂಟು, ಅದಕ್ಕೆ ಗೊತ್ತುಂಟಾ? ಹೇಳಿಕೊಡು. ಜಾಗ್ರತೆ. ಯಾರು ಕುಳಿತುಕೊಳ್ಳಿ ವ್ಯವಸ್ಥೆ ಸಾಕಾಗ್ತದ? ಕುಳಿತುಕೊಳ್ಳುವ ಮೊದಲು ಬಂದವರಿಗೆ ಕುಡಿಯುವುದಕ್ಕೆ ಎಲ್ಲ ಉಂಟು, ಎಲ್ಲ ಸಿದ್ಧ ಮಾಡಿದ್ದೇವೆ. ಅದು ಈಗ ಕೊಡುದು ಬೇಡ, ಮತ್ತೆ ಕೊಡುವ. ಮತ್ತೆ ಕೊಡುವ. ಒಂದು ಇಷ್ಟು ಹೊತ್ತಾಯ್ತು, ಒಂದು ಸ್ವಾಗತಕ್ಕೆ ಜನ ಇಲ್ಲ ಅಂತ ಇದ್ದಾರೆ. ಬಾಯರಿಗೆ ಕೊಡುವ ವಿಷಯ ಸ್ವಾಗತವು ನಿಮಗೆ, ಸ್ವಾಗತವು ನಿಮಗೆ. ಅದು ಪ್ರಾಯಶಃ ನೆನಪಿಲ್ಲ. ಬನ್ನಿ 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 ಅಣ್ಣ, ಬನ್ನಿ 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 ಬನ್ನಿ. ಅಣ್ಣ ಇವರದೆಂತ ಸ್ವಾಗತವ ಭಜನೆ ಕಾರ್ಯಕ್ರಮವ? ಹೌದು, ನನ್ನ ಮರಣವದ್ದು. ನಿನ್ನದು ನಗರ ಭಜನೆ. ಸ್ವಾಗತ ಮಾಡಿದ್ದು ಎಲ್ಲಿಗೆ? ನಾವು ಬಂದದ್ದು ಪಾಂಚಾಲಕ್ಕೆ. ಹೌದು, ಆಮಂತ್ರಣ ಇದ್ದು ಬಂದದ್ದು, ಒಟ್ಟು ಬಂದದ್ದಲ್ಲ. ಆದ್ರೂ ಬಂದಿದ್ದೀರಲ್ಲ. ಇಷ್ಟು ಹೊತ್ತಾಯ್ತು ಬಂದು ನಿಂತಿಲ್ಲಿ.
ಅಲ್ಲಿಂಟು ಕೊಟ್ಟಿಲ್ಲ ತಕೊಳ್ಳೋದು ಸಮಾಧಾನ. ದಾನದಲ್ಲಿ ದೊಡ್ಡ ದಾನ ಯಾವುದು? ಯಾವುದು? ಸಮಾಧಾನ. ನೀನು ಪಾಠ ಮಾಡ್ಬೇಕಷ್ಟ ನನಗೆ ವಿಷಯ ಬಂದಿದ್ದೀರಲ್ಲ, ಪಾಠ ಮಾಡ್ಲಿಕ್ಕೆ ಬಂದದ್ದ, ನಮಗೆ ವ್ಯವಸ್ಥೆ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿದ ಸ್ವಾಮಿ. ನಿನ್ನಲ್ಲಿ ಏನು ಮಾತು ನನಗೆ ನನ್ನಲ್ಲಿ ಮಾತಾಡಿ ಮುಂದೆ ಹೋಗಿ. ಮಾತಾಡಿ ಮುಂದೆ ಹೋಗಿ. ವ್ಯವಸ್ಥಾಪಕ ನಾನು ಪಾಂಚಾಲ ಅಲ್ವಾ? ದೃಪದ ಭೂಮಿ ಪಾಲ್ವ ಅವರು ಹೊರಗಿದ್ದಾರೆ. ನೀನು ವ್ಯವಸ್ಥೆಗಂತಲೇ ನಾನು ಯಾರಿಗೆ ಏನು ಬೇಕಾದ್ರು ನಿನ್ನನ್ನು ನಂಬಿದ್ರೆ ಉಂಟಾ? ಎಷ್ಟು ಜನಕ್ಕೆ ಆಸನ ಇಲ್ಲ ಗೊತ್ತುಂಟ ಅಲ್ಲಿ ಬಾಬಾ. ಅದಕ್ಕೆ ನಾನು ಜನ ನಿಂತುಕೊಂಡಿದ್ದಾರೆ. ಅಲ್ಲ, ನಮ್ಮ ನಿರೀಕ್ಷೆ ಹೀಗೆ ಇರಲಿಲ್ಲ. ತಿನ್ನುವುದಕ್ಕೆ, ಕುಡಿಯುವುದಕ್ಕೆ, ಅದಕ್ಕೆ ಇದಕ್ಕೆ ಯಾವುದಕ್ಕೆ ತೊಂದರೆ ಆಗಿಲ್ಲ. ಅದು ಮತ್ತೆರಡು ಹೇಳಿದ್ದಂಥದ್ದು ಅದಕ್ಕೆ ಇದಕ್ಕೆ ಅಂತ ನಾವು ಹೇಳ್ತೇವಲ್ಲ, ಅನ್ನ ಗಿನ್ನ ಸಾರು ಗೀರು ಹಾಗೆ. ಈಗ ಕೊಡ್ಬೇಕು ಅಂತಾದ್ರಿ ಬಂದವರನ್ನು ನಿಲ್ಲಿಸಿ ಮಾತಾಡ್ಲಿಕ್ಕೆ ನಾನು ನಿಮಗೆ ಮಾತಾಡ್ಲಿಕ್ಕೆ ಈಗ ಅವಕಾಶ ಇಲ್ಲ. ನಾವು ಅವರವರ ಯೋಗ್ಯತೆಗೆ ಅನುಸಾರ ಆಸನ ಕೊಡುದು. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥ, ಪಂಚಮ ಅಂತ ಉಂಟು ಆಸನ. ನೀವು ಜನ ಯಾರು? ಪ್ರಾಣಿ ಪಿಸುನ ಒಂದು ಗೆಟ್ಟೆ ನಾನು ಈ ಲೋಕ ಪರೀಕ್ಷೆಯವರನ್ನೆಲ್ಲ ಇರಿಸಿದ್ರೆ ಆಗುವ ಕುರುಕುಲ ಚೂಡಾಮಣಿ ಚೂಡುಮಾಣಿ. ಇದು ನಿಮ್ಮ ಪರಿಚಯ ನಮಗೆ ನಾನು ಕೇಳಿದ್ದೆ. ಯಾಕಂದ್ರೆ ನೀವು ಬಂದಿದ್ದೀರಿ ಇಲ್ಲಿಗೆ, ನೀವು ಬಂದಿದ್ದೀರಲ್ಲ, ಬಂದ ನಿಮಗೆ ಸರ್ವ ಪರಿಚಯ ಕೇಳಿ ಯೋಗ್ಯವಾದಂತ ಆಸೆ ಕೊಡಬೇಕು ನಮ್ಮ ಕರ್ತವ್ಯ. ನಾಳೆ ಹಾಗೆ ಹೀಗೆ ಊರು ಹೇಳಬಾರ್ದು. ಆದ್ರಿಂದ ನಿಮ್ಮ ಹೆಸರು ಬೇಕಾದ್ದು. ನಿಮ್ಮ ಹೆಸರು ಬೇಕು. ನನ್ನ ಹೆಸರು ಗೊತ್ತಿಲ್ಲ. ಓ ಕಾರ್ಕಳ. ಅದು ಕಾರ್ಕಳ ನಿನ್ನ ಅಪ್ಪ ಕಾರ್ಕಳದಲ್ಲಿರುವುದು. ಚೂಡುಮಾಣಿ ಕುರುಕುಲ ಚೂಡಾಮಣಿ ಪರೀಕ್ಷೆ ಮಾಡ್ತಾರೆ. ಕವರ್ ಅದೆಲ್ಲ ಇನ್ನು ಮಾತಾಡ್ಬೇಡ. ಅದೆಲ್ಲ ಆಯ್ತಲ್ಲ, ಮಾತ್ರ ಮಾತಾಡ್ತೀಯ. ಒಮ್ಮೆ ನೋಡಿದಾಗ ಮತ್ತೆಂತ ಫಲ ಹೇಳಿ. ಅವರೆಲ್ಲಿಗೆ ಹೋಗುದು? ಅವನ ಹತ್ರ ಇದ್ದಲ್ಲ, ನಾಲ್ಕು ಸಲ ಕೇಳಿದ್ರೆ ಎಲ್ಲಿಗೆ ಹೋಗುದು? ಯಾರು ಇನ್ನ ತಲೆಗೆ ಇಟ್ಟಿಲ್ಲ. ಇಲ್ಲ ನೀವು ಈಗ ಅವರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದ್ರಲ್ಲ, ಅವರಿಗೂ ನಿಮಗೆ ಏನು ಸಂಬಂಧ? ಈ ಹುಚ್ಚರ್ನ ಯಾಕೆ ಬರಲಿ? ಯಾರು ಹುಚ್ಚಾರ? ಮತ್ತೆ ಅದವರ ಟಿವಿ ತೆಮ್ಮ ಅದು ಗೊತ್ತಾಯ್ತು. ಎಂತದು? ತಮ್ಮ. ಅದೇ ನಾನು ಹೇಳಿದ್ದು. ನೀವು ತಮ್ಮನ? ಹಾಗೆ ಅವರು ನಿಮಗೆ ಏನಾಗಬೇಕು? ಅಲ್ಲ, ಇಲ್ಲ ನಮ್ಮಲ್ಲಿ ವಿನೋದ ಬೇಡ. ತಮ್ಮ ನಾಮಾಂಕಿತ ದುಶ್ಯಾಸನ. ದುರ್ಶ್ವಾನರ ಅಂದ್ರೆ ನೀವೇ? ದುಶ್ಯಾಸನ. ಅವನ ಮಿತ್ರ ಕರ್ನಲ್. ಗೊತ್ತು ಬಿಡಿ, ಆಯ್ತು. ಅಷ್ಟಾದ್ರೂ ಮಾಡಿದ್ಯಲ್ಲ ರಾಯರೇ. ಬಂದವರಿಗೆ ಯೋಗ್ಯವಾದಂತ ಪೀಠವನ್ನು ಕೊಟ್ಟಾಯಿತು. ಪೀಠವನ್ನು ಅಲಂಕಾರ ಮಾಡಿ ಆಯ್ತು. ಸಂತೋಷ. ಮುಂದೆ ಏನು ನಮ್ಮ ನಿರೀಕ್ಷೆ? ರಾಜಕುಮಾರಿ ಶೃಂಗಾರ ಮಾಡಿ ಕರ್ಕೊಂಡು ಬನ್ನಿ. ಮದನೆಂಬುದು ಮದಾಲ ಸಯಾನೆಯು ವಿಧಿಯ ಕೆಳಗೆ ಧ್ರುವದ ಕುಮಾರಿಯು ಒದಗಿ ಕದನ ಚೌಪಟ ಮಣ್ಣರದೆ ಝಲ್ಲಲು ಮಂಡಿಸಿದಳು. ಶುಭಾಂಗಿಯು ಬಂದಳು, ದ್ರೌಪದಿ ಬಂದಳು, ದ್ರೌಪದಿ ಬಂದಳು. ನನ್ನ ರಾಜಕುಮಾರಿ ಬರುವ ಚಂದ ಸಂತೋಷವಾಯಿತು ಮಗಳೇ. ನೀವು ಬರುವ ಕ್ರಮದಲ್ಲೇ ತಿಳಿದುಕೊಂಡೆ. ಕೈಯೊಬ್ಬರು ಎಷ್ಟು ವರ್ಣಿಸ್ತಾರೆ ನೋಡು. ಸಂತೋಷ ಆಯಿತು. ಇನ್ನು ಮುಂದಿನವರಿಗೆ ಹೇಳಬೇಕಾ ಗೊತ್ತುಂಟ? ಮೊದಲೇ ಆಮಂತ್ರಣದಲ್ಲ ನಾವು ಬರ್ತಿದ್ದೇವೆ ಅಲ್ಲ, ಕೇಳಿ ನಾನು. ಅಲ್ಲ, ಮೇಲೆ ತಿರುಗುತ್ತಾ ಉಂಟು, ಕೆಳಗೆ ನೋಡಬೇಕು, ಮೇಲೆ ಬಾಣ ಬಿಡಬೇಕು, ಮಸ್ತಿದ ಕಣ್ಣಿಗೆ ತಾಗಬೇಕು. ಎಲ್ಲುಂಟು ಬಿಲ್ಲುವಾಣ ಬರ್ತದೆ. ದ್ರುಪದನ ದೊಡ್ಡ ಬಿಲ್ಲು ಬರಲಿ. ಪರಮೇಶ್ವರ ದೇವರು ಕೊಟ್ಟ ಎಲ್ಲ ಉಂಟು. ಬಿಲ್ಲು ಬಿಟ್ಟು ವ್ಯವಹಾರವೇ ಇಲ್ಲ ನಮ್ಮ. ಅಂಬು ಅವ್ರು ಹೋಗಿದ್ದಾರೆ, ಅವರ ತಮ್ಮ ಇರುವುದು. ಬಂದೆ. ನಿನ್ನನ್ನು ಬಾತ್ ಹೇಳ್ತಲ್ಲ, ಬಾಣ ಅಂತ ಹೇಳ್ತೀನಿ. ನಾನು ಅಂಬು ಅಂತ ಹೇಳಿದ್ದು, ಬಾಣವನ್ನು ಹೇಳಿದ್ದು. ಅಂಬು ಇಂಬು. ನೀನು ಅಂಬಿನ ಮೊಮ್ಮಗನ? ಮೊದಲು ಅಲ್ಲಿ ಉಂಬು. ಅದು ಯಾರಿಗೆ?
ಅಲ್ಲಿಗೆ ಹಾಕ್ಲಿಕ್ಕಲ್ಲ, ಅದು ಮತ್ತೆ ಹಾಕ್ಲಿಕ್ಕೆ ಇರುದು. ಈಗ ಭೇದಿಸಬೇಕು ಮೊದಲು, ಕೆಳಗೆ ಕೆಳಗೆ ನೋಡಿ ಮೇಲೆ ಬಿಡುದು. ನಮ್ಮ ನಿರ್ಣಯ ಹೇಳಿದ್ಯಲ್ಲ, ಹೌದೌದು. ಯಾರು ವೀರಾದಿ ವೀರರಿದ್ದಾರೋ ಹೌದೌದು, ಈ ಮತ್ತೆಯಂದ್ರು ಭೇದಿಸಿದವರಿಗೆ ನನ್ನ ಮಗಳಾದ ದ್ರೌಪದಿಯನ್ನು ಕೊಡ್ತೇನೆ. ಸುಮ್ಮ ಮಾಲೆ ಹಾಕ್ತಾನೆ. ಮೇಲ ನೋಡಿ ಬಿಡುವುದ, ಕೆಳಗೆ ನೋಡಿ ಬಿಡುವುದು? ಕೆಳಗೆ ನೋಡಿ, ಮೇಲೆ ನೋಡುದಂತ ಬಿಡ್ಲಿಕ್ಕೆ ಆಗುದಿಲ್ಲ. ಕೆಳಗೆ ಯಾವ್ದ್ರಲ್ಲಿ ನೋಡುದು ಯಾವ್ದ್ರಲ್ಲಿ? ಅದು ನೀರು ಎಣ್ಣೆ ಕಾಣ್ತಾಳ. ಎಣ್ಣೆ ಉಂಟಾ? ಎಣ್ಣೆ ಉಂಟು, ಮತ್ತೆ ಎಣ್ಣೆ ಈಗಲೂ ತೈಲ ಕಟಾಹ. ತೈಲ ಕಟಾಹ ಈಗ ಬಿಡುದು. ಅಲ್ಲಿ ತಿರುಗುತ್ತಾ ಉಂಟು, ನಿಂತಲ್ಲೇ ನಿಲ್ಲುದಿಲ್ಲ. ಒಳ್ಳೆ ಮೀನು ಮಾತ್ರ. ನೋಡುವ ಮೀನು ಸಿಗುತ್ತದ ಅಂತ. ಮೀನಾಕ್ಷಿ ಸಿಗಬೇಕು. ತಮ್ಮ ಅಣ್ಣ ಎಲ್ಲರೂ ಪ್ರಯತ್ನ ಪಟ್ರು, ಮಗದರ ಮೊದಲಾದವರೆಲ್ಲ ಎದ್ರು ಬಿದ್ರು. ಯಾಕೆ ಬಿದ್ರು? ನಾನು ಹೇಳಲಿಕ್ಕಿದ್ದೇನೆ. ಎಲ್ಲಿ ಅದು ಅಡುಗೆ ಕೋಣೆ ಇಲ್ಲಿ. ಉಗೆ 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 ಉಗೆ. ಯಾಕೆ? ಕೌರವೇಂದ್ರನಾದಂತ ನನಗೆ ಹಾಗೆ ಸಭೆಗೆ ಸಭೆಯೇ ಭಲೆ ಉಗೆ ಅಂತ ಕೊಂಡಾಡಬೇಕು. ಕಾರ್ಯ ಸಾಧನೆ ಆಯ್ತು. ಅವರೆಲ್ಲ ರಿಕ್ಷೆಯಲ್ಲಿದ್ದಾರೆ ಈಗ. ಆ ಪಾಂಚಾಲಿಗೆ ಯೋಗ್ಯ ಕಂಡ ಒಬ್ಬ ಒದಗಿ ಬಂದ ಎಂಬ ವಿಶ್ವಾಸವನ್ನು ಸಭಾಸದರೆಲ್ಲ ಹೊಂದಿದ್ರು ಅಂತಾಯ್ತು. ಮತ್ತೆ ಬಿಲ್ವಿದ್ಯೆ ನಮಗೆ ಕರಗತವಾಗಿದೆ. ಮತ್ತೆ ಶಾಪಾದಪಿ ಶರಾದಪಿ ಶಾಪದಪಿ ಬರುವುದಿಲ್ಲ. ಶಾಪದ ಮೂಲಕವೂ ಶರದ ಮೂಲಕವೂ ವಿರೋಧಿಯನ್ನು ಕೊಲ್ಲಬಲ್ಲಂತಹ ಸಮರ್ಥರಾದಂತಹ ಕುಂಭೋದ್ಭವರಾದಂತಹ ದ್ರೋಣಾಚಾರ್ಯರ ಪರಮ ಶಿಷ್ಯನಾದ ಕೌರವನಿಗೆ ಇದು ಯಾವ ಘನ? ಹೊಗಳಿದ ಗುರುಗಳು ನಿಮ್ಮದಲ್ಲ. ನಾನು ನೀವು ಅಂತ ಎಣಿಸಿದೆ. ಅಂತ ಗುರುಗಳ ಪರಮ ಶಿಷ್ಯ ನೀವು ಭಯಂಕರ. ಕೆಲವು ಕಡೆ ಆಗುಂಟು ಗುರುಗಳಂತೆ ಇರುವುದು ಇಡೀ ಪುಟ ಇಂಥ ಶಿಷ್ಯ ಅಂತ ಬರುದು. ಅಲ್ಲೆಲ್ಲ ಇರುವುದು ಅವರದ್ದೇ. ನೀವು ಇನ್ನೊಂದು ಅವಕಾಶ. ನೀನು ಮಾತನಾಡಿಸಿದ ಕೆಟ್ಟವನೇ. ನಿನ್ನಂತ ಪಾಮರ ಜೊತೆಗಿದ್ರೆ ಹೀಗೆ ಆಗುದು. ಎಲ್ಲೆಲ್ಲಿ ಕೊಂಡು ಅಂತ ವಿಕಲ್ಪ ಮಾಡ್ತೀನಿ ನಾನು. ಯಾವ ವಿಷಯಕ್ಕೆ ಯಾವ್ದೋ ಮಾತಾಡ್ತೀನಿ. ನಿನ್ನಂತವನನ್ನು ಕೆಲಸಕ್ಕಿಟ್ಟ ಇದ್ದಾನಲ್ಲ ಅವ ಸಿಕ್ಕಲಿ. ಯಾವ ಘನ ಅದಾದ್ರೂ ಮುಗಿಯಿತಲ್ಲ. ಹಾರ ಕೊರಡಿಗೆ ಬೀಳ್ತದೆ. ನೋಡಿರಿ ನೋಡಿರಿ, ಒಂದೇ ಒಂದು ಪ್ರದರ್ಶನ. ನಿನ್ನೆ ನೋಡಿರುವುದಕ್ಕೆ ಸಾಧ್ಯ ಇಲ್ಲ. ನಾಳೆ ನೋಡ್ಲಿಕ್ಕೆ ಸಿಗ್ಲಿಕ್ಕಿಲ್ಲ. ನಾಳೆ ಸಿಕ್ಕುವುದಿಲ್ಲ. ಹೌದು, ಇವತ್ತು ತಪ್ಪುವುದಿಲ್ಲ. ಬರೇ ಪ್ರದರ್ಶನ. ಈ ನನ್ನ ವೈಭವ, ನನ್ನ ಬಿಲ್ವಿದ್ಯೆಯ ವೈಖರಿ. ಹಾಗೆ ಜಪ್ಪರಿ, ಹಾಗೆ ಜಪ್ಪರಿ. ಈಗ ಕೌರವೇಶ ಮಹಾಪ್ರಭುಗಳು ಅಸ್ತಿನಾವತಿಯಿಂದ ಬಂದು ಈ ಬಿಲ್ಲನ್ನೆತ್ತಿ ಕೆಳಗೆ ನೋಡಿ ಮೇಲೆ ಬಾಳ ಬಿಟ್ಟು ಆಮೇಲೆ ಕಣ್ಣು ಹೋಗಿ ಆಮೇಲೆ ಇದು ನನ್ನ ಕಣ್ಣು ಮಾರ್ರೆ, ಮೀನಿದಲ್ಲ. ಹೋಯ್ತಾ ಹೋಯ್ತಾ? ನಾನು ಶುಕ್ರಾಚಾರ್ಯ ಮಾಡಿದ್ರೆ ಗೊತ್ತಿಲ್ಲ. ಬಾಣವನ್ನು ವ್ಯರ್ಥ ಮಾಡಿದ ನಿಮ್ಮ ಬಾಣ ಹೋಯ್ತಲ್ಲ ಪ್ರಾಣ. ಒಂದೇ ಸಲ ಗೊತ್ತಿಲ್ಲ. ಒಂದೇ ಸಲ ಒಂದೇ ಅವಕಾಶ. ನೀನು ಬಂದಲ್ಲಿ ಕಣ್ಣು ಹೀಗೆ ಮಾಡಿದ್ಯಾಕೆ? ನಾನು ಅದರಲ್ಲಿ ನೋಡಿ ಬಿಟ್ಟದ್ದೇ. ನಿನ್ನಲ್ಲಿ ಬಲು ಇಹುದೆ. ನಾನು ಮೀನಿನ ಕಣ್ಣು ಬಿಟ್ಟದ್ದು ನಿನ್ನ ಕಣ್ಣಿಗ ಅಲ್ಲ, ಹಂದಿಯ ಕಣ್ಣಿಗೆ ಬಿಡಿ. ನಿನ್ನ ಅವ ಮೀನಿನ ಹಾಗೆ ಮುಖ ಮಾಡಿ ಸಮಯ ಸಮಯ ಭದ್ರವಾಗಿರಿಸಿಕೊಂಡು ಹುಟ್ಟಿ ಬಂದ ಈ ರಾಮನಿಗೆ ಈ ಮಂತ್ರ ಮತ್ಸ್ಯಯಂತ್ರ ಲಕ್ಷವೇ. ಹಾಗಾದ ಕಾರಣ ಎಲ್ಲಿನ ಬಿಲ್ಲು, ಎಲ್ಲಿನ ಸಿಂಗಾಡಿ, ಬಣ್ಣಗಿಟ್ಟಾಡುವಿದೆಯೇ ಧನುವಿದು
ಸಣ್ಣದೇ ಫಲಗುಣನ ಹಾರಿಯೂರಲ್ಲಿ ದ್ರೌಪದಿಯರೀರೆ ಎದ್ದುದೇನೋ ಅಣ್ಣ ತಮ್ಮ ಕೃಷ್ಣ ಏನು ಮಾಡುವುದಕ್ಕೆ ಮುಂದಾಗುತ್ತಾ ಇರುವೆ? ಬಿಲ್ಲನ್ನು ಎತ್ತಿ ಪ್ರಯೋಗಿಸುವುದಕ್ಕೆ ತೊಡಗಿದೆ. ತಡೆ ಹಿಡಿದೆಯಲ್ಲ ಯಾಕೆ? ಅಣ್ಣ, ತಮ್ಮ ದ್ರೌಪದಿಯನ್ನು ನೀನು ಮದುವೆಯಾಗುವುದಕ್ಕಾಗುವುದಿಲ್ಲ. ಯಾಕಾಗುವುದಿಲ್ಲ? ಇದಕ್ಕೊಂದು ಬಲವಾದಂತಹ ಕಾರಣ ಉಂಟು. ಇದನ್ನು ಎಲ್ಲರ ಮುಂದೆ ಹೇಳುವುದಕ್ಕೂ ಆಗುವುದಿಲ್ಲ. ದ್ರೌಪದಿಯನ್ನು ಮದುವೆಯಾಗುವುದಕ್ಕೆ ವರ ಮೊದಲೇ ಬಂದು ಕುಳಿತವನಿದ್ದಾನೆ. ಅದು ಯಾರು ತಮ್ಮ? ಎಲ್ಲರ ಮುಂದೆ ಹೇಳುವುದಕ್ಕಾಗುವುದಿಲ್ಲ. ನಮ್ಮ ಭಾವನಿದ್ದಾನಲ್ಲ ಅರ್ಜುನ. ಅದು ಯಾರು ನಿನ್ನ ಭಾವ? ಬೇರೆ ಒಬ್ಬ ಅರ್ಜುನ. ಅರ್ಜುನ ಎಂತ ಹೇಳ್ತಾನಿವ? ಯಾಕೆ? ಪಾಂಡವರು ಹೊರಗಿನ ವಲಯದಲ್ಲಿ ಸುಟ್ಟು ಬುದಿಯಾಗಿ ಹೋಗಿದ್ದಾರೆ. ಯಾರು ಪಿಂಡ ಪ್ರದಾನ ಮಾಡಿ ಆಗಿದೆ. ಇನ್ನೆಲ್ಲಿಂದ ಬರುವುದ? ಅರ್ಜುನ ಬದುಕಿಯೇ ಇದ್ದಾನೆ. ನೀನು ಅದರ ಬಗ್ಗೆ ಯೋಚಿಸುವುದೇ ಬೇಡ. ಮುಂದೆ ಏನೆಲ್ಲ ಆಗುತ್ತದೆ ಎಂಬ ನಿರೀಕ್ಷೆಯಲ್ಲಿರು. ಚಂದವನ್ನು ಕುಳಿತುಕೊಂಡು ಕಾಣುವ. ನಿನ್ನ ಮಾತನ್ನೆಲ್ಲ ಅಲ್ಲಗಳೆಯುವಾಗಿ ವಿಫಲರಾಗಿ ಎಲ್ಲರೂ ಕೂಡ ಕೈ ಸೋತು ಬಿದ್ದಿದ್ದಾರೆ. ಇಷ್ಟಕ್ಕೆ ಪ್ರಸಂಗ ಮುಗಿಲಿಲ್ಲ. ಕೌರವನ ಜೊತೆ ಕರ್ಣ ಬಂದಿದ್ದಾನೆ. ಕರ್ಣನ ಪ್ರಭಾವ ಏನು, ವಿಕ್ರಮ ಏನು ಎಂಬುದು ಇಲ್ಲಿಯವರೆಗೆ ಗೊತ್ತಾಗಬೇಕು. ಅದಕ್ಕೆ ಬೇಕಾಗಿ ಇದನ್ನು ಭೇದಿಸುವುದಕ್ಕೆ ಮುಂದೆ ಹೋಗ್ತೇನೆ. ಅಣ್ಣಯ್ಯ ಮತ್ಸ್ಯೇಂದ್ರನ್ನು ಭೇದಿಸುವುದಕ್ಕಾಗಿ ಈ ಸುತ್ತ ಮುಂದಾಗಿದ್ದಾರೆ. ಈತ ನಾನು ಮದುವೆ ಆಗುವುದಿಲ್ಲ. ಕರ್ಮ ಇದು. ಸೋತುದಿಲ್ಲ ಛಾತ್ರ ವರ್ಗ ಭೂತಳೀಶ ಚಿಂತಿಸುತ್ತ ಧಾತ್ರಿಯ ಸಗದ ಪೂರಿ ಖ್ಯಾತಿಸಿದರಿ ಜಾತಿಯನ್ನು ಕೊಡುವೆ ಸಾರಿಸಿದ ಕ್ಷಣ ಕುಮಾರ ಕೃಷ್ಣದ್ಯುಮ್ನ ಒಂದು ಹಳೆ ಶೈಲಿಯಲ್ಲಿರುವುದು. ಕೇಳಿ, ಈ ಸ್ಥಿತಿ ನೋಡಿ ನನಗೂ ದುಃಖವಾಗುತ್ತಾ ಇದೆ. ರಾಜಾದಿರಾಜರು ರಾಜಕುಮಾರರು ಮಹಾಸಭೆ ನೆರೆದಿದೆ. ಎಲ್ಲರೂ ಮತ್ಸ್ಯಂತ್ರ ಭೇದನಕ್ಕೆ ಸಿದ್ಧವಾದರು, ತೊಡಗಿಕೊಂಡರು. ಮಗು ಏನು ಈವರೆಗೆ ಯಾವ ಕ್ಷತ್ರಿಯ ಕುಮಾರರಿಂದಲೂ ಈ ಮತ್ಸ್ಯಂತ್ರ ಭೇದನ ಮಾಡುವುದಕ್ಕೆ ಅಸಾಧ್ಯವಾಗಿ ಹೋಯಿತು. ಹೀಗೂ ಆಯಿತಲ್ಲ, ಹೀಗೂ ನಡೆದು ಹೋಯಿತಲ್ಲ. ಕ್ಷತ್ರಿಯರು ಯಾರೂ ಇಲ್ಲ, ಯಾರೂ ಇಲ್ಲ. ನಾನು ಏನು ಹೋಗಲಿ? ಕ್ಷತ್ರಿಯ ಜಾತಿಯನ್ನು ಬಿಟ್ಟು ಮುಂದುವರಿಯಲೇ? ಯಾರಲ್ಲೇ ಹೇಳಿ? ನಾನೇನು ಮಾಡಲಿ? ಈ ಸ್ವಯಂವರ ಭಗ್ನವಾಗಿ ಹೋಯಿದ್ದೆ, ವಿಘ್ನವಂತೆ. ಜಾತಿ ಬಿಟ್ಟು ವ್ಯವಹಾರ ಮಾಡುವುದೇ, ಜಾತಿ ಬಿಟ್ಟು ವ್ಯವಹಾರ ಮಾಡುವುದೇ, ಏನು ಮಾಡಲಿ? ಅದವು ಕ್ಷತ್ರಿಯ ರಾಜಕುಮಾರರು ಯಾರು ಬಡಿಸೋಕ್ಕಾಗುವುದಿಲ್ಲ ಅಂತ ಆಯ್ತಾ? ನಮ್ಮ ಈ ಫಳವನ್ನು ಯಾರು ಮುರಿದಿಲ್ಲ. ಇದು ವಿಪ್ರ ಸಭೆ, ಯಾರಿದ್ದಾರೋ ಗೊತ್ತಿಲ್ಲ. ವಿಪ್ರ ಸಭೆ ಬನ್ನಿ. ಧರ್ಮನಿಗೆ ಕೃಷ್ಣ ಮಂದಗತವ ತೋರಿ ಮನದ
ಐದಿಂದ ಭೂಭುಜರೆಲ್ಲರೂ ಮತ್ಸ್ಯಯಂತ್ರವನ್ನು ಭೇದಿಸುವುದಕ್ಕೆ ವಿಫಲರಾದಾಗ ಮಹಾರಾಜನೇ ಘೋಷಿಸಿದನಲ್ಲ, ಸಭೆಯಲ್ಲಿರುವಂತಹ ವಿಪ್ರರು ಯಾರಾದರೂ ಸಮರ್ಥರಿದ್ರೆ ಎದ್ದು ಬಂದು ಮತ್ಸ್ಯಯಂತ್ರವನ್ನು ಭೇದಿಸಬಹುದು ಎನ್ನುವುದಾಗಿ. ಆ ಕಾರಣಕ್ಕಾಗಿ ಅಣ್ಣನ ಮುಖವನ್ನು ನೋಡಿದರೆ ಕನ್ಸನ್ನೆಯನ್ನು ಮಾಡಿದ. ಎದ್ದು ನಿಂತಾಗ ವಿಪ್ರರು ಹಲವು ಮಂದಿ ಅಣಕದ ಮಾತುಗಳನ್ನು ಆಡಿದರು. ಮತ್ತೆ ಕೆಲವರು ನನ್ನನ್ನು ಪ್ರೋತ್ಸಾಹಿಸಿದರು. ಹಾಗೆಯೇ ಎದ್ದೆ ನೇರವಾಗಿ ಸಭೆಗೆ ಬಂದಿದ್ದೇನೆ. ನಮ್ಮ ಅಣ್ಣನಿಗೆ ಮನದಲ್ಲಿಯೇ ವಂದಿಸಿದ್ದೇನೆ. ಮಂದರದರ ಮಂದಹಾಸದಿಂದ ನನ್ನನ್ನೇ ನೋಡಿ ಕನ್ಸನ್ನೆಯನ್ನು ಮಾಡ್ತಾ ಇದ್ದಾರೆ. ಅವನಿಗೂ ವಂದಿಸಿದ್ದೇನೆ. ತಾಯಿಯಾದಂತಹ ಕುಂತಿ ಮಾತೆಗೆ ಇಲ್ಲಿಂದಲೇ ವಂದಿಸಿದ್ದೇನೆ. ಗುರುಗಳಾದಂತಹ ದ್ರೋಣರ ಪದಯುಗಗಳನ್ನೇನಿದ್ದೇನೆ. ಇನ್ಯಾಕಂತೆ ತಡ, ಇರುವಂತಹ ಈ ಬಿಲ್ಲನ್ನೆತ್ತಿ ಮತ್ಸ್ಯಯಂತ್ರವನ್ನು ಈ ಕ್ಷಣವೇ ಭೇದಿಸುವುದಕ್ಕೆ ಯತ್ನಿಸ್ತೇನೆ. ನೋಡೋಣ. ಬಡಸಳು ಬಂದಳು ಮಂದಹಾಸನೆ ಕೃಪದ ನಂದನೆ ತೋಷ ದುಃಖಿನ ಇಂದು ಮುಖಿನ ನಿರೀಕ್ಷಿಸಿ ಸುಂದರ ಸುಪ್ರತಾಪ ಮೋಹನ ಸುಪ್ರತಾಪನ ಕಂದರದಿ ತೊಡಿಸಿದಳು ದಿವ್ಯ ಸುಗಂಧ ಮಾಲಿಕೆಯ ಬ್ರಾಹ್ಮಣರ ಸಭೆಯಿಂದ ಒಬ್ಬ ಎದ್ದು ಬಂದ ಬಾಣ ಜೋಡಿಸಿದ, ಪ್ರಯೋಗಿಸಿದ, ನಿನ್ನ ಕಣ್ಣಿಗೆ ಬಿತ್ತು, ಭೇದಿಸಿದ. ಅವಳು ಹಾರ ಹಿಡ್ಕೊಂಡು ಕಾಯ್ತಾ ಇದ್ದಳು. ಹೌದು, ಕೊರಳಿಗೆ ತೊಡಿಸಿದ್ಳು. ಇಬ್ಬರು ಜೊತೆಯಾಗಿ ಹೋಗ್ತಾರೆ. ಇವರೆಲ್ಲ ಕರತಾಟನ ಚಪ್ಪಾಳೆ ತಟ್ಟಿದ್ದೀರ. ನಿಮಗೊಂದು ಅಪಮಾನ ಆಗುವುದಿಲ್ಲ. ಹೌದು, ನಮ್ಮ ಜಾತಿಗೆ ಒಂದು ಅಪಮಾನ ಮಾಡಿದ್ದಲ್ವ ಇದು. ಕ್ಷತ್ರಿಯರನ್ನು ಬರೀಸಿದ್ದು ಸ್ವಯಂವರ ಕಲ್ಯಾಣ ಅಂತ ಕ್ಷತ್ರಿಯರಾದಂತ ನಮ್ಮನ್ನು ಬರೀಸಿ ಬ್ರಾಹ್ಮಣ ಹುಡುಗನಿಗೆ ಹೆಣ್ಣನ್ನು ಕೊಟ್ಟನಲ್ಲ, ಇದನ್ನು ನಾನು ಬಿಡುವುದಿಲ್ಲ. ವಿಚಾರಿಸ್ತೇನೆ.
ಉದ್ದೇಶದಿಂದ ನೀನು ಸಂಕಲ್ಪ ಮಾಡಿ ಪಡೆದಂತ ಹೆಣ್ಣು ನಮ್ಮ ಜಾತಿಯವರಿಗೆ ಕೊಡ್ಲಿಕ್ಕೆ ಸಂಕಲ್ಪ ಮಾಡಿದೆ ಎಂಬ ಭಾವನೆ ಇತ್ತು ನಮಗೆ. ನೀನು ಮಾಡಿದ್ದೇನೋ ನಮ್ಮಂತ ಕ್ಷತ್ರಿಯರ ವೀರವನ್ನು ಕರೆಸಿಕೊಂಡು ನಮ್ಮ ಸಮಕ್ಷದಲ್ಲಿ ನೀನು ನೀನೊಬ್ಬ ಕ್ಷತ್ರಿಯ ತಾನೆ? ಪಣವನ್ನು ಸ್ವೀಕರಿಸಿ ನೀನು ಕೂಡ ಇದನ್ನು ಭೇದಿಸುವುದಕ್ಕೆ ಬಂದವ. ನೀವು ಕೊಟ್ಟದ್ದು ಒಂದೇ ಸಲ ಅವಕಾಶ, 4 ಸಲ ಕೊಡಬೇಕಿತ್ತು. ನಿನಗೆ ಒಂದು ಅವಕಾಶ ಸಾಲುವುದಿಲ್ವಾ? ಸಾಕಾಗುವುದಿಲ್ಲ. ನೀನು ಕ್ಷತ್ರಿಯ ಅಲ್ವಾ? ಏನಾದ್ರೆ ಒಂದು ನಾಡಿನ ರಸ ಎನ್ನುವಂತ ಕಾರಣಕ್ಕೋಸ್ಕರವಾಗಿ ಯಾವುದಕ್ಕಾದ್ರೂ 3 ಸಲ ಅವಕಾಶ ಉಂಟು. ನಿನಗೆ ಒಂದೇ ಸಲ ಆಗಲಿ ಪ್ರಮಾಣಕ್ಕಾಗಲಿ 3 ಅವಾಗದು 3 ತಗೊಳ್ಳಿಕ್ಕೆ ಯಾರಾಯ್ತು ನಿಮಗೆ? ಒಂದೇ ಬಾರ ಕೊಡುವುದಕ್ಕೆ ನಮ್ಮ ಓಲೆಯಲ್ಲಿ ನಾವು ಬರೆದು ಅವತ್ತೇ ನಿಮಗೆ ಕಳುಹಿಕೊಟ್ಟಿದ್ದೇವೆ. ಒಂದೇ ಒಂದು ಪ್ರಯತ್ನದಲ್ಲಿ ಅದನ್ನು ಭೇದಿಸಬೇಕು ಎನ್ನುವ ಹಾಗೆ ಅದನ್ನು ನೀನು ತಿಳಿದು ಕೂಡ ಭೇದಿಸಲಾಗದೆ ಮತ್ಸ್ಯಲಾಂಛನ ಭೇದನದಿಂದ ಮಾತ್ರ ವೀರತ ತೀರ್ಮಾನ ಆಗುವುದಲ್ಲ. ಮತ್ತೆ ನಾನು ಕಥಾ ತಂಡದಲ್ಲಿ ವೀರ ನೋಡು, ಕೆಲವೊಂದು ಸ್ಥಳದಲ್ಲಿ ಒಂದೇ ಅವಕಾಶ ಅದನ್ನು ಉಪಯೋಗಿಸಿಕೊಳ್ಳಬೇಕು. ನಿನಗೆ ಇದು ಮಾತ್ರ ಬರುವುದಾ? ಭೇದಿಸುವುದಾಗುವುದಿಲ್ಲ. ಮಾದ್ರು ಆಗ್ಲಿಲ್ಲ ಅಂತ 2 ಸಲ ಕೊಡ್ತಿದ್ರೆ ಆಗ್ತಿತ್ತು. ಹೌದಾ? ಹೌದೌದು. ನಿನಗೆ ಒಂದು ಸಲ ಸಾಕಾಗುವುದಿಲ್ಲ, 2 ಸಲ ಬೇಕು. 3 ಸಲ ಬೇಕಾಗ್ತದೆ. ನೋಡು, ಒಳ್ಳೆ ಮಾತಿನಲ್ಲಿ ಹೇಳುತ್ತಾ ಇದ್ದೇನೆ. ನನ್ನ ತಂದೆಯವರೇ ತುಂಬಿದಂತ ಸಭೆಯಲ್ಲಿ ಘೋಷಣೆಯನ್ನು ಮಾಡಿದವರಿದ್ದಾರೆ. ಕ್ಷತ್ರಿಯರು ಯಾರು ಇಲ್ಲ ಎನ್ನುವಂತ ಕಾರಣಕ್ಕೋಸ್ಕರವಾಗಿ ವಿಪ್ರರು ಕೂಡ ಆಗಬಹುದು ಎನ್ನುವ ಹಾಗೆ ಆಗೋಸ್ಕರವಾಗಿ ವಿಪ್ರರು 5 ಮಂದಿ ಬಂದವರಿದ್ದಾರೆ. ಅದರಲ್ಲಿ ಒಬ್ಬ ಮತ್ಸ್ಯ ಯಂತ್ರವನ್ನು ಭೇದಿಸಿ ನಾನು ಎಷ್ಟು ಮಂದಿ ಅವರನ್ನು ಆಮೇಲೆ ನೋಡ್ತೇನೆ. ಹೌದಾ? ನಿನ್ನ ಮೊದಲು ನಿನ್ನ ಅಪ್ಪನನ್ನು ಕಟ್ಟಿ ನೀನು ಕೌರವ ಅಲ್ಲ. ನನ್ನ ಊರಿನಲ್ಲಿ ಬಂದು ನಿನ್ನ ದೊಡ್ಡಸ್ತಿಗೆ ಯಾವ ಊರು ನನ್ನದು ಇದು. ನೀನು ಕಾಣಿ ಊರದ ತೋರಿಸೇನು ನಿನಗೆ ನಾನು? ಹೌದಾ? ನಿನಗೆ ಹೊಡೆದು ಬಡ್ದು ನಿನ್ನನ್ನು ನೆಲಕ್ಕೆ ಹಾಕಿ ಕಾಣು ನಿನ್ನ ಮಣ್ಣು ನೋಡು. ನಿನ್ನ ಮಣ್ಣು ನೋಡು ತಪ್ಪಿನಿಗೆ ಇಲ್ಲಿ ಎಷ್ಟು ಮಂದಿ ನನ್ನವರಿದ್ದಾರೆ ಅಂತ ಗೊತ್ತು ನಿಂಗೆ? ಇಲ್ಲಿ ಬರ್ಲಿ ಈಗ ಬರ್ಲಿ. ಒಂದು ಕರೆ ಸಾಕು. ನಾನು ಕರೆದ್ರೆ ಈಗ ಬರ್ತಾರ? ಹೌದಾ? ಈಗ ಕರೀತಾರೆ. ನನ್ನ ಊರಿಂದ ಬಂದವರಿದ್ದಾರೆ. ಯಾರಲ್ಲಿ? ಚತುರಂಗ ಸೇನೆ ಸಿದ್ಧವಾಗಲಿ. ಊಟದ ಕ್ಷಣೆಗೆ ಬಂದದಲ್ಲ ಬ್ರಾಹ್ಮಣ. ನೀನು ಅದನ್ನು ಮಾಡಿ ಹೋಗು. ಮತ್ತೆ ಯಾಕೆ ನನ್ನನ್ನು ವಿರೋಧಿಸಿ? ಅದನ್ನು ನೀನು ಹೇಳಬೇಕಾಗಿಲ್ಲ. ಇದು ಈ ಸ್ವಯಂವರದಲ್ಲಿ ತೀರ್ಮಾನಿಸಿದಂತಹ ಪಂಥ ಹೇಗೆ? ಮತ್ಸ್ಯ ಯಂತ್ರವನ್ನು ಯಾರು ಭೇದಿಸುತ್ತಾರೋ ಅವರಿಗೆ ಈ ಹೆಣ್ಣು ಎಂಬುದಾಗಿ ಈ ಕಾಲಕ್ಕೆ ನನ್ನ ತಮ್ಮ ಇದನ್ನು ಭೇದಿಸಿದ. ನೀವು ಗಲಾಟೆ ಮಾಡುವುದು. ನೀವು ಅಣ್ಣ ತಮ್ಮಂದಿರ? ಹೌದು. ಅಣ್ಣ ತಮ್ಮ ಇದನ್ನು 5 ಜನವನ್ನು ಹಿಡಿದು ಹೊಡಿತೇನೆ. ಹೌದಾ? ನಾನು ಕೂಡಿ
ಬ್ರಾಹ್ಮಣ ಎನ್ನುವ ಒಂದೇ ಒಂದು ಕಾರಣಕ್ಕಾಗಿ ಇಷ್ಟಾದ ಮೇಲೆ ಸುಮ್ಮನೆ ಇರುದಲ್ಲ. ಬ್ರಾಹ್ಮಣ ನೋಡ್ತೇನೆ. ಮತ್ಸರಿಸಿ ಮುಂದುವರಿಯುತ್ತಾ ಇದ್ದಿ. ನಿನ್ನದಾದಂತಹ ಗರ್ವವನ್ನು ಕ್ಷಣ ಮಸನಿಯಾಗದೆನು ತಲೆ ನುಡಿದ ಧರ್ಮಜ. ಪಾಂಚಾಲ ನಗರದಲ್ಲಿ ದ್ರೌಪದಿ ಸ್ವಯಂವರದಲ್ಲಿ ಪಣವನ್ನು ಗೆದ್ದು ನೀನೇ ದ್ರೌಪದಿಯನ್ನು ಸ್ವೀಕರಿಸಿದೆ. ಏನು ಮಾಡೋಣ? ಇವಳನ್ನು ಕರಕೊಂಡು ನಾವು ನಮ್ಮ ಅಮ್ಮ ಇರುವಂತಹ ಈ ಉಡಾಲನ ಭವನಕ್ಕೆ ಬಂದಾಗ ಅವರು ಒಳಗಿದ್ದರು. ನಾ ಹೇಳಿದೆ, ನೀ ಹೇಳಿದೆ ಅಮ್ಮ ನಾ ಹೆಣ್ಣು ತಂದೆ ಅಂತ. ಅಮ್ಮನಿಗೆ ಹಣ್ಣು ಅಂತ ಕೇಳಿತು. ಹಂಚಿಕೊಳ್ಳಿ ಅಂತ ಆಡಿದಳು. ಬಂದು ನೋಡುವಾಗ ತಂದದ್ದು ಹೆಣ್ಣು, ಹಣ್ಣಲ್ಲ ಅಂತ ಗೊತ್ತಾಯಿತು. ಅಮ್ಮನ ಮಾತು ಯಾವತ್ತೂ ಸುಳ್ಳಾಗದು. ಅಮ್ಮ ಎನ್ನುವ ಶಬ್ದಕ್ಕೆ ಸತ್ಯ ಅಂತ ಅರ್ಥ. ಅದು ಶ್ರುತಿವಚನ ಅಂತ ತಿಳಿದ ನಾವು ಚಿಂತಿಸುವ ಹೊತ್ತಿನಲ್ಲಿ ಆಗಮಿಸಿದವರು ಸೌಮ್ಯರ ಜೊತೆಯಲ್ಲಿ ವೈಶಂಪಾಯನ ಮುನಿಗಳು. ವೇದವ್ಯಾಸರೇ ಬಂದರು, ವಿಷಯವನ್ನೆಲ್ಲ ಹೇಳಿದರು. ಇದು ನಿಮ್ಮ ನಾಲಗೆಯಿಂದ ಬಂದದ್ದಲ್ಲ, ಭಗವಂತನೇ ನಿಮ್ಮ ನಾಲಗೆಯಿಂದ ಆಡಿದ್ದು. ಇವಳು ಸಾಮಾನ್ಯಳಲ್ಲ, ಹಿಂದಣ ಜನ್ಮದಲ್ಲಿ ಸ್ವರ್ಗಲಕ್ಷ್ಮಿ, ಪಂಚೇಂದ್ರಿಯರ ಸತಿಯಾಗಿ ಹುಟ್ಟಬೇಕೆನ್ನುವುದು ಶಿವಸಂಕಲ್ಪ. ಮುಂದೆ ನಾರಾಯಣಿಯಾಗಿ ಮೌದ್ಗಲ್ಯಮುನಿಗೆ ಪತ್ನಿಯಾಗಿ ಹುಟ್ಟಿದಳು. ಶಿವ ತಪಸ್ಸನ್ನು ಮಾಡುತ್ತಾ ಇದ್ದ ಸಂದರ್ಭದಲ್ಲಿ ಪತಿಂ ದೇಹಿ ಪತಿಂ ದೇಹಿ ಪತಿಂ ದೇಹಿ ಎಂಬ ಹಾಗೆ 5 ಸಾರಿ ಕೇಳಿದ ಕಾರಣ ಶಿವ ಅಸ್ತು ಅಂತ ಹೇಳಿದ. ಅದರಂತೆ ಪಂಚೇಂದ್ರಿಯರ ಪತ್ನಿಯಾಗಿ ಈಗ ಬಂದಿದ್ದಾಳೆ. ನಾವು ಸಾಮಾನ್ಯರಲ್ಲ. ಋತಧಾಮ, ವಿಶ್ವಬುಕ್, ಶಿಬಿ ಹೀಗೆ ಪಂಚೇಂದ್ರರು ಅಂತ ಆಡಿದ್ದಾರೆ. ತೇಜಸ್ವಿ ಮುಖ್ಯರು ಆದ ಕಾರಣ ಪಂಚ ಇಂದ್ರರು ಪೃಥ್ವಿಯ ಧರ್ಮವನ್ನು ಪಾಲಿಸುವುದಕ್ಕೆ ಬೇಕಾಗಿ ಪಾಂಡವರೈವರಾಗಿ ಹುಟ್ಟಿಕೊಂಡ ಕಾಲದಲ್ಲಿ ಪಾಂಚಾಲೆ ನಮ್ಮ ಪತ್ನಿಯಾಗಿ ಬಂದವಳಿದ್ದಾಳೆ. ಸ್ವೀಕರಿಸಿದವರು ನಾವು. ಇನ್ನೂ ನಾವು ನೆಮ್ಮದಿಯಿಂದ ಇವಳ ಜೊತೆಯಲ್ಲಿ ಇಲ್ಲೇ ಈ ದ್ವೈತ ವನದಲ್ಲಿ ಸ್ವಲ್ಪ ಸಮಯ ಕಳೆಯೋಣ. ಆಗದೆ ಬನ್ನಿ. ಕೌರವರು ಶೋಭಿದೆಯೇ ದುಷ್ಟರವನಾಡವರುಳಿದು ಮನ ಸ್ವಸ್ಥವಿಲ್ಲ ತಮ್ಮ. ಹೇಳ್ತಾರೆ, ಈಗ ಎಲ್ಲರೂ ಹೇಳ್ತಾರೆ, ಗಾಂಧಾರಿ ದೇವಿಗೆ 101 ಮಕ್ಕಳು, ಒಂದಕ್ಕೂ ಸ್ವಯ ಬುದ್ಧಿ ಇಲ್ಲ. ಈಗ ಹೌದು ಅಂತ ದೂರ ದೂರ ಹೇಳಿಕೊಂಡು ಕಿವಿಗೆ ಕೇಳುವ ಹಾಗೆ ಹೇಳಲಿಕ್ಕೆ ತೊಡಗಿದ್ದಾರೆ. ಅಸ್ತವ್ಯಸ್ತ ಮನ ಅಂತ ಹೇಳಿದ್ರು ಇವರು ಹಿಂದಿರುವರು. ಮನಸ್ಸು ಸರಿ ಇಲ್ಲ, ಇವತ್ತು ಬುದ್ಧಿ ಸರಿ ಇಲ್ಲ. ಈಗ ವಿಕಲ್ಪ ಆಗದೆ ಇದ್ದೀತ ವಿರೋಧಿಗಳು ದಿನದಿಂದ ದಿನಕ್ಕೆ ಉನ್ನತಿ ಸಾಧಿಸ್ತಾರೆ ಅಂತ ಯಾರಿಗಾದ್ರೂ ಹೌದಲ್ವಾ? ವಿರೋಧಿಗಳ ನಾಶ ಆಗಬೇಕು ಅಂತ ಇಷ್ಟೆಲ್ಲ ಮಾಡುವುದು. ಅವರು ಉದ್ಧಾರ ಹೊಂದು ದಿನದಿಂದ ದಿನಕ್ಕೆ ನಾನು ಹೇಗ ಸಹಿಸಬೇಕು? ಎಂತದ್ದು ಮಾಡಿದ್ರು ಸಹ ಆಗುದಿಲ್ಲ. ದ್ರುಪದರಂದಿನಿ ಪಾಂಚಾಲಯ ಸ್ವಯಂವರದಲ್ಲಿ ಪ್ರಕಟರಾದ್ರು. ಹಿರಿಯವರೆಲ್ಲ ಹೇಳಿದ್ರು ಕರಿಬೇಕು ಅವರನ್ನು. ಒಂದೇ ಮನೆಯಲ್ಲಿ ದಿನ ಹೋಗ್ಲಿಕ್ಕಿಲ್ಲ ಅಂತ ಹೇಳಿದೆ. ಖಂಡಿತ ಪಾಂಡವರ ಕೌರವರ ಹೆಸರು ಹೇಳಿ ಎಲ್ಲಿಯಾದ್ರೂ ಅಕ್ಕಿ ಹಾಕಿದ್ರೆ ಅಕ್ಕಿ ಕೂಡ ಬೇಯಲಿಕ್ಕಿಲ್ಲ. ಅದಕ್ಕೆ ಅವರು ಮನೆ ಬೇರೆ ಮಾಡಿದ್ರು. ಇಂದ್ರಪ್ರಸ್ಥ ಆಯ್ತು, ಅಲ್ಲಿ ರಾಜ ಸುಯಾಧ್ವರ ಮತ್ತೊಂದು ಇನ್ನೊಂದು ಮಾಡಿದ್ರು. ಆವಾಗ ನನಗೆ ಸಹಿಸಲಿಕ್ಕೆ ಆಗ್ಲಿಲ್ಲ.
ಅವಾಗ ಮಾವ ಕರ್ಕೊಂಡು ಬಂದ್ರು, ಬರ್ಲಿಕ್ಕೆ ಹೇಳಿದ್ದು, ಜೂತ ಮಾಡಿ ಆಡಿತು, ಜೂತದಲ್ಲಿ ಸೋಲಿಸಿ ಕಾಡಿಗೆ ಕಳಿಸಿದ್ರು. ಇನ್ನಾದ್ರೂ ನೆಮ್ಮದಿ. ಕಾಡಿನಲ್ಲಿ ಇವರು ನವೆದು ಸಾಯ್ಬೇಕು ಅಂತ. ಇವರಿಗೆ ಕಾಡೇ ನಾಡಾಗಿದೆ ನೋಡಿದ್ರೆ, ಅವರಿಗೆ ಕೇಳಲಿಕ್ಕೂ ಮನಸ್ಸಿಲ್ಲ ಕೌರವನ ಕತೆ, ಅಷ್ಟು ಬೇಸರ ಆಗಿದೆ ಅವರಿಗೆ. ಕೇಳಿ ಸಾಕಾಗಿದೆ ಕೌರವನ ಕತೆ. ಹೌದಾ? ಕಾಡಿನಲ್ಲಿ ನವೆದು ಸಾಯ್ಬೇಕು ಅಂತ ಆಲೋಚನೆ ಮಾಡಿದ್ರೆ ಕಾಡಿನಲ್ಲಿ ಉನ್ನತಿ. ಹೌದು. ಗುರುಗಳಾದಂತಹ ದೂರ್ವಾಸರನ್ನು ಕಳುಹಿಕೊಟ್ಟೆ. ಅವರು ಹೊಟ್ಟೆ ತುಂಬ ಉಂಡು ತೆಗಿದ್ರಂತೆ, ಊಟ ಮಾಡದೆ ತೆಗಿದ್ರು ಅಂತ. ಎಲ್ಲ ನಾಟಕ ಅಲ್ವ ಋಷಿ ಅವರಿಗೆ ಹರಸಿ ಹೋದ್ರಂತೆ. ಆಮೇಲೆ ಅರ್ಜುನ ಇಂದ್ರಕೀಲಕಕ್ಕೆ ಹೋಗಿ ವಿಶೇಷವಾದಂತಹ ಶಕ್ತಿಯನ್ನು ಹೊಂದಿದ್ದಾನಂತೆ, ಪಾಶುಪತಾದ ದಿವ್ಯಾಸ್ತ್ರಗಳು. ಈ ವರ್ತಮಾನೆಲ್ಲ ಕೇಳುವಾಗ ಒಟ್ಟು ಅಕ್ಷಯ ಪಾತ್ರೆ ಒಟ್ಟು ಕಾಡಿನಲ್ಲಿದ್ರೆ ಅವರಿಗೆ ಸಂತೋಷವೇ. ಅವರಿಗೆ ನಾಡಿಗಿಂತ ಸೊಗಸಾಗಿ ಕಾಡಿದೆ ಅಂತ ಆಗುವಾಗ ವಿರೋಧಿಗಳ ಉನ್ನತಿ, ಈ ಅಭಿವೃದ್ಧಿ, ಇದನ್ನೆಲ್ಲ ನೋಡಿದ ನಾನು ಹೇಗೆ ಬದುಕಿರ್ಬೇಕಪ್ಪ. ಪ್ರಾಣ ಕೂಡ ಜೋಲಿ ಜೋಲಿ ಮಾವಯ್ಯ ಗಾಂಧಾರಪತಿ. ಏನು ಕೂಗುದೇನು ನೀನು? ಯಾವತ್ತು ಕೂಗುದೇ ಆಯ್ತಲ್ಲ ನಿನ್ನದು? ಅಳುವುದೇ ಅಲ್ಲ, ಕೌರವನದ್ದೇ ತೆಕ್ಕೊಂಡ್ರೆ ಇವುದೆಲ್ಲ ಅದ್ವಿ. ನಾವೊಂದು ವಿರೋಧಿಗಳ ನಾಶಕ ಹೊರಟು ಎಷ್ಟು ಕಾಲ ಆಯ್ತು, ಏನೆಲ್ಲ ತಂತ್ರಗಾರಿಕೆ ಮಾಡಿದ್ವು ಅಂತ ಇಂಥವನಿಗೆ ಆಗುದಿಲ್ಲ ಅಂತ. ಅದೆಲ್ಲ ನಾನು ಆಲೋಚನೆ ಕುಳಿತು ಏನೆಲ್ಲ ಮಾಡಿ ಆಯ್ತು ಅಂತ. ಅಲ್ಲ, ನನ್ನನ್ನು ಸೋಲುದು ಕಾಣುವುದಿಲ್ಲ ನನಗೆ. ನನ್ನಲ್ಲಿ ಏನೇನೆಲ್ಲ ಮಾಡಿಸ್ತೀವಿ ಪುಣ್ಯಾತ್ಮ ನೀನು ಅಂದ್ರೆ ಮಾವಯ್ಯ ನೀವೆಲ್ಲ ಹೇಳಿದ್ದು ಮಾವಯ್ಯ. ಏನು? ಅಲ್ಲ, ಅವರ ನಾಶಕ ಏನೆಲ್ಲ ಮಾಡುವ ಅಂತ. ಮತ್ತೆ ನೀವು 4 ಜನ ಇಲ್ಲದಿದ್ರೆ ಉಂಟಲ್ಲ, ಕೌರವ ಯಾವಾಗಲೇ ಸಾಯ್ತಿದ್ದ. ಈಗ ನೀವು 4 ಮಂದಿ ಇದ್ದಗಳನ್ನು ಬದುಕಿದ್ದೆ ನಾನು ಈಗಲೂ. ಅಳಿಯ ಮಾವ, ನಾನು ಗಾಂಧಾರ ಬಿಟ್ಟು ಇಲ್ಲಿಗೆ ಬಂದದ್ದು ಯಾಕೆ? ನಿಮಗೇನು ಗಾಂಧಾರದಲ್ಲಿ ಇಲ್ವಾ ಬೇಕಾದಷ್ಟು ರಾಜ್ಯ ಇಲ್ವಾ? ಹೌದು. ಅನ್ನಕ್ಕೆ 0 ಆಗ್ತದಂತ ನಾನು ಬಂದದ್ದ. ಅಕ್ಕನನ್ನು ಕೊಟ್ಟಿದ್ದೀರಿ ಅಂತ ಬಂದು ಇಲ್ಲಿ ಮನೆ ಮಾಡಿದ್ದೀವಿ. ಅಲ್ಲಿಗಿನ್ನ ಏನೆಲ್ಲ ಉಂಟು ನಿನಗೆ ಈ ಸಲ ಒಂದು ಗತಿ ಕಾಣಿಸ್ಬೇಕು ಅಂತ ಕೌರವನಿಗೆ ಒಂದು ಗತಿ ತೋರಿಸಲಿಕ್ಕೆ ಬಂದದ. ಹಾಗಲ್ಲ ಪುಣ್ಯಾತ್ಮ, ನಿನ್ನನ್ನು ಉದ್ಧಾರ ಮಾಡ್ಬೇಕು ಅಂತ ನೀವು ಹಾಗೆ ತೀರ್ಮಾನ ಮಾಡಿದ್ದೀರಿ. ನಿಮ್ಮ ಬಗ್ಗೆ ಒಂದು ವಿಶ್ವಾಸವೂ ಇತ್ತು ನನಗೆ. ಅದು ವಿಶ್ವಾಸ ಎಲ್ಲ ಹುಸಿಯಾಗಿ ಹೋಯ್ತು ಈ ಸಲ ಅಂತ. ಯಾಕೆ? ನನ್ನನ್ನು ಕಾಯುವವರು ಯಾರು? ಈಗ ಪಾಂಡವರು ಇಲ್ಲಿ ಇದ್ರೆ ಸಮಸ್ಯೆ ಆಗ್ತದೆ ಅಂತ ಅವರನ್ನು ಕಾಡಿಗೆ ಕಳಿಸಿದ್ದಲ್ಲ. ಜೂತ ಆಡ್ಲಿಕ್ಕೆ ಹೇಳಿದವರು ನೀವೇ. ಅವಾಗ ನಾನು ಹೇಳಿದ್ದಲ್ವಾ, ನನಗೆ ಆಟ ಆಡುವ ಹುಚ್ಚಿಲ್ಲ, ನನಗೆ ಆಟ ನೋಡುವ ಚಾಟ ಅಂತ ಹೇಳಿದೆ ನಾನು. ಹೌದಾ? ನೀವು ಅವಾಗ ಜೂತದೊಳವರ ಸೋಲಿಸುವೆ ಅಂತ ಹೇಳ್ತಲ್ವಾ. ನಾನು ಸೋಲಿಸವರನ್ನು ಕಾಡಿ ಗಳಿಸಲಿಲ್ವಾ? ನೀವು 2 ತೋರಿಸಿದ್ದ ಅವತ್ತು ದಾಳ ಹೀಗೆ ಮಾಡಿದನಲ್ಲಿ. ಮತ್ತೆ ಯಾಕೆ ಚಿಂತೆ ಯಾಕೆ ನಿನಗೆ? ಆ ದಾಳ ಹೌದು. ಈಗ ತಿರುಗಿಸಿ ನಾವು ಅವರನ್ನು ಸೋಲಿಸಿ ಮರದ್ಯೂತದಲ್ಲಿ ಕೂಡ ಸೋಲಿಸಿ ಕಾಡಿಗೆ ಕಳಿಸಿ ಆಗಿದೆ. ಇನ್ನು ಚಿಂತೆ ಯಾಕೆ ನಿನಗೆ? ಕಾಡಿನಲ್ಲಿ ಕಷ್ಟಪಟ್ಟಾರು ಆಲೋಚನೆ ಮಾಡಿದ್ರೆ ನಾಡಿಗಿಂತಲೂ ಸುಖವಾಗಿ ಅಲ್ಲಿ ಕಾಲ ಕಳೆಯುತ್ತಾರೆ. ಊಟ ಮಾಡ್ಲಿಕ್ಕೆ ಹೊತ್ತೊತ್ತಿಗೆ ಬೇಕಾದ್ರೆ ಅಕ್ಷಯ ಪಾತ್ರೆ ಉಂಟಂತೆ, ಸೂರ್ಯದೇವ ಕೊಟ್ಟದ್ದು, ಬೇಕಾದೆಲ್ಲ ಸಿಗ್ತದೆ ಅವರಿಗೆ. ಹೌದಾ? ಅಕ್ಷಯ ಪಾತ್ರೆ. ಆಮೇಲೆ ಅರ್ಜುನ ಮೊನ್ನೆ ಇಂದ್ರಕೀಲಕಕ್ಕೆ ಹೋಗಿ ಬಂದಂತೆ. ಬರುವಾಗ ಪರಮೇಶ್ವರ ದೇವರು ದಿವ್ಯಾಸ್ತ್ರಗಳನ್ನೆಲ್ಲ ಕೂಡ ಅಸ್ತ್ರ ಸಂಗ್ರಹ ಮಾಡಿ ಬಂದಿದ್ದಾನೆ. ಹೌದಾ? ನಾವಿಲ್ಲಿಂದ ದೂರ್ವಾಸರನ್ನು ಕಳಿಸಲಿಕ್ಕೆ ನೀವೆಲ್ಲ ಹೇಳಿದ್ದು. ನಾನೇ ಹೇಳಿದ್ದು. ದೂರ್ವಾಸರಿಗೆ ಬೇಕಾದಷ್ಟು ಕೊಟ್ಟದ್ದು. ಏನು ಬೇಕು ಅಂತ ಅವರು ಕೇಳುವಾಗ ಹೇಳಿದ್ರು ನಾನು, ಪಾಂಡವರು ಊಟ ಮಾಡಿ ದ್ರೌಪದಿ ಊಟ ಮಾಡಿದ ಮೇಲೆ ನೀವು ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರು ನಾನು. ದ್ರೌಪದಿ ಉಂಡ ಮೇಲೆ ಅವತ್ತಿನ ಮಟ್ಟಿಗೆ ಏನು ಸಿಕ್ಕುದಿಲ್ಲ ಅಂತ, ಎಲ್ಲ ಮುಗೀತದೆ ಅಂತ ಹಾಗೆ ಸೂರ್ಯದೇವರು ಹೇಳಿದ್ರು. ಆ ಹೊತ್ತಿಗೆ ನೋಡಿ ಹೋದ್ರ ಅಲ್ಲ, ಮೊದಲು ಹೋದ್ರ ಎಂತದ್ದು ಗೊತ್ತಿಲ್ಲ. ಇವರು ಹೋದವರು ನದಿಯಲ್ಲಿ ಸ್ನಾನಕ್ಕೆ ಇಳಿದ ಕೂಡ ಇಷ್ಟ ಆಗಿರುತ್ತೆ ಅವ್ರ ಹೊಟ್ಟೆ ಎಲ್ಲ, ಹಾಗೆ ಡೊಳ್ಳೊಟ್ಟೆ. ಆಮೇಲೆ ತೆಗಿಲಿಕ್ಕೆ ತೊಡಗಿದ್ರದ್ದು. ಈ ಮಧ್ಯ ಒಬ್ಬ ಪ್ರವೇಶ ಮಾಡಿದ ಕೃಷ್ಣ ಅಲ್ಲಿಗೆ. ಅವ ಏನು ನಾಟಕ ಮಾಡಿದ ಅಂತ ಗೊತ್ತಿಲ್ಲ. ಎಲ್ಲ ದೂರ್ವಾಸನ ಶಿಷ್ಯರು ಸಮೇತ ಪಾಂಡವರಿಗೆ ಅನುಗ್ರಹ ಮಾಡಿಯೇ ಹೋದದ್ದು. ನಾವು ಅವನತಿ ಹೊಂದಬೇಕು ಅಂತ ಇಷ್ಟೆಲ್ಲ ಹುನ್ನಾರ ನಡೆಸಿದ್ರು, ನಮ್ಮ ಈ ಹಂಚಿಕೆ ಒಂದು ನಡೆಯುವುದಿಲ್ವಲ್ಲ. ಅದಕ್ಕೆ ಚಿಂತೆಯ ಎಂತದ್ದ ನನಗೆ ವಿಷ ಹಾಕಿ ಕೊಟ್ಟಿದ್ದೇನೆ ಗೊತ್ತಿಲ್ಲ. ಹೌದು, ಅದು ಪರಿಣಾಮ ಆಗಲಿಲ್ಲ. ವಿಷ ಹಾಕಿ ಕೊಟ್ಟದ್ದು ಕೂಡ ನೀನು ಚಿಂತಿಸುವಂತ ಅಗತ್ಯವೇ ಇಲ್ಲ. ಈಗ ನೇರವಾಗಿ ಅವರಲ್ಲಿ ಗೆಲ್ಲುವುದಕ್ಕಾಗುದಿಲ್ಲ. ಹೌದು, ಈಗ ಶಕ್ತಿ ಹೆಚ್ಚಾಗಿದೆ ಅವರಲ್ಲಿ. ಹೌದು ಹೌದು. ಬೇರೆ ದಾರಿ ಉಂಟಲ್ಲ. ಬೇರೆ ದಾರಿ ಯಾವುದು?
ಯುದ್ಧದ ಮೂಲಕ ಸೋಲಿಸುವುದಕ್ಕಾಗುವುದಿಲ್ಲ. ಮರಳಿ ಜೂತಕ ಕರೆದ್ರೆ ಬರ್ಲಿಕ್ಕಿಲ್ಲ. ಇನ್ನು ಯಾವ ದಾರಿಯಲ್ಲಿ ಸೋಲಿಸಲಪ್ಪ? ನನ್ನಲ್ಲಿ ಉಪಾಯ ಉಂಟು. ಉಂಟ? ಮತ್ತೆ ನಾನು ಯಾಕಿರುವುದು ನಿನಗೆ ಗತಿ ಕಾಣಿಸುವುದಕ್ಕ? ನೀವು ಆಗಿಂದ ಹೇಳ್ತೀರಿ ಗತಿ ಕಾಣಿಸುವುದುಂಟ. ನಿನ್ನ ಉದ್ಧಾರಕ್ಕೆ ಬಂದದ್ದು ನಾನು. ಮಾವ ಏನು ಮಾರ್ಗ ಉಂಟು ಅಂತ ಹೇಳಿದ್ರಲ್ಲ, ಇನ್ನು ಯಾವ ಮಾರ್ಗ ಉಂಟು? ನೇರ ಮಾರ್ಗ ಇಲ್ಲ. ವಾಮ ಮಾರ್ಗ ಅವತ್ತು ನೋಡಿ ಆಗಿದೆ. ಇನ್ನೊಂದು ಮಾರ್ಗ ಯಾವುದದು ಹೇಳ್ತೇನೆ ಬಾಯಿಲಿ ಬಾ. ಈಗ ಮಾಟ ಮಂತ್ರ ಮಾರಣ ಎಲ್ಲ ಮಾಡ್ಬೇಕು. ಅದ್ರಲ್ಲೆಲ್ಲ ದೊಡ್ಡ ಪರಿಣಾಮ ಆದೀತ. ಏನಾಗದೆ? ದೊಡ್ಡ ವಿಶ್ವಾಸ ಇಲ್ಲ. ಮಾಟ ಮಂತ್ರ ಎಲ್ಲ ಮಾಡಿದ್ರೆ ನೀನೀಗ ಇಲ್ಲಿ ನಿಂತಿದ್ಯಲ್ಲ, ಹೌದು, ನಿನ್ನನ್ನು ಇಲ್ಲದಾಗೆ ಮಾಡಿ ಅಷ್ಟು ನನ್ನನ್ನಿಲ್ಲದಾಗೆ ಮಾಡುದ? ಅದು ಬೇಡಪ್ಪ, ಅದು ಬೇಡ. ಅಷ್ಟು ಶಕ್ತಿ ಉಂಟು ಅಂತ ಅದಕ್ಕೆ. ನಮಗೆ ಬೇಡ. ನೋಟಮ್ಮ ವಾಮಾಚಾರ ತುಂಬಾ ಮಂತ್ರವಾದಿಗಳಿದ್ದಾರೆ. ಕೆಲವರು ಇಂಥ ಕಡೆಯ ಮಂತ್ರವಾದಿ, ಕೆಲವರು ಅಂತ ಕಡೆಯ ಮಂತ್ರವಾದಿ, ಕೆಲವು ಕಡೆ ಭೈರವ ಉಪಾಸಕರು, ಕೆಲವರು ಚಾಮುಂಡಿ ಉಪಾಸಕರು ಅಂತೆಲ್ಲ ಫಲಕ ಹಾಕಿರ್ತಾರೆ. ಅವರೆಲ್ಲ ಆಗ್ಲಿಕ್ಕಿಲ್ಲ. ನನ್ನಲ್ಲಿ ಏನು ಹುಟ್ಟಾಗುದಿಲ್ಲ, ಆಗಲ್ಲ ಫಲಕ ಹಾಕುದಲ್ಲಿ. ನನ್ನಲ್ಲಿ ಒಬ್ಬ ಜನ ಇದ್ದಾನೆ, ಕನಿಕ ಎನ್ನುವ. ಹೇಗೆ ಜನ ಕನಕರಾಗಿದ್ದಾನ? ಕನಕ ಅವನು ನೋಡ್ಬೇಕು. ಪಾಂಡವರಿಗೆ ಅಲ್ಲಿ ಕಾಡಿನಲ್ಲಿದ್ದಾರಾ? ಹೌದೌದು. ಇಲ್ಲದಾಗೆ ಮಾಡಿಸ್ತಾನೆ ಅವನು. ಎಲ್ಲಿ ಅಲ್ಲಿಗೆ ಹೋಗಿ ಮಾಡುವುದಲ್ಲ, ಇಲ್ಲಿ ಇದ್ದಲ್ಲಿ. ಕೌರವನಿಗೆ ಯಾರಾದ್ರೂ ಮಾಡಿದ್ರ ಅಂತ ನನಗೆ ಸ್ವಲ್ಪ ಯಾರು? ನನಗೆ ಒಮ್ಮೊಮ್ಮೆ ಕೈ ಕಾಲು ಬರದಾಗೆಲ್ಲ ಆಗುದು. ನಿನಗೇನು ಆಗುದಿಲ್ಲ ಪುಣ್ಯಾತ್ಮ. ನಾನಿದ್ದಾನೆ, ಅವನಿಗೆ ಅದುವೇ ಕೆಲಸ. ನಾನಿದ್ದೇನಲ್ಲ, ಅವ ಉಂಟಲ್ಲ ಅಲ್ಲಿಗೆ ನೋಡುದು. ನೋಡಿ ಇವ ಹೀಗೂ ದುಡಿತಾರಲ್ಲ, ಇವನೊಂದು ಕಾಲು ಬರದಾಗೆ ಮಾಡುವಂತ. ಅವ ಸಾಯುದಿಲ್ಲ ಅಂತ ನಾನು ಆಲೋಚನೆ ಮಾಡುದು. ಅವನಿಗೆ ಹಾವು ಕಚ್ಚಿ ಸಾಯಿದ್ಯವ ಅಂತ. ನನಗೆ ಮೊನ್ನೆ ಹೇಳಿದ್ರಿ ಅವರು, ನಿನಗೆ ಅವು ಪ್ರಯೋಗ ಮಾಡ್ಲಿಕ್ಕೆ ಹುಟ್ಟಿಕೊಂಡವ ಅಂತ. ಯಾರು? ಅವನಿಗೆ ಇಲ್ಲಿ ತುಂಬಾ ದುಡಿಯೋರನ್ನು ಕಂಡ್ರೆ ಆಗುದಿಲ್ಲ ಅಂತ ರಂಗದಲ್ಲಿ. ಅದಕ್ಕೆ ಅಲ್ಲಿ ಸತ್ತವ ಅಲ್ಲಿ ಕುಳಿತುಕೊಂಡು ಯಾರ್ಯಾರನ್ನೆಲ್ಲ ಕರ್ಕೊಂಡು ಬಂದು ಮಾಡುದಂತೆ ಅಂತ. ಇವರು ಹೇಳಿದ ಕಾರಣ ವಿಶ್ವಾಸ ಬರ್ತದ. ನನಗೆ ಯಾಕಪ್ಪ ಇವತ್ತು ಕಾಲು ಬರುವುದಿಲ್ಲ ಅಂತ ಆಲೋಚನೆ ಮಾಡುದು. ಅವಾಗ ನನಗೆ ಗೊತ್ತಾಗುದು ವಿಷಯ. ಅವ ಎಂಥದ್ದು ಮಾಡಿದ ನಮ್ಮನ್ನು ಕರ್ಕೊಂಡು ಬಂದು ಅಂತ. ಅದು ಅವನಿಗೆ ತಿರುಗಲಿಕ್ಕೆ ಉಂಟು. ನಿನ್ನದು ಸಮಸ್ಯೆ ಮುಗಿಲಿಕ್ಕಿಲ್ಲ. ಅಲ್ಲ, ನಾನು ಹೇಳಿದ ಅವನಿಗೆ ತಿರುಗಲಿಕ್ಕೆ ಉಂಟ ಅಂತ. ಇನ್ನು ಎಲ್ಲಿಯಾದ್ರೂ ಮಾಡಿದ್ದು ಪರಿಣಾಮ ಆಗದಿದ್ರೆ ಅದು ಅವನಿಗೆ ತಿರುಗಿ ಹೊಡಿಲಿಕ್ಕೆ ಉಂಟ. ಅದಿಲ್ಲ, ಅದೊಂದು ಹೊಡಿಬೇಕು. ಹಾಗಾದ್ರೆ ಏನಾದೀತು. ಈಗ ನಿನಗೆ ನನಗೂ ಒಮ್ಮೆ ಸಕ್ಕರೆ ತಿನ್ಬೇಕಲ್ಲ. ನಿನಗೆ ಆಗದಾಗೆ ನಾನಿದ್ದೇನಲ್ವ? ಆದೀತು ಅಲ್ಲ. ಈಗ ಅವನನ್ನು ಕರೆಸಬೇಕು. ಕನಿಕ ಮಾಟ ಮಾಡ್ಯಾನು. ಮಾಟ ಮಾಡ್ತಾನೆ. ಎಲ್ಲ ಹೇಳಿಟ್ಟಿದ್ದೀರಾ? ಎಲ್ಲ ವ್ಯವಸ್ಥೆ ಮಾಡಿದ್ದೇನೆ. ಎಲ್ಲಿದ್ದಾನೆ? ಅವನು ಬಂದ್ರೆ ಅವನಲ್ಲೇ ಮಾತಾಡ್ತಾನೆ. ಇವ ಯಾವ ಬೂದಿ ಬೈರಾಗಿ ಬಂದದ್ದು ಓಮಿನಿ ಅಂತೆ. ಹಾವಾಡಿಗನಾಗಿದ್ದಾನೆ. ಇವಂತದ್ದು ಆಡುದು ತುಂಬನೇ. ಇವನೇ ಕನಿಕ. ಈತನಾರು ನನ್ನ ಹಳ್ಳಿಯ ಪುಣ್ಯಾತ್ಮ. ಅಳಿಯಂದಿರಿ ಹೋದವದಲ್ಲಿ ಕೇಳುದು ಈತನಾರು. ಈತನ ಕೌರವೇಂದ್ರನ ಚಕ್ರವರ್ತಿಯನ್ನು ಎಲ್ಲರೂ ಕೇಳುದು. ಸರಿ, ನನಗೆ ಚಕ್ರವರ್ತಿ ಒಂದೇ ಚಕ್ರವರ್ತಿ ಒಂದೇ. ಹೌದಾ? ಸರಿ ನೋಡಣ್ಣ ಅವರನ್ನು. ಏನಾಗಬೇಕು? ಒಂದು ನಿಮ್ಮ ಸಿದ್ಧಿಮೂರ್ತಿ ಯಾವುದು ಸ್ವಾಮಿ? ಅಲ್ಲ, ಈಗ ತಾನೇ ಒಂದು ಗಾಡಿ ಪೂಜೆಯಾಗಿ ಬಿಟ್ಟಾಗಿ. ಹೌದು, ನಾಡ್ದು ಕೊಂಡೋಗ್ಲಿಕ್ಕೆ. ಅಲ್ಲ, ನಿಮ್ಮ ಸಿದ್ಧಿ ದೇವತೆ ಯಾವುದದು? ಕುಟ್ಟಿ ಜಾತ. ಅದೆಲ್ಲಿ ಇರುವುದದು? ಕುಟ್ಟಿ ಜಾತ ಯಾನೇ ಜಾತಗುಟ್ಟಿ. ಜಾತಗುಟ್ಟಿ. ಈಗ ನನ್ನ ಅಗತ್ಯ ಏನಿಲ್ಲ. ಅವನ ಹೇಳ್ತಾನೆ, ಅವನಿಗೆ ಏನಾಗಬೇಕು? ನನಗೆ ಒಬ್ರು ವಿರೋಧಿಗಳಿದ್ದಾರೆ. ಒಂದು ಪಂಗಡ, ಒಂದು 5 ಜನದ ಪಂಗಡ. 5 ಜನಕ್ಕೊಬ್ಳು ಹೆಂಡತಿ ಇದ್ದಾಳೆ. 5 ಮಂದಿಗೆ ದ್ರೌಪದಿ ಅಂತ ಹೇಳೋಳು. ಇಲ್ಲಿ ಕೂಡಷ್ಟವರನ್ನು ಹೇಗಾದ್ರೂ ಪರಿಹರಿಸಿ ನಾವು ಕಾಡಿಗೆ ಕಳಿಸಿ ಆಯ್ತು. ಕಾಡಿಗೆ ಹೋದ್ರು ಅವರಿಗೆ ಒಂದು ಉನ್ನತಿ ಅಂದ್ರೆ ದಿನದಿಂದ ದಿನಕ್ಕೆ ಪ್ರವರ್ಧಮಾನ. ಅವರ ಸಂಪೂರ್ಣ ನಾಶ ಆಗಬೇಕು. ಯಾಕಂದ್ರೆ ಶತ್ರು ನಾಶ. ನಾನು ಕೇಳೋಕೆ ನ್ಯಾಯ ಇದೆ. ಕ್ಷತ್ರಿಯನಾದವನು ಶತ್ರುಶೇಷ, ಋಣಶೇಷ, ರೋಗಶೇಷ, ಅಗ್ನಿಶೇಷ ಇದನ್ನೆಲ್ಲ ಇಟ್ಟುಕೊಳ್ಬಾರ್ದು ಅಂತಲ್ವಾ ಶಾಸ್ತ್ರ? ಹೌದು. ನಮಗೆ ಗುರುಗಳು ಹೇಳಿದ ಪಾಠ 1000 ಉಂಟು. ಅದರಲ್ಲಿ ನೆನಪು ಇದೊಂದು ನೆನಪುಂಟು ಚೆನ್ನಾಗಿ. ಹಾಗಾಗಿ ಶತ್ರುಗಳಾಗಿ ಕಾಣಿಸಿಕೊಂಡಂತ ಅವರ ನಾಶವಾಗಲೇಬೇಕು. ಅದಕ್ಕಾಗಿ ಬೇರೆ ಯಾವ ಮಾರ್ಗದಿಂದಲೂ ಸಾಧ್ಯವಾಗುವುದಿಲ್ಲ. ವಾಮ ಮಾರ್ಗವೇ. ಯಾವ ಮಾರ್ಗ? ವಾಮನ ಮಾರ್ಗ. ವಾಮನ ಅಂತಲ್ಲ, ವಾಮನದು ನೇರು ಅಂತ. ವಾಮ ದಕ್ಷಿಣ ವಾಮ ಮಾರ್ಗವಲ್ಲ, ನಾನಿದ್ದೇನೆ. ವಾಮ ಮಾರ್ಗದಿಂದ ವಾಮಾಚಾರದ ಮೂಲಕವಾಗಿ ಅಭಿಚಾರ ಸಿದ್ಧಿಯಿಂದಲಾಗಿ ಅವರನ್ನು ಇಲ್ಲ ಅಂತ ಮಾಡಬೇಕು. ಅಷ್ಟೇ ಅಲ್ವಾ? ನಿಮ್ಮ ವೈರಿಯಾದಂತ ಪಾಂಡವರು ಇಲ್ಲ ಅಂತ ಆಗಬೇಕು. ನಿಮಗೆ ಜಯ ಸಿಗಬೇಕು. ನಾನು ಬಂದಿದ್ದೇನೋ ಬಿಡಿ. ಆ ವಿಚಾರದ ಬಿಡಿ. ಪಾಂಡವರು ಏನಾಗುತ್ತದೆ ಎಂಬುದು ನಿರೀಕ್ಷಿಸಿ. ಅದರಲ್ಲಿ ಉಳಿದವರ ಚಿತ್ರ ಎಲ್ಲ ಬರೀಲಿಕ್ಕೆ ಉಂಟ? ಯಾವುದು? ಈಗ
ಸೂಜಿ ಎಲ್ಲ ಚುಚ್ಚುವಾಗ ನಮ್ದು ಮಂಡಲ ಅಲ್ಲ ಅಲ್ಲ ಮತ್ತೆ ಇಲ್ಲ ಅದರಲ್ಲಿ ಭೀಮನ ಚಿತ್ರ ಸರಿ ಬರಿಬೇಕು. ಅವರದ್ದು ವಸ್ತ್ರದ್ದು ತುಂಡೇನಾದ್ರೂ ಬೇಕಾ ಕೇಳು. ಯಾವುದು ಬೇಡ. ಇದು ತಲೆಗೂದಲು ಅದೆಲ್ಲ ನಾ ತೆಗಿತೆ, ಅದಕ್ಕೆ ವ್ಯವಸ್ಥೆ ಮಾಡ್ತೇನೆ. ನೀವು ವಿಶ್ರಾಂತಿ ಇಟ್ಟುಕೊಳ್ಳಿ. ವಿಶ್ರಾಂತಿ ಮಾಡುವುದಲ್ಲ, ಅದು ಊರಿನಲ್ಲಿ ಮಾಡಿದ್ರೆ ಪ್ರಚಾರ ಆಗುತ್ತದೆ. ಓ ಇಂಥ ರಾಜಕಾರಣಿಯ ಮನೆಯಲ್ಲಿ ಒಂದು ದೊಡ್ಡ ಹೋಮ ನಡೀತಾ ಇದೆ, ವಿರೋಧಿಗಳ ನಾಶಕ್ಕಾಗಿ, ಪ್ರತಿಪಕ್ಷದವರ ನಾಶಕ್ಕಾಗಿ ಅಂತ ಪ್ರಚಾರ ಆಗುತ್ತದೆ. ನಿಮ್ಮ ಹೆಸರು ಎಲ್ಲಿ ಬಾರದಾಗಿ ಬೇಡ ಬೇಡ, ಇಲ್ಲಿ ಮಾಡುದು ಬೇಡ. ಗೌರವ ಮಾಡಿದ್ರೆ ಯಾರು ಹೇಳಲಿಕ್ಕಿಲ್ಲ. ನೀವು ಹಾಗೆ ಹೋಗಿ ಹೇಳಿದ್ರೆ ಗೌರವ ಮಾಡಿದೆ ಹೇಳುದಿಲ್ಲ ಅಂತ ಹೇಳಿದ್ರೆ ಅವರಲ್ಲಿ ಹಾಗೆ ಹೇಳುದಿಲ್ಲ. ಗೌರವದಲ್ಲಿ ಏನು ಹೇಳಲಿಲ್ಲ ಅಂತ ಹೇಳ್ತೇನೆ. ಬೇಡ, ಅದು ಹೇಳುದೇ ಬೇಡ. ನೀವು ಹೇಳುವ ಕೆಲಸವೇ ಬೇಡ, ನಿಮ್ಮ ಸುದ್ದಿಯೇ ಬೇಡ. ನಾವು ಅರಮನೆಯಲ್ಲಿ ಮಾಡುದು ಬೇಡ. ಇಲ್ಲಿ ಅಪ್ಪನಿಗೆ ಅಜ್ಜನಿಗೆಲ್ಲ ಗೊತ್ತಾದ್ರೆ ಕಷ್ಟ ಆಗುತ್ತದೆ. ನಾವು ಕಾಡಿಗೆ ಹೋಗುವ. ಹೌದೌದು, ಕಾಡಿನಲ್ಲಿ ನಮ್ಮದೇ ಬಿಡಾರ ಉಂಟು, ಒಂದು ವ್ಯವಸ್ಥೆ, ಅಂತದ್ದೇ ಪ್ರದೇಶ ಆಗಬೇಕು. ಅದು ಇಂಥದ್ದು ಮಾಡ್ಲಿಕ್ಕೆ ಇರುವುದು, ವಾತಾವರಣ ಮಾಡ್ಲಿಕ್ಕೆ. ಹೌದೌದು, ವಾತಾವರಣ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ, ಅಲ್ಲೇ ಆಗುವ. ದೂರದಲ್ಲಿ ಹಾಗಾದ್ರೆ ಹೋಗೋಣ, ಹೋಗೋಣ. ಉಳಿಸಿಕೊಳ್ಳಬೇಕಾದದ್ದು ನನ್ನ ಆಸೆ ಕರ್ತವ್ಯ. ನಾನು ಮನಸ್ಸು ಮಾಡಿದ್ರೆ ಮಾಟ ಮಾರಣ ಮಂತ್ರ ತಂತ್ರ ಯಂತ್ರ ಕುತಂತ್ರ ಎಲ್ಲವೂ ಇದೆ. ಬೇಕಾದದ್ದು ಒಂದು ಇಡೀ ಭಸ್ಮ ಮಾತ್ರ. ಈ ಭಸ್ಮದ ಮುಖಾಂತರವಾಗಿ ವಿಶೇಷವಾದಂತ ಒಂದು ಜನ ಸೃಷ್ಟಿ ಮಾಡ್ತೇನೆ. ವಿಶೇಷವಾದಂತ ಒಂದು ಉಪಕಾರ ನಿನ್ನಿಂದಾಗಬೇಕು. ನನಗೆ ಯಾರು ಪ್ರಪಂಚ ಹಾಗೆ ಇಲ್ಲ, ಆದರೆ ನನ್ನ ಮಿತ್ರರಿಗೆ 5 ಮಂದಿ ಹಗೆಗಳಿದ್ದಾರೆ. ಅವರೇ ಪಾಂಡವರು. ಅವರು ಪ್ರಪಂಚ ಇಲ್ಲ ಅಂತ ಆಗಬೇಕು, ಅವರ ಸರ್ವನಾಶವಾಗಬೇಕು. ಅದಕ್ಕೆ ಬೇಕಾಗಿ ವಿಶೇಷವಾಗಿ ಸೃಷ್ಟಿ ಮಾಡಿದ್ದೇನೆ. ಹೇಗೆ ಸಾಧ್ಯವೋ ಹೇಳು. ನಿಜ, ನನ್ನ ಪಾಲಿಗೆ ಬಂದಂತಹ ಕರ್ತವ್ಯ. ಆ ಕುರಿತಾಗಿ ಚಿಂತೆಯನ್ನೇ ಬಿಡಿ. ನನ್ನ ಪಾಲಿಗೆ ನೀಡಿದಂತಹ ಕಾರ್ಯವನ್ನ ಕ್ಷಣದಲ್ಲಿ ಮಾಡಿ ಪೂರೈಸುತ್ತೇನೆ. ಹೌದು ತಾನೆ? ಹೌದು. ನಿನ್ನ ಮೇಲೆ ವಿಶ್ವಾಸ ಉಂಟು. ಜಯಶ್ರೀ ನನ್ನ ಸಹೋದರರೇ, ದ್ರೌಪದಿ ಸ್ವಯಂವರವಾಯಿತು. ಮತ್ತೆ ನಮ್ಮನ್ನು ಕರೆಸಿಕೊಂಡರು ಆಚಾರ್ಯ ಭೀಷ್ಮರು. ಇಂದ್ರಪ್ರಸ್ಥವನ್ನು ಬೇರ್ಪಡಿಸಿ ನಮಗೆ ಕೊಟ್ಟರು. ಅಲ್ಲಿ ನೆಮ್ಮದಿಯಿಂದ ನಾವು ಆಳ್ವಿಕೆಯನ್ನು ನಡೆಸುತ್ತಾ ಇದ್ದೆವು. ಈ ತನ್ಮಧ್ಯೆ ಕೌರವನ ಕುತಂತ್ರದಿಂದಾಗಿ ಮತ್ತೊಮ್ಮೆ ನಾವು ಕಾನನವಾಸಿಗಳಾಗಬೇಕಾಗಿ ಬಂತು. 12 ವರ್ಷ ವನವಾಸ, 1 ವರ್ಷದ ಅಜ್ಞಾತವಾಸವೇ ನಮಗಿತ್ತ.
ಪೂರೈಸ್ತೇವೆ ಎಂಬ ಹಾಗೆ ಮತ್ತೊಮ್ಮೆ ವನಗಮ್ಯವನ್ನು ಸೇರಿದ್ದೇವೆ. ಸರಿ ಅಣ್ಣ. ವನದಲ್ಲಿ ನಾವು ಮತ್ತೊಮ್ಮೆ ಬಂದು ಸೇರಿದ್ದು ಗುರು ದೌಮ್ಯರ ದ್ವೈತವನವನ್ನೇ. ಅಲ್ಲಿ ನಾವು ನೆಮ್ಮದಿಯಿಂದ ಇದ್ದಾಗ್ಗೆ ವಿಪ್ರನೋರ್ವ ಬಂದ. ಅವನ ನಿತ್ಯ ಕರ್ಮಕ್ಕೆ ಬೇಕಾದ ಅರಣಿಯನ್ನು ಯಾವುದೋ ಜಿಂಕೆಯೊಂದು ಎಳೆದುಕೊಂಡು ಹೋಗಿದೆ ಅಂತ ಆಡಿದ. ಹಾಗಾಗಿ ಜಿಂಕೆಯನ್ನು ಅಟ್ಟುತ್ತಾ ಬಂದು ನಿಂತದ್ದು ಯಾವುದೋ ಒಂದು ಕಾಂತಾರದ ಬಳಿಗೆ. ಆದರೆ ಇಲ್ಲಿಗೆ ಬಂದಾಗ ಬಾಯಾರಿಕೆಯಾಗುತ್ತಾ ಇದೆ. ಬಾಯಾರಿಕೆಯ ಪರಿಹಾರ ಆಗಬೇಕು ಅಂತಿದ್ರೆ ದೂರದಲ್ಲಿ ಎಲ್ಲಿಯಾದರೂ ಸರೋವರ ಕಾಣಬಹುದು. ಆದ್ದರಿಂದ ಅಲ್ಲಿ ಹಕ್ಕಿಗಳ ಇಂಚರ ಕೇಳ್ತಾ ಉಂಟು, ಪ್ರಾಣಿಗಳ ಸಂಚಾರ ಕಾಣ್ತಾ ಇದೆ. ಅಲ್ಲೊಂದು ಸರೋವರ ಇರಬೇಕು. ನೀವು ಯಾರಾದ್ರೂ ಒಬ್ಬರು ಹೋಗಿ ನಕುಲನೇ ಆದೀತು ಮಗು, ಶೀಘ್ರವಾಗಿ ಅಲ್ಲಿಗೆ ಹೋಗಿ ಅಲ್ಲಿರುವ ಸರೋವರದಿಂದ ತಿಳಿ ಜಲವನ್ನು ತರುವೆಯ. ಹೋಗು ಕಂದ. ಕರದೊಡೆತ್ತಲ್ಕೆ ನೀರ ತಲೆನ ಕಷ್ಟಗಿ ಅಣ್ಣನ ಆಜ್ಞೆಯಂತೆಯೇ ನೀರು ತರಲು ಬೇಕಾಗಿ ಸರೋವರದ ಬಳಿಗೆ ಬಂದವ ನಾನು. ಸರೋವರದ ಮುಂದೆಯೇ ನಿಂತಿದ್ದೇನೆ. ತಡ ಮಾಡುವುದು ಸರಿಯಲ್ಲ. ಆದಷ್ಟು ಬೇಗ ಜಲವನ್ನು ಹಿಡಿಕೊಂಡು ಹೋಗುತ್ತೇನೆ. ನಾನೇ ನಕುಲ. ಜಲದಲ್ಲಿ ಸರೋವರದಲ್ಲಿ ನೀರನ್ನು ತರುವುದಕ್ಕೆ ಬೇಕಾಗಿ ಬಂದವನು ನಾನು. ಬಾಯಾರಿಕೆಗೆ ಬೇಕಾಗಿ ನಾವು ಜಲವನ್ನು ಹಿಡಿದುಕೊಂಡು ಹೋಗಲು ಬಂದಿದ್ದೇನೆ. ಈ ಜಲವನ್ನು ಹಿಡಿದುಕೊಂಡೇ ನಾನು ಹೋಗುವವನು. ಪ್ರಶ್ನೆಯೂ ಇಲ್ಲ, ಉತ್ತರವೂ ಇಲ್ಲ. ಅಣ್ಣನ ಆಜ್ಞೆ ಆಗಿದೆ. ನೀರನ್ನು ಹಿಡಿದುಕೊಂಡು ಹೋಗುತ್ತೇನಂತೆ. ಬಳಿಕಲ್ಲಿ ಬರುತ್ತಾ ಆ ಕೆಳದು ಎಂತಹ ವಾರ್ತೆಯನ್ನು ಕೇಳುತ್ತಾ ಇದ್ದೇನೆ. ಒಬ್ಬರಲ್ಲ ಇಬ್ಬರಲ್ಲ 4 ಸಹೋದರರನ್ನು ಸರಸಿಯ ಬಳಿಗೆ ತಿಳಿ ನೀರನ್ನು ತರುವುದಕ್ಕೆ ಬೇಕಾಗಿ ಕಳುಹಿಸಿಕೊಟ್ಟೆ. ಹೋದ ಸಹೋದರರ ಆಗಮನವಾಗಲಿಲ್ಲ. ಏನಾದರೂ ಎಲ್ಲಿ ಹೋದರು ಎಂಬ ಹಾಗೆ ತಿಳಿಯುವುದಕ್ಕಾಗಿ ಬಂದು ನೋಡಿದರೆ ಏನನ್ನು ಕಾಣುತ್ತಾ ಇದ್ದೇನೆ. ಒಬ್ಬರಲ್ಲ ಇಬ್ಬರಲ್ಲ 4 ಕೂಡ ಸರೋವರದ ದಂಡೆಯಲ್ಲಿ ಸತ್ತು ಬಿದ್ದಿದ್ದಾರೆ. ಮೂರ್ಛಾವಸ್ಥೆ. ಸರೋವರದ ತಿಳಿ ಜಲ ಇವರ ಪಾಲಿಗೆ ವಿಷಪ್ರಾಶನವಾಯಿತೆ. ಯಾಕೆ ಹೀಗಾಯಿತು? 4 ತಮ್ಮಂದಿರು ಇಲ್ಲದೆ ಇರುವ ಧರ್ಮರಾಯನ ಬದುಕು ಎಷ್ಟು ಸ್ಥಿರ. ಏನೇ ಇರಲಿ, ಆ ಜಲದಿಂದ ಸಹೋದರರು ಸತ್ತಿದ್ದೇ ಎಂಬುದಾದರೆ ಧರ್ಮರಾಯನ ಪ್ರಾಣವು ಈ ತಿಳಿ ಜಲದಿಂದ ಹರಣವಾಗಲಿ. ನೀರು ಕುಡಿಯಲು ಇಳಿಯುತ್ತೇನೆ. ಅಯ್ಯ, ಸರೋಸೆಯ ಬಳಿಗೆ ಬಂದವ ನಾನು. ನೀರು ಕುಡಿಯುವುದಕ್ಕಾಗಿ ನಾನು ಹಸ್ತವನ್ನೆತ್ತುವ ಕಾಲ ಕಣ್ಣಿಗೆ ಕಾಣದಂತೆ ನೀ ಪ್ರಶ್ನಿಸ್ತಾ ಇದ್ದಿ. ನಿನಗೆ ನನ್ನ ಮೇಲೆ ಇರುವ ವಿದ್ವೇಷವೇನು? ಸಹೋದರರಿಗೆ ಈ ಸ್ಥಿತಿಯನ್ನು ಯಾಕೆ ತಂದೆ? ಬಂದವ ನಾನು ಪಾಂಡುಪುತ್ರ ಧರ್ಮಜನಿದ್ದೇನೆ. ಅಳಿದ 4 ಅಣ್ಣನಿದ್ದೇನೆ. ನಿನಗೆ ಏನಾಗಬೇಕು? ಅವ್ಯಕ್ತವಾಗಿ ನೀ ಏನು ಕೇಳುತ್ತಾ ಇರುವೆ? ನನ್ನ ಅನುಮತಿ ಇಲ್ಲದೆ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಉದೇ ನೀರು ಕುಡಿಯಬಹುದು. ನಾನು ಕೇಳುವಂತಹ 2 ಪ್ರಶ್ನೆಗೆ ಸಮರ್ಪಕವಾದಂತಹ ಉತ್ತರವನ್ನು ಕೊಡುತ್ತೀ ಅಂತಾದರೆ ನೀರನ್ನು ತಗೊಳ್ಳಬಹುದು. ಅಂತೂ
ಅನ್ಯರ ಅನುಮತಿ ಇಲ್ಲದೆ ಅನ್ಯರ ಸ್ಥಳದಲ್ಲಿ ಅತಿಕ್ರಮಣ ಬೆಳೆಸುವ ಪದ್ಧತಿಯೇ ನನ್ನದಲ್ಲ. ನೀ ಕೇಳಿದ ಪ್ರಶ್ನೆಗೆ ಉತ್ತರಿಸುವುದಕ್ಕೆ ನಾ ಸದಾ ಬದ್ಧನಿದ್ದೇನೆ. ಇದು ಅಹಂಕಾರವಲ್ಲ. ಗುರುಮುಖದಿಂದ ಎಷ್ಟು ಕಲಿತಿದ್ದೇನೋ ಅಷ್ಟನ್ನು ಸಾಧುವಾದರೆ ಉತ್ತರಿಸಬಲ್ಲೆ. ಪ್ರಶ್ನೆ ಬರಲಿ. ನಾನು ಕೇಳುತ್ತಿರುವಂತಹ ಪ್ರಶ್ನೆ ಬೇರೆ ಏನೂ ಅಲ್ಲ. ಈ ಪ್ರಪಂಚದಲ್ಲಿ ಸೂರ್ಯ ಬೆಳಗುವುದು ಯಾವುದರಿಂದ? ಸೂರ್ಯನ ಸುತ್ತ ಸುತ್ತುವವರು ಯಾರು? ಸೂರ್ಯನ ಆಹಾರ ಯಾವುದು? ಮಾತ್ರವಲ್ಲ, ಸೂರ್ಯನ ನೆಲೆ ಎಲ್ಲಿ? ಅಯ್ಯ, ಈ ಮಾತೆಯದಿಗಳು ದಾತಿಗಳು ಮಾತೆಯದಿಗಳು ದಾತಿಗಳು ತಾತನಾಗ ಸಕೆಸರ ವಾತದೇವ ಮನವೇಗಿ ಚಿಂತಾವ್ರಾತ ಬೆಳಸು ಬಿಗತ್ತರ ಮಾತೆಯದಿಗಳು. ಅಯ್ಯ, ಕಾಣದ ವಿಶೇಷ ದೈವ ರೂಪವೇ, ನಿನ್ನ ಪ್ರಶ್ನೆಗೆ ಸದುತ್ತರ ಕೊಡುವುದಕ್ಕೆ ನಾ ಸಿದ್ಧನೇ. ಈ ಪ್ರಪಂಚದಲ್ಲಿ ಕರ್ಮ ಸಾಕ್ಷಿ ಎನಿಸಿದಂತಹ ಸೂರ್ಯ ಬೆಳಗುವುದಕ್ಕೆ ವೇದವೇ ಕಾರಣ. ಮಾತ್ರವಲ್ಲ, ಅವನ ಸುತ್ತ ತಿರುಗುವವರು ದೇವತೆಗಳು. ಅವನಿಗೆ ಧರ್ಮವೇ ಆಹಾರ, ಸತ್ಯವೇ ಅವನ ನೆಲೆ. ಇನ್ನೇನು ನಿನ್ನ ಪ್ರಶ್ನೆ? ಈ ಪ್ರಪಂಚದಲ್ಲಿ ಭೂಮಿಗಿಂತ ದೊಡ್ಡದು ಯಾವುದು? ಮಾತ್ರವಲ್ಲ, ಆಕಾಶಕ್ಕಿಂತ ಎತ್ತರ ಯಾವುದು? ವಾಯುವಿಗಿಂತ ವೇಗವುಳ್ಳದು ಯಾವುದು? ಮಾತ್ರವಲ್ಲ, ಹುಲ್ಲುಗಾವಲಿಗಿಂತ ವೇಗವಾಗಿ ಬೆಳೆಯುವುದು ಯಾವುದು? ಅಯ್ಯ, ಕಾಣದ ಸ್ವರೂಪವೇ, ಈ ಪ್ರಪಂಚದಲ್ಲಿ ಭೂಮಿಗಿಂತ ಅಧಿಕಳು ಮಾತೆ, ಆಕಾಶಕ್ಕಿಂತ ಎತ್ತರ ತಂದೆ. ಮಾತ್ರವಲ್ಲ, ಈ ಪ್ರಪಂಚದಲ್ಲಿ ವಾಯುವಿಗಿಂತ ವೇಗವುಳ್ಳದ್ದು ಮನಸ್ಸು, ಹುಲ್ಲುಗಾವಲಿಗಿಂತ ಅಧಿಕವಾಗಿ ಬೆಳೆಯುವುದು ಚಿಂತೆ. ಇದುವೇ ನಿನ್ನ ಪ್ರಶ್ನೆಗೆ ಉತ್ತರ. ಇನ್ನದಾದಂತಹ ಸಮರ್ಪಕವಾದ ಉತ್ತರಕ್ಕೆ ಮೆಚ್ಚಿದ್ದೇನೆ. ಆದರೆ ನೀನು ಬಂದು ಅರಳುತ್ತಿರುವಂತಹ ಸನ್ನಿವೇಶವನ್ನು ಕಂಡವನಿದ್ದೇನೆ. ನಿನ್ನ ತಮ್ಮಂದಿರು ಬಿದ್ದಿದ್ದಾರೆ. ಆದುದರಿಂದ ಒಬ್ಬರನ್ನು ನಾನು ಬದುಕಿಸಿಕೊಡುತ್ತೇನೆ. ಯಾರು ಏನು ಅಂತ ನೀನೇ ಆರಿಸಿಕೊ. ನಾಲ್ವರಲ್ಲಿ ನೀವೊಬ್ಬನನ್ನು ಬದುಕಿಸುವೆ. ನೀ ಬದುಕಿಸುವುದೇ ಸತ್ಯ ಅಂತಾದರೆ ಅದು ಆರಂಭಕ್ಕೆ ಬಂದನಲ್ಲ ನನ್ನ ತಮ್ಮ ನಕುಲ, ಅವನನ್ನೇ ಬದುಕಿಸು. ಯಾಕೆ ಭೀಮನನ್ನು ಬದುಕಿಸಬಾರದೆ? ಕಾರಣ ಉಂಟಪ್ಪ. ನನ್ನ ಮಾತೆ ಕುಂತಿದೇವಿಗೆ ನಾವು 3 ಮಂದಿ ಮಕ್ಕಳು. ನಾನೊಬ್ಬ ಹೇಗೂ ಉಳಿಯುತ್ತೇನೆ. ಮಾತೆಯ ಚಿಂತೆ ದೂರವಾಗಬಹುದು, ಆದರೆ ಮಾತೃ ದೇವಿಗೆ 2 ಮಕ್ಕಳು ನಕುಲ ಸಹದೇವರು. ಸತ್ತಿದ್ದರೂ ಆ ಮಾತಿಗೆ ಆತ್ಮತೃಪ್ತಿ. ನಾಯಿ ಮಗನನ್ನು ಬದುಕಿಸಿದರೆ ಆದ್ದರಿಂದ ಅವನನ್ನೇ ನೀ ಬದುಕಿಸು. ನಿನ್ನ ತಮ್ಮಂದಿರ ನಿನ್ನ ಮಾತನ್ನು ಕೇಳಿ ಬಲು ಮೆಚ್ಚುಗೆಯನ್ನು ಪಡೆದವನಿದ್ದೇನೆ. ಆದುದರಿಂದ ನಿನ್ನ 4 ಮಂದಿ ತಮ್ಮಂದಿರನ್ನು ಇದೋ ಬದುಕಿಸಿದ್ದೇನೆ. ಅಯ್ಯ, ಕಾಣದೇ ಇರುವ ಸ್ವರೂಪವೇ, ನೀನೇನೋ ನನ್ನ ಸೋದರನನ್ನು ಬದುಕಿಸಿದ್ದಿ. ಅವ್ಯಕ್ತವಾಗಿರುವಂತಹ ಯಾವುದೋ ಮಹಾಶಕ್ತಿ ನೀನು ಎನ್ನುವುದರಲ್ಲಿ 2 ಮಾತಿಲ್ಲ. ಯಾಕೆ ಕಣ್ಣು ಕಟ್ಟು ಮಾಡುತ್ತಿ? ಏನಿದ್ದರೂ ಕಣ್ಣ ಮುಂದೆ ಬಾ, ನಮಗೊಂದು ದರ್ಶನ ಭಾಗ್ಯವನ್ನು ಒದಗಿಸಿ. ಧರ್ಮದ ಮಗನೇ ಮೆಚ್ಚಿದ ನಾನೊಂದು ವರವನ್ನು ನಾನೇ ಧರ್ಮದ ಮಗನೇ ಮೆಚ್ಚಿದ ಧರ್ಮ ಜಯ ಸ್ವಾಮಿ ಜಯ ಜಯ. ನಿನ್ನದಾದ
ನಿನ್ನಂತಹ ಜ್ಞಾನದ ಮುಂದೆ ನಾನು ಮೆಚ್ಚುಗೆಯನ್ನು ಪಡೆದಿದ್ದೇನೆ. ಅಯ್ಯ, ಯೋಗ್ಯ ರೀತಿಯ ಸಮರ್ಪಕವಾದಂತಹ ಉತ್ತರವನ್ನು ಕೊಡುವುದರ ಮೂಲಕ ನಾಲ್ಕು ತಮ್ಮಂದಿರನ್ನು ಬಳಸಿದವನು ನೀನಿದ್ದೀಯ. ಆದುದರಿಂದ ನಿನ್ನ ಮುಂದೆ ನಡೆದಿರುವಂತಹ ಹಲವು ರೀತಿಯ ಘಟನೆ ಇದೆ. ಅರಣಿಯ ಒಂದು ಕತೆ ಕೇಳಿದೆಯಲ್ವ? ಆ ಅರಣಿಯ ಅಪಹರಿಸಿದ್ದು ಬೇರೆ ಯಾರು ಅಲ್ಲ, ಶ್ರೀಕೃಷ್ಣ ದೇವರ ಜಿಂಕೆಯಾಗಿ ಬಂದು ಅದನ್ನು ಅಪಹರಿಸಿಕೊಂಡಿದ್ದಾರೆ. ನಿನ್ನ ಮುಂದೆ ವಿಪ್ರನಾಗಿ ಕಾಣಿಸಿಕೊಂಡವನು ನಾನೇ ಇದ್ದೇನೆ. ಮಾತ್ರವಲ್ಲ, ಆ ಅಪಹರಿಸಿದ ಅರಣಿಯನ್ನು ನಿನಗೆ ಒಪ್ಪಿಸಿದ್ದೇನೆ. ನಾನೇ ಯಮಧರ್ಮ. ಹೌದಪ್ಪ ಅಯ್ಯ. ದೇವನೇ ಅನಕನಾದೆ ಪುಣ್ಯಮೂರ್ತಿ ವಂದನೆ. ಮುನ್ನ ಹರಿಯ ಬಂದ ಕೈದರುದೇ, ಮುನ್ನ ಹರಿಯ ಪರರ ಕೈದರುದೇ, ಹಿರಿಯರೆಲ್ಲನ ಲೋಕವಿಂದು ನಿಮಗೆ ಬೇಡ ಧನ್ಯನಾದೆನು ದೇವನೇ. ಆತನಾದೆ ಧನ್ಯನಾದೆ ದೇವನೇ. ಧನ್ಯನಾದೆನು ಯಮಧರ್ಮನೇ, ವೈವಸ್ವತನಾಗಿಯೂ ಕೀಶಾನನಾಗಿಯೂ ಧರ್ಮಪ್ರಭುವಾಗಿಯೂ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಮುಖಗಳಿಂದ ವ್ಯವಹರಿಸಿ ಪ್ರಪಂಚದ ಸಕಲರನ್ನು ಶಾಸನಬದ್ಧವಾಗಿ ಪಾಲಿಸುವ ನಿಜವಾದ ಶಾಸಕ ನೀನು. ಆದ್ದರಿಂದಲೇ ನಿನಗೆ ಶಿರಬಾಗಿದವರಿದ್ದೇವೆ. ಭವಿತವ್ಯದಲ್ಲಿ ನಮಗೆ ಅನುಗ್ರಹ ಮಾಡಬೇಕು. ಹಾಗಾದ ಕಾರಣ ನಿನ್ನ ಪೂರ್ಣಾನುಗ್ರಹಕ್ಕಾಗಿ ಶಿರಸಾನಮನ. ಅಯ್ಯೋ, ನೀನು ಯಾವುದಕ್ಕೆ ಮರುಗಬೇಕಾದ ಅಗತ್ಯವಿಲ್ಲ. ನಿನ್ನದಾದಂತಹ ಭಾಷೆಗೆ ಮೆಚ್ಚಿದವನಿದ್ದೇನೆ. ನಿನ್ನ ಮನಸ್ಸಿನ ಇಷ್ಟವಾರ್ಥವನ್ನು ಏನು ಅಂತ ಕೇಳು, ವರವಾಗಿ ಕೊಡುವುದಕ್ಕೆ ನಾನು ಸಿದ್ಧನಿದ್ದೇನೆ. ಯಮಧರ್ಮನೇ, ಮುಂದಕ್ಕೆ ನಡೆಯುವುದಕ್ಕುಂಟು ನಮ್ಮ 1 ವರ್ಷದ ಅಜ್ಞಾತವಾಸ. ನಮ್ಮ ಸ್ವರೂಪ ಇನ್ನೊಬ್ಬರಿಗೆ ಗೊತ್ತಾಗದ ತರದಲ್ಲಿ ನಾವು ಬದುಕು ಕಟ್ಟಬೇಕು. ಆದ್ದರಿಂದ ನಾವು ಸಂಕಲ್ಪಿಸಿದ ವೇಷವನ್ನು ಅನ್ಯರಿಗೆ ಅರಿಯದಂತೆ ನಮಗೆ ಒದಗಿ ಬರುವ ಹಾಗೆ ಅಂತಕನಾಗಿ ಅನುಗ್ರಹಿಸುವೆಯಾ? ಇದು ಅನುಗ್ರಹಿಸಿದ್ದೇನೆ. ಹರಸಲು ಪೊರೆವುದಿರೋ ದವಗೆಳಗಲಿ ಕೊಡ ಸ್ಥಿರವಗೊಳ್ಳಲಿ ಯಕ್ಷಕಿರಿಯು ಅರುಗಿ ಪರದುದ ಅಂತರ್ಧಾನವಾಗಿ ಹರುಷದಲ್ಲಿ ಪಾಂಡವರು ಯಮಧರ್ಮನು ತಾನಾಗಿ ಅರಣ್ಯನ್ನು ಕೊಟ್ಟ, ಅದನ್ನು ಋಷಿಸ್ತೋಮಕ್ಕೆ ಒಪ್ಪಿಸಿದ್ದೇವೆ. ಅವರು ಅರಣ್ಯನ್ನು ಪಡೆದ ಆ ಕ್ಷೇತ್ರ ಇನ್ನು ಮುಂದಕ್ಕೆ ಅರಣರ್ಕೋ ಅಂತ ಹೆಸರಾಗಲಿ. ಮಾತ್ರವಲ್ಲ, ಯಕ್ಷ ಪ್ರಶ್ನೆಯನ್ನಿಟ್ಟಂತಹ ಈ ಕೆರೆ ಮುಂದೆ ಯಕ್ಷ ಕೆರೆ ಎಂದೇ ಖ್ಯಾತಿಯನ್ನು ಹೊಂದಲಿ. ಮಾತ್ರವಲ್ಲ, ಇನ್ನು ಮುಂದಕ್ಕೆ ನಮ್ಮ ಬದುಕಿಗೆ ಯಮಧರ್ಮನ ಪೂರ್ಣ ಅದು ಸುತ್ತುತ್ತಾ ಉಂಟು. ಯಾವುದೋ ಒಂದು ದುಷ್ಟ ಶಕ್ತಿ ನಮ್ಮ ಕಡೆ ಬರುತ್ತಾ ಉಂಟು. ನೋಡಿದಿರಾ, ಯಾವಾಗ ಧರ್ಮ ಮಾರ್ಗದಲ್ಲಿ ನಾವು ನಡೆಯುತ್ತೇವೋ ಆವಾಗ ಯಾವ ಮಾಟ ಮಾರಣಕ್ಕೂ ನಮ್ಮ ಮೈ ಮುಟ್ಟುವುದಕ್ಕಾಗುವುದಿಲ್ಲ. ಆದ್ದರಿಂದಲೇ ನಮ್ಮ ಸುತ್ತುವರಿದು ಅದು ದೂರದಿಂದಲೇ ನಿರ್ಗಮಿಸಿದೆ. ಕೆಲವು ಸಲ ಒಳ್ಳೆಯವರನ್ನು ತೆಗೆಯುತ್ತೇವೆ ಅಂತ ಹೊರಟ ಯಾವ ಮಾಂತ್ರಿಕನೇ ಆಗಲಿ, ಅವ ಬಿಟ್ಟದ್ದೇ ಅವನನ್ನು ನುಂಗುತ್ತದೆ ಎನ್ನುವುದಕ್ಕೆ ಸಾಕ್ಷಿ ಮುಂದೆ ಕಾಣುತ್ತಾ ಇದ್ದ ಹಾಗೆ ಅದು ನುಂಗುವ ಸ್ಥಿತಿ ಕಾಣುತ್ತಾ ಉಂಟು. ಏನಾಗುತ್ತದೆ ಅಂತ ನಾವು ನೋಡೋಣ. ಧಾರ್ಮಿಕರನ್ನ ಹಿಂಸಿಸುವುದಕ್ಕಾಗಿ ಮಾಂತ್ರಿಕನನ್ನ ಸೃಷ್ಟಿಸಿದ ಅವರನ್ನ ಕೆಣಕುವುದರಲ್ಲಿ
ಯಾವ ರೀತಿಯೂ ನಾನು ಮಾಡುವುದು ಸರಿಯಲ್ಲ. ಸೃಷ್ಟಿಸಿದ್ದಾನಲ್ಲ ಅವನನ್ನೇ ಕೆಣಕಬೇಕು. ದುಷ್ಟನಾದಂತಹ ಮಾಂತ್ರಿಕನನ್ನೇ ಅಸುನಿಗಿದ್ದಾನೆ. ಯಾವುದರಿಂದಲೇ ನಾನು ಉದ್ಭವಿಸಿದ್ದೇನೋ ಅದನ್ನೇ ಸೇರುತ್ತೇನೆ. ಬಂದುದು ಕುಂದಿತ ಜ್ಞಾನವೆಂಬುದು ಮದಾದ ಕೌರವನೆಂದಲಿ ಚಂದ್ರಾಯ ಗೌರವಿ ಸೇವೆಯಲಿ ಧರ್ಮಜ, ನಿಮ್ಮ ಆಶೀರ್ವಾದದ ಬಲ ಒಮ್ಮೆಲ್ಲ ಇದು ಎರಡನೇ ಸಲ ನಮ್ಮ ಕಾನನ ವಾಸ. ರಾಮನಿಗೂ ಆಗಿದೆ, ನಮಗೆ ಹೆಚ್ಚಲ್ಲ. ಆದರೆ ಕಾಡಿನಲ್ಲಿ ತಿರುಗಾಟ ಮಾಡಿದವರು ಉತ್ತಮ ಆಳ್ವಿಕೆ ಕೊಡುತ್ತಾರೆ ಎನ್ನುವುದಕ್ಕೆ ರಾಮರಾಜ್ಯ ಸಾಕ್ಷಿ. ಧರ್ಮರಾಯನಿಗೆ ಆ ಪರ್ವಕಾಲ ಬರುತ್ತದೆ ಅಂತ ನಮ್ಮವರು ಆಶೀರ್ವದಿಸ್ತಾ ಇದ್ದರು. 12 ವರ್ಷದ ವನವಾಸ ಮುಕ್ತಾಯ ಹೊಂದುವ ಹಂತ. ಆದರೆ ನಮಗೆ ನಿರೀಕ್ಷೆಯನ್ನು ಬಲ್ಲಿರ, ಏನಾದರೂ ಮುಂದಕ್ಕೆ ನಮಗೆ ದೈವ ಕೈ ಕೊಟ್ಟೀತೆ. ಯಾಕಂದ್ರೆ ಮುಂದೆ ದುಷ್ಟರನ್ನು ಗೆದ್ದು ಶಿಷ್ಟ ಸಮಾಜವನ್ನು ಉದ್ಧರಿಸುವುದಕ್ಕೆ, ಹಸ್ತಿನಾವತಿಯ ಧರ್ಮ ಸಿಂಹಾಸನವನ್ನು ಅಲಂಕರಿಸುವುದಕ್ಕೆ ಏನಾದರೂ ತಡೆ ಉಂಟೆ? ಭೂತ ಭವಿಷ್ಯತ್ ವರ್ತಮಾನವನ್ನು ತಿಳಿದು ಹೇಳಬಲ್ಲ ಶಕ್ತರು ತಾವು. ದಯವಿಟ್ಟು ಅರುಹೀರ ಗುರುಗಳೇ. ಧರ್ಮಜ, 12 ವರ್ಷಗಳನ್ನು ಕಳೆದ ಹಾಗಾಯಿತು. ಇನ್ನುಳಿದ 1 ವರ್ಷದ ಅಜ್ಞಾತವನ್ನು ಕಳೆಯದ ಬಳಿಕ ನಿಮಗೆ ಧರ್ಮ ಪ್ರತಿಷ್ಠಾಪನೆಗೆ ಯೋಗ್ಯತೆಯ ವೇದಿಕೆ ಸಿದ್ಧವಾಗಬೇಕು ಅಂತಾದ್ರೆ ಅದಕ್ಕೆ ನಾವು ಬಹಳಷ್ಟು ಪರಿಶ್ರಮವನ್ನು ಪಡಬೇಕಾಗುತ್ತದೆ. ಮಾತ್ರವಲ್ಲ, ಈ ಹಿಂದೆ ನಡೆದಂತಹ ಘಟನಾವಳಿಗಳ ಬಗ್ಗೆ ನಮ್ಮ ಚಿತ್ತವೃತ್ತಿಯನ್ನು ಹರಿಸಬೇಕಾಗುತ್ತದೆ. ಜಗತ್ತಿನಲ್ಲಿ ಆವರಿಸಿದಂತಹ ಕಷ್ಟ ಪರಂಪರೆಗಳನ್ನು ಕಳೆದು ಜಗತ್ತಿಗೆ ಶಾಂತಿ ಸುಭಿಕ್ಷೆಯನ್ನು ಒದಗಿಸಿದ್ದು ಲೋಕನಾಯಕಿ ಜಗನ್ಮಾತೆ ಅಲ್ವೇ? ಬಲು ಬಗೆಯಿಂದ ಕಾಣಿಸಿಕೊಂಡಂತಹ ಜಗನ್ಮಾತೆ ಬಲು ವಿಧದಿಂದ ದುಷ್ಟನಾಶವನ್ನು ಮಾಡಿ ಧರ್ಮ ಪ್ರತಿಷ್ಠಾಪನೆಗೆ ಕಾರಣೀಭೂತಳಾದವಳು. ಆ ಮಹಾಮಾತೆ ಅನುಗ್ರಹಕ್ಕೆ ನಾವು ಸತ್ಪಾತ್ರರಾಗಬೇಕು ಅಂತಾದ್ರೆ ಆ ದೇವಿಯ ಆರಾಧನೆಯನ್ನು ಮಾಡಬೇಕು. ಆರಾಧನೆಗೆ ಪ್ರಶಸ್ತವಾದಂತಹ ಸ್ಥಳವೂ ಬೇಕು. ಪ್ರತಿಷ್ಠಾಪಿಸುವುದಕ್ಕೆ ಯೋಗ್ಯವಾದಂತಹ ಮೂರ್ತಿಯ ಅವಶ್ಯಕತೆಯೂ ಉಂಟು. ನಿಜ ಧರ್ಮಜ, ನೋಡಿದೆಯ ಸ್ವಲ್ಪ ಸನಿಹಕ್ಕೆ ನೀ ಕಣ್ಣು ಹಾಯಿಸಿದೆ ಅಂತಾದ್ರೆ ಸರಸಿ ಒಂದು ಗೋಚರಿಸುತ್ತಾ ಉಂಟು. ನಿಜ, ಉತ್ತಮ ಸರಸಿ. ಹೌದು, ದ್ವೈತವನದ ಹತ್ತಿರ. ಏನದು? ಆ ಸರಸಿಯ ಒಳಗೆ ಮಹಾಮಾತೆಯ ದಿವ್ಯ ಮೂರ್ತಿಯೊಂದು ಇದೆ. ಅದನ್ನು ಮೇಲೆಬ್ಬಿಸಿ ತರಬೇಕು. ಆ ಮೂಲಕವಾಗಿ ಮಾತೆಯನ್ನು ಪ್ರತಿಷ್ಠಾಪಿಸಬೇಕು. ದೇಗುಲದ ಅವಶ್ಯಕತೆಯೂ ಉಂಟು. ಅಲ್ಲಿಂದ ಮೇಲೆಬ್ಬಿಸಿ ತರುವುದಕ್ಕೆ ನಿಮ್ಮಲ್ಲಿ ಯಾರಿದ್ದಾರೆ ಧರ್ಮಜ? ಈ ಕೂಡಲೇ ಸರಸಿಯೊಳಗೆ ಹಾರಿ ಮೂರ್ತಿಯನ್ನು ಹೋಗಿ ಬಾರಪ್ಪ. ಏನು ವಿಚಿತ್ರ ಇದು! ಜಗದ್ರಕ್ಷಕರಿಯಾದಂತಹ ಮಹಾಮಾತೆ ಇಷ್ಟರವರೆಗೆ ಆ ಸರಸಿಯೊಳಗಿದ್ದೇ ಭಕ್ತವೃಂದವನ್ನು ಕಾದವಳಿದ್ದಾಳೆ. ಈ ಕಾಲದಲ್ಲಿ ನಮ್ಮ ಕೈ ಸೇರಿದಂತಹ ಪುಣ್ಯತಮವಾದಂತಹ ಮೂರ್ತಿಯನ್ನು ನಾವು ಇಲ್ಲೇ ಪ್ರತಿಷ್ಠಾಪಿಸುವುದು. ಇರುವ ದುರ್ಗಾ ಮಂತ್ರ ದುರ್ಗಾ ಮಂತ್ರದಿರವನ ಜಪಿಸುವೆನು ಪ್ರಾರ್ಥಿಪೆನು ಅಂಬ ಪಾಲಿಸು ಕರುಣದಿ ದುರ್ಗಾಂಬ ಅಂಬ ಪಾಲಿಸು ಕರುಣದಿ ದುರ್ಗಾಂಬ ಜಯ ಗಿರಿಜಾಂಬ ಪಾಲಿಸು ಕರುಣದಿ ದುರ್ಗಾಂಬ
ತಾರಿಣಿ ಭುವಿಯ ಪಾಪವ ಕಳೆಯುವುದಿವಿಯ ಭುವಿಯ ಪಾಪವ ಕಳೆಯುವುದಿವಿಯ ಪಾಂಡವರಿಗೆ ಮುಡಿಸುಗ ಸುದೆಯ ಕೌರವ ಪಂಥಕ್ಕೆ ತಾಕೊನೆಯ ಸುದೆಯ ಕೌರವ ಪಂಥಕ್ಕೆ ತಾಕೊನೆಯ ತವ ಕೃಪೆಯುಮುಲೋ ತವ ಕವೆ ಜನನಿಯ ವಿವರಿಸು ತೋರಿಸು ಭವಿತವ್ಯವನಿ ತವ ಕವೆಯುಮುಲೋ ತವ ಕವೆ ಜನನಿಯ ವಿವರಿಸು ತೋರಿಸು ಭವಿತವ್ಯವನಿ ಅಪ್ಪ ದಾರುಗಲ್ಲದಿ ದುರ್ಗಾ ಜಯ ಗಿರಿಜಾಂಬ ಅಂಬ ದುರ್ಗಾ ಮಹಾಮಾತೆಯ ದಿವ್ಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದವರು ನಾವು. ನಿಜ. ಗಿರಿಜಾಂಬೆಯಾಗಿ ಜಗತ್ತಿಗೆ ಒಳಿತನ್ನೇ ಕರುಣಿಸಿದಂತಹ ಮಹಾಮಾತೆಯನ್ನು ಭಕ್ತಿ ಶ್ರದ್ಧೆಗಳಿಂದ ನಾವು ಪ್ರತಿಷ್ಠಾಪಿಸಿದ್ದು ಮಾತ್ರವಲ್ಲ, ಅವಳ ಕರುಣಾ ಕಟಾಕ್ಷಕ್ಕೆ ಸತ್ಪಾತ್ರರಾದವರಿದ್ದೇವೆ. ನಿಜ. ಅಗಣಿತ ಸ್ತುತಿ ಪಾತ್ರಳಾಗಿ ಘನ ಜಗನ್ಮಯಳಾಗಿ ವೇದಾಂತ ವೇದ್ಯೆಯಾಗಿ ರಂಜಿಸುತ್ತಾ ಇರುವಂತಹ ಮಹಾಮಾತೆಯನ್ನು ಆರಾಧಿಸುವುದರ ಜೊತೆ ಜೊತೆಯಲ್ಲಿ ಕೌರವಾದಿಗಳ ಅಧಟನ್ನು ಮುರಿದು ಧರ್ಮವನ್ನು ಪ್ರತಿಷ್ಠಾಪಿಸುವುದಕ್ಕೆ ಧರ್ಮಾತ್ಮರಾದಂತಹ ನಿಮಗೆ ಪೂರ್ಣ ಶಕ್ತಿಯನ್ನು ಮಹಾಮಾತೆ ಒದಗಿಸಲಿ. ಋಷಿವರೇಣ್ಯ, ಮುಂದೆ ಕಾಣುವುದು ಸರಸಿ. ನೀರಿಗೆ ಶರ ಅಂತ ಅರ್ಥ ಉಂಟು. ಆ ಶರದಲ್ಲಿ ಸಿಕ್ಕಿದ ಜಲದುರ್ಗೆಯ ಮೂರ್ತಿ, ಅದನ್ನು ಈ ಕಾನನ ಮಧ್ಯವನ್ನೇ ಊರಾಗಿಸಿ ನಾವು ನಿಮಗೆ ಒದಗಿಸಿದ್ದೇವೆ. ಸತ್ಯವೇ. ನಿಮ್ಮ ತಪೋಶಕ್ತಿಯ ಬಲದಿಂದ ಸೃಷ್ಟಿ ಮಾಡಿದಿರಿ ದೇಗುಲವೊಂದನ್ನು. ನೀವಾರ್ಚಿಸಿದ ತಪೋಬಲದ ಮಂತ್ರ ಮಹಿಮೆಯಿಂದ ಸ್ಥಾಪಿಸಿದಿರಿ ದೇವಿಯ ಮೂರ್ತಿಯನ್ನು. ಮೂರ್ತ ಸ್ವರೂಪಳಾದ ದೇವಿಯ ಬಲದ ಕೈಯಲ್ಲಿ ತ್ರಿಶೂಲ, ಎಡದ ಕೈಯಲ್ಲಿ ಪದ್ಮ ಇರುವಂತ ಅವಳಲ್ಲಿ ಗೋಚರಿಸುವುದು ನಮಗೆ ಒಂದಲ್ಲ ಎರಡಲ್ಲ. ನೀವು ಸ್ಥಾಪಿಸುವಾಗ ನಾವು ಕಣ್ಣು ಲೆಕ್ಕ ಮಾಡುವುದು ಗುರುಗಳೇ, ಎಷ್ಟುಂಟು ಅಂತ. 100 ಕಣ್ಣುಗಳುಂಟು. ಹೇಗೆ ಇವಳ ಹೆಸರು? ಶತಾಕ್ಷಿ. ಶತಾಕ್ಷಿ ದುರ್ಗೆ ಅಲ್ಲವೇ? ಆದ್ದರಿಂದಲೇ ಶೂಲಿನಿ ರೂಪಳಾಗಿರುವಂತಹ ಇವಳು ಇರುವ ಈ ಊರಿಗೊಂದು ಹೆಸರು ಬೇಡುವ ಗುರುಗಳೇ. ಹೆಸರು ಉಂಟು, ಅದಕ್ಕೊಂದು ಪೂರ್ವ ಹಿನ್ನೆಲೆಯೂ ಉಂಟು. ಈ ಊರನ್ನು ಕಾಪಾಡುತ್ತಾ ಇರುವಂತಹ ಮಹಾಮಾತೆಯ ಮಾಹಿಮ್ಯವನ್ನು ತೋರುವುದಕ್ಕೆ, ಅವಳು ಅನುಗ್ರಹಿಸಿದಂತಹ ಅವಳ ಅನುಗ್ರಹಕ್ಕೆ ಸತ್ಪಾತ್ರರಾದವರು ಯಾರು ಎನ್ನುವ ಹಾಗೆ ತಿಳಿಯುವುದಕ್ಕೆ ನಿಮಗೆ ಪೂರ್ವ ಹಿನ್ನೆಲೆಯೊಂದನ್ನು ತೋರಿಸ್ತೇನೆ. ಸರಿ. ಈ ಶೋಳಿತಾಪುರಕ್ಕೆ ವೀರ ನಾಯಕರಾಗಿ ಮೆರೆಯುತ್ತಾ ಇದ್ದೇನೆ. ದುರ್ಗಮಾಸುರ ಎಂಬ ಹೆಸರಿನಿಂದ ಸಭಾ ಪ್ರವೇಶ ಮಾಡಿದ್ದೇನೆ. ಎಲ್ಲಿದ್ದಾರೆ ಮಂತ್ರಿ?
ಪ್ರಕಾರವಾಗಿ ಬ್ರಹ್ಮದೇವರನ್ನು ಮೆಚ್ಚಿಸಿಕೊಂಡವರಿದ್ದೇನೆ. ಹೇಗೆ ವೇದವನ್ನೇ ನನ್ನ ಅಂಕೆಯಲ್ಲಿ ಇರಿಸಿದ್ದೇನೆ. ಇನ್ನು 14 ಲೋಕದಲ್ಲಿ ನಮ್ಮದ್ದಾಗಿರುವಂತಹ ರಾಜಕೀಯ ರಾಜಾಭರಣ ಈ ಸಂದರ್ಭದಲ್ಲಿ ಈ ಲೋಕದಲ್ಲೂ ಸುತ್ತಾಡಬೇಕು. ಋಷಿ ಮುನಿಗಳನ್ನು ಸರ್ವನಾಶ ಮಾಡಬೇಕು. ಶಕ್ತಿ ಹೆಚ್ಚುವುದಕ್ಕೆ ಕಾರಣ ಬ್ರಾಹ್ಮಣರು. ಅಂತಹ ಬ್ರಾಹ್ಮಣರ ತಲೆಯಲ್ಲಿ ಕಡಿಯುವುದಕ್ಕೆ ಅವಕಾಶ ಮಾಡುವ ಹಾಗಿಲ್ಲ. ಆದಷ್ಟು ಬೇಗ ನಡೆಯೋಣ. ಋಷಿಸ್ತೋಮವನ್ನಾಗಿ ನನ್ನ ಪದಮೂಲದಲ್ಲಿ ಆಡಿದಂತಹ ವಿಚಾರದ ಬಗ್ಗೆ ಬಹಳಷ್ಟು ಖೇದವಿದೆ. ಸಜ್ಜನರಾಗಿ ಬಾಳು ಬದುಕಿ ಲೋಕಕ್ಕೆ ಒಳಿತನ್ನು ಬಯಸುವಂತಹ ಋಷಿವರೇಣ್ಯರಿಗೆ ಕಂಟಕಪ್ರಾಯನಾಗಿ ಬಂದೊದಗಿದವ ದುರ್ಗಮಾಸುರನಿದ್ದಾನೆ. ಇವನ ವಧಾ ಕಾರ್ಯ ನಮ್ಮವರಿಂದ ಅಸಾಧ್ಯವೇ ಹೌದು. ಅದನ್ನು ಸಾಧ್ಯವಾಗಿಸಬೇಕು ಅಂತಾದರೆ ಜಗನ್ನಿಯಾಮಕ ಸೂತ್ರಧಾರಿಯಾಗಿರುವಂತಹ ಮಹಾಮಾತೆಯನ್ನು ಆರಾಧಿಸಿ ಹೋಲಿಸಿ ನಮಗೆ ಒದಗಿದಂತಹ ಸಂಕಷ್ಟವನ್ನು ಪರಿಹರಿಸಿಕೊಳ್ಳಬೇಕು. ಅದಕ್ಕೆ ಬೇಕಾಗಿ ಶ್ರದ್ಧೆ ಭಕ್ತಿಯೊಂದಿಗೆ ಆ ಮಹಾಮಾತೆಯನ್ನೇ ಪ್ರಾರ್ಥಿಸ್ತೇನೆ. ತಾಯೇ ಲೋಕವಕಾಯೇ ಮಾಯೇ ಮಹೇಶ್ವರಿ ತಾಯೇ ಲೋಕವಕಾಯ ಮಾಯೇ ಮಹೇಶ್ವರಿ ತೋಯಜಾಂಬಕೇ ತ್ರಯಂಬಿಕೆಯೇ ಸಾಯುತ್ತಲಿದೆ ಜಗವೆಲ್ಲ ಅಮ್ಮ ದುರ್ಗಮ್ಮ ಅಮ್ಮ ಜಗದಂಬ ಅಮ್ಮ ದುರ್ಗಮ್ಮ ಮೈದೂರು ಜಗದಂಬ ದುರ್ಗಮ್ಮ ಮೈದೂರು ಜಗದಂಬ ಮೈದೂರು ದುರ್ಗಮ್ಮ ಜಯ ಜಯ ಭಕ್ತಿಯಿಂದ ನಿನ್ನನ್ನು ಪ್ರಸನ್ನೀಕರಿಸಿಕೊಂಡವರು ನಾವಿದ್ದೇವೆ. ಶುದ್ಧಾಂತಃಕರಣದಿಂದ ನಮ್ಮನ್ನು ಅನುಗ್ರಹಿಸುವುದಕ್ಕೆ ಬಂದಂತಹ ನಿನ್ನನ್ನು ಈ ಕಾಲದಲ್ಲಿ ಸಕಲ ಋಷಿವರೇಣ್ಯರು ಸುತ್ತುವರಿದು ಭಕ್ತಿಯಿಂದಾಗಿ ನಮಿಸುತ್ತಾ ಇದ್ದಾರೆ. ಅನುಗ್ರಹಿಸಮ್ಮ, ಅನುಗ್ರಹಿಸುತ್ತಾರೆ. ಮೂರು ಲೋಕಕ್ಕೂ ಜಯ ನಗ ಬೀರೆ ಗೌರಿ ನಗ ಬೀರೆ ಗೌರಿ ನೊಂದಿರೆ ರಕ್ತಸದ ಬಾಧೆಗೆ ಬೆಳೆದಿರೆಗೆ
ದುರ್ಗಮನ ದಮನಕ್ಕೆ ಬಂದು ದೀಗಲೇ ಕಾಲವು ನಗುವ ಜೀವನಿಗೆ ಚಿನ್ನಿಗೆ ಸೊಗದಿಸುತ್ತುವ ಚಕ್ರವಾಗಲು ಜಗದ ಜೀವ ರಕ್ಕೆಗೆ ತೂಗುಗಳು ಹಿಡಿ ಹೊಡಿಸೆ ನೊಂದಿರಿ ಬೆಂದಿರಿ ಸುಖ ಹೊಂದಿರಿ ಜಗದಮ್ಮ ಪ್ರಸನ್ನನಾಗಿದ್ದೇನೆ. ನಿಮ್ಮದಾದಂತಹ ಭಕ್ತಿಗೆ ಮೆಚ್ಚಿ ಮೈದೋರಿದ ಬೆಳೆದ್ದೇನೆ. ಯತಿಗಳಣದ ಸ್ತುತಿಗೆ ಮೈಯಾಗಿ ಪತಿತ ಪಾವನಳಾಗಿ ಮಾತ್ರವಲ್ಲ ಶ್ರುತಿವಂದ್ಯಳಾಗಿ ಶತಾಕ್ಷಿಯಾಗಿ ನಿಮ್ಮ ಕಣ್ಣ ಮುಂಭಾಗದಲ್ಲಿ ಪ್ರಸನ್ನಳಾಗಿದ್ದೇನೆ. ನನ್ನ ಕಣ್ಣುಗಳಿಂದ ಹರಿದಂತಹ ನೇತ್ರಧಾರೆಯು ನದಿಯಲ್ಲಿ ಉಕ್ಕಿ ಹರಿಯುತ್ತಾ ಇದೆ. ನಿಮಗೆ ಆವರಿಸಿದಂತಹ ಕಷ್ಟವೆಲ್ಲವೂ ದೂರವಾಗಿದೆ. ನನ್ನನ್ನು ಪ್ರಸನ್ನೀಕರಿಸುವರಿಗೆ ಬಲವಾದಂತಹ ಕಾರಣವಿರಬೇಕು. ಯಾಕಾಗಿ ನನ್ನನ್ನು ಪ್ರತ್ಯಕ್ಷೀಕರಿಸಿಕೊಂಡಿದ್ದಿ ಮಗನೇ? ಅಮ್ಮ, ಬೆಂಗಾಡಾದ ಇಳೆ ಎಲ್ಲರೂ ಹಸಿವಿನಿಂದ ತತ್ತರಿಸುತ್ತಾ ಇದ್ದಾರೆ. ಕ್ಷಾಮವೂ ಆವರಿಸಿತು. ಈ ಕಾಲದಲ್ಲಿ ಶತಾಕ್ಷಿಯಾಗಿ ಮೈದೋರಿದಂತಹ ನೀನು ನಮ್ಮವರೆಲ್ಲವರಿಗೂ ಆವರಿಸಿರುವಂತಹ ಕಷ್ಟಗಳನ್ನು ಹೋಗಲಾಡಿಸುತ್ತೀ ಎನ್ನುವಂತಹ ತದಭಿಪ್ರಾಯ ವಿಶ್ವಾಸದೊಂದಿಗೆ ಮತ್ತೊಮ್ಮೆ ಪದಾರವಿಂದಗಳಿಗೆ ನಮಿಸುತ್ತಾ, ಅಮ್ಮ, ಇಷ್ಟೆಲ್ಲ ಅನಾಹುತಗಳು ಸಂಭವಿಸುವುದಕ್ಕೆ ಕಾರಣ ದುರುಳನಾಗಿರುವಂತಹ ದುರ್ಗಮಾಸುರ ದುಷ್ಟರೊಡಗೂಡಿ ಸಜ್ಜನರ ಬದುಕನ್ನು ಗಾರುಗೆಡಿಸುತ್ತಾ ಮುಂದುವರಿಯುತ್ತಾ ಇದ್ದಾನೆ. ಆತನ ವಧೆಯಾಗದ ವಿನಃ ಜಗತ್ತಿಗೆ ಸುಖ ಶಾಂತಿ ನೆಮ್ಮದು ಲಭಿಸದು ತಾಯೇ. ಆ ದುರ್ಗಮಾಸುರನ ವಧೆಯನ್ನು ಮಾಡಿಕೊಡಬೇಕು. ದುರ್ಗಮಾಸುರನ ಉಪಟಳದಿಂದ ನೀವೆಲ್ಲವರೂ ನಂದಿರ. ಹೌದು ಜನನಿ, ಭೀತಿಯನ್ನು ಬಿಡಿರಿ. ಕಿರಿದು ದಿನದೊಳಗಾಗಿ ದುರುಳನಾದಂತಹ ದುರ್ಗಮಾಸುರನನ್ನು ವಧಿಸಿ ನಿಮ್ಮನ್ನೆಲ್ಲ ಸಲಹುತ್ತೇನೆ. ಧೈರ್ಯ ತಾಳಿರಿ, ಧೈರ್ಯ ತಾಳಿರಿ. ಮುನಿಗಳಿಗೆ ಅಭಯ ವಚನವನ್ನಿತ್ತಾಯಿತು. ದುರ್ಗಮಾಸುರನನ್ನು ಕೊಲ್ಲಬೇಕಾಗಿದೆ. ಕ್ಷಣ ಮಾತ್ರದಲ್ಲಿ ಶಕ್ತಿ ನಾರಿಯನ್ನೇ ಸೃಷ್ಟಿ ಮಾಡುತ್ತೇನೆ. ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೇವೆ. ನಮ್ಮ ಹುಟ್ಟು ಯಾಕೆ ಏನೆಂಬುದಾಗಿ ಹೇಳಿತಾಯೇ. ನಮ್ಮ ಈ ಸೃಷ್ಟಿಗೆ ಕಾರಣವೇನು ತಾಯಿ? ದುರುಳನಾದಂತಹ ದುರ್ಗಮಾಸುರ ಲೋಕಕಂಟಕನಾಗಿ ಮೆರೆಯುತ್ತಿದ್ದಾನೆ. ಅವನನ್ನು ವಧಿಸಬೇಕಾಗಿದೆ. ಏನು ನಿಮ್ಮ ಅಭಿಪ್ರಾಯ?
ಯಾಕೆ ಎಲ್ಲ ನಮ್ಮವರನ್ನು ತಡೆಯುತ್ತಾ ಮುಂದೆ ಮುಂದೆ ಬರ್ತಾ ಇದ್ದಿ. ಈ ಲೋಕವೇ ನನ್ನ ಅಂಗೈಯಲ್ಲಿದೆ. ದೇವತೆಗಳು ನನ್ನ ಕಿಂಕರರಾಗಿದ್ದಾರೆ. ಈ ಕಾಲಕ್ಕೆ ನನ್ನೊಂದಿಗೆ ಯುದ್ಧಕ್ಕಾಗಿ ಬಂದೆಯ ಎಲ್ಲ ನೀನು ಪಡೆದಂತಹ ಈ ದೌಷಧನಕ್ಕೆ ನೀನು ಪಡೆದಂತಹ ವರವೇ ಮಾಧ್ಯಮವಾಗಿ ಹೋಯಿದ್ದೇನೆ. ನಿನ್ನ ಅದಟನ್ನು ನಿಲ್ಲಿಸುವುದಕ್ಕೆ ಬೇಕಾಗಿ ಬಂದವಳು ಈ ಶತಾಕ್ಷಿ ದುರ್ಗೆ. ಏನು ವೇದವನ್ನು ನೀನು ವರದ ಮೂಲಕವಾಗಿ ಪಡೆದುಕೊಂಡೆ. ವರದ ಮೂಲಕವಾಗಿ ಪಡೆದಂತಹ ವೇದವನ್ನು ಉಳಿಸಿಕೊಳ್ಳುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಈ ಹಿಂದೆ ದುರುಳನಾದಂತಹ ತಮಾಸುರ ವೇದವನ್ನು ಅಪಹರಿಸಿ ಸಮುದ್ರದ ಆಳಕ್ಕೆ ಹೋದ. ಅವನಿಂದ ಆಯ್ಕೆ ಪಡೆದುಕೊಳ್ಳುವುದಕ್ಕೆ ನಿನ್ನಿಂದಲೂ ಸಾಧ್ಯವಿಲ್ಲ. ಅನುಷ್ಠಾನವನ್ನು ಮಾಡಿ ಮಾತ್ರ ವೇದವನ್ನು ಪಡೆಯುವುದಕ್ಕೆ ಸಾಧ್ಯ. ಆದ್ದರಿಂದ ನಿನ್ನ ಅದಟನ್ನು ಈ ರೀತಿಯಲ್ಲ ಮಾಯಕದೊಂದಿಗೆ ಲೋಕವೇ ಅಲ್ಲೋಲ ಕಲ್ಲೋಲವಾಗುವಾಗ ಯುದ್ಧವನ್ನು ಮಾಡ್ತೇನೆ. ಅದಕ್ಕೆ ಪ್ರತಿಯಾಗಿ ಅದಕ್ಕೆ ಪ್ರತಿಯಾಗಿ 15 ಮಂದಿ ಶಕ್ತಿ ನಾರಿಯರನ್ನೇ ಯುದ್ಧ ಕ್ಷೇತ್ರಕ್ಕೆ ಕಳುಹಿಸುತ್ತೇನೆ. ಜಯದ ದುರ್ಗಾ ಜನನಿ ಜಯ ವಿರುದ್ಧ ನುತಿಸಿದುದು ಕ್ಷಮೆಯ ತಾಳುತ್ತಲಿದ್ದು ವೇದವನ ಮಿತ ಮುಲ ಮೂಲ ಗಿಳಗುಡಿ ಸಂಭ್ರಮಿಸಿ ಶಾಕಂಬರಿ ಶತಾಕ್ಷಿಗೆ ಭೂಮಣೆಯ ಗೆರೆಗೆ ಧನಿಸಿ ಸಂಭ್ರಮಿಸಿ ಶಾಕಂಬರಿ ಶತಾಕ್ಷಿಗೆ ಭೂಮಣೆಯ ಗೆರೆಯೇ ಚರಣಕ್ಕೆ ಶಿರವಾಗಿ ಬೇಡುವ ಭಕ್ತರಿಗನವಾಗಿ ಶರಣಕ್ಕೆ ಶಿರವಾಗಿ ಬೇಡುವ ಭಕ್ತರಿಗನವಾಗಿ
ವರಗಳ ನೀಯುವ ದುರ್ಗಾಮೋದಿ ದೈವನು ಮಾದಿದು ರಕ್ಷಿತು ಎನ್ನುವ ಮನದೊಳು ಪ್ರಾರ್ಥಿಸುವ ಮನುಜರ ಮನದಿಷ್ಟಾರ್ಥಗಳ ಮನದೊಳು ಪ್ರಾರ್ಥಿಸುವ ಮನುಜರ ಮನದಿಷ್ಟಾರ್ಥಗಳ ಕ್ಷಣದೊಳು ಗರುಣಿಪ ಜಗದೋದ್ಧಾರಿಣಿ ಕ್ಷಣದೊಳು ಗರುಣಿಪ ಜಗದೋದ್ಧಾರಿಣಿ ದುರ್ಗಾಂಬಿಕೆ ತಾಯೇ ಚರಣಕ್ಕೆ ಚಿರವಾಗಿ ಬೇಡುವ ಭಕ್ತರಿಗನುವಾಗಿ ವರಗಳ ನೀಯುವ ದುರ್ಗಾಮೋದಿ ಚರಣಕ್ಕೆ ಚಿರರುವ ದುರ್ಗಾಮೋದಿ ದೈವನು ಬಾಧಿಸಿರ ಇದು ಯೋಗನು ಚರಣಕ್ಕೆ ಚಿರವಾಗಿ ಬೇಡುವ ಭಕ್ತರಿಗನುವಾಗಿ ವರಗಳ ನೀಯುವ ದೈವನು ಬಾಧಿಸಿರ ಇದು ಯೋಗನು ಋಷಿವರೇಣ್ಯ, ಮೈಯೆಲ್ಲ ಕಿವಿಯಾಗಿ ನಾನಾಡಿದಂತಹ ಎಲ್ಲಾ ವಿಷಯಗಳನ್ನು ನೀ ಮನನ ಮಾಡಿಕೊಂಡವನಿದ್ದೀಯ. ಮಾತೇನು ಸ್ವಾಮಿ, ಕಣ್ಣಾರೆ ಆ ದೃಶ್ಯವನ್ನು ಕಂಡ ಅನುಭವವಾಯಿತು. ದೇವಿ ಶತಾಕ್ಷಿ ಭಕ್ತ ಸಂದೋಹವನ್ನು ಹರಸಿದವಳು ದುರ್ಗಮಾಸುರನನ್ನು ವಧಿಸುವುದರ ಮೂಲಕವಾಗಿ ಜಗದಂಬೆ ದುರ್ಗಾಂಬಿಕೆಯಾಗಿ ಕಂಗೊಳಿಸಿದವಳಿದ್ದಾಳೆ. ಶೂಲಿನಿಯಾದವಳು ಜಲದುರ್ಗೆಯಾದ ಕಥಾನಕ. ಹೌದು, ಅದೊಂದು ಅದ್ಭುತವಾದದ್ದು ಸ್ವಾಮಿ. ಅಷ್ಟೇ ಅಲ್ಲ, ನೀರನ್ನೇ ಆಶ್ರಯಿಸಿಕೊಂಡಿದ್ದಂತಹ ಮಹಾಮಾತೆ ಅದನ್ನೇ ಊರಾಗಿಸಿಕೊಂಡವಳು ಹೌದು ತಾನೆ. ನಿಜ. ಶರದಲ್ಲಿ ದೊರೆತಂತಹ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದವ ನಾನು. ಆ ಬಳಿಕ ಋಷಿ ಸಂದೋಹ ನನ್ನ ಬಳಿಗೆ ಬಂದು ನಡೆದಂತಹ ಕಥನವನ್ನು ಅರುಹಿದಂತಹ ಕಾಲದಲ್ಲಿ ಭಕ್ತಿ ಶ್ರದ್ಧೆಯಿಂದ ನಾ ಸಂಪ್ರಾರ್ಥಿಸಿದೆ. ಪರಿಣಾಮವಾಗಿ ದುಷ್ಟಹನನಕ್ಕೆ ಮನವಾಡಿದಂತಹ ಮಹಾಮಾತೆ ಆ ದುಷ್ಟರೆಲ್ಲರನ್ನ ದಮನಿಸಿ ಇಳೆಗೆ ಶಾಂತಿ ಸುಭಿಕ್ಷೆಯನ್ನು ಒದಗಿಸಿದವಳಿದ್ದಾಳೆ. ಸತ್ಯ. ಶರವನ್ನು ಆಶ್ರಯಿಸಿ ಬದುಕಿದವಳು ಅವಳು. ಆ ಶರದಲ್ಲಿ ದೊರೆತಂತಹ ಮೂರ್ತಿ. ಹಾಗಾಗಿ ಇದು ಶರವೂರು ಎನ್ನುವ ಹಾಗೆ ಪ್ರಖ್ಯಾತಿಯನ್ನು ಪಡೆದದ್ದು ಮಾತ್ರವಲ್ಲ, ಆ ಮಹಾಮಾತೆ ಅನುಗ್ರಹಕ್ಕೆ ಸಕಲರೂ ಸತ್ಪಾತ್ರರಾದವರಿದ್ದಾರೆ. ನಿಜ. ಭಕ್ತ ಜನ ಈ ಕಾಲದಲ್ಲಿ ನಿರೀಕ್ಷಿಸಿದ್ದು ಅದನ್ನೇ. ಅಧರ್ಮವು ಅಳಿದು ಧರ್ಮದ ಪ್ರತಿಷ್ಠಾಪನೆಯಾಗಬೇಕು ಎನ್ನುವ ಹಾಗೆ ಸತ್ಯ. ಶರವೂರಿನ ದುರ್ಗಾ ಪರಮೇಶ್ವರಿ ಮಹಾಮಾತೆಯನ್ನು ಶುದ್ಧ ಅಂತರಂಗದಿಂದ ಭಜಿಸಿದವರಿಗೆ ಅಷ್ಟೇ ಅಲ್ಲ, ಹೂವಿನ ಪೂಜೆ, ಅಲಂಕಾರ ಪೂಜೆ, ರಂಗಪೂಜೆ ಇತ್ಯಾದಿ ಭಕ್ತಿಗಳಿಂದ ಮಹಾಮಾತೆಯನ್ನು ಅರ್ಚಿಸಿ ಮೆಚ್ಚಿಸಿದರು ಅಂತಾದರೆ ಅವರಿಗೆ ಒದಗಿ ಬಂದಂತಹ ದುರಿತಗಳೆಲ್ಲವೂ ಹರಿದು ಹೋಗುತ್ತದೆ ಎನ್ನುವಂತಹ ಶ್ರದ್ಧೆಯ ನಂಬಿಕೆಯನ್ನು ಇರಿಸಿಕೊಂಡವರ ಇಷ್ಟಾರ್ಥಗಳು ಈಡೇರುತ್ತದೆ. ಋಷಿವರ ಶರವೂರ ದುರ್ಗಾಂಬೆ ಶಾಲಿನಿ ಜಲದುರ್ಗೆಯಾದ ಶೂಲಿನಿ ಜಲದುರ್ಗೆಯಾದ ಕಥಾನಕ ಕಿವಿಯಾರೆ ಕೇಳಿದೆವು. ಭವಿಷ್ಯದಲ್ಲಿ ನಡೆಯಬಹುದಾದಂತಹ ದುಷ್ಟಮತನದ ಕಾಯಕ, ಕುರುಕ್ಷೇತ್ರದಲ್ಲಿ ಸಂಘಟಿಸಬಹುದಾದಂತಹ ಸಂಗ್ರಾಮವೊಂದಾದರೂ ಏರ್ಪಟ್ರೆ ಇಲ್ಲಿಂದ ಅಲ್ಲಿವರೆಗೆ ಆಶೀರ್ವಾದ ಮುಟ್ಟುತ್ತದೆ ಅಂತಾದ್ರೆ ಇದು ಶರವೂರು ಕ್ಷೇತ್ರಕ್ಕೆ ಸೀಮಿತವಾಗದೆ ಹಿಮಾಲಯದ ತುತ್ತತುದಿಯಿಂದ ದಕ್ಷಿಣಾವರ್ತದ ಧನುಷ್ಕೋಟಿವರೆಗೆ ಈ ಕಥಾನಕ ಅನಾವರಣಗೊಳ್ಳಬೇಕು. ಈ ಕ್ಷೇತ್ರ ಮಹಾತ್ಮ್ಯ, ಈ ಕ್ಷೇತ್ರ ದುರ್ಗೆಯ ಅನುಗ್ರಹ ಪಾಂಡವರ ಆದಿಯಾಗಿ ಭವಿತವ್ಯದಲ್ಲಿ ಕಲಿಯುಗದ ಅಂತ್ಯದವರೆಗೆ ಆರಾಧಿಸುವ ಭಜಕಸ್ತೋಮಕ್ಕೆ ಒಲಿಯಬೇಕೆನ್ನುವುದೇ ನಮ್ಮ ಅಪೇಕ್ಷೆ. ಧರ್ಮ ಪ್ರತಿಷ್ಠಾಪನೆಯ ಕಥನವನ್ನು ಚೆನ್ನಾಗಿ ಮನನ ಮಾಡಿಕೊಂಡಂತಹ ನಿನಗೆ ಮಹತ್ತರವಾದಂತಹ ಉಜ್ಜಿಗ ಉಂಟು. ನಿನ್ನ ಪಥ ಮುಂದುವರಿಯಬೇಕಾಗಿದೆ, ನಿನ್ನ ಯಾನ ಮುಂದುವರಿಯಬೇಕಾಗಿದೆ. ಇವೆಲ್ಲವನ್ನು ತೋರ್ಪಡಿಸಿದಲ್ಲಿಗೆ ಶರವೂರು ಕ್ಷೇತ್ರ ಮಹಾತ್ಮೆ, ಶರವೂರು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಮಹಾತ್ಮೆ ಎನ್ನುವಂತಹ ಈ ಪುಣ್ಯ ಆಖ್ಯಾನ ಧರೆಯಲ್ಲಿ ಅಚ್ಚಳಿದೆ ಉಳಿಯಬೇಕು. ಈ ಕಥಾಭಾಗವನ್ನು ಯಾರು ನೋಡಿದರು, ನೋಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟರು, ಆಡಿದರು, ಆಡಿಸಿದರು, ಅಂಥವರೆಲ್ಲವರಿಗೂ ಕೂಡ ನಾವು ನಂಬಿಕೊಂಡು ಬಂದಿರುವ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ, ವರಪ್ರದ ಗಣಪತಿ ದೇವರು, ಶ್ರೀ ದುರ್ಗಾ ಪರಮೇಶ್ವರಿ ಮಾತೆಯು ಆಯುಷ್ಯ ಆರೋಗ್ಯ ಭಾಗ್ಯವನ್ನಿತ್ತು ಕಾಪಾಡಲೆನ್ನುವ ಹಾಗೆ ಪ್ರಾರ್ಥಿಸುತ್ತಾ ಕಥೆಗೆ ಮಂಗಳಗೀತೆಯನ್ನು ಹಾಡುವರೆ ಅಪ್ಪಣೆಯನ್ನು ಬೇಡೋಣ. ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ, ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ, ಕರುಣದ ಗುರು ವಿಶ್ವಮಾನ್ಯ, ಕರುಣದ ದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ.
ಶರಣು ಮಯೂರವಾಹನ ದೇವ ದೇವ ಶರಣು ಮಯೂರವಾಹನ ದೇವ ದೇವ ಚರಣಕ್ಕೆ ಮಣಿಬೆವು ಕಳಿವೆವ ನೋವ ಚರಣಕ್ಕೆ ಮಣಿಬೆವು ಕಳಿವೆವ ಶರಣೆ ಶರಣೆ ಶ್ರೀ ಸುಬ್ರಹ್ಮಣ್ಯ ಕರುಣ ದೇವ ಗುರು ವಿಶ್ವಮಾನ್ಯದ ಶ್ರೀ ಸುಬ್ರಹ್ಮಣ್ಯ ಗುರು ವಿಶ್ವಮಾನ್ಯದ ಶ್ರೀ ಸುಬ್ರಹ್ಮಣ್ಯ ಧರೆಯುಳು ಶ್ರೀ ದುರ್ಗಾಂಬೆಗೆ ಕರ್ನಾಟಕದಲ್ಲಿ ಗಣಪರಿಪಾಲಕ ದುರ್ಗನಿಪಾಲಕ ಗೋಹರಿಗೆ ಮಂಗಲಂ ಜಯ ಮಂಗಲಂ ಯುವ ಮಂಗಲಂ ನಿತ್ಯ ಮಂಗಲಂ ಶ್ರೀ ದುರ್ಗಾಂಬೆಗೆ ಮಹಾಗಣಪಗೆ ಶ್ರೀ ಸುಬ್ರಹ್ಮಣ್ಯಗೆ ಮಂಗಲಂ 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 ಶುಭ ಮಹಾರಾಜ್ ಶ್ರೀಮಾನ್ ಶ್ರೀಗಳಾದಂತಹ ಶ್ರೀಮತಿ ಮತ್ತು ಶ್ರೀ ಸುಬ್ರಹ್ಮಣ್ಯ ರಾವ್ ಹಾಗೂ ಮನೆಯವರು ಶ್ರೀಮತಿ ಮತ್ತು ಸುಬ್ರಹ್ಮಣ್ಯ ರಾವ್ ಮತ್ತು ಮನೆಯವರು ಶಾಲೆಗಾರು ಶಾಲೆಗಾರು ಮೋದಿಗಾರು ಫಲ ಭಕ್ತಿಪೂರ್ವಕವಾಗಿ ಹುಟ್ಟಿರತಕ್ಕಂತಹ ಕಾಂಚನ ಶಿವಾರ್ಪಣ ದಕ್ಕಿತ್ತು ಬಿಡಾರೆ ಶ್ರೀದೇವಿ ಶ್ರೀದೇವಿ ಮುಂಚೆನೆ ಕೊಡ್ತೀನಿ ರೆಕಾರ್ಡ್ ಕೊಡ್ತಾರೆ ಮುಂಚೆನೆ ಎಕ್ಕಡ ಒಲಿತ್ತ ಲೈಟ್ ಶ್ರೀ ದುರ್ಗಾಪರಮೇಶ್ವರ ದೇವಸ್ಥಾನ ಶ್ರೀ ಕ್ಷೇತ್ರಗಳು ಯಕ್ಷಗಾನ ಬಯಲಾಟದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಭೂಷಣ ಯಕ್ಷಗಾನ ಮಂಡಳಿ ಎಲ್ಲರಿಗೂ ಕೂಡ ದೇವಾಳ ಮತ್ತು ಆಡಳಿತ ಮಂಡಳಿಯ ಪರವಾಗಿ ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನ ಲೈವ್ ವೀಕ್ಷಣೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿರುವಂತದ್ದು ಸುದ್ದಿ ಚಾನೆಲ್ ಪುತ್ತೂರು ಹಾಗೆಯೇ ನಮ್ಮ ಸುತ್ತಲ ಚಾನೆಲ್ ಮಂಗಳೂರು ಇವರಿಗೂ ಕೂಡ ವಿಶೇಷವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆಯೇ ಬೇರೆ ಬೇರೆ ಕಡೆ ಭಕ್ತಾಭಿಮಾನಿಗಳು ಪ್ರೀತಿಗೆ ಹೋಗ್ಬಿಟ್ಟು ಈ ಕಾರ್ಯಕ್ರಮದಲ್ಲಿ ಒಂದೇ ತನಕ ನಮ್ಮೊಟ್ಟಿದ್ದು ಕಾರ್ಯಕ್ರಮ ಯಶಸ್ಸು ಮಾಡಿಕೊಟ್ಟಿದ್ದಾರೆ. ಸೇರಿರುವ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸಿ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ.
ಭಕ್ತಾಭಿಮಾನಿಗಳ ಒಂದು ವಿನಂತಿ, ಇಲ್ಲೊಬ್ಬರ ಪರ್ಸ್ ಬಿದ್ದು ಹೋಗಿದೆ. ಯಾರಿಗಾದ್ರೂ ಸಿಕ್ಕಿದ್ರೆ ವೇದಿಕೆಯ ಬಳಿಯಲ್ಲಿ ಬಂದುಕೊಂಡು ಸಹಕರಿಸಿ. ಒಬ್ಬರ ಭಕ್ತಾಭಿಯ ಪರ್ಸ್ ಒಂದು ಬಿದ್ದು ಹೋಗಿದೆ, ಸಿಕ್ಕಿದವರು ದಯವಿಟ್ಟು ವೇದಿಕೆಯ ಬಳಿ ಬಂದುಕೊಂಡು ಸಹಕರಿಸಿ. ಪಟ್ಲ ಸರ್ ಆ ಸೈಡ್ ಶಾಲ್ ಪಾಟಲ್ಲಿ ಇದ್ದಾವೆ. ಸರ್ ಶರವಣ ಭವ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿನೇ ನಮಃ. ಸರ್ವೋಪಚಾರ ಪೂಜಾ ಸಮರ್ಪಯಾಮಿ. स्वामिनः पूजाकर्ण यक्षगान सेवात्म ज्ञानशक्ति सुब्रह्मण्य स्वामी जीवित प्रियतां सुप्रीतवरदो भवतु. ओं तत्सद् ब्रह्मार्पणं भवतु. ಪ್ರಾರ್ಥನೆ ಸ್ವಾಮಿ ಈ ಸ್ಥಳಕ್ಕೆ ತಂದು ಯಥಾಶಕ್ತಿಯಾದ ಪೂಜೆ ಮುಂಜಾನೆ ಯಕ್ಷಗಾನ ಸೇವೆ ನಿತಾನ ವ್ಯಕ್ತಿ ಪ್ರಧಾನ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಸಂತೋಷದ ಸ್ವೀಕಾರ ಮನಸ್ಸು ಇಷ್ಟಾರ್ಥನೆಯನ್ನು ಕೂಡ ನೆರವೇರಿಸುವುದು. ಸುಖ ಶಾಂತಿ ನೆಮ್ಮದಿ ಆಯುರಾರೋಗ್ಯ ಸದಾಕಾಲ ಎಡ್ಡೆ ರೀತಿಯ ರಕ್ಷಣೆಲ್ಲ ಅನುಗ್ರಹಂಪು ಈ ಕ್ಷೇತ್ರದಲ್ಲಿ ಎಡ್ಡೆ ರೀತಿಯ ಬೆಳಗುನಾಲ್ಕಲ ಅನುಗ್ರಹ ಅಂತ ಕೊಡೋಡು ಅಂಚನೆ ಮಂತೆರೆಗಳ ಹಗಲಗಳ ಇಷ್ಟಾರ್ಥ ನೆರವೇರಿಸೋದು ಶ್ರೇಯೋ ಮಾರ್ಗ ನಡಪೋದ್ಕೊಂಡು ಅಂತ ಈ ಪುಣ್ಯ ಸಂದರ್ಭದ ಪ್ರಾರ್ಥನೆ ಅಂತ. ಓಂ ಯಶಸ್ಕರಂ ಬಲವಂತಂ ಪ್ರಭತ್ವಂ ತಮೇವ ರಾಜಾಧಿಪತಿರ್ಬಭೂವ ಸಂಖ್ಯೇರ್ನ ನಾಗಾಶ್ವರತಿನ್ನರಾಣಾಂ ಸುಮಂಗಲ್ಯಂ ಸತತಂ ದೀರ್ಘಮಾಯುಃ. ಸ್ವಾಮಿನಃ ಸೇವಾ ಫಲಸಿದ್ಧಿರಸ್ತು ಇಷ್ಟಾರ್ಥಸಿದ್ಧಿರಸ್ತು ಮನಸ್ಸಂಕಲ್ಪಸಿದ್ಧಿರಸ್ತು ವಂಶಾಭಿವೃದ್ಧಿರಸ್ತು.